ಓಕೆ ನಮ್ಗೆ ಅಡಿಗೆ ಬ್ರೇಕ್ ಮಾಡಲಿ. ಎಲ್ಲರ ಪರವಾಗಿ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾರೆ. ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ದಶಮಾನೋತ್ಸವ ಸಂದರ್ಭ ವಾರ್ಷಿಕಾವರ್ತನದ ನೆಲೆಯಲ್ಲಿ ನಡೆಯುವಂತಹ ಒಕ್ಕಲಿಗ ಗೌಡ ಸೇವಾ ಸಂಘ ಮತ್ತು ಅದರ ಅಭಿಯೋಜಕ ಸಂಸ್ಥೆಗಳಾದಂತಹ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗ ಈ ಜಂಟಿ ಸಂಸ್ಥೆಗಳ ಆಶ್ರಯದಲ್ಲಿ ವಾರ್ಷಿಕಾವರ್ತನದ ನೆಲೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ಗಣಪತಿ ಹವನ ಮತ್ತು ವಾರ್ಷಿಕ ಸಮಾವೇಶ. ಈ ವರ್ಷ ಈ ವಾರ್ಷಿಕಾವರ್ತನದ ಕಾರ್ಯಕ್ರಮಕ್ಕೆ ವಿಶೇಷವಿರುವ ಕಾರಣ ಇಷ್ಟೇ. ಒಕ್ಕಲಿಗ ಗೌಡ ಸೇವಾ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಅದು ದಶಮಾನೋತ್ಸವದ ಪ್ರಸ್ಥಿತಿಯಲ್ಲಿದೆ. 10 ವರ್ಷಗಳನ್ನು ಪೂರೈಸಿ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಇಂದು ಇಡೀ ಸಮಾಜಕ್ಕೆ ಇಂಬು ಕೊಡುವಲ್ಲಿ, ಬೆಂಬಲ ಕೊಡುವಲ್ಲಿ ನಿರಂತರವಾಗಿ ಈ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಕೆಲಸ ಮಾಡ್ತಾ ಇದೆ. ನಾವು ಸಣ್ಣವರಿದ್ದಾಗ ಹೇಳ್ತಿದ್ದಂತಹ ಗಾದೆಯ ಮಾತು ನೆನಪಾಗ್ತದೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಿನ್ನದಂತಹ ಕೆಲಸ ಅಂತ. ಅಂದರೆ ಗೆದ್ದಲು ಹುಡುಗಿನ ಕೆಲಸವನ್ನು ವಿವರಿಸುವಂತಹ ಒಂದು ಗಾದೆಯ ಮಾತು ಅದಾಗಿದೆ. ಅದೇ ರೀತಿಯಲ್ಲಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಸಣ್ಣ ಸಣ್ಣ ಘಟಕಗಳ ಮೂಲಕ 50,000 ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಆರ್ಥಿಕ ಸಂಚಯವನ್ನು ಮಾಡಿ ಇಡೀ ಸಮಾಜಕ್ಕೆ ಒಂದು ಬೆಂಬಲವನ್ನು ನೀಡುವಂತಹ ಕೆಲಸವನ್ನು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಮಾಡುತ್ತಾ ಇದೆ. ಅದರ ದಶಮಾನೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಅದನ್ನು ಈ ಟ್ರಸ್ಟ್ ಅನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಒಕ್ಕಲಿಗ ಗೌಡ ಸೇವಾ ಸಂಘ ಮತ್ತು ಅದರ ಅಭಿಯೋಜಕ ಸಂಸ್ಥೆಗಳಾದಂತಹ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗ ಎಲ್ಲರ ಉಪಸ್ಥಿತಿಯಲ್ಲಿ, ಎಲ್ಲರ ಸಹಯೋಗದೊಂದಿಗೆ, ನಿಮ್ಮೆಲ್ಲರ ಸಹಭಾಗಿತ್ವದೊಂದಿಗೆ, ಪೂಜ್ಯ ಸಂತ ಯತಿವರೇಣ್ಯರ ಉಪಸ್ಥಿತಿಯೊಂದಿಗೆ, ಎಲ್ಲ ಗಣ್ಯ ಕಡಣದವರ ಉಪಸ್ಥಿತಿಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ಸಭಾ ವೇದಿಕೆಯಲ್ಲಿ ಆಶೀರ್ವಚನ ನೀಡಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ದಿವ್ಯ ಉಪಸ್ಥಿತಿಯಲ್ಲಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಹಾಗೂ ಅಧ್ಯಕ್ಷ ಆದಿಚುಂಚನಗಿರಿ ಮಹಾಸಂಸ್ಥಾನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ಹಾಗೂ ಅಧ್ಯಕ್ಷರು ಸಲಹಾ ಸಮಿತಿ ಒಕ್ಕಲಿಗ ಸೇವಾ ಸಂಘ ಪುತ್ತೂರು. ಇವತ್ತಿನ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ಶ್ರೀ ಡಿ ವಿ ಸದಾನಂದಗೌಡರು, ಮಾಜಿ ಸಚಿವರು, ಕೇಂದ್ರ ಸರ್ಕಾರ, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಶ್ರೀ ಡಿ ಕೆ ಸುರೇಶ್, ಮಾಜಿ ಲೋಕಸಭಾ ಸದಸ್ಯರು, ರಾಮನಗರ, ಶ್ರೀ ನಿಖಿಲ್ ಕುಮಾರಸ್ವಾಮಿ, ಯುವ ಅಧ್ಯಕ್ಷರು, ಜಾತ್ಯತೀತ ಜನತಾದಳ ಕರ್ನಾಟಕ, ಡಾಕ್ಟರ್ ಶಾಂತಾ ಸುರೇಂದ್ರಗೌಡ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಘಟಕಗಳ ಸಂಘ ಬೆಂಗಳೂರು, ಶ್ರೀ ಮಂತರ್ಗೌಡ, ಶ್ರೀ ಮೋಹನ್ ಗೌಡ,
ಒಕ್ಕಲಿಗರ ಶ್ರೀಕಾಲ ಭೈರವನನ್ನು ಮನಸ ಸ್ಮರಿಸಿಕೊಂಡಿದ್ದೇವೆ. 10 ಸೇರಿದಲ್ಲಿ ಮುತ್ತು, 100 ಸೇರಿದಲ್ಲಿ ಊರು, 1000 ಸೇರಿದಲ್ಲಿ ಸ್ಥಾವರ. 1000 ಸಂಖ್ಯೆಗಳಲ್ಲಿ ಸೇರುವಂತಹ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಿ. ಇಲ್ಲಿ ಸ್ಥಾವರ ಉಂಟಾಗಿದೆ ಎನ್ನುವಂತಹ ಅಭಿಮತ ನಮ್ಮದು. ಇಂತಹ ಈ ಸಂದರ್ಭದಲ್ಲಿ ನಿಮ್ಮ ಈ ದಿನವನ್ನು ಸಮಯವನ್ನು ಮೀಸಲಿಟ್ಟು ಈ ಯತಿವರೇಣ್ಯರ ಉಪಸ್ಥಿತಿಯಲ್ಲಿ ನಾವೆಲ್ಲ ಸೇರಿರುವಂತಹ ಈ ಹೊತ್ತು ನಿಮ್ಮನ್ನೆಲ್ಲ ಸ್ವಾಗತಿಸುವಂಥದ್ದು ನಮ್ಮ ಕರ್ತವ್ಯ. ಈ ಕ್ಷೇತ್ರದ ವಿಧಾನಸಭಾ ಸದಸ್ಯರಾಗಿ ಮಾಜಿ ಶಾಸಕರಾಗಿದ್ದಂತಹ ಶ್ರೀಯುತ ಸಂಜೀವ ಮಠಂದವರು ಕರ್ನಾಟಕ ರಾಜ್ಯದ ಸಹಕಾರಿ ಪ್ರಕೋಷ್ಠದ ಅಧ್ಯಕ್ಷರಾಗಿ ಸಮಗ್ರ ಕರ್ನಾಟಕದ ಸಹಕಾರಿ ತತ್ವವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಂತಹ ಅಧ್ವರ್ಯ. ಅವರು ಇತ್ತೀಚೆಗಷ್ಟೇ ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿಯಾಗಿ ಕೂಡ ಆಯ್ಕೆಗೊಂಡು ಪುತ್ತೂರಿಗೆ ಕನ್ನೆಯನ್ನು ನೀಡಿದ್ದಾರೆ. ಇದೀಗ ಸರ್ವರನ್ನು ಸ್ವಾಗತಿಸುತ್ತಾರೆ. ಜೈ ಶ್ರೀ ವಿದ್ಯಾಭೂಷಣ ಡಾಕ್ಟರ್ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರ ಪಾದಗಳಿಗೆ ನಮಿಸುವ ಇವತ್ತು ನಮ್ಮ ಒಕ್ಕಲಿಗ ಗೌಡ ಸಂಘದ ವಾರ್ಷಿಕ ಸಮಾವೇಶ ಸತ್ಯನಾರಾಯಣ ಪೂಜೆ ಟ್ರಸ್ಟಿನ ದಶಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂಥ ಯತಿವರಿಯಲ್ಲಿ ಸೇರುವಂಥ ಶ್ರದ್ಧೆಯ ತಾಯಂದಿರ ಸಜ್ಜನ ಬಂಧುಗಳು, ಬದುಕಿನೆಡೆಗೆ ಆರ್ಥಿಕತೆಯ ನೆಲೆಗಟ್ಟನ್ನು ಗಟ್ಟಿ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಒಂದು ಸಮುದಾಯ ಎದ್ದು ನಿಲ್ಲಲಿಕ್ಕೆ ಕಾರಣೀಭೂತವಾದಂಥ ಒಂದು ಟ್ರಸ್ಟಿನ ದಶಮಾನೋತ್ಸವ ಇವತ್ತು ಇಡೀ ಸಮಾಜಕ್ಕೆ ಸಂದೇಶ ಕೊಡುವಂಥ ಕಾರ್ಯಕ್ರಮ ಅಂತ ತಿಳಿಸಿಕೊಡ್ತಾ ಇದ್ದೇನೆ. 1908ರಲ್ಲಿ ನಮ್ಮ ಹಿರಿಯರು 100 ವರ್ಷದ ಹಿಂದೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗ ಗೌಡರು ವಿದ್ಯಾವಂತರಾಗಬೇಕು ಅಂತೇಳಿ ಒಂದು ವಿದ್ಯಾ ಸಂಸ್ಥೆಯನ್ನು, ವಿದ್ಯಾ ಸಂಘವನ್ನು ಆರಂಭ ಮಾಡಿ ಇವತ್ತು 100 ವರ್ಷಗಳ ನಂತರ ವಿದ್ಯಾವಂತರಾದಂಥ ಎಲ್ಲ ನಮ್ಮ ಗೌಡ ಸಮುದಾಯದ ಬಂಧುಗಳು ಇವತ್ತು ಆರ್ಥಿಕವಾಗಿ ಕೂಡ ಮುಂದುವರಿದಂಥ ಒಂದು ಸಮಾಜವಾಗಿ ಮುಂದುವರಿತಾರೆ. ಈ ದೇಶದ GDPಗೆ, ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಡಬಲ್ಲರು ಅಂತೇಳಿ ಸಂದೇಶ ಕೊಡುವಂಥ ಕಾರ್ಯಕ್ರಮ ಸ್ವಸಹಾಯ ಗುಂಪುಗಳ ಈ ಒಂದು ಕಾರ್ಯಕ್ರಮ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂಥ ಒಂದು ಗುಂಪಿನ ಕಾರ್ಯಕ್ರಮವನ್ನು ಇವತ್ತು ಬಹುಶಃ ನಮಗೆಲ್ಲ ಉದ್ಘಾಟನೆ ಮಾಡಿ ನಮಗೆ ಆಶೀರ್ವಚನ ಮಾಡಲಿಕ್ಕೆ ಬಂದಂಥ ಪರಮ ಪೂಜ್ಯ ಯತಿವರ್ಯರ ಅಂತ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಇವತ್ತು ಇಲ್ಲಿ ಬರಬೇಕಿದ್ರೆ ಹಾಗೆ ಬರಲಿಲ್ಲ. ಬಹಳಷ್ಟು ಒತ್ತಡದ ಬೆಂಗಳೂರಿನ ಕಾರ್ಯಕ್ರಮವನ್ನು ಬಿಟ್ಟು ನಮ್ಮಲ್ಲಿಗೆ ಬರಬೇಕಿದ್ರೆ ನಮ್ಮಲ್ಲಿರುವಂಥ ಪ್ರೀತಿ ಎಂಥದ್ದು, ಈ ಸಮುದಾಯದ ಬಗ್ಗೆ ಇರುವಂಥ ಕಾಳಜಿ ಏನು ಅಂತೇಳಿ ಬಹುಶಃ ನಾನು ಕೂತಲ್ಲಿ ನನ್ನಷ್ಟಕ್ಕೆ ನಾನೊಂದು ಮನವರಿಕೆ ಮಾಡ್ತಾ ಇದ್ದೆ. 2 ದಿನದ ಹಿಂದೆ ಮಂಗಳೂರಿನಲ್ಲಿ ಒಂದು ಅಭೂತಪೂರ್ವವಾದಂಥ BGS ವಿದ್ಯಾಸಂಸ್ಥೆಗಳ ಆ ಒಂದು ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮ, ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರ 50ನೇ ಆ ಪೀಠಾರೋಹಣದ ಕಾರ್ಯಕ್ರಮ, ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಪೀಠ, ಒಂದು ಮಠ, ಒಂದು ಸ್ವಾಮೀಜಿ ಯಾವ ರೀತಿಯ ಸಂದೇಶವನ್ನು ಕೊಡಬಹುದು ಅಂತೇಳಿ ತೋರಿಸಿಕೊಟ್ಟು ಇವತ್ತು ಮತ್ತೊಮ್ಮೆ ಆ ಸಮುದಾಯದ ಪ್ರೀತಿಯಿಂದ ಪುತ್ತೂರಿಗೆ ಬಂದಿದ್ದಾರೆ. ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ನಾನು ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. 71ನೇ ಪೀಠಾಧ್ಯಕ್ಷರಾದಂಥ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ತನ್ನ ಮಠವನ್ನು ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಸರ್ವಗ್ರಾಹಿಯಾಗಿ ಜಗತ್ತಿನಾದ್ಯಂತ ಸ್ಥಾಪನೆ ಮಾಡಿ ಅನ್ನ, ಅಕ್ಷರ, ಆರೋಗ್ಯ, ಆಧ್ಯಾತ್ಮಿಕ ಆ ವಿಚಾರಕ್ಕೆ ಒತ್ತು ಕೊಟ್ಟು ಯಾವ ರೀತಿಯಾಗಿ ಬೆಳೆಸಿ ಇವತ್ತು ಹೆಮ್ಮರವಾಗಿ
ಇವತ್ತು ಜನರಿಗೆ ಅದು ನೆರಳನ್ನು ಕೊಡ್ತಾ ಇದೆಯೋ, ಆಶ್ರಯವನ್ನು ಕೊಡ್ತಾ ಇದೆಯೋ ಅಂತ ಒಂದು ಪೀಠದ 72ನೇ ಪೀಠಾಧ್ಯಕ್ಷರಾಗಿ ಇವತ್ತು ನಮ್ಮ ಮುಂದೆ ವಿರಾಜಮಾನರಾಗಿದ್ದಾರೆ ಪೂಜ್ಯ ಸ್ವಾಮೀಜಿಯವರು. ಪೂಜ್ಯ ಸ್ವಾಮೀಜಿಯವರು ಇವತ್ತು ಒಬ್ಬ ವಿಜ್ಞಾನಿಯಾಗಿ, ಇವತ್ತೊಬ್ಬ ತಂತ್ರಜ್ಞಾನಿಯಾಗಿ, ಒಬ್ಬ ಆಧ್ಯಾತ್ಮಿಕ ಗುರುವಾಗಿ ಇವತ್ತು ಈ ಸಮಾಜಕ್ಕೆ ಸಂದೇಶ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಉಲ್ಲೇಖ ಮಾಡಿದರು, ಮಂಗಳೂರಿನಲ್ಲಿ ಒಂದು ಸ್ಯಾಟಲೈಟ್ ಆರೋಹಣ ಮಾಡಬೇಕಿದ್ರೆ ಒಬ್ಬ ಸ್ವಾಮೀಜಿಯವರು ಅಲ್ಲಿ ಇದ್ದರು. ಆ ಸ್ವಾಮೀಜಿ ಇದೇ ನಿರ್ಮಲಾನಂದ ಸ್ವಾಮೀಜಿ ಅಂತೇಳಿ ನಮಗೆಲ್ಲ ಹೆಮ್ಮೆ ಆಗಬೇಕು. ನಮ್ಮ ಸಮುದಾಯದ ಒಬ್ಬ ಸ್ವಾಮೀಜಿ ಈ ದೇಶದ ತಂತ್ರಜ್ಞಾನದ ಪ್ರಮುಖ ಭಾಗವಾದಂಥ ಆ ಒಂದು ಸ್ಯಾಟಲೈಟ್ ಅನ್ನು ಏರಿಸುವಂತ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ದು ಅವರಿಗೆ ಆ ಒಂದು ಮಾರ್ಗದರ್ಶನ ಸಂದೇಶ ಕೊಡ್ತಾರಂತಾದ್ರೆ ನಮ್ಮ ಸಮುದಾಯ ವಿಜ್ಞಾನದಲ್ಲಿ ಕೂಡ ಅಷ್ಟು ಎತ್ತರಕ್ಕೆ ಹೋಗಿದೆ. ಸ್ಯಾಟಲೈಟ್ ಎಷ್ಟು ಎತ್ತರಕ್ಕೆ ಹೋಗಿದ ಅಷ್ಟೇ ಎತ್ತರಕ್ಕೆ ಏರುವಂತ ತಾಕತ್ತು ಈ ಸಮುದಾಯಕ್ಕೆ ಇದೆ ಎನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಬಂಧುಗಳೇ. ಅಂತಹ ಒಂದು ಸ್ವಾಮೀಜಿಯವರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಮ್ಮ ಶಾಖಾ ಮಠ ಕಾವೂರಿನಲ್ಲಿ ಆ ವಿದ್ಯಾ ಸಂಸ್ಥೆಗಳಿಗೆ ಇವತ್ತು ಅಡಿಗಲ್ಲು ನೀಡುವ ಮುಖಾಂತರ ಇವತ್ತು ನಾನು ಬರುವಾಗ ಮಾತಾಡ್ತಾ ಇದ್ದೆ, ನಮ್ಮ ಉಪ್ಪಿನಂಗಡಿಯ ಪೆರೇಡ್ಕದಲ್ಲಿರುವಂತಹ ಸರ್ವೋದಯ ಪ್ರೌಢಶಾಲೆ ಮುಂದಿನ ದಿನಗಳಲ್ಲಿ ಅದು ಕೂಡ ಒಂದು ಆಂಗ್ಲ ಮಾಧ್ಯಮ ಶಾಲೆಯಾಗಿ CBS ಸ್ಕೂಲ್ ಆಗಿ ಮುಂದಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ CBS ಸ್ಕೂಲ್ BGS ಹೇಗಿದೆಯೋ ಅದೇ ಉಪ್ಪಿನಂಗಡಿಯ BGS ಸ್ಕೂಲ್ ಕೂಡ ಇಲ್ಲಿರುವಂತ ಎಲ್ಲ ನಮ್ಮ ಹೆತ್ತವರ ಮಕ್ಕಳಿಗೆ ಆ ವಿದ್ಯಾದಾನವನ್ನು ನೀಡಲಿಕ್ಕೆ ಸಜ್ಜಾಗಲಿಕ್ಕಿದೆ. ಬಹುಶಃ ಅದಕ್ಕೆ ಸ್ವಾಮೀಜಿ ಅವರು ಖಂಡಿತ ಶಿಲಾನ್ಯಾಸ ಮಾಡಿ ಮುಂದಿನ ದಿನಗಳಲ್ಲಿ ಉದ್ಘಾಟನೆಗೂ ಬರುವಂತ ಕಾಲವನ್ನು ನಾವು ಇವತ್ತು ನಿರೀಕ್ಷಿಸ್ತಾ ಇದ್ದೇವೆ ಬಂಧುಗಳೇ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯರು ಭಾಗವಹಿಸುವಂಥದ್ದು ನಮ್ಮೆಲ್ಲ ಸೌಭಾಗ್ಯ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಹೇಳಿದೆ. ಅವರು ಒತ್ತಡದಲ್ಲಿದ್ದಾರೆ, ಸಮಯದ ಪರಿಮಿತಿಯಲ್ಲಿ ನಾನು ನನ್ನ ಸ್ವಾಗತವನ್ನು ಮುಗಿಸಬೇಕಾಗಿದೆ. ಅಂತಹ ಒಂದು ನನ್ನ ಒತ್ತಡದಲ್ಲಿಯೂ ಸ್ವಾಮೀಜಿಯವರ ಬಗ್ಗೆ ಎರಡು ಮಾತಾಡದಿದ್ದರೆ ಅದು ಬಹುಶಃ ಅಪ್ರಸ್ತುತ ಆಗಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸ್ವಾಮೀಜಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕಿದ್ರೆ ಇಲ್ಲಿಯ ಜನರ ಆ ಮನಸ್ಸಿನ ಮಾನಸಿಕತೆ ಏನಿದೆ, ಗ್ರಾಮ ವಾಸ್ತವ್ಯದ ಮುಖಾಂತರ ಜನಜಾಗೃತಿ ಧರ್ಮ ಜಾಗೃತಿಯನ್ನು ಮಾಡಿ ಇವತ್ತು ನಮ್ಮ ಸ್ವಾಮೀಜಿಯವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಈ ಸಮುದಾಯದ ಎಲ್ಲ ಜನರ ಪ್ರೀತಿಯನ್ನು ಗಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. 1979ರಲ್ಲಿ ಪರಮ ಪೂಜ್ಯ ಭೈರವಿಕ್ಯ ಬಾಲಗಂಗಾಧರ ಸ್ವಾಮೀಜಿ ಅವರು ಇಲ್ಲಿಗೆ ಪಾದಾರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರು ಮತ್ತೆ ಇಲ್ಲಿ ಆ ಒಂದು ಶಾಖಾ ಮಠವನ್ನು ಆರಂಭ ಮಾಡಿದರೋ ಅದೇ ರೀತಿಯ ಅದೇ ಮಾದರಿಯಲ್ಲಿ ಜನ ಸೇರಿರುವಂತ ಎಲ್ಲ ಭಕ್ತ ಮಹಾಶಯರ ಪರವಾಗಿ, ನಮ್ಮ ಟ್ರಸ್ಟಿನ ಪರವಾಗಿ, ಪುತ್ತೂರು ಒಕ್ಕಲಿಗ ಸಮುದಾಯದ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಅವರ ಚರಣಗಳಿಗೆ ನನ್ನ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂತ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಬಹುಶಃ ಇದಕ್ಕೆಲ್ಲ ಇವತ್ತು ಪುತ್ತೂರಿನಲ್ಲಿ ಒಂದು ಗೌಡ ಸಮುದಾಯ ಇಷ್ಟು ಬಲಿಷ್ಠವಾಗಿದೆ,
ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಸಮುದಾಯ ಭವನ, ನಮ್ಮ ಸಮುದಾಯದ ಆ ಒಂದು ಸಹಕಾರಿ ಸಂಘ, ನಮ್ಮ ಸಮುದಾಯದ ಟ್ರಸ್ಟ್, ನಮ್ಮ ಸಮುದಾಯದ ವಿವಿಧ ಸಂಘಟನೆಗಳಿಗೆ ಪ್ರೇರಣೆದಾಯಿ. ಅದೇ ರೀತಿಯಲ್ಲಿ ಇವತ್ತಿಗೆ ನಮ್ಮ ಆ ಆದಿಚುಂಚನಗಿರಿಯಿಂದ ನಮ್ಮ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ಸ್ವಾಮೀಜಿ ಅವರು ಬರಲಿಕ್ಕೆ ಕಾರಣಕರ್ತರು ಮತ್ತು ಈ ಕಾರ್ಯಕ್ರಮದ ಆಯೋಜನೆಗೂ ಕಾರಣಕರ್ತರು ಪರಮ ಪೂಜ್ಯ ನಮ್ಮ ಧರ್ಮಪಾಲನಾಥ ಸ್ವಾಮೀಜಿ ಅವರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೊನ್ನೆ ಅವರು ಮಾಡಿದಂಥ ಮಂಗಳೂರಿನಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ ಒಕ್ಕಲಿಗರ ಕಾರ್ಯಕ್ರಮ ಅಲ್ಲ, ಇಡೀ ಧರ್ಮಾಧಾರಿತವಂತ ಬದುಕಿಗೆ ಪ್ರೇರಣೆ ಕೊಡುವಂತ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಲ್ಲಿ ನಡೆದಂತ ಒಂದು ಯಾಗ, ಆ ಯಾಗ ಕುಂಡಗಳು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ರೀತಿಯಾಗಿ ಇವತ್ತು ಒಂದು ಪೀಠ, ಒಬ್ಬರು ಸ್ವಾಮೀಜಿ ಆ ಒಂದು ಯಾಗದ ಮುಖಾಂತರ ಒಂದು ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬಹುದು ಅಂತ ಸಂದೇಶ ಕೊಟ್ಟಂತ ಪರಮ ಪೂಜ್ಯ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಅವರನ್ನು ತಾನು ನಮ್ಮ ಸಮುದಾಯದ ಪರವಾಗಿ, ಟ್ರಸ್ಟಿನ ಪರವಾಗಿ, ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ಬಂಧು ಡಾಕ್ಟರ್ ಶಾಂತ ಸುರೇಂದ್ರ ಗೌಡ, ಈಗಾಗಲೇ ಬಹುಶಃ ಅವರು ಮೊನ್ನೆಯಿಂದ ಇಲ್ಲಿಗೆ ಬರಬೇಕು ಅಂತೇಳಿ ನಮ್ಮ ಎ.ವಿ. ನಾರಾಯಣರಿಗೆ ಫೋನ್ನಲ್ಲಿ ಮಾತಾಡಿ ನಿನ್ನೆ ದಿವಸ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರು ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಹಿಳಾ ಒಕ್ಕೂಟ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ರವಿ ಮುಂಗ್ಲಿಮನೆಯವರು ಕಳೆದ 1 ವರ್ಷದಿಂದ ನಿರಂತರವಾಗಿ ಸಂಘಟನೆ ಮಾಡ್ತಾ ಈ ಸಂಘವನ್ನು, ಈ ಸಮುದಾಯವನ್ನು ನಡೆಸುತ್ತಿರುವಂಥ ನಮ್ಮ ಸಂಘದ ಅಧ್ಯಕ್ಷರಾದಂಥ ರವಿ ಮುಂಗ್ಲಿಮನೆಯವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ಭವನದ ನಿರ್ಮಾತೃ, ಈ ಸಂಘಟನೆಗೆ ಒಂದು ದಿಕ್ಕನ್ನು ಕೊಟ್ಟಂತ ನಮ್ಮ ಮೋಹನ್ ಗೌಡರು ಈ ಒಂದು ವೇದಿಕೆಯಲ್ಲಿದ್ದಾರೆ. ನ್ಯಾಯವಾದಿ ಮೋಹನ್ ಗೌಡರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಒಕ್ಕಲಿಗ ಸಹಕಾರಿ ಸಂಘದ ಅಧ್ಯಕ್ಷರು, ಈ ಸಮುದಾಯದ ಭವನದ ಒಂದು ಅಡಿಗಲ್ಲಿಗೆ ಪ್ರೇರಣೆ ಕೊಟ್ಟಂತ ನಮ್ಮ ನ್ಯಾಯವಾದಿ ಚಿದಾನಂದ ಬೈಲಾಡಿ ಅವರು ವೇದಿಕೆಯಲ್ಲಿದ್ದಾರೆ. ತಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮುಖ್ಯ ಅತಿಥಿ, ಅದೇ ರೀತಿಯಲ್ಲಿ ಈಗಾಗಲೇ ಕಡಬದಲ್ಲಿ ಸುಮಾರು 15 ಕೋಟಿಯ ಸಮುದಾಯ ಭವನದ ನಿರ್ಮಾಣವನ್ನು ಮಾಡುತ್ತಿರುವಂತ ಒಬ್ಬ ಉದ್ಯಮಿ, ಒಬ್ಬ ಯುವಕ ಸುರೇಶ್ ಬೈಲ್, ತಮ್ಮನ್ನು ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಟ್ರಸ್ಟಿನ ಅಧ್ಯಕ್ಷರು, ಒಬ್ಬ ಯುವಕ, AVG ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಮಾಜದಲ್ಲಿ ಒಂದಷ್ಟು ಯುವಕರಿಗೆ ಸಂದೇಶ ಕೊಡುವಂತ ನಮ್ಮ ಎ.ವಿ. ನಾರಾಯಣ್, ಈ ಕಾರ್ಯಕ್ರಮದ ರೂವಾರಿ ಕೂಡ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ಥಾಪಕ ಅಧ್ಯಕ್ಷರ ಅಂತ ಎ.ವಿ. ನಾರಾಯಣ್ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಡಿ.ವಿ. ಮನೋಹರನ್ನು ಸ್ವಾಗತಿಸ್ತಾ ಇದ್ದೇನೆ. ಟ್ರಸ್ಟಿನ ದಶಮಾನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಗೋಪಾಲಕೃಷ್ಣ ಪಟೇಲ್ರು ನಿರಂತರವಾಗಿ 68 ಗ್ರಾಮದಲ್ಲಿ ಸಂಚಾರ ಮಾಡಿ ಸಂಚಲನ ಮೂಡಿಸಿದಂಥ ಗೋಪಾಲಕೃಷ್ಣ ಪಟೇಲ್ರನ್ನು ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾದಂಥ ವಾರಿಜಕ್ಕ, ನಿಮಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯುವ ಸಂಘದ ಅಧ್ಯಕ್ಷರಾದಂಥ ನಮ್ಮ ಅಮರ್ನಾಥ್, ಇವರಿಗೂ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಕಾರ್ಯದರ್ಶಿ ಅಂತ ದಿವ್ಯ ಪ್ರಸಾದ್, ತಮಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ಉಪಸ್ಥಿತಿರುವಂತ ನಮ್ಮ ಮಂಗಳೂರಿಂದ ಬಂದಂತ ಕಿರಣ್ ಬುಡ್ಲೆಗುತ್ತು, ರಕ್ಷಿತ್ ಪುತ್ತಿಲ ಹಾಗೂ ನಮ್ಮ ನಿಕಟಪೂರ್ವ ಎಲ್ಲ ಸಂಘದ ಅಧ್ಯಕ್ಷರು, ಎಲ್ಲ ತಾಯಂದಿರು, ಎಲ್ಲ ಬಂಧುಗಳು, ಮಾಧ್ಯಮದ ಮಿತ್ರರಿಗೂ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸ್ತಾ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಕಡಬ ತಾಲೂಕು ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿದ್ದಾರೆ. ಪುತ್ತೂರು ತಾಲೂಕಿನ ಅಧ್ಯಕ್ಷರು ಶ್ರೀ ರವಿ ಮುಂಗ್ಲಿಮನೆ ಅವರು ಪೂಜ್ಯ ನಮ್ಮ ದೊಡ್ಡ ಗುರುಗಳಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರವಿ ಮುಂಗ್ಲಿಮನೆ ದಂಪತಿಗಳು ಪೂಜನೀಯ ಗುರುಗಳು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಉಪ್ಪಿನಂಗಡಿ ವಲಯ ಒಕ್ಕೂಟದ ಅಧ್ಯಕ್ಷರು ಬರಬೇಕು, ಗಂಗಯ್ಯಗೌಡರು. ತಾವು ನಮ್ಮ ಇವತ್ತಿನ ಕಾರ್ಯಕ್ರಮ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಉಪ್ಪಿನಂಗಡಿ ವಲಯ ಒಕ್ಕೂಟದ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬನ್ನಿ. ಅದರೊಂದಿಗೆ ಪುತ್ತೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳು ದಯಾನಂದ KS ತಾವು ವೇದಿಕೆಗೆ ಬರಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಿಕಟಪೂರ್ವ ಅಧ್ಯಕ್ಷರು ಶ್ರೀ ವಿಶ್ವನಾಥ ಗೌಡ ತೆಂಕಿಲ ತಾವು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ದಯಾನಂದ KS ಮತ್ತೆ ಶ್ರೀ ವಿಶ್ವನಾಥ ಗೌಡ ತೆಂಕಿಲ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗಂಗೇಗೌಡ ದಂಪತಿಗಳು ಪೂಜನೀಯ ಧರ್ಮನಾಥ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಅದರೊಂದಿಗೆ ನಮ್ಮ ಗಣ್ಯ ಅತಿಥಿಗಳು ಪೂಜ್ಯ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಡಾಕ್ಟರ್ ಶಾಂತ ಸುರೇಂದ್ರಗೌಡ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಘಟಕ, ರಿಜಿಸ್ಟರ್ಡ್ ಬೆಂಗಳೂರು. ಪೂಜ್ಯ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಕಡಬ ತಾಲೂಕು ಸಂಘದ ಅಧ್ಯಕ್ಷರಂತಹ ಸುರೇಶ್ ಬೈಲು ತಾವು ಪೂಜ್ಯ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಶ್ರೀ ಮೋಹನ್ ಗೌಡ ಯಡ್ಕ, ನ್ಯಾಯವಾದಿಗಳು, ಬೆಂಗಳೂರು. ತಾವು ಕೂಡ ಈ ಕಾರ್ಯಕ್ರಮದ ಸಲುವಾಗಿ ಪೂಜ್ಯನೀಯ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ ಸ್ವೀಕಾರ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರು ತುರ್ತು ಕಾರ್ಯಕ್ರಮಗಳಿರೋದರಿಂದ ಆಶೀರ್ವಚನಕ್ಕಾಗಿ ವೇದಿಕೆಯನ್ನು ಸಜ್ಜು ಮಾಡ್ತೇವೆ. ಅದಕ್ಕಿಂತ ಒಂದು ಸಣ್ಣ ಅವಕಾಶವನ್ನು ಸ್ವಾಮೀಜಿಯವರು ಕೇಳ್ತಿದ್ರು. ಇವತ್ತಿನ ಕಾರ್ಯಕ್ರಮದ ಸಲುವಾಗಿ ಸ್ಮರಣ ಸಂಚಿಕೆಯನ್ನು ನಾವು ತರಲಿಕ್ಕಿದ್ದೇವೆ. ಅದರ ಸಾಂಕೇತಿಕ ಬಿಡುಗಡೆಯನ್ನು ಪೂಜ್ಯ ಸ್ವಾಮೀಜಿಯವರು ರಿಮೋಟ್ ಒತ್ತುವ ಮೂಲಕ ಬಿಡುಗಡೆಯನ್ನು ಮಾಡಬೇಕು ಅನ್ನುವ ವಿನಮ್ರ ವಿನಂತಿಯನ್ನು ಪೂಜ್ಯ ಸ್ವಾಮೀಜಿಯವರ ಮೂಲಕ ಮಾಡ್ತಾ ಇದ್ದೇನೆ. ಅನಂತರ ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ ನಡೆಯಲಿಕ್ಕಿದೆ. ದಶ ಸಂಭ್ರಮದ ಈ ಸವಿ ನೆನಪುಗಳು ಶಾಶ್ವತವಾಗಿ ಅನುರಮಿಸಬೇಕು ಅನ್ನುವ ನಮ್ಮ ಟ್ರಸ್ಟಿನ ಒತ್ತಾಸೆಯೊಂದಿಗೆ ದಶಸ್ಮೃತಿ ಅನ್ನುವಂತಹ ಸ್ಮರಣ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದರ ಸಾಂಕೇತಿಕ ಉದ್ಘಾಟನೆಯನ್ನ ಪೂಜ್ಯ ಸ್ವಾಮೀಜಿಯವರು ರಿಮೋಟ್ ಒತ್ತುವ ಮೂಲಕ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ದಶಸ್ಮೃತಿ, ದಶ ಸಂಭ್ರಮದ ಸಲುವಾಗಿನ ದಶಸ್ಮೃತಿ ಸ್ಮರಣ ಸಂಚಿಕೆ ಸಾಂಕೇತಿಕ ಬಿಡುಗಡೆಯನ್ನ ಹೊಂದ್ತಾ ಇದೆ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನು ಕೇವಲ ಒಂದು ತಿಂಗಳಲ್ಲಿ ಇದು ಎಲ್ಲ ಸ್ವಸಹಾಯ ಸಂಘದ ಸದಸ್ಯರಿಗೆ ಮತ್ತು ಎಲ್ಲರಿಗೆ ನಮ್ಮ ಟ್ರಸ್ಟಿನ ಸಾಧನೆಗಳನ್ನ ಇದರಲ್ಲಿ ಅಡಕಗೊಳಿಸಿ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಇದೀಗ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನಕ್ಕಾಗಿ ವೇದಿಕೆ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾ ಮಹಾತ್ರಿಪುರ ಸುಂದರೀಂ.
ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ದಶಮಾನೋತ್ಸವದ ಪವಿತ್ರ ಸಂಭ್ರಮದ ಕಾರ್ಯಕ್ರಮ, ತತ್ಸಂಬಂಧವಾಗಿರ್ತಕ್ಕಂಥ ವಾರ್ಷಿಕ ಸಮಾವೇಶ ಮತ್ತು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಸಾನ್ನಿಧ್ಯವನ್ನು ವಹಿಸಿರುವ ನಿಮ್ಮೆಲ್ಲರ ಸ್ಫೂರ್ತಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಂಗಳೂರು ಶಾಖೆಯ ಕಾರ್ಯದರ್ಶಿಗಳಾಗಿ ಸದಾ ನಿಮ್ಮೆಲ್ಲರ ಮಧ್ಯದಲ್ಲಿದ್ದುಕೊಂಡು ಸಮುದಾಯ ಸಂಘಟನೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂಸರ್ಗವನ್ನು ಸದಾ ಕಾಲದಲ್ಲಿ ಕೂಡ ಉಂಟು ಮಾಡ್ತಾ ಬಂದಿರತಕ್ಕಂಥ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಉಪಸ್ಥಿತಿ ಇದೆ. ಸಮುದಾಯದ ಹೆಮ್ಮೆಯ ಮಗನಾಗಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿ ಸದಾ ಕಾಲದಲ್ಲಿ ಕೂಡ ಸಮುದಾಯದ ಏಳಿಗೆಗೆ ಘನ ದೃಷ್ಟಿಯನ್ನು ಹೊಂದಿ ಈಗಲೂ ಕೂಡ ಸಮುದಾಯ ಮತ್ತು ಶ್ರೀಮಠದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರೀತಿಯ ಸಂಜೀವ್ ಮಠಂದೂರವರೇ, ಚಿದಾನಂದ ಬಯಲಾಡಿಯವರು ಶ್ರೀಮಠದ ಸದ್ಭಕ್ತರಾಗಿ ಬಹಳ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರು, ರವಿ ಅವರಿದ್ದಾರೆ, ಅತಿಥಿಗಳಾಗಿ ಬಂದಂಥ ಡಾಕ್ಟರ್ ಶಾಂತಾ ಸುರೇಂದ್ರ ಗೌಡ್ರವರೇ, ಮೋಹನ್ ಗೌಡ್ರ ಉಪಸ್ಥಿತಿ ಇದೆ, ಸುರೇಶ್ ಎ ವಿ ನಾರಾಯಣರಿದ್ದಾರೆ ವೇದಿಕೆ ಮೇಲೆ, ಮನೋಹರ್ ಡಿ ವಿ ಅವರಿದ್ದಾರೆ, ವಾರಿಜಾ ಮೇಡಮ್, ಗೋಪಾಲ್ ಕೃಷ್ಣ ಪಟೇಲ್, ಅಮರ್ನಾಥ್, ಹೇಳ್ತಾ ಹೋದರೆ ಸಾಕಷ್ಟು ಜನ ವೇದಿಕೆ ಮೇಲೆ, ಅಷ್ಟೇ ಬಹುಮುಖ್ಯವಾಗಿ ಕೆಳಗಡೆ ಕೂಡ ತಾವೆಲ್ಲರೂ ಕೂಡ ಕೊಡ್ತಿದ್ರಿ. ದಕ್ಷಿಣ ಕನ್ನಡದ ನಮ್ಮ ಮಂಗಳೂರು ಶಾಖೆ ಅಡಿಯಲ್ಲಿ ಬರ್ತಕ್ಕಂಥ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮಗಳಾಗಿದ್ದಾವೆ. ಬಹು ಹೆಚ್ಚು ಕಾರ್ಯಕ್ರಮಗಳು ಮತ್ತು ತುಂಬ ಇಷ್ಟಪಟ್ಟು ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಅಂದರೆ ನಮ್ಮ ಪುತ್ತೂರಿನ ನಮ್ಮ ಈ ಸಮುದಾಯ ಭವನದಲ್ಲಿ ಅಂತಕ್ಕಂಥದ್ದು ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಸದಾ ಕಾಲದಲ್ಲಿ ಕೂಡ ಕಿಕ್ಕಿರಿದು ತುಂಬಿ ತುಳುಕತಕ್ಕಂಥ ಜನಸ್ತೋಮ, ಭಕ್ತಸ್ತೋಮ. ಆದರೆ ಇವತ್ತು ಸ್ವಲ್ಪ ಚೇರುಗಳು ಖಾಲಿ ಇದ್ದಾವೆ ಅಂತ ಯಾರಿಗಾದರೂ ಅನಿಸಿದರೆ ಏನು ಬೇಸರ ಮಾಡ್ಕೊಳ್ಬೇಡಿ. ಚೇರು ಖಾಲಿ ಆಗಿರೋದಲ್ಲ, ನಾವು ಬಂದಿರೋದು ಬೇಗ ಆಗಿದೆ ಅಷ್ಟೇನೆ. ಇನ್ನು 1 ಗಂಟೆಯ ಒಳಗಡೆ ಬಹುಶಃ ಒಳಗಡೆ ಹೊರಗಡೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಸಂಜೀವ್ ಮಠಂದೂರವರು ಹೇಳಿದಾಗೆ ನಿನ್ನೆವರೆಗೂ ಕೂಡ ಇಲ್ಲಿಯೇ ಇದ್ವಿ, ಮತ್ತಿದೇ ಕಾರ್ಯಕ್ಕೋಸ್ಕರ ಮತ್ತೆ ವಾಪಸ್ ಬಂದು ಬೆಂಗಳೂರಿನವ್ರು ಕೇಳ್ತಿದ್ರು 3 ದಿನ ಅಲ್ಲಿದ್ರಿ ಮತ್ತೆ ಹೋಗ್ಬೇಕಾ ಅಲ್ಲಿಗೆ ಅಂತ. ಅದಕ್ಕೆ ಬೆಂಗಳೂರಿನವ್ರಿಗೆ ನಿನ್ನೆ ಇಷ್ಟೊತ್ತಿನಾಗ ಅಲ್ಲಿ ಹೇಳ್ತಿದ್ದೆ, 100 ದಿನ ಅಲ್ಲಿದ್ದರೂ ಕೂಡ ಕೇಳೋದಿಲ್ಲ, 3 ದಿನ ಮಂಗಳೂರಿಗೆ ಹೋದ್ರೆ ಕೇಳ್ತೀರಾ ನೀವು ಅಂತ ಹೇಳಿದೆ. ಇವತ್ತು ಬಹು ವಿಶೇಷವಾದ ಒಂದು ಕಾರ್ಯಕ್ರಮ. ಮಠಂದೂರವರು ಹೇಳಿದಾಗೆ ನಿಜವಾಗಿ ಕೂಡ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಿಂತ ನಿಮ್ಮಗಳ ಪ್ರೀತಿಗೋಸ್ಕರ ನಾನು ಇಲ್ಲಿ ಬಂದದ್ದನ್ನೇ ಖುಷಿ ಅಂತ ಅನಿಸುತ್ತದು. ಅಷ್ಟೊಂದು ಅಭಿಮಾನ. ಪುತ್ತೂರು ತಾಲೂಕಿನ ಪ್ರವಾಸವನ್ನು ಮಾಡಿದ ಗಳಿಗೆಯಲ್ಲಿ ಪ್ರಾರಂಭದ ದಿನಗಳಲ್ಲಿ ಅದೆಷ್ಟು ಸಂತೋಷ ಆಗಿತ್ತು ಅಂತಂದರೆ, ಪುತ್ತೂರು ಗ್ರಾಮ ವಾಸ್ತವ್ಯದ ಗ್ರಾಮ ಭೇಟಿಯ ಕಾರ್ಯಕ್ರಮ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ನಮ್ಮ ಶಾಖೆಗಳ ಹಲವಾರು ಮಠಗಳಿಗೆ ಒಂದು ಆದರ್ಶಪ್ರಾಯವಾದದ್ದು. ನಮ್ಮವರು ಇರುವ ಜಾಗಕ್ಕೆ ನಾವೇ ಸ್ವತಃ ಹೋಗಿ
ಅವರಿರುವ ಪರಿಸ್ಥಿತಿಯನ್ನು ನೋಡಿ ನಮ್ಮವರ ಎಲ್ಲ ತೆರನಾಗಿರ್ತಕ್ಕಂಥ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಭಾವನೆಯನ್ನು ಕೂಡ ಮನಸ್ಸಿನಲ್ಲಿ ಧರಿಸಿ ಓಡಾಡಿದ ದಿನಗಳವು. ನಂತರದಲ್ಲಿ ಸುಳ್ಯ ಪ್ರವಾಸವೂ ಕೂಡ ಆಯಿತು. ಈಗ ತಾನೇ ಸ್ವಾಮಿಗಳಿಗೆ ಹೇಳ್ತಾ ಇದ್ದೆ, ಇಲ್ಲಿ ಸ್ವಲ್ಪ ಹ್ಯುಮಿಡಿಟಿ ಇದ್ದಾಗೆ ಅನಿಸಿದ್ರೂ ಕೂಡ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ವಾತಾವರಣ. ಅದಕ್ಕೆ ಇನ್ನೊಂದು ಬಾರಿ ಬೇರೆ ತಾಲೂಕಿನ ಪ್ರವಾಸವನ್ನು, ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನು ಮಾಡೋಣ ಅಂತ ಅವರಿಗೆ ಹೇಳ್ತಾ ಇದ್ವಿ. ಈ ದಿನ ನಾವು ದಶಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಸ್ವಸಹಾಯ ಸಂಘ ಅಸ್ತಿತ್ವಕ್ಕೆ ಬಂದ ಗಳಿಗೆಯಲ್ಲಿ ಕವಿ ಕುವೆಂಪು ಅವರು ಹೇಳ್ತಿದ್ರು ತಮ್ಮ ಸಾಹಿತ್ಯದ ಮುಖಾಂತರ, ಈ ಶೂದ್ರರುಳು ಕವಿಗಳು ಉದಿಸುವರೇ, ಜ್ಞಾನಿಗಳು ಉದಿಸುವರೇ, ಆಡಳಿತಗಾರರು ಉದಿಸುವರೇ ಅಂತ. ಅರ್ಥ ಏನು ಅಂತಂದರೆ, ಕುವೆಂಪು ಅವರಿಗೆ ಡೌಟ್ ಇತ್ತು ಅಂತಲ್ಲ, ಅದು ಸಮುದಾಯವನ್ನು ನೋಡ್ತಾ ಇದ್ದ ಬೇರೆ ಮನಸ್ಸುಗಳಿಗೆ ಈ ಸಮುದಾಯದಲ್ಲಿ ಜ್ಞಾನಿಗಳಿರೋದಿಲ್ಲ, ಕವಿಗಳಿರೋದಿಲ್ಲ, ಸಾಹಿತಿಗಳಿರೋದಿಲ್ಲ, ಆಡಳಿತಗಾರರು ಇರೋದಿಲ್ಲ ಎಂಬ ಬೇರೆಯವರ ಭಾವನೆಗೆ ಕವಿ ಹೃದಯ ತಮ್ಮ ಸಾಹಿತ್ಯದ ಮುಖಾಂತರ ಕೊಟ್ಟಂಥ ಉತ್ತರ ಅದು. ಯಾವ ಸಮುದಾಯವು ಯಾವ ಕಾಲದಲ್ಲಿ ಕೂಡ ಒಂದೇ ಪರಂಪರೆಗೆ, ಒಂದೇ ವಿಚಾರಕ್ಕೆ ಅಂಟಿಕೊಂಡು ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಗತ್ತು ಸದಾ ಪರಿವರ್ತನಶೀಲವಾಗಿರ್ತಕ್ಕಂಥದ್ದು. ಯಾವುದು ಸ್ಥಿರ ಜಗತ್ತಿನಲ್ಲಿ ಅಂತಂದರೆ ಬದಲಾವಣೆಯೇ ಸ್ಥಿರ. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಇನ್ ದ ಯೂನಿವರ್ಸ್. ಯಾಕೆ ಅಂತಂದರೆ, ನೀವು ಸೂಕ್ಷ್ಮವಾಗಿ ನೋಡಿದ್ದೆ ಆದರೆ ವಿಜ್ಞಾನವು ಕೂಡ ಹೇಳುತ್ತೆ, ನಾಟ್ ಇವನ್ ಎ ಸಿಂಗಲ್ ಪಾರ್ಟಿಕಲ್ ಈಸ್ ಕಾನ್ಸ್ಟೆಂಟ್ ಅಟ್ ಎನಿ ಒನ್ ಗಿವನ್ ಪಾಯಿಂಟ್ ಆಫ್ ಟೈಮ್. ಯಾವುದೇ ಒಂದು ಕಾಲದಲ್ಲಿ ಒಂದು ಸಣ್ಣ ಅಣುವು ಕೂಡ ಸ್ಥಿರವಾಗಿ ಒಂದೇ ಕಡೆ ನಿಲ್ಲೋದಿಲ್ಲ. ಅದೇ ರೀತಿಯಲ್ಲಿ ಮನುಷ್ಯ ಜೀವನ, ನಾಗರಿಕ ಸಮಾಜವೂ ಕೂಡ. ಒಂದು ಕಾಲದಲ್ಲಿ ಒಕ್ಕಲಿಗ ಸಮುದಾಯ, ಕೇಳಿಸ್ಕೊತಾ ಇದ್ದೀರಾ? ಕೇಳುತ್ತಾ? ಒಂದು ಕಾಲದಲ್ಲಿ ಒಕ್ಕಲಿಗ ಸಮುದಾಯ, ಗೌಡ ಸಮುದಾಯ ಸತತವಾಗಿ 700-800 ವರ್ಷಗಳಷ್ಟು ಕಾಲ ರಾಜ್ಯವನ್ನು ಆಳಿದ ಗಂಗಾ ಸಾಮ್ರಾಜ್ಯವಾಗಿತ್ತು. ನಂತರದಲ್ಲಿ ನಾಡಪ್ರಭು ಕೆಂಪೇಗೌಡರು ಬಂದು ನಾಡನ್ನು ಆಳಿದರು. ಬದಲಾದ ಕಾಲಘಟ್ಟದಲ್ಲಿ ಅವೆಲ್ಲವೂ ಕೂಡ ಮರೆಯಾದ ಮೇಲೆ ಪ್ರಸ್ತುತ 20-21ನೇ ಶತಮಾನದಲ್ಲಿ ಮತ್ತೆ ಆಡಳಿತಗಾರರಾಗಿ ದೇಶವನ್ನು ಆಳ್ತಕ್ಕಂಥ, ನಾಡನ್ನು ಆಳ್ತಕ್ಕಂಥ ಶಕ್ತಿನ ಪಡ್ಕೊಂಡಂತಹದ್ದು. ಇಂತಹದೊಂದು ದೇಶ ಸೇವೆಗೆ, ನಾಡನ್ನು ಕಟ್ಟುವ ಸೇವೆಗೆ ಒಕ್ಕಲಿಗ ಸಮುದಾಯದ ಪಾತ್ರ ಅಪಾರವಾಗಿರ್ತಕ್ಕಂಥದ್ದು. ಇಂತಹ ಒಂದು ಸಮುದಾಯ ಹೆಚ್ಚು ಬೆಳಿಬೇಕು, ಶಕ್ತಿಯುತರಾಗಬೇಕು. ಕಾರಣ ಜಾತಿಯ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ಯಾವುದೇ ಉದ್ದೇಶಗಳು, ಯಾವುದೇ ಯೋಜನೆಗಳು ಎಲ್ಲವೂ ಕೂಡ ದೇಶಕ್ಕೆ, ದೇಶದ ಪ್ರಗತಿಗೆ ಶಕ್ತಿ ತುಂಬುವ ಕಾರ್ಯಗಳೇ ಹೊರತು ಕೇವಲ ಜಾತೀಯತೆಯನ್ನು ಬಿಂಬಿಸ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಎಲ್ಲರನ್ನೂ ಉದ್ಧಾರ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಬೆಟ್ಟಕ್ಕೆಲ್ಲ ಬಟ್ಟೆ ಹೊಚ್ಚಲಿಕ್ಕೆ ಆಗೋದಿಲ್ಲ. ನಾವುಗಳು ಕೂಡ ನಾವು ಹುಟ್ಟಿರ್ತಕ್ಕಂಥ, ನಮ್ಮನ್ನು ನಂಬಿರ್ತಕ್ಕಂಥ ನಮ್ಮ ಸಮುದಾಯಗಳು ತಮ್ಮೆಲ್ಲ ದೋಷಗಳನ್ನು ಕಳೆದುಕೊಂಡು, ಕ್ಲೇಶಗಳನ್ನು ಕಳಕೊಂಡು ಶಕ್ತಿಯುತರಾಗಿ, ಮಾನಸಿಕವಾಗಿ ಬಲಾಢ್ಯರಾಗಿ ಆಧುನಿಕ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ಪ್ರಗತಿಯನ್ನು ಸಾಧಿಸಿದ್ದೇ ಆದರೆ, ಅದೇ ರೀತಿಯಲ್ಲಿ ಆಯಾ ಜನಾಂಗಗಳು, ಆಯಾ ಸಮುದಾಯಗಳು ಒಂದಾಗಿ ಶಕ್ತಿಯುತರಾದದ್ದೇ ಆದರೆ ತಾಯಿ ಭಾರತಿಗೆ ಶಕ್ತಿ ಬರುತ್ತೆ. ಯಾವ ರೀತಿಯಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ತಾಯಿಗೆ 4-6 ಮಕ್ಕಳಿರ್ತಾರೋ, ಅದೇ ರೀತಿಯಲ್ಲಿ ತಾಯಿ ಭಾರತಿಗೆ ಹಲವಾರು ಜಾತಿಗಳು, ಹಲವಾರು ಧರ್ಮಗಳು, ಮಕ್ಕಳ ರೂಪದಲ್ಲಿರ್ತಕ್ಕಂಥ ಜನಾಂಗಗಳು ಉದ್ಧಾರ ಆದದ್ದೇ ಆದರೆ ಕೊನೆಗೆ ತಾಯಿ ಉದ್ಧಾರ ಆಗ್ತಾಳೆ, ದೇಶ ಉದ್ಧಾರ ಆಗ್ತಾಳೆ. ಈ ಒಂದು ಕಲ್ಪನೆಯಿಂದ, ಈ ಒಂದು ಸಿದ್ಧಾಂತದ ಅಡಿಯಲ್ಲಿ ನಮ್ಮ ಜನಾಂಗದ ಸಂಘಟನೆಯ ಕಾರ್ಯಗಳು ನಡೀತಾ ಇರ್ತಕ್ಕಂಥದ್ದು. ಹೌದು, ಒಂದು ಸಮುದಾಯ ಉದ್ಧಾರ ಆಗಬೇಕು ಅಂದರೆ, ಒಂದು ಬದುಕು ಮಂಗಳ ಆಗಬೇಕು ಅಂದರೆ, ಕವಿ ಹೇಳ್ತಾನೆ ನೋಡಿ, ನಮ್ಮ ಬದುಕು ಮಂಗಳ ಆಗಬೇಕು ಅಂದರೆ ಏನೆಲ್ಲ ಇರಬೇಕು ಅನ್ನೋದಕ್ಕೆ ಡಿ.ವಿ. ಗುಂಡಪ್ಪ ಹೇಳ್ತಾರೆ. ಸಂಗೀತ ಒಂದು ಕಲೆ, ಸಾಹಿತ್ಯ ಒಂದು ಕಲೆ, ಅಂಗಾಂಗ ಭಾವರೂಪಣದ ಕಲೆಯೊಂದು ಸಂಗೊಳಿಸಲಿ ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ. ಒಬ್ಬ ವ್ಯಕ್ತಿ ಉದ್ಧಾರ ಆಗಬೇಕು ಅಂತಂದರೆ ಅವನಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ ಎಲ್ಲವೂ ಕೂಡ ಮೇಳೈಸಿರಬೇಕು. ಅದೇ ರೀತಿಯಲ್ಲಿ ಒಂದು ಸಮುದಾಯ ಉದ್ಧಾರ ಆಗಬೇಕು ಅಂತಂದರೆ ಆ ಸಮುದಾಯದಲ್ಲಿ ಕಲೆ ಇರಬೇಕು,
ಸಾಹಿತಿಗಳಿರಬೇಕು, ವಿಜ್ಞಾನಿಗಳಿರಬೇಕು, ಡಾಕ್ಟರ್ಸ್ ಇರಬೇಕು, ಎಂಜಿನಿಯರ್ಸ್ ಇರಬೇಕು, ಲಾಯರ್ಸ್ ಇರಬೇಕು, ಎಕನಾಮಿಸ್ಟ್ಗಳಿರಬೇಕು, ವಾಟ್ ನಾಟ್, ಉತ್ತಮವಾಗಿರ್ತಕ್ಕಂಥ ರೈತರುಗಳಿರಬೇಕು. ಎಲ್ಲ ತೆರನಾಗಿರ್ತಕ್ಕಂಥ ಈ ಡಿಫರೆಂಟ್ ವರ್ಟಿಕಲ್ಸ್ ಇದ್ದದ್ದೇ ಆದರೆ ಆಗ ಸಮುದಾಯ ಪೂರ್ಣ ಪ್ರಮಾಣದಲ್ಲಿ ಹರಡಿರ್ತಕ್ಕಂಥ ಸಮುದಾಯ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ಕಾಲದಲ್ಲಿ ಕೇವಲ ವ್ಯವಸಾಯವನ್ನು ಅಷ್ಟೇ ಮಾಡ್ತಾ ಇದ್ದಂಥ ಒಂದು ಸಮುದಾಯ ನಮ್ಮದಾಗಿತ್ತು. ರಾಷ್ಟ್ರವನ್ನು ಆಳುವ ಕಾಯಕವನ್ನು ನಿಲ್ಲಿಸಿದ ಮೇಲೆ 10ನೇ ಶತಮಾನದಲ್ಲಿ ಆನಂತರ ಬಂದ ಕೆಂಪೇಗೌಡರು ಒಂದು 200 ವರ್ಷ ಆಳಿದ್ದನ್ನು ಬಿಟ್ಟರೆ ನಂತರದಲ್ಲಿ ಪೂರ್ಣ ವಿ ಆರ್ ಇಂಡಲ್ಜ್ ಓನ್ಲಿ ಇನ್ ದ ಫಾರ್ಮಿಂಗ್. ಸೊ ಇಟ್ ಯೂಸ್ ಟು ಬಿ ಕಾಲ್ಡ್ ಎಸ್ ಎ ಫಾರ್ಮಿಂಗ್ ಕಮ್ಯುನಿಟಿ. ಕಾಲ ಬದಲಾಗಿದೆ. ಯಾವ ಮಟ್ಟಕ್ಕೆ ಬದಲಾಗಿದೆ ಅಂತಂದರೆ ಎಲ್ಲ ಸಮುದಾಯಗಳಲ್ಲಿ ಕೂಡ ಎಲ್ಲರೂ ಕೂಡ ಬದುಕ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಮುದಾಯದ ವತಿಯಿಂದ ಶ್ರೇಷ್ಠ ಜ್ಞಾನಿಗಳು ಬರುವಂತೆ ನೋಡ್ಕೊಳ್ಬೇಕು, ಶ್ರೇಷ್ಠ ವಿಜ್ಞಾನಿಗಳು ಬರುವ ಹಾಗೆ ನೋಡ್ಕೊಳ್ಬೇಕು, ಶ್ರೇಷ್ಠ ವೈದ್ಯರುಗಳು, ಶ್ರೇಷ್ಠ ಸಾಹಿತಿಗಳು, ಶ್ರೇಷ್ಠ ಕವಿಗಳು, ಶ್ರೇಷ್ಠ ಆರ್ಥಿಕ ತಜ್ಞರು, ಈ ರೀತಿ ಎಲ್ಲ ವಲಯಗಳಲ್ಲಿ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬಂದದ್ದೇ ಆದರೆ ನಮ್ಮ ರಾಷ್ಟ್ರದ ಶ್ರೇಷ್ಠತೆ ಕೂಡ ಬೆಳೆಯುತ್ತೆ. ಟು ದಟ್ ಎಕ್ಸ್ಟೆಂಟ್ ಅವರ್ ಕಾಂಟ್ರಿಬ್ಯೂಷನ್ ವಿಲ್ ಬಿ ದೇರ್. ಇವತ್ತು ನೋಡಿ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ದೇಶಗಳನ್ನು ಅಳೆಯುವ ರೀತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ, ಯಾವುದು ದೊಡ್ಡ ದೇಶ ಅಂತ ಕೇಳಿದರೆ ಇವತ್ತಿನ ಸಂದರ್ಭದಲ್ಲಿ ಯಾವ ದೇಶದಲ್ಲಿ ಆರ್ಥಿಕತೆ ಹೆಚ್ಚು ಆಗಿದೆಯೋ ಆ ದೇಶವನ್ನು ದೊಡ್ಡಣ್ಣ ಅಂತ ಕರೀತಾರೆ. ಇವತ್ತು ಜಗತ್ತಿನ ದೊಡ್ಡ ದೇಶ ಅಮೆರಿಕ ಅಂತ ಕರಿತೇವೆ. ಕಾರಣ ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಎಲ್ಲವೂ ಕೂಡ ಇರ್ಬೋದು. ಅಷ್ಟೇ ಜಪಾನ್ನಲ್ಲಿ ಕೂಡ ಇದೆ. ಆದರೆ ಬಹುಮುಖ್ಯವಾಗಿ ಅಮೆರಿಕವನ್ನು ದೊಡ್ಡಣ್ಣ ಅಂತ ಕರೀಲಿಕ್ಕೆ ಕಾರಣ ಏನು ಅಂತಂದರೆ ಆ ದೇಶದಲ್ಲಿರ್ತಕ್ಕಂಥ ಎಕಾನಮಿ, ಆರ್ಥಿಕತೆ. ಕೇವಲ 34 ಕೋಟಿ ಜನಸಂಖ್ಯೆ ಉಳ್ಳಂಥ ಅಮೆರಿಕ ದೇಶ ನಮ್ಮ ದೇಶಕ್ಕಿಂತ ಎಷ್ಟು ಪಟ್ಟು, ನಮ್ಮದು 148 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ, ಅವರ ದೇಶದಲ್ಲಿ 34 ಕೋಟಿ. 34 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಆ ದೇಶದ ಎಕಾನಮಿ, ಸೈಜ್ ಆಫ್ ದ ಎಕಾನಮಿ ಬಂದ್ಬಿಟ್ಟು $28 ಟ್ರಿಲಿಯನ್. ಬಹುಶಃ ಟ್ರಿಲಿಯನ್ ಅಂದರೆ ಎಷ್ಟು ಅಂತ ಅರ್ಥ ಆಗುತ್ತೆ ನಿಮಗೆ ಗೊತ್ತಿಲ್ಲ. 1,000 ಬಿಲಿಯನ್ $ನ ಹಾಕಿದರೆ $1 ಟ್ರಿಲಿಯನ್ ಅಂತ ಕರಿತೇವೆ. ಎಷ್ಟು ಗೊತ್ತಾಗುತ್ತಲ್ಲ. ನಮ್ಮ ದೇಶದ ಬಹಳ ಕಷ್ಟ ಬಿದ್ದು ನಮ್ಮವರ ಹಿರಿಯರ ರಾಜಕಾರಣದ ಎಲ್ಲ ವ್ಯವಸ್ಥೆಗಳ ಫಲವಾಗಿ ಹಲವಾರು ದಶಕಗಳ ನಂತರದಲ್ಲಿ ನಾವು 5ನೇ ಪ್ಲೇಸ್ಗೆ ಬಂದು ನಿಂತಿದ್ದೇವೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ 148 ಕೋಟಿಗೆ ಎಷ್ಟು ಗೊತ್ತಾ, $4 ಟ್ರಿಲಿಯನ್. ಕೇವಲ 34 ಕೋಟಿ ಜನಸಂಖ್ಯೆ ಉಳ್ಳಂಥ ಅಮೆರಿಕ ದೇಶದ ಆರ್ಥಿಕತೆ, ಸೈಜ್ ಆಫ್ ದ ಎಕಾನಮಿ, ಹಣಕಾಸಿನ ವಹಿವಾಟು ಅಥವಾ ಹಣಕಾಸಿನ ಉತ್ಪನ್ನ ಬಂದು $28 ಟ್ರಿಲಿಯನ್. ಯೋಚನೆ ಮಾಡಿ. ಇವತ್ತು ಅಮೆರಿಕ ದೇಶವನ್ನು ದೊಡ್ಡಣ್ಣ ಅಂತ ಕರೀಲಿಕ್ಕೆ ಆರ್ಥಿಕ ಸ್ಥಿತಿ ಅವರು ಬಲವಾಗಿರೋದ್ರಿಂದ ಈ ಕಾರಣದಿಂದ ಅವರನ್ನು ದೊಡ್ಡವರು ಅಂತ ಕರೀತಿದ್ದಾರೆ. ಇನ್ನೊಂದು ಯೋಚನೆ ಮಾಡಿ, 85-90ರ ದಶಕದಲ್ಲಿ ನಾವು ಮತ್ತು ಚೈನಾದವರು ಒಂದೇ ಪಕ್ಕ ಇದ್ದಂಥವ್ರು ಆರ್ಥಿಕ ದೃಷ್ಟಿಯಿಂದ. ಭಾರತ ದೇಶಕ್ಕೂ ಚೈನಾ ದೇಶಕ್ಕೂ ಯಾವ ವ್ಯತ್ಯಾಸವೂ ಕೂಡ ಹೇಳಿಕೊಳ್ಳುವಷ್ಟು ಇರಲಿಲ್ಲ. ಇಫ್ ಯು ಗೋ ಟು ಹಿಸ್ಟ್ರಿ ಬ್ಯಾಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್. 85-90ರ ದಶಕದಲ್ಲಿ ಒಂದೇ ಸಮಸಮವಾಗಿದ್ದಂಥ ನಾವು ಮತ್ತು ಅಮೆರಿಕ ದೇಶದವರು ಇವತ್ತು ಚೈನಾ ದೇಶದ, ಅಮೆರಿಕ ದೇಶ ಅಲ್ಲ, ಚೈನಾ ದೇಶದವರು ನಾವು ಒಟ್ಟಿಗೆ ಇದ್ದವರು. ಚೈನಾ ದೇಶದ ಆರ್ಥಿಕ ಸ್ಥಿತಿ ಇವತ್ತು ಸುಮಾರು $20 ಟ್ರಿಲಿಯನ್, ನಾವು $4 ಟ್ರಿಲಿಯನ್ ಇದ್ದೇವೆ. ಯಾಕೆ ಮಾತುಗಳನ್ನ ಹೇಳ್ತಾ ಇದ್ದೇವೆ ಅಂತಂದರೆ, ನಮ್ಮ ದೇಶದ ಪ್ರಗತಿ ಇಲ್ವಾ ಅಂತಂದರೆ ಅದೆಷ್ಟೋ ಇರುವ 190 ದೇಶಗಳಿಗೆ ಹೋಲಿಕೆ ಮಾಡಿಕೊಂಡಾದರೆ ನಾವು 5ನೇ ಪ್ಲೇಸಲ್ಲಿದ್ದೇವೆ. ವಿ ಶುಡ್ ಫೀಲ್ ಪ್ರೌಡ್ ಆಫ್ ಇಟ್. ಆದರೆ ಇನ್ನೂ ಬೆಳೀಲಿಕ್ಕೆ ಅವಕಾಶ ಇದೆ. ದೇಶಗಳ ಮಧ್ಯದಲ್ಲಿರ್ತಕ್ಕಂಥ ಗೌರವವನ್ನು ಆ ದೇಶದಲ್ಲಿರ್ತಕ್ಕಂಥ ಆರ್ಥಿಕತೆಯ ಮೇಲೆ ಗೌರವಿಸ್ತಾರೆ ಅಂತಂದರೆ ಅದನ್ನ ದೊಡ್ಡ ವಿಚಾರ ಅಲ್ಲ. ಇವತ್ತು ಹಳ್ಳಿಗಳಲ್ಲಿ ಕೂಡ ನಮ್ಮ ಊರಿನಲ್ಲಿ ಕೂಡ ವ್ಯಕ್ತಿಯನ್ನು ಯಾವುದರ ಮುಖಾಂತರ ಜಾಸ್ತಿ ಗೌರವಿಸ್ತಾರೆ? ಇವನೆಷ್ಟು ಶ್ರೀಮಂತ, ಇವನ ಹತ್ರ ಹಣ ಎಷ್ಟಿದೆ, ಆರ್ಥಿಕವಾಗಿ ಇವನೆಷ್ಟು ಸಬಲನಾಗಿದ್ದಾನೆ. ಎಲ್ಲಿ ಆರ್ಥಿಕ ಸಬಲತೆ ಇದೆಯೋ, ಸ್ವಾವಲಂಬನೆ ಇದೆಯೋ ಅಂತಹ ವ್ಯಕ್ತಿಯ ಐಡಿಯಾಗಳಿಗೂ ಕೂಡ ಒಂದಿಷ್ಟು ಮರ್ಯಾದೆ ಬರ್ತದೆ, ಗೌರವ ಬರ್ತದೆ. ಇದು ಇರ್ತಕ್ಕಂಥ ಒಂದು ಸ್ಥಿತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸಮಕಾಲೀನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ದಾಸ್ಯದಲ್ಲಿದ್ದದ್ದೇ ಆದರೆ ಅವನಲ್ಲಿ ಅದೆಷ್ಟೇ ಉದಾತ್ತವಾಗಿರ್ತಕ್ಕಂಥ ಚಿಂತನೆಗಳು, ಯೋಚನೆಗಳಿದ್ರೂ ಕೂಡ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ವ್ಯಾಲ್ಯೂ ಟು ದಟ್ ಎಕ್ಸ್ಟೆಂಟ್. ಅದಕ್ಕಾಗಿ ಒಂದು ಸಮುದಾಯ ಎಲ್ಲ ವರ್ಟಿಕಲ್ಸು ಕೂಡ ಡೆವಲಪ್ ಆದ ಹಾಗೆ ಆರ್ಥಿಕವಾಗಿ ಆಧುನಿಕ ಕಾಲದಲ್ಲಿ ಅಭಿವೃದ್ಧಿ ಹೊಂದದೇ ಹೋದದ್ದೇ ಆದರೆ ಅಂತಹ ಸಮಾಜಗಳನ್ನು
ಎಷ್ಟೇ ಸಂಖ್ಯೆಯಲ್ಲಿ ವಿಪುಲವಾಗಿದ್ರೂ ಕೂಡ ಗೌರವಿಸ್ತಕ್ಕಂಥ ಅಂತಹ ಸಮಾಜದಿಂದ ದೇಶದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗುತ್ತೆ. ಇದನ್ನು ಮನಗಂಡು 10 ವರ್ಷಗಳ ಹಿಂದೆ ನಮ್ಮವರು ದುಡಿತಕ್ಕಂಥ ಹಣ ಪೋಲ ಆಗಬಾರದು, ಅಥವಾ ಐಡಿಯಾಗಳಿದ್ದು ಆ ಐಡಿಯಾಗಳನ್ನು ರಿಯಲೈಸ್ ಮಾಡಿ ಅದನ್ನು ಉತ್ಪನ್ನಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಕೊರತೆ ಇದ್ದಾಗ ಇಂಥ ಸಂಘ ಸಂಸ್ಥೆಗಳ ಮುಖಾಂತರ ಸಹಾಯವನ್ನು ಮಾಡಿದ್ದಾದರೆ ಅವರ ಐಡಿಯಾಗಳಿಗೆ ಸಾಕಾರ ರೂಪವನ್ನು ಕೊಟ್ಟು, ಆಲೋಚನೆಗಳಿಗೆ ಸಿದ್ಧಾಂತಗಳಿಗೆ ಸಾಕಾರ ರೂಪವನ್ನು ಕೊಟ್ಟು ಅದನ್ನು ಪ್ರಗತಿಯಡೆಗೆ ಕರ್ಕೊಂಡು ಹೋಗಲಿಕ್ಕೆ ಬೇಕಾದಂಥ ಆರ್ಥಿಕ ವ್ಯವಸ್ಥೆಯನ್ನು ನಮ್ಮ ಸಂಘ ಸಂಸ್ಥೆಗಳು ಮಾಡಿದ್ದಾದರೆ ಅದಕ್ಕೂ ಕೂಡ ಒಂದಿಷ್ಟು ಇಂಬುಗುಂಟಾಗುತ್ತೆ ಅಂತ ಹೇಳಿ 10 ವರ್ಷಗಳಿಂದ ಪ್ರಾರಂಭಿಸಿದ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಇವತ್ತು 1,000ಕ್ಕೂ ಹೆಚ್ಚಿನ ಗುಂಪುಗಳನ್ನು ಹೊಂದಿ ಹತ್ತಿರ 15,000ದಷ್ಟು ಸದಸ್ಯರುಗಳನ್ನು ಹೊಂದಿ ಇಷ್ಟೊಂದು ಶಕ್ತಿಯುತವಾಗಿ ಬೆಳೀತಾ ಇರ್ತಕ್ಕಂಥ ತುಂಬ ಸಂತೋಷ ಇದೆ. ಸಮುದಾಯದ ಸಂಘಟನೆ ಇದಾದ್ರೂ ಕೂಡ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ನಾವೆಲ್ಲರೂ ಕೂಡ ತಾಯಿ ಕನ್ನಡಿಯ, ತಾಯಿ ಭಾರತೀಯ ಮಕ್ಕಳಾಗಿದ್ದೇವೆ. ಎಲ್ಲ ಮಕ್ಕಳು ಬೆಳೆದದ್ದೇ ಆದರೆ ಅಮ್ಮನಿಗೆ ಖುಷಿ ಆಗೋ ಹಾಗೆ ಎಲ್ಲರೂ ಕೂಡ ಸೋಮಾರಿತನವನ್ನು, ಜಾಡ್ಯವನ್ನು ಬಿಟ್ಟು ಬೆಳೆದದ್ದೇ ಆದರೆ ತಾಯಿ ಭಾರತಿಗೆ ಸಂತೋಷ ಆಗುತ್ತೆ. ಆ ನಿಟ್ಟಿನಲ್ಲಿ ಇದು ನಮ್ಮ ಒಕ್ಕಲಿಗ ಸಮುದಾಯದ ಒಂದು ಕಾಂಟ್ರಿಬ್ಯೂಷನ್ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ದುಡಿತಕ್ಕಂಥ ಹಣವನ್ನು ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡೋಣ. ಹಣ ಗಳಿಸ್ತಕ್ಕಂಥದ್ದೇ ಖರ್ಚು ಮಾಡಲಿಕ್ಕೆ, ಆದರೆ ಯಾವುದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಮಾಡದಣೆ ಬೇರೆ ಬೇರೆದಕ್ಕೆ ದುಂದು ವೆಚ್ಚ ಮಾಡಿದ್ದೆ ಆದರೆ ನಮ್ಮ ಮುಂದಿನ ಪರಂಪರೆಗಳು ನಮ್ಮನ್ನು ಕ್ಷಮಿಸೋದಿಲ್ಲ. ಆ ರೀತಿ ಉಳಿದಂಥ ಹಣವನ್ನು ಈ ರೀತಿಯ ಒಂದು ಕೈಂಕರ್ಯದಲ್ಲಿ ತೊಡಗಿಸಿ ಅದನ್ನು ಇನ್ನೂ ದ್ವಿಗುಣಗೊಳಿಸಿ ಸಮಾಜ ಸೇವೆಗೆ ತೊಡಗಿಸ್ತಕ್ಕಂಥ ತುಂಬ ಸಂತೋಷವಾಗಿರ್ತಕ್ಕಂತಹದ್ದು. ಆರ್ಥಿಕವಾಗಿ ನಾವೆಲ್ಲರೂ ಕೂಡ ಸಬಲರಾಗೋಣ. ಅದರ ಜೊತೆಯಲ್ಲಿಯೇ ಮಠ ನಿಮ್ಮ ಮಧ್ಯೆ ಇರೋದ್ರಿಂದ ನೀವು ಜ್ಞಾನಿಗಳು ಕೂಡ ಆಗಬೇಕಾಗತ್ತೆ, ಸದ್ಬುದ್ಧಿಯನ್ನು ಕೂಡ ಗಳಿಸ್ಕೊಳ್ಬೇಕಾಗತ್ತೆ, ಸಾಹಿತ್ಯದ ಕೃಷಿಯನ್ನು ಮಾಡಬೇಕಾಗುತ್ತೆ, ಕವಿಗಳಾಗಬೇಕಾಗುತ್ತೆ, ವಿಜ್ಞಾನಿಗಳಾಗಬೇಕಾಗುತ್ತೆ, ಮಕ್ಕಳನ್ನು ಓದಿಸಿ ಸಮಾಜದ ಎಲ್ಲ ಸ್ತರಗಳಲ್ಲಿ ಕೂಡ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಮಕ್ಕಳನ್ನು ಬಿಡಬೇಕಾಗತ್ತೆ. ಇಂತೆಲ್ಲ ಕೆಲಸವನ್ನು ಮಾಡ್ತಾ ನಮ್ಮ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇಶ ಕಟ್ಟುವ ಕಾಯಕದಲ್ಲಿ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಸಂಚಯವನ್ನು ಮಾಡಿಕೊಂಡಂಥ ವ್ಯಕ್ತಿ ಆದದ್ದೇ ಆದರೆ ಆಗ ನಮ್ಮ ಸಮುದಾಯದಲ್ಲಿ ಯಾವ ಒಬ್ಬ ವ್ಯಕ್ತಿ ಕೂಡ ಸೋಮಾರಿ ಇರೋದಿಲ್ಲ, ಸೋಮಾರಿತನದ ಜಾಡ್ಯನೂ ಕೂಡ ಇರೋದಿಲ್ಲ. ಅಂತಹದ್ರ ಕಡೆ ನಾವೆಲ್ಲರೂ ಕೂಡ ಹೋಗೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 10ನೇ ದಶಮಾನೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಕೇವಲ ಹಣಕ್ಕೋಸ್ಕರ ನಾವು ಇಲ್ಲ, ನಮಗೆ ಮೂಲವಾಗಿ ಧರ್ಮ ಮತ್ತು ಆಧ್ಯಾತ್ಮಿಕತೆಯು ಕೂಡ ಬೇಕು ಅನ್ನುವ ಕಾರಣಕ್ಕೋಸ್ಕರ ಸತ್ಯನಾರಾಯಣ ಪೂಜೆ, ಸಾಮಾನ್ಯವಾಗಿ ನಮ್ಮಲ್ಲಿ ವಾರ್ಷಿಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಸದಾ ಮಾಡ್ತಾ ಇರ್ತಕ್ಕಂತಹದ್ದು. ಸಾಮಾಜಿಕವಾಗಿರ್ತಕ್ಕಂಥ ಭೌತಿಕ ಪ್ರಗತಿಗೆ ಹಣ ಬೇಕು, ಆಧ್ಯಾತ್ಮಿಕತೆ ನಮ್ಮ ಅಂತರಂಗದ ವಿಕಾಸಕ್ಕೆ ಬೇಕು. ಧರ್ಮಕ್ಕೆ ಇರ್ತಕ್ಕಂಥ ಡೆಫಿನಿಷನ್ನೇ ಇದು, ಯಥಾ ಅಭ್ಯುದಯೋ ಸಿದ್ಧಿ ಸಾ ಧರ್ಮ ಅಂತ. ಯಥಾ ಅಭ್ಯುದಯೋ ಅಂದರೆ ಪ್ರಾಪಂಚಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಆಂತರಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಮೃದ್ಧಿ. ಒಂದು ಕಡೆ ಅಂತರಂಗದಲ್ಲಿ ವಿಕಾಸ ಆಗ್ತಾ ಇರಬೇಕು, ಇನ್ನೊಂದು ಕಡೆ ಬಾಹ್ಯದಲ್ಲಿ ಸಮೃದ್ಧಿ ಕೂಡ ಇರಬೇಕು. ಆಧ್ಯಾತ್ಮಿಕ ಸಮೃದ್ಧಿ, ಆಧ್ಯಾತ್ಮಿಕ ವಿಕಾಸ ಮತ್ತು ಭೌತಿಕವಾಗಿರ್ತಕ್ಕಂಥ ಒಂದು ಸೌಶೀಲ್ಯತೆಯ ಒಂದು ಸಮೃದ್ಧಿಯ ಗುಣ, ಈ ಎರಡೂ ಎಲ್ಲಿ ಕೂಡುತ್ತೋ, ಈ ಕೂಡುವಂಥದ್ದನ್ನು ಯಾವುದು ಹೇಳಿಕೊಡುತ್ತೋ ಅದನ್ನು ಧರ್ಮ ಅಂತ ನಮ್ಮ ಹಿರಿಯರು ಕರೆದ್ರು. ಹಾಗಾಗಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಸ್ವಸಹಾಯ ಟ್ರಸ್ಟಿನ ಮುಖಾಂತರ ನಾವೆಲ್ಲರೂ ಕೂಡ ಆರ್ಥಿಕತೆಯ ಅಭಿವೃದ್ಧಿಯನ್ನು ಹೊಂದಿ ಸಾಮಾಜಿಕ ಡೆವಲಪ್ಮೆಂಟನ್ನು ಕಂಡು ಆಂತರಿಕವಾಗಿ ಕೂಡ ಇವರು ಸುಸಂಸ್ಕೃತರು, ಸೌಶೀಲ್ಯ ಹೊಂದಿರತಕ್ಕಂಥವರು, ಆಧ್ಯಾತ್ಮಿಕ ಜೀವಿಗಳು, ಧರ್ಮಾವಲಂಬಿಗಳು ಎಂಬ ಭಾವನೆ ಬಂದದ್ದೇ ಆದರೆ ಆಗ ನಮ್ಮಲ್ಲಿರ್ತಕ್ಕಂಥ ಹಣಕ್ಕೆ ಒಂದಿಷ್ಟು ಗೌರವ ಬರುತ್ತೆ. ಇವತ್ತು ನಾವು ನಾಲೆಡ್ಜ್ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೇವೆ. ಒಂದು ಹಂತದವರೆಗೂ ಕೂಡ ಹಣ ಬೇಕಾಗುತ್ತೆ, ಆರ್ಥಿಕತೆ ಬೇಕಾಗುತ್ತೆ. ನಂತರದಲ್ಲಿ ಹಣವನ್ನು ಹೊಂದಿ ಆಧ್ಯಾತ್ಮಿಕತೆಯ ಆಂತರಿಕ ಜ್ಞಾನ ಇಲ್ಲ ಅಂತಂದ್ರೆ ಅಂತಹ ವ್ಯಕ್ತಿಗಳಿಗೆ ಮುಂದೆ ಗೌರವ ಕೊಡ್ಬೋದು, ಹಿಂದೆ ಹೋಗಿ ಗೌರವವನ್ನು ಕೊಡಲೇ ಇರ್ತಕ್ಕಂಥ ಸ್ವದೇಶಿ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವಾನ್ ಸರ್ವತ್ರ ಪೂಜ್ಯತೆಯಿಂದ ಆಂತರಿಕ ಒಂದು ಜ್ಞಾನವನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿ ಭೌತಿಕ ಪ್ರಗತಿ, ಆಧ್ಯಾತ್ಮಿಕ ವಿಕಾಸ ಈ ಎರಡನ್ನೂ ಕೂಡ ಮೈಗೂಡಿಸಿಕೊಂಡು ನಿಜದ ಹೆಸರಿನ ಧರ್ಮಾವಲಂಬಿಗಳನ್ನು ನಾವೆಲ್ಲರೂ ಆಗೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ, ಬೆಂಗಳೂರಿನಲ್ಲಿ ಇವತ್ತು ಇನ್ನು 2 ಕಾರ್ಯಕ್ರಮಗಳಿದ್ದಾವೆ. 1 ಗಂಟೆಗೆ ಫ್ಲೈಟ್ ಇದೆ, ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ 1:45-2 ಗಂಟೆ ಬೇಕಾಗಿರೋದ್ರಿಂದ ಕಾರ್ಯಕ್ರಮದ
ಪ್ರಾರಂಭದಲ್ಲಿಯೇ ಮಾತನಾಡಿ ಹೋಗ್ತಾ ಇರೋದಕ್ಕೆ ಅವರು ಬೇಸರ ಮಾಡ್ಕೊಳ್ಬೇಡಿ. ನಮ್ಮ ಧರ್ಮಪಾಲನಾಥ ಸ್ವಾಮಿಗಳು ಸದಾಕಾಲ ನಿಮ್ಮ ಜೊತೆ ಇದ್ದೇ ಇದ್ದಾರೆ. ಇವತ್ತು ಕೂಡ ಕಾರ್ಯಕ್ರಮ ಮುಗಿಯುವಷ್ಟು ಕಾಲ ನಿಮ್ಮ ಜೊತೆಯಲ್ಲಿಯೇ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ವಸಹಾಯ ಟ್ರಸ್ಟಿನ ಎಲ್ಲ ಗುಂಪುಗಳು ಶ್ರದ್ಧೆಯಿಂದ ನಿಷ್ಠೆಯಿಂದ ಕಾರ್ಯವನ್ನು ಮಾಡಿ ಪಡೆದ ಸಾಲವನ್ನು ವಾಪಸ್ಸು ತುಂಬ ಶ್ರದ್ಧೆಯಿಂದ ಅಷ್ಟೇ ನಿಷ್ಠೆಯಿಂದ ಕಟ್ಟಿಬಿಡಿ. ಬೇಕಾದಾಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳಿ ನಿಯಮಕ್ಕನುಸಾರವಾಗಿ. ಈ ರೀತಿ ಕೊಡುಕೊಳ್ಳುವ ಭಾವ ಧರ್ಮದ ಆಧಾರದಲ್ಲಿದ್ದದ್ದಾದರೆ ಸಂಘಗಳು ಬೆಳೀತವೆ, ಸಮಾಜ ಬೆಳೆಯುತ್ತೆ, ದೇಶ ಬೆಳೆಯುತ್ತೆ. ಇಂತಹ ನೈತಿಕತೆ ಆಧಾರದ ಮೇಲೆ ನಮ್ಮ ವ್ಯವಸ್ಥೆಯನ್ನು ಕಟ್ಟೋಣ ಅಂತ ಹೇಳ್ತಾ ಸರ್ವರಿಗೂ ಸತ್ಯನಾರಾಯಣ ಸ್ವಾಮಿಯ ಮತ್ತು ಸಕಲ ದೇವತೆಗಳ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಧರ್ಮ ಚಂದನ ಜ್ಞಾನ ಸಿಂಚನವನ್ನು ಲೇಪಿಸಿದಂತಹ ಪೂಜ್ಯ ಸ್ವಾಮೀಜಿಯವರಿಗೆ ಪೊಡಮಡುತ್ತಾ, ಪೂಜ್ಯ ಸ್ವಾಮೀಜಿಯವರಿಗೆ ಈ ಜನಸ್ತೋಮದ ಪ್ರೀತಿಯ ದಿಗ್ಬಂಧನವನ್ನು ವಿಧಿಸುತ್ತಾ 3 ನಿಮಿಷ ತಮ್ಮ ಜೊತೆ ಇರಬೇಕು ಅಂತ ವಿನಂತಿಯನ್ನು ಮಾಡುತ್ತಾ 2 ಪುಟಾಣಿ ಕಾರ್ಯಕ್ರಮಗಳನ್ನು ನಾವು ಈಗ ಸಮರ್ಪಿಸ್ತಾ ಇದ್ದೇವೆ. ಮೊದಲಿಗೆ ಒಂದು ವಿಡಿಯೋದ ಬಿಡುಗಡೆ ಆಗ್ತದೆ. ಹಿರಿಯರಾದಂಥ ಶ್ರೀಯುತ ಪದ್ಮಯ್ಯ ಗೌಡರು ರಚಿಸಿದಂತಹ ಒಕ್ಕಲಿಗ ರೊಕ್ಕಲರ ಶ್ರೀಕಾಲ ಭೈರವನೆ ಅನ್ನುವಂಥ ಸಾಹಿತ್ಯವುಳ್ಳಂತಹ ಆ ಗೀತೆ, ಅದನ್ನು ರಚಿಸಿದಂಥ ಪದ್ಮಯ್ಯ ಗೌಡರು ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತು ಅವರು ರಚಿಸಿದಂಥ ಆ ಗೀತೆಗೆ ರಾಗ ಸಂಯೋಜನೆ ಮಾಡಿ ಸಂಗೀತವನ್ನು ನೀಡಿ ರಾಜ್ಯ ಮಟ್ಟದಲ್ಲಿ ಅದು ಪ್ರಸಿದ್ಧಿಯನ್ನು ಪಡೆಯುವಂತೆ ಮಾಡಿದಂತಹ ಸಂಗೀತಜ್ಞ ಶ್ರೀ ಪದ್ಮರಾಜ್ BC ಅವರು ಕೂಡ ಜೊತೆಯಲ್ಲಿ ಇರಬೇಕು. ಹೀಗಾಗಿ ವಿಡಿಯೋ ಲೋಕಾರ್ಪಣೆ. ರಾಗ ಸಂಯೋಜನೆ ಮಾಡಿದ ಪದ್ಮರಾಜ್ BC ಅವರು ಪೂಜ್ಯ ಸ್ವಾಮೀಜಿಯವರ ಗೌರವ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗೆ ಹಿರಿಯರಾದ ಪದ್ಮಯ್ಯ ಗೌಡರು ಗೀತ ರಚನೆಕಾರರು ಕೂಡ ಬರಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಈ ವಿಡಿಯೋವನ್ನು ಈಗ ಸ್ಥಗಿತಗೊಳಿಸಿ. ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮ, ಶ್ರೀಮತಿ ಶ್ರುತಿ ಕುಮಾರಿ ವಿಶ್ಮಿತ್ ಅವರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಪ್ರೇರಕಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮವಾದಂಥ ನೃತ್ಯಗಾರ್ತಿ, ಅವರು ಸಾಂಪ್ರದಾಯಿಕ ನೃತ್ಯಗಾರ್ತಿಯಾದಂಥ ಶ್ರೀಮತಿ ಶ್ರುತಿ ಕುಮಾರಿ ಅವರು ಕಲಾರಂಗ ಅನ್ನುವಂತಹ ತನ್ನ ನೃತ್ಯ ಸಂಸ್ಥೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಅದರ ಕರಪತ್ರವನ್ನು ಕೂಡ ಪೂಜ್ಯ ಸ್ವಾಮೀಜಿಯವರ ಪದತಲಕ್ಕೆ ಸಮರ್ಪಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಸಂಸ್ಥೆಗೆ ಪೂಜ್ಯ ಸ್ವಾಮೀಜಿಯವರು ಮತ್ತು ಅವರ ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಶುಭವನ್ನು ಕೋರ್ತಾ ಇದ್ದೇವೆ. ಇದಾದ ಬಳಿಕ ಪೂಜ್ಯ ಸ್ವಾಮೀಜಿಯವರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಒಕ್ಕೊರಲ ಘೋಷದಿಂದ ಕೂಗೋಣ, ಜೈ ಶ್ರೀ ಗುರುದೇವ್. ಇನ್ನೂ ಜೋರಾಗಿ ಬರಬೇಕು, ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ಜೈ ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ಜೈ 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 ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ಅನಿವಾರ್ಯ ಕಾರ್ಯನಿಮಿತ್ತ ಪೂಜನೀಯ ಗುರುಗಳು ನಮ್ಮಿಂದ ಬೀಳ್ಕೊಂಡಿದ್ದಾರೆ. ಆದರೆ ಪೂಜನೀಯ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಮತ್ತು ಇತರ ಎಲ್ಲ ಗಣ್ಯ ಅತಿಥಿಗಳು ಕೂಡ ಇನ್ನು ಈ ಸಭಾ ವೇದಿಕೆಗೆ ಶೋಭೆಯನ್ನು ತರಲಿಕ್ಕಿದ್ದಾರೆ. ಕಾರ್ಯಕ್ರಮಗಳು ಕೂಡ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ಸೇರಿರುವಂತಹ ಎಲ್ಲ ಸಮಾಜದ ಬಂಧುಗಳು ಸಹಕಾರ ನೀಡಬೇಕು ಅನ್ನುವ ವಿನಂತಿಯೊಂದಿಗೆ
ಅಲ್ಲಿ ಒಕ್ಕಲಿಗರೊಕ್ಕೊರೊಳ ಶ್ರೀಕಾಲ ಭೈರವ ನಿಮ್ಮಕ್ಕಳಿಗೆ ತೆಕ್ಕೆಯಲಿ ಶ್ರೀರಕ್ಷೆ ಕೊಡಿಸು. ಒಕ್ಕಲಿಗರೊಂದಾಗಿ ಒಮ್ಮುಖದಿ ಬೆಳೆವಂತೆ ಧಿಕ್ಕರಿಸಿ ದ್ವೇಷಗಳ ಸಮ್ಮುಖದಿ ತೋರಿಸು. ಒಕ್ಕಲಿಗರು ನಾವು ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು. ಜಾತಿ ಬಾಂಧವರ ಬಹುದಿನದ ಹರಕೆದು ದ್ವಿಜಾತಿ ಭೇದಗಳ ಬಾರದಂತೆ ತಡೆಯು. ಪೊರೆಯಮ್ಮ ಸಂಘದಲ್ಲಿ ಸದ್ಗುಣವು ಬೆಳೆವಂತೆ ದೊರೆಯಮ್ಮ ತಿರುಮಲಾಧೀಶ ವೆಂಕಟನೇ. ಒಕ್ಕಲಿಗರು ನಾವು ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು. ಆದಿಚುಂಚನಗಿರಿಯ ಇಂಚಿಂಚಿನಂಚಿನಲ್ಲಿ ಒಕ್ಕಲಿಗರ ಕರೆಯ ದೊರೆ ನೀನು ನೆಲೆಸಿ ಗುರುವಾಗಿ ವರ ಕೈಯಲ್ಲಿ ಶ್ರೀರಕ್ಷೆ ಕೊಡಿಸು. ಒಕ್ಕಲಿಗರೊಕ್ಕೊರೊಳ ಶ್ರೀಕಾಲ ಭೈರವ ನಿಮ್ಮಕ್ಕಳಿಗೆ ತೆಕ್ಕೆಯಲಿ ಶ್ರೀರಕ್ಷೆ ಕೊಡಿಸು. ಒಕ್ಕಲಿಗರೊಂದಾಗಿ ಒಮ್ಮುಖದಿ ಬೆಳೆವಂತೆ ಧಿಕ್ಕರಿಸಿ ದ್ವೇಷಗಳ ಸಮ್ಮುಖದಿ ತೋರಿಸು. ಒಕ್ಕಲಿಗರು ನಾವು ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು. ಒಕ್ಕಲಿಗರು ನಾವು ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು. ಆದಿಚುಂಚನಗಿರಿಯ ಗುರುವಂದಿತರು. ಎಲ್ಲ ಗಣ್ಯ ಅತಿಥಿಗಳು ಮತ್ತೊಮ್ಮೆ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪರಮ ಪೂಜ್ಯ ಧರ್ಮಪಾಲನ ಸ್ವಾಮೀಜಿಯವರು ಕೂಡ ನಮ್ಮ ಜೊತೆ ಈ ಸಭಾ ವೇದಿಕೆಯಲ್ಲಿ ಇರ್ತಾರೆ. ಹಾಗೆ ಎಲ್ಲ ನಮ್ಮ ಸಮಾಜದ ಬಂಧುಗಳು ಮತ್ತೊಮ್ಮೆ ಸಹಕಾರ ನೀಡಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಭಾ ವೇದಿಕೆಯ ಗಣ್ಯ ಅತಿಥಿಗಳನ್ನು ಕೂಡ ಮತ್ತೊಮ್ಮೆ ಸಭಾ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಮಣ್ಣಿನ ಮಗನು ಇವನು ಕೊಡುಗೈದಾನೆ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಏರಿ ಬಂದ ಏಣಿ ದಾಟಿ ಬಂದ ದೋಣಿ, ಇದು ಎರಡನ್ನು ಮರೆಯಬಾರದಂತೆ. ಅದು ಕೃತಜ್ಞತೆಯ ಲಕ್ಷಣವೂ ಹೌದು. ತುಂಬಿದ ಸಭೆಯಲ್ಲಿ ಮಾದರಿ ದಂಪತಿ ಸನ್ಮಾನವನ್ನು ಸ್ವೀಕರಿಸಿದಂಥ ಹಿರಿಯರಿದ್ದಾರೆ. ರೂಪಾಯಿ 10,000 ಮತ್ತು ಅದಕ್ಕಿಂತ ಅಧಿಕ ಮೊತ್ತವನ್ನು ನೀಡಿದಂತಹ ಮಹಾದಾನಿಗಳಿದ್ದಾರೆ. ಈ ಸಮಾಜವನ್ನು ಕಟ್ಟಿ ಬೆಳೆಸಬೇಕು ಅನ್ನುವಂತಹ ಅಧ್ವರ್ಯಗಳಿದ್ದಾರೆ. ಸುಭಾಷಿತವನ್ನು ಕೋರುವಂತಹ ಸುಮನಸರಿದ್ದಾರೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಹಾಲಿ ಒಕ್ಕಲಿಗರ ಸ್ವಸಹಾಯ ಟ್ರಸ್ಟ್ನ ಯಾಜಮಾನ್ಯವನ್ನು ವಹಿಸಿರುವಂತಹ ಶ್ರೀ ಡಿ.ವಿ. ಮನೋಹರ್ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಬೆಳೆದು ಬಂದ ಹಾದಿಯನ್ನು ಸ್ಮರಿಸಿಕೊಳ್ಳುತ್ತಾರೆ, ಒಂದು ಸಿಂಹಾವಲೋಕನವನ್ನು ಮಾಡ್ತಾರೆ. ಇದೀಗ ನಮ್ಮ ಮುಂದೆ ಶ್ರೀ ಡಿ.ವಿ. ಮನೋಹರ್.
ಸ್ಥಳ ಸಾನ್ನಿಧ್ಯದ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಮನಸಾರೆ ನೆನೆಸಿಕೊಳ್ಳುತ್ತಾ, ಅದೇ ರೀತಿ ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ, ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ, ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ, ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ, ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹಾಗೂ ವೇದಿಕೆಯಲ್ಲಿರುವಂಥ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀಯುತ ಚಿದಾನಂದ ಬೈಲಾಡಿ ಅವರೇ, ಹಾಗೂ ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಡಾಕ್ಟರ್ ಶಾಂತಾ ಸುರೇಂದ್ರ ಗೌಡ ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಸಂಘ ರಿಜಿಸ್ಟ್ರಾರ್ ಪುತ್ತೂರು ಇವರೇ, ಒಂದು ಸಮಾನೋತ್ಸವದ ಕಾರ್ಯಕ್ರಮದ ಹಾಗೂ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಸ್ಥಾಪಕದ ಅಧ್ಯಕ್ಷರಾದಂಥ ಶ್ರೀಯುತ ಎ ವಿ ನಾರಾಯಣರವರೇ, ದಶಮಾನೋತ್ಸವದ ಈ ಒಂದು ಯಶಸ್ವಿ ಕಾರ್ಯಕ್ರಮದ ರೂವಾರಿಯಾದಂಥ ಗೋಪಾಲಕೃಷ್ಣ ಪಟೇಲ್ ಚಾರುವಕ್ಕರವರೇ, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ವಾರಿಜ ಬೆಳ್ಳಿಯಪ್ಪ ಅವರೇ, ಹಾಗೂ ಈ ನಮ್ಮ ಇನ್ನೊಬ್ಬರು ಅತಿಥಿಯಾದಂಥ ನ್ಯಾಯವಾದಿಗಳು ಬೆಂಗಳೂರು ಹಾಗೂ ನಮ್ಮ ಮುಖ್ಯ ಪ್ರವರ್ತಕರು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಬ್ಯಾಂಕಿನ ಸಹಕಾರಿ ನಿಯಮಿತ ಪುತ್ತೂರು ಇದರ ಪ್ರವರ್ತಕರಾದಂಥ ಶ್ರೀ ಮೋಹನ್ ಗೌಡ ಇಡ್ಯಾಡ್ಕ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಆಗಮಿಸಿದಂಥ ಎಲ್ಲ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಒಕ್ಕಲಿಗ ಸ್ವಸಹಾಯ ಸಂಘಗಳ ಅಧ್ಯಕ್ಷರುಗಳೇ, ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ವಲಯಗಳ ಅಧ್ಯಕ್ಷರುಗಳೇ, ಒಕ್ಕೂಟದ ಅಧ್ಯಕ್ಷರುಗಳೇ, ಹಾಗೂ ಅಲ್ಲಿ ವಿರಾಜಮಾನರಾಗಿರುವಂತಹ 50 ವರ್ಷ ಪೂರ ಶಾಸಕರಾದಂಥ ಶ್ರೀಯುತ ಸಂಜೀವ ಮಠಂದೂರವರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಬಗ್ಗೆ ಒಳ್ಳೆ ಮೆಚ್ಚುಗೆ ಮಾತಾಡಿದ್ದಾರೆ. ಹಾಗೂ ಸ್ವಾಮೀಜಿಯವರು ಕೂಡ ಈ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.
ಕಟ್ಟಡವನ್ನು ನಮ್ಮ ನೂತನ ಸಭಾಭವನ ಉದ್ಘಾಟಿಸಿ ಅವರೊಂದು ಮಾತು ಹೇಳಿದರು. ನಿಮ್ಮ ಈ ಸ್ವಸಹಾಯ ಸಂಘದ ಒಂದು ಇದನ್ನು ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ಪಸರಿಸಬೇಕು ಅಂತ ಹೇಳುವಂಥ ಒಂದು ಕಿವಿ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ಉತ್ತಮವಾಗಿ ಒಂದು ನಮ್ಮನ್ನು ಶ್ಲಾಘಿಸಿ ಆಶೀರ್ವಚನ ನೀಡಿ ತೆರಳಿದ್ದಾರೆ. ನಮ್ಮ ಒಕ್ಕಲಿಗ ಸಮಾಜದ ಸಾಮಾಜಿಕ ಆರ್ಥಿಕ ಸದೃಢತೆಯ ಸದುದ್ದೇಶದಿಂದ ಪುತ್ತೂರು ಒಕ್ಕಲಿಗ ಗೌಡ ಸಂಘದ ಮಾರ್ಗದರ್ಶನದೊಂದಿಗೆ ಯುವ ಸಂಘದ ನೇತೃತ್ವದಲ್ಲಿ ಸುಮಾರು 10 ವರ್ಷದ ಹಿಂದೆ ಡಿಸೆಂಬರ್ 2013ರಲ್ಲಿ ಅಂದಿನ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ DV ಸದಾನಂದ ಗೌಡರು ಮತ್ತು ನಮ್ಮ ಮಂಗಳೂರು ಮಠದ ಪೀಠಾಧಿಪತಿಗಳಾದಂಥ ಡಾಕ್ಟರ್ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯ ಹಸ್ತದಲ್ಲಿ ಉದ್ಘಾಟನೆಗೊಂಡಿತು. ಪರಸ್ಪರ ಸಹಕಾರ ಮನೋಭಾವ, ಸರ್ವರೊಂದಿಗೆ ಶಾಂತಿ, ಸಹಬಾಳ್ವೆ, ಆರ್ಥಿಕ ಸ್ವತಂತ್ರತೆ ಒಕ್ಕಲಿಗ ಟ್ರಸ್ಟಿನ ಮೂಲ ಮಂತ್ರ. ಸ್ವಸಹಾಯ ಸಂಘಗಳ ಚಟುವಟಿಕೆಗಳ ಮೂಲಕ ನಮ್ಮ ಸಮಾಜ ಬಾಂಧವರಲ್ಲಿ ನಾಯಕತ್ವ ಗುಣವನ್ನು ಪ್ರೇರೇಪಿಸುವುದು, ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಮಾನ ಗಳಿಸುವಲ್ಲಿ ಬೆಂಬಲ ನೀಡುವುದು, ನಮ್ಮದಾದ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸುವಲ್ಲಿ ಮಾರ್ಗದರ್ಶನ ನೀಡುವುದು, ಸ್ವಸಹಾಯ ಸಂಘಗಳ ಆರ್ಥಿಕ ವ್ಯವಹಾರಗಳ ಮೂಲಕ ನಮ್ಮ ಸದಸ್ಯರು ಆರ್ಥಿಕ ಸದೃಢತೆಯನ್ನು ಪಡೆಯಲು ಈ ಮೂಲಕ ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ಬರಲು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಶಕ್ತಿ ಮೀರಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ 18 ಜನ ಟ್ರಸ್ಟಿಗಳಿದ್ದಾರೆ. 5 ಜನ ಸಲಹಾ ಸಮಿತಿಯ ಹಿರಿಯರ ಮಾರ್ಗದರ್ಶನದೊಂದಿಗೆ ಅಭಿವೃದ್ಧಿಯ 10 ಹೆಜ್ಜೆಗಳಲ್ಲಿ ಯಶಸ್ವಿಯಾಗಿ ಪೂರೈಸಿದ್ದೇವೆ. ಟ್ರಸ್ಟಿನ ಪ್ರಥಮ ಅಧ್ಯಕ್ಷರಾಗಿ ಶ್ರೀ AV ನಾರಾಯಣರವರು ಸೇವೆ ಸಲ್ಲಿಸಿದ್ದು, ಇದರ ಆರಂಭಿಕ ಸ್ಥಾಪಕ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. ಆಗಿನ ಸಂದರ್ಭದಲ್ಲಿ ಅವರು ಯುವ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾಗಿದ್ದರು. ಅವರೊಂದು ಈ ಒಂದು ಮನಸ್ಸು ಮಾಡು ಅಥವಾ ಒಂದು ಚಾಲೆಂಜ್ ಆಗಿ ಈ ಒಂದು ಸಮುದಾಯದವರಿಗೆ ಬೇಕಾಗಿ ಈ ಒಂದು ಸ್ವಸಹಾಯ ಸಂಘಗಳನ್ನು ಟ್ರಸ್ಟ್ ಸ್ಥಾಪಿಸಿ ಅದರ ಮೂಲಕ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸುವ ಮೂಲಕ ತಮ್ಮ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ನೀಡಿದರಲ್ಲಿ ನಾನು AV ನಾರಾಯಣರು ಉತ್ತಮವಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಾರಂಭದ ದಿನಗಳಲ್ಲಿ 9 ವರ್ಷಗಳ ಕಾಲ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸಭಾಭವನದ ಬಾಡಿಗೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದ್ದು, ಇದೀಗ 1 ಕೋಟಿ ಮೌಲ್ಯದ ನಮ್ಮದೇ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಟ್ರಸ್ಟಿನ ಉತ್ತಮ ಕಾರ್ಯನಿರ್ವಹಣೆ ದೃಷ್ಟಿಯಿಂದ 5 ಜನ ಕಚೇರಿ ಸಿಬ್ಬಂದಿಗಳು, 2 ಮೇಲ್ವಿಚಾರಕರು, 10 ಜನ ಪ್ರೇರಕರನ್ನೊಳಗೊಂಡ 17 ಜನ ಸಿಬ್ಬಂದಿಗಳು ಸ್ವಸಹಾಯ ಸಂಘಗಳನ್ನು ರಚಿಸಿ ಕಟ್ಟಿ ಬೆಳೆಸಿ ಮುನ್ನಡೆಸುವಲ್ಲಿ ಶ್ರಮಿಸ್ತಾ ಇದ್ದಾರೆ. ಟ್ರಸ್ಟಿನಲ್ಲಿ ಸುಮಾರು 1046 ಗುಂಪುಗಳಿದ್ದು 10,000ಕ್ಕೆ ಸುಮಾರು 12,443 ಸದಸ್ಯರಿದ್ದು, ಪುತ್ತೂರು, ಕಡಬ, ವಿಟ್ಲ ತಾಲೂಕುಗಳಲ್ಲಿ ಸುಮಾರು 64 ಗ್ರಾಮಗಳನ್ನು ಒಳಗೊಂಡಂತೆ 66 ಒಕ್ಕೂಟಗಳನ್ನು ರಚಿಸಿಕೊಂಡಿದ್ದೇವೆ. ಟ್ರಸ್ಟಿನ ಕಾರ್ಯನಿರ್ವಹಣೆ ದೃಷ್ಟಿಯಿಂದ 64 ಗ್ರಾಮಗಳನ್ನು 8 ವಲಯಗಳಾಗಿ ವಿಂಗಡಿಸಲಾಗಿದೆ. ನಮ್ಮ ಟ್ರಸ್ಟ್ ಸದಸ್ಯರ ಒಟ್ಟು ಉಳಿತಾಯ ಈ ತನಕ 4,44,13,630 ಆಗಿದ್ದು, ಉಳಿತಾಯ ಮಾಡಿದ್ದು 4,88,55,188 ಸಾಲವನ್ನು ವಿತರಣೆ ಮಾಡಲಾಗಿದೆ. ಸದಸ್ಯರ ಪಡೆದ ಸಾಲವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮರುಪಾವತಿಸುತ್ತಿದ್ದು, 99% ಸಾಲ ಮರುಪಾವತಿಯಾಗಿರುತ್ತದೆ. 2018ರಿಂದ ಪ್ರತಿ ಸಂಘಗಳಿಗೆ ಲಾಭಾಂಶವನ್ನು ವಿತರಣೆ ಮಾಡುತ್ತಿದ್ದು, 2018ರಿಂದ 2024ರವರೆಗೆ ಎಲ್ಲ ಗುಂಪುಗಳಿಗೆ ಲಾಭಾಂಶ ವಿತರಿಸಲಾಗಿದೆ. ಟ್ರಸ್ಟ್ ಸಾಮಾಜಿಕ ಸೇವಾ ಚಟುವಟಿಕೆಯಲ್ಲಿಯೂ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದ್ದು, ಸ್ವಸಹಾಯ ಸಂಘದ ಸದಸ್ಯರು ಮರಣ ಹೊಂದಿದ ಅಥವಾ ತೀವ್ರ ಅನಾರೋಗ್ಯ ಸಂದರ್ಭದಲ್ಲಿ ಆರ್ಥಿಕ ಸಹಾಯವನ್ನು ಮಾಡುತ್ತಿದ್ದು, 65 ಗುಂಪುಗಳ ಸದಸ್ಯರಿಗೆ ಸುಮಾರು 2,27,000 ಈ ತನಕ ನಾವು ಸಹಾಯಧನವನ್ನು ನೀಡಿರುತ್ತೇವೆ. ಟ್ರಸ್ಟ್ನ ಮೂಲಕ ಒಕ್ಕಲಿಗ ಯುವ ವೇದಿಕೆ ಅಂತ ಒಂದು ಆರಂಭಿಸಲಾಗಿದ್ದು, ಇದರ ಸಂಚಾಲಕರಾಗಿ ಸುರೇಶ್ ಕಲ್ಲಾರೆ ಇವರು ಅದನ್ನು ನಿರ್ವಹಿಸ್ತಾ ಇದ್ದು, ಸುಮಾರು 600ಕ್ಕಿಂತಲೂ ಹೆಚ್ಚು ನಮ್ಮ ಸಮುದಾಯದ ಯುವಕ ಯುವತಿಯರು ಅದರಲ್ಲಿ ಟ್ರಸ್ಟ್ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಸುಮಾರು 160ಕ್ಕಿಂತಲೂ ಮಿಕ್ಕಿ ಮದುವೆಯನ್ನು ಈ ತನಕ ನಾವು ಮಾಡಿದ್ದೇವೆ.
ಈ ಮೂಲಕ ಸಮುದಾಯಕ್ಕೆ ಒಂದು ಬ್ರೋಕರ್ ಕೆಲಸ ಅಂದರೆ ಹುಡುಗಿಗೆ ಹುಡುಗನನ್ನು ಹುಡುಕುವಂಥ ಕೆಲಸವನ್ನು ಕೂಡ ಟ್ರಸ್ಟ್ನ ವತಿಯಿಂದ ವಿವಾಹ ವೇದಿಕೆಯ ಮೂಲಕ ಮಾಡ್ತಾ ಇದ್ದೇವೆ. ಸ್ವಸಹಾಯ ಸಂಘದ ಸದಸ್ಯರಿಗೆ ಅಧ್ಯಯನ ಪ್ರವಾಸ, ಕ್ಷೇತ್ರ ದರ್ಶನ, ಆಟಿದ ಕೂಟಗಳು, ರಕ್ತದಾನ ಶಿಬಿರ, ಜೇನು ಸಾಕಾಣಿಕೆ ಶಿಬಿರಗಳನ್ನು ಹಮ್ಮಿಕೊಂಡಿದ್ದು ಧಾರ್ಮಿಕ ಮನೋಭಾವವನ್ನು ಉತ್ತೇಜಿಸಲು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ನಮ್ಮ ಸ್ವಸಹಾಯ ಟ್ರಸ್ಟಿನ ಮೂಲಕ 2 ಮಾದರಿ ಗ್ರಾಮಗಳಾಗಿದೆ. ಒಂದು ಮಾಡ್ನೂರು ಮಾದರಿ ಗ್ರಾಮ 3 ವರ್ಷ ಪೂರೈಸಿ ನಂತರ ಅದನ್ನು ಬಲ್ನಾಡು ಗ್ರಾಮ ಈಗ ಅತ್ಯಂತ ಯಶಸ್ವಿಯಾಗಿ ಮಾದರಿ ಗ್ರಾಮ ಅಂತ ಮಾಡಿಕೊಂಡಿದೆ. ಅದರಲ್ಲಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿ ಅದರಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೂ ಕೂಡ ಒತ್ತನ್ನು ನಮ್ಮ ಸ್ವಸಹಾಯ ಟ್ರಸ್ಟ್ ಈ ಮೂಲಕ ನೀಡ್ತಾ ಇದೆ. ಇನ್ನು ದಶಮಾನೋತ್ಸವದ ವಿಚಾರವಾಗಿ ಬರುವಾಗ, ದಶಮಾನೋತ್ಸವವನ್ನು ಹೀಗೆ ಆಚರಿಸಬೇಡ ಅಂತ ಹೇಳಿ, ಖಾಲಿ ಭಾಷಣ ಮಾಡಿ ಹೋಗುವಂಥ ವಿಚಾರ ಬೇಡ ಅಂತ ಹೇಳಿ ಅದಕ್ಕೊಂದು ಅವಿಸ್ಮರಣೀಯವಾದಂಥ ಒಂದು ಸಭಾಭವನ ಈಗಾಗಲೇ 1 ಕೋಟಿಗೆ ಮೌಲ್ಯದ ನಮ್ಮ ಕಟ್ಟಡ ಇದೆ. ಅದರ ಮೇಲ್ಗಡೆ ಸುಮಾರು ಒಂದು 20 ಲಕ್ಷ ವೆಚ್ಚದಲ್ಲಿ ಸಭಾಭವನವನ್ನು ಕೂಡ ನಾವಲ್ಲಿ ನಿರ್ಮಿಸಿದೆ. ಈಗಾಗಲೇ ಅದು ಲೋಕಾರ್ಪಣೆಗೊಂಡಿದೆ. ಇದೆಲ್ಲವೂ ಕೂಡ ತಮ್ಮ ಸಮುದಾಯಕ್ಕೆ ಸೀಮಿತವಾದದ್ದು. ಇದೆಲ್ಲಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರದ ಮೂಲಕ ಅದು ನಿರ್ಮಾಣವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆ ದಶಮಾನೋತ್ಸವ ಸಮಿತಿಯ ನೇತೃತ್ವವನ್ನು ವಹಿಸಿದವರು ಚಾರ್ವಕ ಗ್ರಾಮದ ನಮ್ಮ ಕಾಣಿಯೂರು ಕಾಣಿಯೂರು ವಲಯದ ಅಧ್ಯಕ್ಷರಾದಂಥ ಶ್ರೀಯುತ ಗೋಪಾಲಕೃಷ್ಣ ಪಟೇಲ್ ಚಾರ್ವಕ ಇವರು ವಹಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಅತ್ಯಂತ ಯಶಸ್ವಿಯಾಗಿ ಅವರು ನಿರ್ವಹಿಸ್ತಾರೆ ಅಂತ ಹೇಳಲಿಕ್ಕೆ ಈಗ ಮಗದೊಮ್ಮೆ ನಾನು ನಿಮಗೆ ಹೆಮ್ಮೆ ಪಡ್ತಿದ್ದೇನೆ. ಅವರಿಗೆ ಟ್ರಸ್ಟಿನ ಪರವಾಗಿ ಮಗದೊಮ್ಮೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಶ್ರೀಯುತ ಚಾರ್ವಕ ಗೋಪಾಲಕೃಷ್ಣ ಪಟೇಲ್ ರವರಿಗೆ. ಈ 2 ಕೈ ಸೇರಿದರೆ ಚಪ್ಪಾಳೆ ಅನ್ನುವ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಅಧ್ಯಕ್ಷನಾಗಿ ನಾನು ಮನೋಹರ್ ಡಿ, ಕಾರ್ಯದರ್ಶಿ ದಿವ್ಯ ಪ್ರಸಾದ್ 6 ವರ್ಷಗಳಿಂದ ನಾನು ಇಲ್ಲಿ ಚಟುವಟಿಕೆಯನ್ನು ನಡೆಸ್ತಾ ಇದ್ದೇನೆ. ಯಶಸ್ವಿಯಾಗಿ ಮುನ್ನಡೆಸಿರುವಂಥ ಒಂದು ತೃಪ್ತಿ ನಮಗಿದೆ. ಈ ಯಶಸ್ಸಿನ ಹಿಂದೆ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ, ತಾಲೂಕು ಒಕ್ಕಲಿಗ ಸೇವಾ ಸಂಘದವರ ಸಹಕಾರ, ಸಂಸ್ಥೆಗಳಾದ ಒಕ್ಕಲಿಗ ಸಮುದಾಯ ಎತ್ತಿನ ಸಹಕಾರಿ ಸಂಘದ ಸಹಕಾರ ಹಾಗೂ ವಲಯಗಳು, ಒಕ್ಕೂಟ, ಗ್ರಾಮ ಸಮಿತಿಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ವಿವಿಧ ಇಲಾಖೆಗಳ ಸಹಕಾರ ಇದೆ ಎಂಬುದನ್ನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತಾ ಇಲ್ಲಿ ಮುಂದೆಯೂ ನಿರಂತರವಾಗಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಅನೇಕ ಚಟುವಟಿಕೆಯ ಮೂಲಕ ನಿಮ್ಮೆಲ್ಲರನ್ನು ನಮ್ಮ ಸಮುದಾಯಕ್ಕೆ ಇನ್ನೂ ಕೊಡುಗೆಯನ್ನು ನೀಡುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತಿನ ಈ ಕಾರ್ಯಕ್ರಮ ಬಂದಂಥ ನಿಮ್ಮೆಲ್ಲರಿಗೂ ಮಗದೊಮ್ಮೆ ನಾನೊಂದು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಇವತ್ತಿ ಟ್ರಸ್ಟಿನ ಬಗ್ಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲಿಗೂ ಹೊಂದಿಸುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಟ್ರಸ್ಟ್ ನಡೆದ ಬಂದ ದಾರಿಯನ್ನು ತನ್ನದೇ ಮಾತುಗಳನ್ನು ಹಿಡಿದಂತಹ ಅಧ್ಯಕ್ಷರು ಶ್ರೀ ಡಿ ವಿ ಮನೋಹರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಸೇರಿರುವಂತಹ ಬಂಧುಗಳೇ, ಬಂದಿರುವಂತಹ ಅತಿಥಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡೋದು ನಮ್ಮ ಸಂಸ್ಕೃತಿ. ಆದರೆ ಆಗ ಅನಿವಾರ್ಯ ಕಾರಣದಿಂದ ಪೂಜ್ಯ ದೊಡ್ಡ ಸ್ವಾಮೀಜಿಯವರಿಗೆ ತುರ್ತು ಕಾರ್ಯಕ್ರಮ ಹೋಗ್ಲಿಕ್ಕೆ ಇರುವಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸಿದೆವು. ಇದೀಗ ಗೌರವ ಸಮರ್ಪಣೆಯನ್ನು, ಗಣ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನುವ ವಿನಂತಿಯನ್ನು ಪುತ್ತೂರು ತಾಲೂಕು ಗೌಡ ಸಂಘದ ಅಧ್ಯಕ್ಷರು ರವಿ ಮುಂಗುಳಿಮನೆ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಡಾಕ್ಟರ್ ಶಾಂತಾ ಸುರೇಂದ್ರ ಇವರಿಗೆ ಈ ಕಾರ್ಯಕ್ರಮದ ಸವಿನೆನಪಿನ ಸಲುವಾಗಿ ಗೌರವ ಸಮರ್ಪಣೆ, ಸವಿನೆನಪಿನ ಸ್ಮರಣಿಕೆಯನ್ನು ನೀಡಬೇಕು, ಅವರನ್ನು ಗೌರವಿಸಬೇಕು ಅನ್ನುವ ವಿನಂತಿಯನ್ನು ನಮ್ಮ ಅಧ್ಯಕ್ಷರು ರವಿ ಮುಂಗುಳಿಮನೆ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳು ತಾಲೂಕು ಒಕ್ಕಲಿಗ ಗೌಡ ಸಂಘ ಕಡಬ ತಾಲೂಕು, ಇದರ ಅಧ್ಯಕ್ಷರು ಯುವ ತರುಣ, ಉತ್ಸಾಹಿ ತರುಣ ಸುರೇಶ್ ಗೌಡ ಬೈಲು ಇವರಿಗೂ ಕೂಡ ಈ ಕಾರ್ಯಕ್ರಮದ ಸಲುವಾಗಿ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಶ್ರೀ ರವಿ ಮುಂಗುಳಿಮನೆ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕಡಬ ತಾಲೂಕು ಸಂಘದ ಅಧ್ಯಕ್ಷರು ಸುರೇಶ್ ಬೈಲು ಇವರಿಗೆ ಗೌರವ ಸಮರ್ಪಣೆ. ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ಬೆಂಗಳೂರಿನ ನ್ಯಾಯವಾದಿಗಳು, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಪ್ರವರ್ತಕರು ಶ್ರೀ ಮೋಹನ್ ಗೌಡ ಇಡ್ಯಾಡ್ಕ ಇವರಿಗೆ
ಅವರು ಈ ಕಾರ್ಯಕ್ರಮದ ಅತಿಥಿಗಳು, ಅವರಿಗೆ ಕೂಡ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಶ್ರೀ ರವಿ ಮಂಗಲ ಮನೆ ಅಧ್ಯಕ್ಷರು ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಮೋಹನ್ ಗೌಡ ಇಡ್ಯಾಡ್ಕ ಇವರಿಗೆ ಗೌರವ ಸಮರ್ಪಣೆ. ಕಾರ್ಯಕ್ರಮದ ಸಭಾಧ್ಯಕ್ಷರು, ತಾಲೂಕು ಗೌಡ ಸಂಘದ, ನಮ್ಮ ಪುತ್ತೂರು ತಾಲೂಕು ಗೌಡ ಸಂಘದ ಮಾರ್ಗದರ್ಶಕರು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಬೆನ್ನೆಲುಬು ಆಗಿರುವವರು, ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷರು ಶ್ರೀ ಸಂಜೀವ ಮಠಂದೂರ್ ಅವರು. ಶಾಸಕರಾಗಿದ್ದ ಅವಧಿಯಲ್ಲಿ ಈ ಸಮುದಾಯಕ್ಕೂ ಸಮಾಜಕ್ಕೂ ತನ್ನದೇ ಆದ ಕೊಡುಗೆಯನ್ನು ನೀಡಿದವರು ಹಾಗೂ ಪುತ್ತೂರಿನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಶ್ರೀ ಸಂಜೀವ ಮಠಂದೂರ್ ಅವರು. ಈ ಕಾರ್ಯಕ್ರಮದ ಅಧ್ಯಕ್ಷರು ಹೌದು. ಗೌರವಾನ್ವಿತ ನಮ್ಮ ಅಧ್ಯಕ್ಷರು ಶ್ರೀ ಸಂಜೀವ ಮಠಂದೂರು ಸಭಾಧ್ಯಕ್ಷರು ಮತ್ತು ಮಾಜಿ ಶಾಸಕರು ಇವರನ್ನ ಗೌರವ ಸನ್ಮಾನವನ್ನು ನೀಡ್ತಾ ಇದ್ದಾರೆ. ಉಳಿದ ಎಲ್ಲ ಗೌರವಾನ್ವಿತರು ಕೂಡ ನಮ್ಮ ಮನೆಯವರು, ಈ ಕಾರ್ಯಕ್ರಮದವರು, ಈ ಸಮಾಜದವರು ಆದ ಕಾರಣ ಅವರು ನಮ್ಮವರೇ. ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಬಂಧುಗಳೇ, ಈಗಾಗಲೇ ಒಕ್ಕಲಿಗ ಟ್ರಸ್ಟಿನ ಅಧ್ಯಕ್ಷರು ಕೆಲವೊಂದು ಟ್ರಸ್ಟಿನ ಯಶೋಗಾಥೆಯನ್ನ ಈ ಸಭೆಯ ಮುಂದಿಟ್ಟಿದ್ದಾರೆ. ಟ್ರಸ್ಟಿನ ಅಭಿವೃದ್ಧಿಯಲ್ಲಿ ಸಹಕರಿಸಿದವರು ಅದೆಷ್ಟೋ ಮಂದಿ, ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸಿದ ಈಗ ಹಿರಿಯರು ಆಗಿರುವಂತಹ ಇಬ್ಬರನ್ನ ಈ ಸಭಾ ವೇದಿಕೆಯಲ್ಲಿ ಪೂಜನೀಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಸನ್ಮಾನಿಸಲು ನಾವು ಅತ್ಯಂತ ಸಂತಸ ಪಡ್ತೇವೆ. ಇಬ್ಬರಿಗೆ ಸನ್ಮಾನಕ್ಕಾಗಿ ಇದೀಗ ವೇದಿಕೆ. ಶ್ರೀ ವೆಂಕಪ್ಪಗೌಡ ತಾವು ವೇದಿಕೆಗೆ ಬರಬೇಕು. ವೆಂಕಪ್ಪಗೌಡ ಕೆಯ್ಯೂರು ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದರೊಂದಿಗೆ ಒಕ್ಕೊರಲು ಈ ಒಂದು ಕವಿತೆಯನ್ನು ರಚನೆ ಮಾಡಿದಂತಹ ನಮ್ಮ ಹಿರಿಯರು ತಾವು ಕೂಡ ವೇದಿಕೆಗೆ ಬರಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಪದ್ಮಯ್ಯ ಗೌಡ ವಾರಣಾಸಿ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವು ಕೂಡ ದಂಪತಿಗಳಾಗಿ ವೇದಿಕೆಗೆ ಬರಬೇಕು. ಪೂಜ್ಯ ಸ್ವಾಮೀಜಿಯವರಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ಈ ಒಂದು ಪದ್ಯ ಪ್ರತಿ ಸ್ವಸಹಾಯ ಸಂಘದ ಪ್ರಾರ್ಥನಾ ಗೀತೆಯಾಗಿ ಮೂಡಿಬಂದಿದೆ. ಪ್ರತಿ ಸ್ವಸಹಾಯ ಸಂಘದ ಸದಸ್ಯರು ಕೂಡ ಈ ಪ್ರಾರ್ಥನಾ ಗೀತೆಯೊಂದಿಗೆ ತಮ್ಮ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳನ್ನು ಆರಂಭ ಮಾಡ್ತಾರೆ ಅನ್ನೋದು ವಿಶೇಷತೆ. ಶ್ರೀ ಪದ್ಮಯ್ಯ ಗೌಡ ವಾರಣಾಸಿ ದಂಪತಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಇದೀಗ ಆ ಒಂದು ಪದ್ಯವನ್ನ ವಿಡಿಯೋ ಸೇರಿಸಿ ಇವತ್ತು ಬಿಡುಗಡೆಯಾಗಿದೆ. ಅತ್ಯಂತ ಸುಂದರವಾದ ಪದ್ಯ, ನೀವೆಲ್ಲರೂ ಕೂಡ ನೋಡಿದ್ದೀರಿ. ಆ ಒಂದು ವಿಡಿಯೋವನ್ನ ಮತ್ತೊಮ್ಮೆ ಪ್ಲೇ ಮಾಡಬೇಕು ಅನ್ನುವ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಅದರೊಂದಿಗೆ ಟ್ರಸ್ಟಿನಲ್ಲಿ ಕೆಲಸ ಕಾರ್ಯಗಳ ಸಹಕಾರ ನೀಡಿದವರು ವೆಂಕಪ್ಪಗೌಡ ಕೆಯ್ಯೂರು ಅವರು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಟ್ರಸ್ಟಿನಲ್ಲಿ ಕಾರ್ಯನಿರ್ವಹಿಸಿ ಟ್ರಸ್ಟಿನ ಬೆಳವಣಿಗೆ ಕಾರಣರಾದ ಪ್ರೇರಕರನ್ನ, ಮೇಲ್ವಿಚಾರಕರನ್ನ ಹಾಗೂ ಸಿಬ್ಬಂದಿ ವರ್ಗವನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸುವಂತಹ ಕೆಲಸವನ್ನ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪ್ರಾರಂಭದ ದಿನದಿಂದಲೂ ಮಾಡ್ತಾ ಇದೆ. ಆದ್ದರಿಂದ ಅದರ ಮುಂದುವರಿದ ಭಾಗವಾಗಿ ಈ ನಮ್ಮ ಹಿರಿಯರು ವೇದಿಕೆಯಲ್ಲಿದ್ದಾರೆ. ಪೂಜನೀಯ ಗುರುಗಳಂತಹ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಈ ನಮ್ಮ ಗೌರವಾನ್ವಿತರನ್ನ ಸನ್ಮಾನಿಸಬೇಕು ಅನ್ನುವ ವಿನಂತಿಯೊಂದಿಗೆ ಸೇರಿರುವಂತಹ ಎಲ್ಲ ಬಂಧುಗಳು, ಪದಾಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮದ ಅತಿಥಿಗಳು ಇದರಲ್ಲಿ ಕೈ ಜೋಡಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ ಅನ್ನುವ ಮಾತಿನ ಹಾಗೆ ನಮ್ಮ ಜೀವಿತಾವಧಿಯಲ್ಲಿ ನಮ್ಮಿಂದಾದಷ್ಟು ಸಮಾಜಕ್ಕೆ ಕೊಡುಗೆಯನ್ನು ನೀಡೋದು ಪ್ರತಿಯೊಬ್ಬರ ಕರ್ತವ್ಯ ಅನ್ನುವ ಮಾತನ್ನ ತಮ್ಮ ಕೃತಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ ಈ ಹಿರಿಯರು. ಎಲ್ಲರೂ ಕೂಡ ಒಂದು ಚಪ್ಪಾಳೆಯೊಂದಿಗೆ ಇವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನುವ ವಿನಂತಿಯೊಂದಿಗೆ ಸನ್ಮಾನವನ್ನ
ಪೂಜನೀಯ ಗುರುಗಳು ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅದರೊಂದಿಗೆ ಸಭಾಧ್ಯಕ್ಷರು ಹಾಗೂ ಎಲ್ಲ ಗಣ್ಯ ಅತಿಥಿಗಳು ಕೂಡ ಇದರಲ್ಲಿ ಕೈ ಜೋಡಿಸಬೇಕು ಅನ್ನುವ ವಿನಂತಿ ನಮ್ಮದು. ನಮ್ಮಿಂದ ಸನ್ಮಾನವನ್ನ ಸ್ವೀಕರಿಸಿದ ಶ್ರೀ ವೆಂಕಪ್ಪ ಗೌಡ ಕೆಯ್ಯೂರು ಮತ್ತು ಪದ್ಮಯ್ಯ ಗೌಡ ವಾರಣಾಸಿ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೆಂಕಪ್ಪ ಗೌಡ ಕೆಯ್ಯೂರು ಕೂಡ ಈ ಒಂದು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನಲ್ಲಿ ಪ್ರಾರಂಭದಿಂದ ಇಂದಿನವರೆಗೆ ಕೂಡ ಹಲವು ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದವರು ಹಾಗೂ ಟ್ರಸ್ಟಿನ ಬೆಳವಣಿಗೆಯಲ್ಲಿ ಕೂಡ ತನ್ನದೇ ಆದ ಕೊಡುಗೆಯನ್ನು ನೀಡಿದವರು. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ನಮ್ಮ ಈ ಇಬ್ಬರು ಸನ್ಮಾನಿತರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಂದಿಗೆ ಸನ್ಮಾನ ನೆರವೇರಿಸಿದ ನಮ್ಮೆಲ್ಲ ಗಣ್ಯ ಅತಿಥಿಗಳಿಗೆ, ಪೂಜನೀಯ ಗುರುಗಳಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸೇರಿರುವಂತಹ ನಮ್ಮೆಲ್ಲ ಸಮಾಜದ ಬಂಧುಗಳೇ, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದಾಗ ಜನಮಾನಸದಲ್ಲಿ ಈ ಸಮಾಜದಲ್ಲಿ ಶಾಶ್ವತವಾಗಿ ನಿಲ್ಲುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವ ಒತ್ತಾಸೆಯನ್ನ ನಮ್ಮ ಹಿಂದಿನ ಅಧ್ಯಕ್ಷರು ಎ.ವಿ. ನಾರಾಯಣ ಹಾಗೂ ಈಗಿನ ಅಧ್ಯಕ್ಷರು ಶ್ರೀ ಮನೋಹರ್ ಡಿ.ವಿ. ಅವರೊಂದಿಗೆ ನಾವು ಯೋಚನೆ ಮಾಡಿದಾಗ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೆವು. ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದು, ಅತ್ಯಂತ ಜನರ ನೆನಪಿನಲ್ಲಿ ಉರಿಯುವಂತಹ ಕೆಲಸ ಕಾರ್ಯ ಆಗಿದ್ದು, ಅದು ವಿವಾಹವಾಗಿ 50 ವರ್ಷ ಪೂರೈಸಿದ ದಂಪತಿಗಳನ್ನು ಮಾದರಿ ದಂಪತಿಗಳನ್ನಾಗಿ ಗುರುತಿಸಿ ಸನ್ಮಾನಿಸಿದಾಗ ಆ ಒಂದು ಯೋಚನೆ ಹೊಳೆದದ್ದು ನಮ್ಮ ಎ.ವಿ. ನಾರಾಯಣರಿಗೆ ಹಾಗೂ ಅತ್ಯಂತ ಯಶಸ್ವಿಯಾಯಿತು. ಎಲ್ಲ ಗ್ರಾಮಗಳಲ್ಲಿ ನಾವು ತೆರಳಿ ಒಂದೊಂದು ಕಡೆಗಳಲ್ಲಿ ಸುಮಾರು ಒಟ್ಟಾಗಿ 300 ಜೋಡಿಗಳನ್ನು ಸನ್ಮಾನ ಮಾಡಿದಾಗ ಆ ಸಂದರ್ಭದಲ್ಲಿ ಆ ಹಿರಿಯರ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನು ನಾವು ಕಂಡಾಗ ಈ ಒಂದು ಕಾರ್ಯಕ್ರಮ ನಮಗೆ ಸಾರ್ಥಕ ಅನ್ನಿಸಿತು. ಎಲ್ಲ ಕಾರ್ಯಕ್ರಮಗಳಲ್ಲಿಗಿಂತ ಇದು ಹಿರಿಮೆಯನ್ನ ಕಂಡಿತು. ಆದ್ದರಿಂದ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಹಿಂದಿನ ಸಾಲಿನಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಇದೀಗ ಈ ಸಭೆಯ ಮುಂದೆ ಹಂಚಿಕೊಳ್ತಾರೆ ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಶ್ರೀ ಎ.ವಿ. ನಾರಾಯಣಗೌಡ ಇವರು. ಪುತ್ತೂರು ಮಹಾತೋಬರ ಮಾಲಿಂಗೇಶ್ವರ ದೇವರ ಪಾದಕಮಲಗಳಿಗೆ ವಂದಿಸ್ತಾ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮತ್ತು ಕಾಲಭೈರವ ಸ್ವಾಮಿಯ ಪಾದಕಮಲಗಳಿಗೆ ವಂದಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ವಂದಿಸ್ತಾ, ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂಥ ಶ್ರೀಯುತ ಸಂಜೀವ ಮಟ್ಟಂದೂರವರೇ ಹಾಗೂ ನಮ್ಮ ಸಮಾಜದ ಗೌಡ ಸಮಾಜದ ಪ್ರತಿಷ್ಠಿತ ಗೌಡ ಸಮಾಜದ ಅಧ್ಯಕ್ಷರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗಿರುವ ಎಲ್ಲ ನಮ್ಮ ಹಿರಿಯರೇ ಹಾಗೂ ಕುಲ ಬಾಂಧವರೇ, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ 10-12 ಕಾರ್ಯಕ್ರಮಗಳನ್ನು ತಿಂಗಳಿಗೆ ಒಂದು ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿತ್ತು. ಅದು ಎಲ್ಲ ಆನ್ಲೈನ್ ಅಂತರ್ಜಾಲ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿತ್ತು. ಆದರೆ ಕೊನೆಯಲ್ಲಿ 2 ತಿಂಗಳಿನ ಮೊದಲು ನಾವು ಒಂದು ಆಫ್ಲೈನ್ ಕಾರ್ಯಕ್ರಮ ಯಾವುದಾದ್ರೂ ಒಂದು ಯೋಜನೆಯನ್ನು ಹಾಕಿಕೊಳ್ಬೇಕೆನ್ನುವ ದೃಷ್ಟಿಯಿಂದ ಮೀಟಿಂಗಲ್ಲಿ ಚರ್ಚಿಸಿ 5 ಅಂಶವನ್ನು ಕೊಟ್ಟೆವು. ಅದರಲ್ಲಿ ಮುಖ್ಯವಾಗಿ ನಾವು ಸೆಲೆಕ್ಷನ್ ಮಾಡಿದೆವು ಯಾವುದಂದರೆ ಆದರ್ಶ ದಂಪತಿ ಅಲ್ಲದ್ರೆ ಮಾದರಿ ದಂಪತಿಗಳ ಒಂದು ಕಾರ್ಯಕ್ರಮವನ್ನು ಮಾಡುವ ಅಂತ. ಅದರಲ್ಲಿ ಆದರ್ಶ ದಂಪತಿ ಅಂದರೆ ಮಾದರಿ ದಂಪತಿ ಅಂದರೆ ನಿಜವಾಗಿ ಜೀವನದ ಹೀರೋಗಳವರು. ಅಂದರೆ ಪೇಪರಲ್ಲಿ ಅಲ್ಲದ್ರೆ ನಮ್ಮ TV ಮಾಧ್ಯಮದಲ್ಲಿ ಬರುವಂತಹ ಆದರ್ಶ ದಂಪತಿ ಅಲ್ಲ, ಮಾದರಿ ದಂಪತಿ ಅಲ್ಲ, ಜೀವನವನ್ನು ಸವಿದು
ಅದರ ರಸವನ್ನು ಕುಡಿದಂತಹ 50 ವರ್ಷ ದಾಂಪತ್ಯ ಜೀವನವನ್ನು ಮುಗಿಸಿ ಅದರಿಂದಲೂ ಮುಂದೆಗೆ ಹೋಗ್ತಿರುವಂತಹ 65 ವರ್ಷ 70 ವರ್ಷ ಜೀವನ ಮಾಡಿದಂತಹ ಹಿರಿಯರನ್ನು ಗೌರವಿಸುವುದು ಅಂತ ನಾವು ನಿರ್ಣಯ ಮಾಡಿ ಆ ನಿರ್ಣಯವನ್ನು ತೆಗೆದುಕೊಂಡು ನಾವು ಇಡೀ ಸಮಾಜದಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಒಕ್ಕೂಟಗಳು ಎಲ್ಲೆಲ್ಲೇ ಕಾರ್ಯವ್ಯಾಪ್ತಿ ಮಾಡಿದೆ ಆ 68 ಗ್ರಾಮಗಳಲ್ಲಿ 1.5 ತಿಂಗಳಲ್ಲಿ 328 ದಂಪತಿಗಳನ್ನು ಹುಡುಕಿ ನಾವು ಸನ್ಮಾನ ಮಾಡಿದಂತಹ ಒಂದು ವಿಶೇಷ ರೆಕಾರ್ಡನ್ನು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಮಾಡಿದೆ ಸಂಬಂಧ. ಯಾಕೆಂದರೆ ಅದು ಬಹಳ ಕಷ್ಟದ ಕೆಲಸ. ಪ್ರತಿ ಗ್ರಾಮಕ್ಕೆ ಪ್ರವಾಸ ಮಾಡಿ ಅದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲಿ ಹೋಗಿ ಅವರಿಗೆ ಸನ್ಮಾನ ಮತ್ತು ಮಾನಪತ್ರ ಬಾಕಿದೆಲ್ಲ ಸಾಲು ಆಹಾರವನ್ನು ನಾವು ಹಿಡ್ಕೊಂಡು ಹೋಗಿ ಅಲ್ಲಿ ಮಾಡಬೇಕು. ಇದು ನಮ್ಮ ಸಿಬ್ಬಂದಿಗಳು ಮತ್ತು ಎಲ್ಲರ ನಮ್ಮ ಸಹಕಾರದಿಂದ ಕೂಡಿ ಬಂದಿದೆ. ಅಷ್ಟು ಸುಲಭದ ಕೆಲಸ ಅಲ್ಲ. ಕೇವಲ 45 ದಿನಗಳಲ್ಲಿ ನಾವು 328 ಜನರನ್ನು ಸನ್ಮಾನ ಮಾಡಿದ್ದೇವೆ. ಅದು ಹಿರಿಯರು ವೃದ್ಧರು ಅವರಿಗೆ ಒಪ್ಪಿಸಬೇಕು, ಕರ್ಕೊಂಡು ಬರಬೇಕು. ಅವರ ಕಿರಿಯರಲ್ಲಿ ನಾವು ಅವರನ್ನು ಕೇಳಿಕೊಳ್ಬೇಕು. ಪ್ರತಿ ಗ್ರಾಮಕ್ಕೆ ಹೋಗಬೇಕು. ಬಹುಶಃ ನಾನೊಂದು 20 ಗ್ರಾಮಕ್ಕೆ ಮಾತ್ರ ಹೋಗಿದ್ದೇನೆ. ಆದರೆ ನಮ್ಮ ಪಟೇಲ್ರು ಮತ್ತು ಡಿ ಮನೋಹರು 60 ಪಟೇಲ್ರು ದಶಮಾನ ಸಮಿತಿ ಅಧ್ಯಕ್ಷರು ಅದ್ಭುತ ಕೆಲಸ ಮಾಡಿದವರು. ಬಹುಶಃ ನಮ್ಮ ಆ ದಶಮಾನೋತ್ಸವ ಕಮಿಟಿಗೆ ಅವರು ಒಂದು ಅಧ್ಯಕ್ಷರಾಗಿ ಬಂದದ್ದು ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಬಹುಶಃ ಅವರು ಸುಮಾರು 68 ಗ್ರಾಮಗಳಿಗೆ ಕೂಡ ಹೋಗಿದ್ದಾರೆ. ಅಲ್ಲಿ ಅತ್ಯಂತ ಧರ್ಮದ ಆಧಾರಿತ ಆ ಮದುವೆಯ ಬಗ್ಗೆ ಅವರು ಅಲ್ಲಿ ಭಾಷಣವನ್ನು ಕೂಡ ಒಳ್ಳೆಯ ಮಾತನ್ನು ಕೂಡ ಆಡಿದ್ದಾರೆ. ಅದೇ ರೀತಿ ಸುಮಾರು ಒಂದು 50 ಗ್ರಾಮಗಳಿಗೆ ಬಹುಶಃ ಡಿ ಮನೋಹರವರಿಗೆ 2 ತಿಂಗಳು ಮೊದಲು ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ಸ್ಟಂಟ್ ಕೂಡ ಹಾಕಿದ್ದು. ಆದರೂ ಅವರು 50 ಗ್ರಾಮಗಳಿಗೆ ಅವರು ಪ್ರವಾಸ ಮಾಡಿದ್ದಾರೆ. ನಾನು 25 ಗ್ರಾಮ ನಾನು ಸಲಹೆ ಕೊಟ್ಟಿದ್ದೆ, ಅದನ್ನು ಮಾಡಬೇಕು. ಈ ರೀತಿ ಮಾಡಿದರೆ ಮಾತ್ರ ನಮ್ಮ ಸಮಾಜಕ್ಕೆ ಉಪಯೋಗ ಆಗ್ತದೆ, ಅದರಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅನ್ನುವ ಒಂದು ಸಂದೇಶವನ್ನು ಕೊಟ್ಟು ಅದರ ಯೋಜನೆಯನ್ನು ರೂಪಿಸಿ ಈ ರೀತಿ ಮಾಡುವ ಅಂತ ನಾನು ಹೇಳಿಕೊಟ್ಟಿದ್ದೆ. ಆದರೆ ನನಗೆ ಎಲ್ಲ ಗ್ರಾಮಗಳಿಗೆ ಹೋಗಲಿಕ್ಕೆ ನನಗೆ ಅನಾನುಕೂಲದಿಂದ ನನ್ನ ವೈಯಕ್ತಿಕ ಕೆಲಸಗಳಿಂದ ಮತ್ತು ಬೇರೆ ಈ ನಮ್ಮ ಈ ಕಾರ್ಯಕ್ರಮದ ಒಂದು ರೂಪುರೇಷವನ್ನು ಮಾಡುವುದರಿಂದ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೂ ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದು ಯಾಕೆ ಮಾಡಬೇಕಿತ್ತು? ಆ ಆದರ್ಶ ದಂಪತಿಗಳನ್ನು ಮಾದರಿ ದಂಪತಿಗಳಂತ ನಾವು ಯಾಕೆ ಅವರಿಗೆ ಆಹಾರ ಸಾಲು ಮತ್ತು ಮೊಮೆಂಟ ಪತ್ರ ಮಾನಪತ್ರವನ್ನು ಕೊಡಬೇಕು ಅಂದರೆ, ಜೀವನದಲ್ಲಿ ನಮ್ಮ ಬರ್ತಾ ನಾವು ಈಗ ಸಂಸ್ಕೃತಿಯನ್ನು ಕಳೆಯುತ್ತಿದ್ದೇವೆ, ಗೊತ್ತಿರ್ಬೋದು. ಈಗ ರಿಜಿಸ್ಟ್ರೇಷನ್ ಮ್ಯಾರೇಜ್ಗಳು ಈ 328 ದಂಪತಿಗಳು ಕೂಡ ರಿಜಿಸ್ಟ್ರೇಷನ್ ಮ್ಯಾರೇಜ್ಗಳಲ್ಲ. ಇವರಿಗೆ ರಿಜಿಸ್ಟ್ರೇಷನ್ ಆಗಲಿಲ್ಲ. ಹಿರಿಯರ ಧರ್ಮದ ಆಧಾರಿತವಾಗಿ ಹಿರಿಯರ ಮಾತಿನ ಪ್ರಕಾರವಾಗಿ ಆ ಹುಡುಗ ಕಡೆಯವರು ನೋಡಿ ಒಂದು ರೀತಿಯ ಪ್ರಪೋಸಲ್. ಯಾವ ರೀತಿಯ ಪ್ರಪೋಸಲ್ ಅಂದರೆ, ಆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಊರ ಗೌಡ್ರ ಮತ್ತು ಊರ ಗಣ್ಯರ ಸಂಬಂಧಿಕರ ಮಧ್ಯದಲ್ಲಿ ಮಾತುಕತೆ ನಡೆಸಿ ಹುಡುಗನನ್ನು ನೋಡಿರ್ಬೋದು ಅವರಿಗೆ ಮಾತಾಡಲಿಕ್ಕಿಲ್ಲ. ಆ ಒಂದು ರೀತಿಯ ಮದುವೆ ಮಾಡಿದವರು ಈಗ 50 ವರ್ಷ ದಾಂಪತ್ಯ ಕರೆದವರು. ಈಗಿನ ಸಂಸ್ಕೃತಿ ವಿದೇಶ ಸಂಸ್ಕೃತಿನಲ್ಲಿ ಹುಡುಗನನ್ನು ಪ್ರಪೋಸಲ್ ಮಾಡೋದು, ಹುಡುಗಿಯನ್ನು ಪ್ರಪೋಸಲ್ ಮಾಡೋದು, ಅವರವರೇ ಮತ್ತೆ ನೋಡಿದನ್ನು ನಾವು ಹಿರಿಯರು ಒಪ್ಪಿಕೊಳ್ಳುವುದು. ನನಗೆ ಕೂಡ ಅದು ಅನ್ಯಾಯ ಆಗ್ತದೆ. ನಾವು ಒಪ್ಪಿಕೊಂಡು ನಿಕ್ಕಾವ ಸರಿ ಎಂಕೇಳ ಅವ ಮಗ ಅಂತ ಹೇಳಿದ್ರು. ಆದರೆ ಅದು ಕೋರ್ಟ್ನ ಮೇಲೆ ಉಂಟು, ಕೋರ್ಟ್ ಕಟ್ಟೆ ಹತ್ತಿದೆ, ಅದು ತೊಂದರೆ ಆಗಿದೆ. ಅದು ವಿದೇಶ ಸಂಸ್ಕೃತಿಯಲ್ಲಿ ನಾವು ರಿಜಿಸ್ಟ್ರೇಷನ್ ಮ್ಯಾರೇಜ್ ಆಗ್ತದೆ. ರಿಜಿಸ್ಟ್ರೇಷನ್ ಮ್ಯಾರೇಜ್ ಆದಕ್ಕೆ ಜಾಸ್ತಿ ಕೋರ್ಟ್ಗೆ ಹೋಗ್ತಾ ಉಂಟಂತ ನಾವು ಮನಗಂಡು ಸಮಾಜಕ್ಕೆ ಏನಾದರೂ ಒಂದು ಕೊಡುವ ಎನ್ನುವ ದೃಷ್ಟಿಯಿಂದ ಈ ಹಿರಿಯರೇ ನಿಜವಾದ ಹೀರೋಗಳು. ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಯೇ ನಮ್ಮ ಹಿರಿಯರೇ, ನಮ್ಮ ಕುಟುಂಬದ ಹಿರಿಯ ಒಂದು ವ್ಯಕ್ತಿ ಯಜಮಾನ ಅಂತ ಇರ್ತಾರೆ, ಅವರೇ ನಮಗೆ ಹೀರೋಗಳು ಹೊರತು ನಮಗೆ ಇವರು ಫಿಲಮಿನವರು ಅಲ್ಲದ್ರೆ ನಮಗೆ ಧಾರಾವಾಹಿಯವರು ಅಲ್ಲದ್ರೆ ರಾಜಕೀಯದ ವ್ಯಕ್ತಿಗಳು ನಮಗೆ ಹೀರೋಗಳಲ್ಲ. ನಮ್ಮ ಮನೆಯವರೇ ನಮಗೆ ಹೀರೋಗಳಂತ ತೋರಿಸಲಿಕ್ಕೆ ನಮ್ಮ ಈ ಸಂದೇಶವನ್ನು ಯುವಜನಕ್ಕೆ ಮತ್ತು ನಮ್ಮ ಹಿರಿಯರಿಗೆ ಗೌರವ ಕೊಟ್ಟು ಅವರಿಂದ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ಗೆ ಮತ್ತು ಒಕ್ಕಲಿಗ ಸಮಾಜಕ್ಕೆ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳುವ ಎನ್ನುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸ್ನೇಹಿತರೆ. ಈ ಕಾರ್ಯಕ್ರಮದಲ್ಲಿ ಅಭೂತಪೂರ್ವವಾದಂತಹ ಮಾಧ್ಯಮದವರು ಕೂಡ ಸಹಕರಿಸ್ತಾರೆ. ಮಾಧ್ಯಮದವರು ಕೂಡ ಸುದ್ದಿ ಪುತ್ತೂರಲ್ಲಿ ಪ್ರತಿದಿನವೂ ನಮಗೆ ಪೇಪರಲ್ಲಿ ಅದೇ ಕಾಣ್ತಿತ್ತು. ಬೇರೆ ಸಮಾಜದವರು ಕೂಡ ನಮ್ಮ ಶಾಸಕರಲ್ಲಿ ಪ್ರಾರಂಭದಿಂದಲೇ ಅವರಿಗೆ ಫೋನ್ ಮಾಡಿ ಕೇಳಿದ್ದಾರೆ, ನಿಮ್ಮ ಆದರ್ಶ ದಂಪತಿಗಳು ಮಾದರಿ ದಂಪತಿಗಳಂತ ಮಾಡ್ತೀರಿ ಏನು ಅದು ಅಂತ. ಆ ರೀತಿಯ ಒಂದು ವಾತಾವರಣವನ್ನು ಸಮಾಜದಲ್ಲಿ ಎಲ್ಲ ಸಮಾಜಕ್ಕೆ ಎಲ್ಲ ವರ್ಗಕ್ಕೆ ಕೂಡ ಅದು ಮೆಚ್ಚುಗೆಯಾಗುವಂತಹ ಕೆಲಸವನ್ನು ಮಾಡಿದ್ದೇವೆ ಅಂತ ನಾನು ಹೇಳಿಕೊಳ್ಳಲಿಕ್ಕೆ ನನಗೆ ಬಹಳ
ಖುಷಿ ಮತ್ತು ಸಂಭ್ರಮ ಆಗ್ತದೆ. ಅದರ ಕಾರ್ಯಕ್ರಮವನ್ನು ಮೊನ್ನೆ 15 ದಿನಕ್ಕೆ ಹಿಂದೆ ನಮ್ಮ ಮಠಂದೂರವರ ಮನೆಯಲ್ಲಿ ಅದನ್ನು ಮುಕ್ತಾಯದ ಸಮಾರೋಪ ಸಮಾರಂಭವನ್ನು ಮುಗಿಸ್ತೇವೆ. ಅದು ನಾವು ನವೆಂಬರ್ 5ಕ್ಕೆ ನಾವು ನಮ್ಮ ಈ ಭಾಗದ ಪಡುಕಟ್ಟಮನೆಯಾದಂತಹ ಬಲ್ನಾಡು ಏರಿಯಾದಲ್ಲಿ ವಿಲೇಜಲ್ಲಿ ನಮ್ಮ ಮಾಧವಗೌಡ ಕಾಂತಲ್ರವರ ಮನೆಯಲ್ಲಿ ಅದನ್ನು ಪ್ರಾರಂಭ ಮಾಡಿದೆವು. ಅದ್ಭುತ ರೀತಿಯಲ್ಲಿ ಪ್ರಾರಂಭ ಮತ್ತು ಅದರ ಮುಕ್ತಾಯ ಹಂತವನ್ನು ಮತ್ತು ಮಧ್ಯದಲ್ಲಿ ಕೂಡ ಅದೇ ಸಂಭ್ರಮದಲ್ಲಿ ಇಲ್ಲಿಂದ ಸಿರಿಬಾಗಿಲಿನವರೆಗೆ ಮತ್ತು ಇಲ್ಲಿಂದ ದೇಲಂಪಾಡಿಯವರೆಗೆ ಮತ್ತು ಇಲ್ಲಿಂದ ನಮ್ಮ ವಿಟ್ಲದ ಭಾಗದವರೆಗೆ ನಾವು 3 ತಾಲೂಕನ್ನು ಕೂಡ ಬಿಡದೆ ನಾವು ಮಾಡಿ ಅದರಲ್ಲಿ ನಾವು ಒಂದು ರೀತಿಯ ಸಕ್ಸಸ್ ಆಗಿದ್ದೇವೆ, ಅದನ್ನು ನಾವು ಸಕ್ಸಸ್ ಮಾಡಿದ್ದೇವೆ ಅಂತ ಜನಗಳು ಹೇಳಿದ್ದಾರೆ, ನಾವು ಹೇಳಿಕೊಳ್ಳುವುದಲ್ಲ. ಹಾಗೆ ನಮಗೆ ಖುಷಿಯಲ್ಲಿ ಅದರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಕೊಟ್ಟರು. ಆ ಆದರ್ಶ ದಂಪತಿ ನಿಜವಾದ ಜೀವನದಲ್ಲಿ 50 ವರ್ಷ ದಾಟುವಾಗ ಅವರಿಗೆ ಗೊತ್ತಿರ್ತದೆ ಯಾವ ರೀತಿಯಲ್ಲಿ ಕಷ್ಟ ಮತ್ತು ನಷ್ಟ ಮತ್ತು ಹೇಗೆ ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ಬೇಕಂತ. ಜೀವನದಲ್ಲಿ ಯಾವಾಗಲೂ ಅಡ್ಜಸ್ಟ್ಮೆಂಟ್ ಆಗಿ ಹೋಗಿದ್ರೆ ಮಾತ್ರ 50 ವರ್ಷದ ಮೇಲೆ ಜೀವನ ಮಾಡಲಿಕ್ಕೆ ಆಗ್ತದೆ. ನನ್ನ ಒಂದು ಕುಟುಂಬದ ಹಿರಿಯರಿಗೆ ನಾವು 72 ವರ್ಷ ದಾಂಪತ್ಯ ಜೀವನ ಮಾಡಿದಂತಹ ಗಂಡ ಹೆಂಡತಿಗೆ ನಾವು ಸನ್ಮಾನ ಮಾಡಿದ್ದೆವು. ಅದೇ ಮಾದರಿಯ ದಂಪತಿಯನ್ನು ನಮ್ಮ ಕುಟುಂಬದ ಟ್ರಸ್ಟಿನಿಂದ ಅದನ್ನೇ ಇಲ್ಲಿಗೆ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದೆವು. ಆ ರೀತಿಯಲ್ಲಿ ಒಳ್ಳೆಯ ರೀತಿ ನಡೆದಿದೆ. ಮುಂದೆಯೂ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಕೆಲಸ ಮಾಡಲಿಕ್ಕೆ ಮತ್ತು ಒಳ್ಳೆಯ ಸಂಘಟನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮ ಸಹಕಾರವನ್ನು ಬೇಡಿಕೊಳ್ಳುತ್ತಾ ಇನ್ನಷ್ಟು ಸ್ವಸಹಾಯ ಟ್ರಸ್ಟ್ನ ಮುಖಾಂತರ ಸ್ವಸಹಾಯ ಗುಂಪುಗಳು ಮತ್ತು ಸಮಾಜದ ಸಂಘಟನೆಯ ಮತ್ತು ಕಷ್ಟದವರಿಗೆ ಒಂದು ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ಬೇಕು ಅಂತ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದನೆಗಳು ಸರ್. ನಾನೇರಿದೆತ್ತರಕ್ಕೆ ನೀನೇರಬಲ್ಲೆಯ ಅನ್ನುವಂಥದ್ದು ಪ್ರಾಜ್ಞೋಕ್ತಿ. ನಮ್ಮ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿದಂತಹ ದೊಡ್ಡ ಸಾಧಕರ ಗಣವೇ ಇದೆ. ಇಂದು ಸಾಂಕೇತಿಕವಾಗಿ 3 ವಿವಿಧ ಕ್ಷೇತ್ರಗಳ 3 ಸಾಧಕರನ್ನು ಈ ವೇದಿಕೆಯಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರನ್ನು ಸನ್ಮಾನಿಸುವಂತಹ ಗೌರವಿಸುವಂತಹ ಸೌಭಾಗ್ಯ ನಮ್ಮದು, ನಿಮ್ಮದು. ಪುತ್ತೂರು ನಗರದಲ್ಲಿ ನೋಟರಿ ನ್ಯಾಯವಾದಿಯಾಗಿ ಈ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ವರ್ಯವಾಗಿ ತನ್ನ ಜೀವನದ ಬಹುಪಾಲನ್ನು ಈ ಸಂಘದ ಏಳಿಗೆಗಾಗಿ ಮೀಸಲಿಟ್ಟು ಅನೇಕ ದಶಕಗಳಿಂದ ಈ ಸಂಸ್ಥೆಯನ್ನು ಕಟ್ಟುವುದರಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದವರು. ಈ ಸಂಸ್ಥೆಯ ಗೌರವ ಅಧ್ಯಕ್ಷರೂ ಹೌದು. ನೋಟರಿ ನ್ಯಾಯವಾದಿ ಶ್ರೀ ಚಿದಾನಂದ ಬೈಲಾಡಿ ಓರ್ವ ಉತ್ತಮ ಕೃಷಿಕ, ಒಕ್ಕಲಿಗ ಸಹಕಾರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರೂ ಹೌದು. ಅವರು ಈಗ ಈ 3 ಸಾಧಕರನ್ನು ಪರಿಚಯಿಸ್ತಾರೆ, ಸಭೆಯ ಮುಂದಿಡುತ್ತಾರೆ. ಪರಮಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂದೆ ಇರುವ ಎಲ್ಲ ಸಭಾಸದರೇ, ಪತ್ರಕರ್ತರ ಮಿತ್ರರೇ, ಒಕ್ಕಲಿಗ ಗೌಡ ಸೇವಾ ಸಂಘದ ವತಿಯಿಂದ ಯುವ ಒಕ್ಕಲಿಗ ಗೌಡ ಸಂಘ, ಮಹಿಳಾ ಒಕ್ಕಲಿಗ ಗೌಡ ಸಂಘದ ಆಶ್ರಯದಲ್ಲಿ ಕಳೆದ 2 ವರ್ಷಗಳಿಂದ ವಿವಿಧ ಹಂತಗಳಲ್ಲಿರುವ 3 ವ್ಯಕ್ತಿಗಳನ್ನು ನಾವು ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಈ ವರ್ಷ ಕೂಡ ಹಿರಿಯ ಸಂಘದಿಂದ ಒಬ್ಬರು, ಮಹಿಳಾ ಸಂಘದಿಂದ ಒಬ್ಬರು, ಯುವ ಸಂಘದಿಂದ ಒಬ್ಬರು, ಹೀಗೆ 3 ಜನರನ್ನು ಈ ಸಭಾಂಗಣದಲ್ಲಿ ಈ ಸಭೆಯಲ್ಲಿ ಗುರುತಿಸಲಿಕ್ಕೆ, ಗೌರವಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಮೊದಲಿಗೆ ಅಂಕಲ್ ಸ್ವೀಟ್ಸಿನ ಕುಶಾಲಪ್ಪ ಗೌಡರು ದಯವಿಟ್ಟು ವೇದಿಕೆಗೆ ಬರಬೇಕು. ಕುಶಾಲಪ್ಪ ಗೌಡರು ವೇದಿಕೆ ಬರಬೇಕು. ಹಿರಿಯರಾದ ಪ್ರೊಫೆಸರ್ ಕೆ ವಸಂತಿ ಮೇಡಮ್ ರವರು ವೇದಿಕೆಗೆ ಬರಬೇಕು. ಹಾಗೂ ಯುವ ಪ್ರತಿಭೆ ಕೀರ್ತಿಯವರು ವೇದಿಕೆಗೆ ಬರಬೇಕು. ದಯವಿಟ್ಟು ಕೀರ್ತಿಯವರು ಕೂಡ ವೇದಿಕೆಗೆ ಬರಬೇಕು. ತೀರಾ
ಮತ್ತೆ ಕೂತ್ಕೋ. ಈಚೆ ಬದಿ. ಕುಶಾಲಪ್ಪ ಗೌಡರು ಎಲ್ರಿಗೂ ಗೊತ್ತಿದೆ, ಅಂಕಲ್ ಸ್ವೀಟ್ಸ್ ಎಲ್ರಿಗೂ ಪುತ್ತೂರಲ್ಲಿ ಸಿಹಿಯನ್ನು ವಿತರಿಸುವವರು. ಕಡಬ ತಾಲೂಕು ಕುದುಮಾರು ಗ್ರಾಮದ ಮೋಟಗೌಡ ಮತ್ತು ಉಮ್ಮಕ್ಕ ದಂಪತಿಗಳ ಸುಪುತ್ರ. ಕುದುಮಾರು ಮತ್ತು ಕಾನಿಯೂರಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿ ಆರ್ಥಿಕ ಅಡಚಣೆಯಿಂದ ಮುಂದಕ್ಕೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗುವ ಹಿನ್ನೆಲೆಯಲ್ಲಿ ತನ್ನ 20ನೇ ವರ್ಷದಲ್ಲಿ ಪುತ್ತೂರಿನ ಪ್ರತಿಷ್ಠಿತ ಬೇಕರಿ ಉದ್ಯಮದಲ್ಲಿ ಕೆಲಸಕ್ಕೆ ಸೇರಿದರು. ಅಪಾರ ಅನುಭವಗಳನ್ನು ಪಡ್ಕೊಂಡು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಂಡು 1996ರಲ್ಲಿ ದರ್ಬೆಯಲ್ಲಿ ಅಂಕಲ್ ಸ್ವೀಟ್ಸ್ ಎನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿದ್ದರು. 2003ರಲ್ಲಿ ಬುಲ್ವಾರಲ್ಲಿ ಸ್ವಂತ ಕಟ್ಟಡದಲ್ಲಿ ನ್ಯೂ ಅಂಕಲ್ ಸ್ವೀಟ್ಸ್ ಅನ್ನೋ ಸಂಸ್ಥೆಯನ್ನು ಮತ್ತೆ ಪ್ರಾರಂಭಿಸಿದರು. 2013ರಲ್ಲಿ ಕಾನಿಯೂರಲ್ಲಿ, 2017ರಲ್ಲಿ ಆಲಂಕಾರಲ್ಲಿ, ಹೀಗೆ 4 ಕಡೆ ಉದ್ಯಮವನ್ನು ಸ್ಥಾಪಿಸಿ ಬರುವ ವರ್ಷ ಕಡಬದಲ್ಲಿ ಕೂಡ ಪ್ರಾರಂಭ ಮಾಡುವ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಅವರ ಸಂಸ್ಥೆಯಲ್ಲಿ ಒಟ್ಟು 35 ಮಂದಿ ಯುವ ಜನರಿಗೆ ಅವಕಾಶವನ್ನು ಕೊಟ್ಟು ಅವರಿಗೆ ಜೀವನವನ್ನು ಕಲ್ಪಿಸಿಕೊಡುವಂಥ ಮನುಷ್ಯ ಕುಶಾಲಪ್ಪ ಗೌಡರು. ಪತ್ನಿ ಪ್ರೇಮ, ರಾಷ್ಟ್ರಮಟ್ಟದ ಯೋಗಪಟು ಡಾಕ್ಟರ್ ಅಪೇಕ್ಷಾ ಮಗಳು, ಮತ್ತೊಬ್ಬಳು ಅನುಜ್ಞಾ ಮತ್ತು ಅನ್ವ ಎಂಬ ಗಂಡು ಮಗುವನ್ನು, ಹೀಗೆ 2 ಹೆಣ್ಣು 2 ಗಂಡು ಮಕ್ಕಳನ್ನು ಹೊತ್ತಿಕೊಂಡು ನಿರುದ್ಯೋಗಿಗಳಿಗೆ ಒಂದು ಮಾದರಿ ವ್ಯಕ್ತಿ ಅಂದರೆ ತಪ್ಪಾಗಲಾರಿದ್ದ ಅವರೇ ಕುಶಾಲಪ್ಪ ಗೌಡರು ಅಂತ ಇಲ್ಲಿ ಪರಿಚಯಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೋರವರು ಪ್ರೊಫೆಸರ್ ವಸಂತಿ ಮೇಡಮ್, ನನ್ನ ಲೆಕ್ಚರರ್. ಕಾಲೇಜು ಜೀವನದಲ್ಲಿ ಹೆಚ್ಚು ಉಪದ್ರ ಕೊಟ್ಟವರಲ್ಲಿ ನಾನು ಒಬ್ಬ. ನನ್ನನ್ನು ತುಂಬ ಸಲ ಕ್ಲಾಸಿಂದ ಗೆಟೌಟ್ ಮಾಡಿದ್ದು ಇದೆ. ಆದರೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅವರಿಗೆ ಯಾವತ್ತೂ ಕೂಡ. ಈಗಲೂ ಕೂಡ ನನ್ನನ್ನು ಹರಸಿ ಯಾವಾಗಲೂ ಅಭಿನಂದನೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ವಸಂತಿ ಮೇಡಮ್ನವರು ಮಾಡ್ತಾ ಇದ್ದಾರೆ. ಕನಕಮಚಲ್ ಮೈಲಪ್ಪ ಗೌಡ ಮತ್ತು ದೇವಮ್ಮ ದಂಪತಿಗಳ ಸುಪುತ್ರಿ. ಸಿರಿಸಿಯಲ್ಲಿ ಜನನ, ಪುತ್ತೂರು ಸೈಂಟ್ ವಿಕ್ಟರ್ಸಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದು ಮತ್ತೆ ಸಿರಿಸಿಯಲ್ಲಿ MGS ಕಾಲೇಜಿನಲ್ಲಿ ಪದವಿಯನ್ನು ಪಡೆದು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಹಿಂದಿಯಲ್ಲಿ MA ಸೆಕೆಂಡ್ ರ್ಯಾಂಕಲ್ಲಿ ಪಡೆದಂಥ ಅತ್ಯಂತ ಪ್ರತಿಭಾನ್ವಿತ ಮೇಡಮ್ ಅಂದರೆ ವಸಂತಿಯವರು. ವಿದ್ಯಾರ್ಥಿ ಜೀವನದಲ್ಲಿ ಅಂದರೆ ನಾವು ವಿದ್ಯಾರ್ಥಿಗಳಿರುವಾಗ ಗೌಡ ವಿದ್ಯಾರ್ಥಿ ಸಂಘ ಅಂತ ಕಟ್ಟಿ ನಮ್ಮನ್ನೆಲ್ಲ ಬೆಳೆಸಿದವರು ವಸಂತಿ ಮೇಡಮ್. ಅಲ್ಲದೆ ಆ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡುತ್ತಾ ಬಂದಿದ್ದಾರೆ. 2005ರಲ್ಲಿ ವೃತ್ತಿಯಿಂದ ನಿವೃತ್ತಿಯಾಗಿ ತನ್ನ ಶಿಸ್ತುಬದ್ಧ ಜೀವನದಿಂದ ನನ್ನಂಥ ಹಲವಾರು ವಿದ್ಯಾರ್ಥಿಗಳು ಅವರ ಶಿಷ್ಯರಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಅವರ ಜೀವನದ ಒಂದು ಘಟನೆ ನಾನು ನೆನಪಿಸಲೇಬೇಕು. ಅವರು ತಾಯಿಯನ್ನು ಕೊನೆಯ ದಿನದವರೆಗೆ ಬಿಟ್ಟುಕೊಟ್ಟದ್ದಿಲ್ಲ. ಕೊನೆಯ ಕ್ಷಣದವರೆಗೆ ತಾಯಿಯನ್ನು ಒಂದು ಮಗಳು ಹೇಗೆ ಮಾಡಬೇಕು, ಒಬ್ಬ ಮಗ ಹೇಗೆ ಮಾಡಬೇಕು ಅನ್ನೋದನ್ನು ಆ ತಾಯಿಯನ್ನು ಪ್ರತಿನಿತ್ಯ ಚಾಕರಿ ಮಾಡಿಕೊಂಡು ನಮ್ಮನ್ನು ಕೂಡ ಅವರೊಡನೆ ಸೇರಿಸಿಕೊಂಡ ಜೀವನವನ್ನು ಮಾಡಿದಂಥ ವಸಂತಿ ಮೇಡಮ್ರವರು ಇವತ್ತು ಒಂದು ಮಾದರಿ ಗುರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಶ್ರೀಮತಿ ಮೇಡಮ್ರವರನ್ನು ಸಭೆಗೆ ಪರಿಚಯಿಸಲು ನಾನು ಇಷ್ಟಪಡ್ತಾ ಇದ್ದೇನೆ. ಇನ್ನೊಬ್ಬರು ಯುವ ಪ್ರತಿಭೆ, ಯುವ ಸಂಘದಿಂದ ಸೂಚಿಸಲ್ಪಟ್ಟಂಥ ವ್ಯಕ್ತಿ ಕುಮಾರಿ ಕೀರ್ತಿ. ಇವರ ಕೀರ್ತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಗಿದೆ. ಒಂದು ಗ್ರಾಮಾಂತರ ಪ್ರದೇಶದಲ್ಲಿದ್ದಂಥ ಒಂದು ವಿದ್ಯಾರ್ಥಿ ಕೂಡ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟವರು ಕುಮಾರಿ ಕೀರ್ತಿ. ಬೆಟ್ಟಂಪಾಡಿಯ ಗುಮ್ಮಟಗದ್ದೆ ಮೋನಪ್ಪಗೌಡ ಮತ್ತು ಶ್ರೀಮತಿ ಲಲಿತಾ ದಂಪತಿಗಳ ಸುಪುತ್ರಿ. ವಿದ್ಯಾರಶ್ಮಿಯಲ್ಲಿ ತನ್ನ ವಿದ್ಯಾರ್ಥಿ ಜೀವನವನ್ನು ಪ್ರಾರಂಭಿಸಿ ಆನಂತರ ಗುಮ್ಮಟಗದ್ದೆ ಉಪ್ಪಲಿಗೆ ಶಾಲೆಯಲ್ಲಿ ಮಾಡಿ ಇವತ್ತು ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಕನ್ನಡ ಪ್ರೌಢಶಾಲೆಯಲ್ಲಿ
9ನೇ ತರಗತಿಯಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿ. ಇವರ ಕೀರ್ತಿ ತುಂಬ ದೊಡ್ಡದಿದೆ. ಹೈ ಜಂಪಲ್ಲಿ ಎತ್ತರಕ್ಕೆ ಜಿಗಿಯುವಂಥ ಸ್ಪರ್ಧೆಯಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಆಯಿತು, ವಲಯ ಮಟ್ಟದಲ್ಲಿ ಆಯಿತು, ಜಿಲ್ಲಾ ಮಟ್ಟದಲ್ಲಿ ಆಯಿತು, ರಾಜ್ಯ ಮಟ್ಟದಲ್ಲಾಯಿತು. ಮೊನ್ನೆ ನಡೆದ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದ ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ರಾಷ್ಟ್ರಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಅಂತಹ ಪ್ರತಿಭೆಯನ್ನು ನಾವು ಗುರುತಿಸಿ ಗೌರವಿಸುವಂಥದ್ದು ನಮಗೆ ಸಂತೋಷ. ಅವರನ್ನು ಪೋಷಿಸಿದಂಥ ಸತೀಶ್ ಅವರು ಕೂಡ ವೇದಿಕೆಗೆ ಬನ್ನಿ, ಒಟ್ಟಿಗೆ ಸೇರಿಕೊಳ್ಳುವ. ಈ ಮೂವರನ್ನು ಕೂಡ ನಮ್ಮ ವೇದಿಕೆಯಲ್ಲಿರುವ ಗಣ್ಯರು ಸಾಧನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಈ ಮೂಲಕ ವಿನಂತಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ, ಅಭಿನಂದನೆಗಳು. ಅವರ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತೀಶ್ ರೈ ಅವರು ಕೂಡ ನಮ್ಮ ಈ ಸಮಾರಂಭದಲ್ಲಿದ್ದಾರೆ. ಅವರು ಕೂಡ ಒಟ್ಟಿಗೆ ಸೇರಿಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ.
ಒಕ್ಕಲಿಗ ಗೌಡ ಸಮಾಜ ಕೇವಲ ಇವತ್ತು ಸಮುದಾಯಕ್ಕೆ ಸೀಮಿತವಾಗದೆ ಅದರ ಕೆಲಸ ಕಾರ್ಯಗಳು ಸಮಾಜಕ್ಕೆ ಮಾರ್ಗದರ್ಶಕ ಆಗ್ತಾ ಇರೋದು ನಮಗೂ ಕೂಡ ಹೆಮ್ಮೆ. ಆ ಕಾರಣದಿಂದಲೇ ಇವತ್ತು ಎಲ್ಲರಿಂದಲೂ ಕೂಡ ನಮಗೆ ಸಹಕಾರ ಸಿಗ್ತಾ ಇದೆ. ಪತ್ರಕರ್ತ ಮಿತ್ರರು ಕೂಡ ತುಂಬ ಜನ ನಮ್ಮ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವುದಕ್ಕಾಗಿ ಬಂದಿದ್ದಾರೆ. ಎಲ್ಲ ಪತ್ರಕರ್ತ ಮಿತ್ರರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಒಕ್ಕಲಿಗರ ಗೌಡ ಸಂಘ ಮಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿಗಳು DB ಬಾಲಕೃಷ್ಣ ಗೌಡ ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸಂಘದ ಹಿಂದಿನ ಅಧ್ಯಕ್ಷರುಗಳಾಗಿ ಸೇವೆ ಸಲ್ಲಿಸಿ ಈ ಸಂಘವನ್ನು ಮಾದರಿಯಾಗಿ ಕಟ್ಟಿದ ಪೂರ್ವಾಧ್ಯಕ್ಷರುಗಳು ಕೂಡ ಈ ಸಭಾ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಶ್ರೀ ಕೆಮ್ಮಾರ ಗಂಗಾಧರ ಗೌಡ ತಮ್ಮನ್ನ ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ನಾಗಪ್ಪ ಗೌಡ ಬೊಮ್ಮೆಟ್ಟಿ ತಮ್ಮ ಇರುವನ್ನು ಕೂಡ ಗುರುತಿಸಿ ತಮ್ಮನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ HD ಶಿವರಾಮ್ ತಮ್ಮ ಉಪಸ್ಥಿತಿ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ತಮ್ಮ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರೊಂದಿಗೆ ವೇದಿಕೆಯಲ್ಲಿದ್ದಾರೆ ವಿಶ್ವನಾಥ್ ಗೌಡ ತೆಂಕಿಲ ಅವರು ಕೂಡ ನಿಕಟ ಪೂರ್ವಾಧ್ಯಕ್ಷರು, ಅವರನ್ನು ಕೂಡ ಗುರುತಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮೆಲ್ಲ ಪೂರ್ವಾಧ್ಯಕ್ಷರುಗಳು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು, ಪೂಜನೀಯ ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆಯನ್ನ ಆಶೀರ್ವಾದವನ್ನು ತೆಗೊಳ್ಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಶ್ರೀ ಕೆಮ್ಮಾರ ಗಂಗಾಧರ ಗೌಡ ತಮಗಿದು ವೇದಿಕೆಗೆ ಗೌರವದ ಸ್ವಾಗತ. ಶ್ರೀ ನಾಗಪ್ಪ ಗೌಡ ಬೊಮ್ಮೆಟ್ಟಿ ತಾವು ಕೂಡ ಒಮ್ಮೆ ವೇದಿಕೆಯತ್ತ ಬರಬೇಕು ಅನ್ನೋದು ನಮ್ಮ ವಿನಂತಿ. ಶ್ರೀ HD ಶಿವರಾಮ್ ತಮ್ಮ ಕೂಡ ಸ್ವಾಗತ ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ಅದರೊಂದಿಗೆ ಆಶಾ ತಿಮ್ಮಪ್ಪ ಗೌಡ ಮಹಿಳಾ ಪೂರ್ವ ಅಧ್ಯಕ್ಷರು ತಾವು ಕೂಡ ವೇದಿಕೆಗೆ ಬರಬೇಕು, ಪೂಜ್ಯ ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆಯನ್ನ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅನ್ನುವ ವಿನಂತಿ ನಮ್ಮದು. ಅದರೊಂದಿಗೆ ಅತಿಥಿ ನೆಲೆಯಲ್ಲಿದ್ದಾರೆ ಶ್ರೀ ಮೋಹನ್ ಗೌಡ ಇಡ್ಯಾಡ್ಕ ಅವರು ಕೂಡ ನಮ್ಮ ಪೂರ್ವಾಧ್ಯಕ್ಷರು. ಶ್ರೀ ಚಿದಾನಂದ ಬೈಲಾಡಿ ಅವರು ಕೂಡ ಪೂರ್ವಾಧ್ಯಕ್ಷರಾಗಿ ಇವತ್ತು ಕೂಡ ಈ ಒಂದು ಸಂಘದ ಅಭಿವೃದ್ಧಿಯಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರು ವೇದಿಕೆಯಲ್ಲಿ ಇದ್ದಾರೆ. ಅದರೊಂದಿಗೆ ಗಣ್ಯ ಅತಿಥಿಗಳನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಅಖಿಲ ಕರ್ನಾಟಕ ಮಹಿಳಾ ಸಂಘದ ಕಾರ್ಯಾಧ್ಯಕ್ಷರು ಯೋಗಿತಾ ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಲಾವತಿ ಸಹ ಕಾರ್ಯದರ್ಶಿಗಳು ಅಖಿಲ ಕರ್ನಾಟಕ ಮಹಿಳಾ ಘಟಕ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತ. ತಮ್ಮ ಉಪಸ್ಥಿತಿ ನಮ್ಮ ಗಮನಕ್ಕೆ ಬಂದಿದೆ. ವಿನುತಾ ಪಾತಿಕಲ್ಲು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೀಮತಿ ಗೌರಿ ಬನ್ನೂರು ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ನಮ್ಮ ವಿನಂತಿ. ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರು ಅವರು ಕೂಡ ಈ ಒಂದು ಸಂಘವನ್ನ ಸಮಾಜವನ್ನ ಕಟ್ಟಿ ಬೆಳೆಸುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದವರು. ತಮ್ಮ ಕೂಡ ವೇದಿಕೆಗೆ ಪ್ರೀತಿಯ ಸ್ವಾಗತ. ಪೂಜ್ಯ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಅದರೊಂದಿಗೆ ಮೀನಾಕ್ಷಿ D ಗೌಡ ತಾವು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಪೂಜ್ಯ ಗುರುಗಳಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅನ್ನುವ ವಿನಂತಿ ನಮ್ಮದು. ಎಲ್ಲಿದ್ದಾರೆ? ಯಶೋಧ ಕೆ ಗೌಡ ನರಿಮುಗರು ತಾವು ಕೂಡ ಬರಬೇಕು, ವೇದಿಕೆಗೆ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಪೂರ್ವಾಧ್ಯಕ್ಷರುಗಳಾಗಿ ಸೇವೆ ಸಲ್ಲಿಸಿದವರು, ಈ ಸಮಾಜದ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಿದವರು, ಸೇರಿರುವಂತಹ ಸಮಾಜದ ಬಂಧುಗಳೇ, ತಾಲೂಕು ಒಕ್ಕಲಿಗ ಗೌಡ ಸಮಾಜ ಮಹಿಳಾ ಘಟಕವನ್ನು ಕೂಡ ಹೊಂದಿದೆ. ವಾರಿಜ ಬೆಳ್ಳಿಯಪ್ಪ ಗೌಡ ಅಧ್ಯಕ್ಷರಾಗಿ ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿ ಇದ್ದಾರೆ. ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಸ್ವಸಹಾಯ ಸಂಘದಲ್ಲಿ ಕೂಡ ಬಹುಪಾಲು ಇರೋದು ನಮ್ಮ ಮಹಿಳಾ ಸಹೋದರಿಯರು. ಆ ಕಾರಣದಿಂದಲೇ ಇವತ್ತಿನ ದಶ ಸಂಭ್ರಮದ ಈ ಒಂದು ಸಭಾ ವೇದಿಕೆಗೆ ಅರ್ಹ, ಸಮರ್ಥ ಮತ್ತು ತೂಕದ ವ್ಯಕ್ತಿ ಅತಿಥಿಗಳಾಗಿ ಬರಬೇಕು, ನಮ್ಮೊಂದಿಗೆ ಇರಬೇಕು ಅಂತ ನಾವು ಹುಡುಕಾಡಿದಾಗ ಸಿಕ್ಕವರು ಸಮರ್ಥ ವ್ಯಕ್ತಿಗಳು. ನಮ್ಮ ಗೌರವಾನ್ವಿತ ಅತಿಥಿಗಳು ಡಾಕ್ಟರ್ ಶಾಂತಾ ಸುರೇಂದ್ರ ಅವರು. ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಘಟಕದ ಅಧ್ಯಕ್ಷರಾಗಿ, ಸ್ಥಾಪಕ ಅಧ್ಯಕ್ಷರಾಗಿ ಸಮರ್ಥವಾಗಿ ಸೇವೆ ಸಲ್ಲಿಸ್ತಾ ಇರುವವರು. ರಾಜ್ಯ ಜನಪರ ಹೋರಾಟಗಾರರು ಹೌದು, ಸಹಕಾರಿ ಧುರೀಣರು ಹೌದು, ರಾಜಕೀಯ ಧುರೀಣರು ಹೌದು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾದವರು. ಮಧುರೈ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ಪಡ್ಕೊಂಡವರು. ಮಹಿಳಾ ಜಾಗೃತಿ ಸಮಾವೇಶ, 60 ವರ್ಷ ಪೂರೈಸಿದ ದಂಪತಿಗಳಿಗೆ ಮಾದರಿ ಸನ್ಮಾನ. ನಾವು ಇವತ್ತು ಮಾಡಿದ್ದನ್ನು 15 ವರ್ಷಗಳಿಂದ ಗೌರವಾನ್ವಿತ ನಮ್ಮ ಅತಿಥಿಗಳು ಅಲ್ಲಿ ಮಾಡ್ತಾ ಇದ್ದಾರೆ. ಅರ್ಧದಲ್ಲಿಯೇ ಶಾಲೆ ಬಿಟ್ಟಂತಹ ಮಕ್ಕಳನ್ನ ಪುನಃ ಶಾಲೆಗೆ ಸೇರಿಸುವಂತಹ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪರಿಸರ ಜಾಗೃತಿ ಆಂದೋಲನ, ಪರಿಸರ ದಿನಾಚರಣೆ,
ಸರಕಾರಿ ಶಾಲೆಗೆ ಉತ್ತೇಜನ ನೀಡುವಂತಹ 10 ಹಲವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವವರು ನಮ್ಮ ಇವತ್ತಿನ ಗೌರವಾನ್ವಿತ ಅತಿಥಿಗಳು ಡಾಕ್ಟರ್ ಶಾಂತಾ ಸುರೇಂದ್ರ ಅವರು. ಗೌರವಾನ್ವಿತರೆ, ಇವತ್ತು ಈ ಸಭೆಗೆ ಶೋಭೆಯನ್ನ ತಂದಿದ್ದೀರಿ, ಗೌರವ ಅತಿಥಿ ನೆಲೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರಿದ್ದೀರಿ. ನಿಮ್ಮ ಮನದ ಮಾತುಗಳ ಮೂಲಕ ಈ ಸಭೆಗೆ ಅರ್ಥವನ್ನ, ಶೋಭೆಯನ್ನ ತರಬೇಕು ಅನ್ನುವ ವಿನಂತಿಯೊಂದಿಗೆ ನಿಮ್ಮ ಮಾತಿಗೆ ನಮ್ಮ ವೇದಿಕೆ. ಜೈ ಶ್ರೀ ಗುರುದೇವ್. ಶ್ರೀ ಶ್ರೀ ಡಾಕ್ಟರ್ ಧರ್ಮ ನಂದನಾಥ ಸ್ವಾಮೀಜಿಯವರ ಪಾದರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಾ, ಭೈರವೇಕ ಬಾಲಗಂಗಾಧರ ಸ್ವಾಮೀಜಿಯವರ ಪಾದರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನನ್ನು ಇಲ್ಲಿವರೆಗೂ ತಿದ್ದಿ ತೀಡಿ 20 ವರ್ಷದ ಕೆಳಗಡೆ ಚುಂಚಾದ್ರಿ ಮಹಿಳಾ ವೇದಿಕೆಯ ಸಂಸ್ಥಾಪಕಿಯಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ಪ್ರಸನ್ನಾನಂದನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಅವರನ್ನು ಈ ಊರಿನವರು ಎಂದು ಕೇಳಿ ತುಂಬ ಸಂತೋಷವಾಯಿತು. ನಾವೆಲ್ಲ ಮಹಿಳೆಯರು ಇವತ್ತು ಸಾರ್ವಜನಿಕ ಕ್ಷೇತ್ರಕ್ಕೆ ಬರೋಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ. ಅವರನ್ನು ನಮಸ್ಕರಿಸುತ್ತೇನೆ. ಈ ಸಮಯದಲ್ಲಿ ಈ ಊರಿನ ಮಗ ಅಂತ ಕೇಳಿ ನನಗೆ ತುಂಬ ಆನಂದವಾಗ್ತಾ ಇದೆ. ಹಾಗೆ ಗುರುಗಳು, ಮಂಗಳೂರಿನ ಗುರುಗಳು ಇದ್ದಾರೆ ಅಂತ ನನಗೆ ತುಂಬ ಗೊತ್ತಿತ್ತು. ಆದರೂ ಶಿವಮೊಗ್ಗ ಬಂದಾಗ ನಾನು ಮಾತಾಡಿಸಿದ್ದೇನೆ. ಆದರೂ ಇಷ್ಟು ಹತ್ತಿರವಾಗಿರಲಿಲ್ಲ. ಎಲ್ಲ ಗುರುಗಳಿಗೂ ಹತ್ತಿರ ಆಗ್ತಾ ಇದ್ದು ಸ್ವಾಮೀಜಿಯವರಿಗೆ ಇವಾಗ ನಾನು ತುಂಬ ಹತ್ತಿರವಾಗಿದ್ದೀನಿ ಅಂತ ನನ್ನ ಮನಸ್ಸಿನಿಂದ ಹೇಳ್ಕೊತಾ ಇದ್ದೇನೆ. ಶ್ರೀ ಸಂಜೀವ ಮಠದೂರು ಇವರು MLA ಆಗಿ, ಮಾಜಿ MLA ಆಗಿ ಇವರು ನಮ್ಮ ಜನಾಂಗದವರಾಗಿ, ನಮ್ಮ ಪುತ್ತೂರಿನ ನಾಯಕರಾಗಿ ಬೆಳೆದಿರೋದು ನನಗೆ ಅತ್ಯಂತ ಆನಂದ ಕೊಟ್ಟಿದೆ. ಇವರನ್ನು ನಾನು ಮನಪೂರ್ವಕವಾಗಿ ಮುಂದೆನೂ ಸಚಿವರಾಗಿ ಬೆಳೆಯಲಿ ಅಂತ ಕೇಳ್ಕೊತಾ ಇದ್ದೀನಿ ಭಗವಂತನಲ್ಲಿ. ಹಾಗೆ ಮೋಹನ್ ಗೌಡ ಅವರು ಸಹ ಇಲ್ಲಿ ಇದ್ದಾರೆ. ಅವ್ರಿಗೂ ನನ್ನ ಪ್ರೀತಿಯ ನಮನಗಳು. ರವಿ ಅವರು, ಸುರೇಶ್ ಬೈಲ್ ಕಡಲವರು, ಗೋಪಾಲ್ ಕೃಷ್ಣ ಪಟೇಲ್. ನಾನು ನಿನ್ನೆ ಯಾರೋ ನನಗೆ ಬಂದು ಪರಿಚಯ ಮಾಡಿಕೊಟ್ರು ಪಟೇಲ್ ಅಂತೇಳಿ. ನನ್ನ ಆ ಭಾಗ ಮಾತ್ರ ಪಟೇಲ್ರಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಮಂಡ್ಯ, ಮೈಸೂರು, ಶಿವಮೊಗ್ಗ ಭಾಗದಲ್ಲಿ ಇಲ್ಲೂ ಇದ್ದಾರೆ ಅಂತ ಕೇಳಿ ತುಂಬ ಖುಷಿಯಾಯಿತು. ಇವರಿಗೂ ಸಹ ನನ್ನ ಹೃದಯಪೂರ್ವಕ ನಮನಗಳು. ಮತ್ತು AV ನಾರಾಯಣ್ ಇವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ 2 ಮಾತಿಲ್ಲ. ಯಾಕೆಂದರೆ ಸ್ವಸಹಾಯ ಗುಂಪುಗಳ ಸಂಸ್ಥಾಪಕರು ಅಂದ್ರೆ ತುಂಬ ಕಷ್ಟ ಇರುತ್ತೆ ಬಂಧುಗಳೇ. ಯಾಕೆಂದರೆ ನಾನು 21 ಸಂಸ್ಥೆಯ ಸಂಸ್ಥಾಪಕಿ. ಅದ್ರ ಕಷ್ಟ ಒಂದು ಜನ ಹೊರಗಡೆ ಕರ್ಕೊಂಬರೋದು ಹೇಗಿರುತ್ತೆ ಅಂದರೆ ಆ ಅಟ್ರಾಕ್ಷನ್ ಮಾಡೋದು ತುಂಬ ಕಷ್ಟ. ಅಂಥ ಸಂಸ್ಥಾಪಕರು ಅಂತ ನಮ್ಮ ಜನಾಂಗದಲ್ಲಿ ಇದ್ದಾರೆ ಅಂದರೆ ನನಗೆ ಖುಷಿಯಾಗುತ್ತೆ. ಅವ್ರನ್ನ ಸಹ ನಾವು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘಕ್ಕೆ ಅವ್ರನ್ನ ನಿರ್ದೇಶಕರಾಗಿ ತಗೊಂಡಿದ್ದು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇದನ್ನೆಲ್ಲ ನೋಡಿದ ಮೇಲೆ ಅವ್ರಿಗೂ, ನಾರಾಯಣ ಅವ್ರಿಗೂ ನನ್ನ ನಮನಗಳು. ಹಾಗೆ ಮನೋಹರ್ ಅಧ್ಯಕ್ಷರು, ಅವ್ರಿಗೂ ಸಹ ನನ್ನ ಪ್ರೀತಿಯ ನಮನಗಳು. ಹಾಗೆ ವಾರಿಜ ಮೇಡಮ್ ಅವರು ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಹೀಗೆ ನಮ್ಮ ರಾಜ್ಯ ತುಂಬ ಅವರ ಹೆಸರು ಬೆಳೀಲಿ ಅಂತ ನಾನು ಮಹಿಳಾ ಮಣಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರು ಬೆರಳೆಣಿಕೆಯಷ್ಟು ಹೊರಗಡೆ ಬರುವುದು ಕಷ್ಟ. ಆದರೂ ಇವತ್ತಿನ ದಿನದಲ್ಲಿ ಈ ಭಾಗದಿಂದ ನಾವು ಕೇಳಿದ ಕೂಡಲೇ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕಕ್ಕೆ ನಮ್ಮ ಯೋಗಿತಾ ಸೂಳ್ಯದವರು ಅವರು ಫಸ್ಟ್ ಆಯ್ಕೆ ಮಾಡಿಕೊಂಡು, ಅವ್ರು ಆಗ್ತಿದ್ದಂಗೆ ಕಲವತಿ ಅಕ್ಕನಿಗೆ ಆಯ್ಕೆ ಮಾಡಿಕೊಂಡು, ನಾರಾಯಣವ್ರಿಗೆ ಆಯ್ಕೆ ಮಾಡಿಕೊಂಡು ಖುಷಿ ಆಗ್ತಿದೆ. ನಮ್ಮ ಜನಾಂಗ ಬೆಳೀತಾ ಇರಬೇಕು. ಎಲ್ಲೋದ್ರೂ ಎಲ್ಲಿದ್ರೂ ನಾವು ಹೇಗಿದ್ದೀವಿ ಅಂತಂದರೆ ಸಜ್ಜನ ಬಂಧುಗಳಾಗಿ
ಸದ್ಗುಣದಿಂದ ಸಚ್ಚರಿತ್ರೆ ಉಳ್ಳವರಾಗಿ ಬೆಳಿಬೇಕು ಬಂಧುಗಳೇ. ನಾವಿದ್ದೀವಿ ಅಂತ ಅಂದಾಗ ನಮ್ಮನ್ನು ನೋಡಿ ಜನ ಕೈ ಎತ್ತಿ ಮುಗಿ ಹಾಗೆ ಇರಬೇಕು. ಅದನ್ನು ನಾವು ಗುರುಮಾನ್ಯರಿಂದ ಕಲಿಬೇಕು. ತುಂಬನೇ ಕಲಿಯುವಂಥದ್ದಿದೆ ಗುರುಮಾನ್ಯರಿಂದ ಬಂಧುಗಳೇ. ಹಾಗೆಯೇ ಈಗ ನಾವು ಸ್ವಸಹಾಯ ಸಂಘ ಗುಂಪುಗಳ ಬಗ್ಗೆ ನನ್ನ ಅತ್ಯಂತ ಗೌರವ ಕೊಡುವ ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹೇಳಿದ್ರು, ಇದೇ ಥರ ರಾಜ್ಯದಲ್ಲಿ ಯಾಕೆ ಬೆಳಿಬಾರ್ದು ಅಂತ. ನಿಜವಾಗ್ಲೂ ನಿನ್ನೆ ನಿಮ್ಮ ಕಟ್ಟಡ ನೋಡಿ ನಾವೆಲ್ಲ ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ಇವರು ಕರೆದ ಕೂಡಲೇ ಇಲ್ಲಿ ಬಂದಿದ್ದೀವಿ ಅಂದರೆ ಇಲ್ಲಿ ಹೇಗಿದೆ ವಾತಾವರಣ, ನಮ್ಮ ಜನಾಂಗ ಹೇಗೆ ಬೆಳೀತಾ ಇದ್ದಾರೆ, ನಮ್ಮ ಜನಾಂಗದ ಸ್ಫೂರ್ತಿ ಹೇಗಿದೆ, ಇವರು ಯಾವ ಥರ ನಮ್ಮ ಮುಂದಿನ ಜನಾಂಗಕ್ಕೆ ತಿಳಿಸ್ತಾ ಇದ್ದಾರೆ, ಇದನ್ನು ತಿಳಿದುಕೊಂಡು ನಾವು ಬೇರೆ ಜಿಲ್ಲೆಗೆ ಮಾದರಿಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೂ ಇದು ದುಬಾರಿಯಾಗಿದೆ. ಯಾಕೆಂದರೆ 1050 ಸ್ವಸಹಾಯ ಗುಂಪುಗಳನ್ನು ಕಟ್ಟಿ ಎಲ್ಲ ನನ್ನ ಪ್ರೀತಿಯ ಕುಲ ಬಾಂಧವರು ಇಲ್ಲಿ ಕೂತಿದ್ದೀರಾ ಅಂದರೆ ಅದು ಹೇಳಕ್ಕೆ ಸಾಧ್ಯ. ಅದಕ್ಕೆ ಪದಾಧಿಕಾರಿಗಳ ಪರಿಶ್ರಮ ಇರುತ್ತೆ, ಪ್ರತಿಯೊಬ್ಬ ತಾಲೂಕು ಅಧ್ಯಕ್ಷರುಗಳ ಪರಿಶ್ರಮ ಇರುತ್ತೆ, ವಲಯ ಅಧ್ಯಕ್ಷರುಗಳ ಪರಿಶ್ರಮ ಇರುತ್ತೆ. ಯಾಕೆಂದರೆ ನಮಗೆಲ್ಲ ಕಷ್ಟ ಏನು ಅಂತ ಗೊತ್ತಿದೆ. ಸಂಘಟನೆ ಶಕ್ತಿ ತುಂಬೋದು, ಸಂಘಟನೆಯ ಮೂಲ ಮಂತ್ರ ಹಾಕೋದು ಹೇಗೆ ಅಂತ ಆ ಕಷ್ಟದ ಬೆನ್ನನ್ನು ಒತ್ಕೊಂಡಿದ್ದೀವಿ ನಾವು. ಬೆನ್ಮೇಲೆ ಪೂರ್ತಿ ಒತ್ಕೊಂಡೇ ನಾವು ರಾಜ್ಯ ಪ್ರವಾಸ ಮಾಡ್ತಿರೋದು ಬಂಧುಗಳೇ. ಹಾಗಾಗಿ ಈ ಥರ ಗುಂಪು, ಈ ಥರ ಸ್ವಸಹಾಯ ಗುಂಪುಗಳು, ಟ್ರಸ್ಟು, ಈ ಥರ ನಿಮ್ಮೆಲ್ಲರೂ ಮತ್ತು ಎಲ್ಲ ನನ್ನ ವೇದಿಕೆ ಮೇಲಿರುವ ಕುಲಬಾಂಧ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮತ್ತು ಮುಂದೆ ಎಲ್ಲ ಕೊಡ್ತಿರೋ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲ ಶಿಸ್ತುಬದ್ಧತೆಯಿಂದ ಇಷ್ಟು ಚೆನ್ನಾಗಿ ಎರಡು ಪದಗಳೇ ಇಲ್ಲ ಹೇಳಲಿಕ್ಕೆ, ಆ ಥರ ಗುಂಪು ರಚನೆ ಮಾಡಿದ್ದೀರಾ. ರಿಯಲಿ ಗುರುಗಳ ಆಸೆ ಹೊಂದಿದೆ. ಈ ಗುರುಗಳ ಆಸೆ ಮತ್ತು ರಾಜ್ಯಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮ ಜನಾಂಗದವರು ಎಲ್ಲೋದ್ರೂ ಬೆಳೀತಾ ಇರಬೇಕು ಅಂತ ಜೋಳಿಗೆ ಮುಖಾಂತರ ಅವರು ಹಳ್ಳಿಗೆ ಹೋಗಿ ಸಮುದಾಯನ ಕಟ್ಟಿದ್ದಾರೆ, ಕಲ್ಯಾಣ ಮಂಟಪ ಕಟ್ಟಿದ್ದಾರೆ, ಶಾಲೆಗಳನ್ನು ತೆರೆದಿದ್ದಾರೆ. ಅವರ ಬಗ್ಗೆ ಹೇಳಲಿಕ್ಕೆ ಅಸಾಧ್ಯ. ಅಂಥ ಕುಲಬಾಂಧವರಲ್ಲಿ ನಾವೊಬ್ಬರಾಗಿ ಹುಟ್ಟಿದಕ್ಕೆ ನಮ್ಮ ಕೈಲಾದಷ್ಟು ಸೇವೆ ಮಾಡಬೇಕು ಎಲ್ಲರೂ ಅಂತ ನೀವೆಲ್ಲರೂ ಬಂದಿದ್ದೀರಾ. ಎಲ್ಲರ ಆದಷ್ಟು ಸೇವೆ ಮಾಡ್ತಾ ಇದ್ದೀರಾ. ಈ ಸೇವೆ ನಿರಂತರವಾಗಿರಲಿ, ದೇಶದ ತುಂಬ ವ್ಯಾಪ್ತಿಯಾಗಿ ಹರಡಲಿ, ನೀವೆಲ್ಲರೂ ದಿಗ್ಗಜರಾಗಿ ಬೆಳೆಯಲಿ ಅಂತ ನಾನು ಈ ವೇದಿಕೆ ಮುಖಾಂತರ ಹಾರೈಸ್ತೇನೆ ಬಂಧುಗಳೇ. ಹಾಗೆ ಬರೀ ನಾವು ಸ್ವಸಹಾಯ ಗುಂಪುಗಳಿಗೆ ಇದ್ದೀವಿ ಅನ್ನೋದಕ್ಕಿಂತ ರಾಜ್ಯ ವ್ಯಾಪ್ತಿ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕ ಆಗಿದೆ, ರಾಜ್ಯ ಘಟಕ ಆಗಿದೆ. ಗುರುಗಳು ಅನುಮತಿ ಕೊಟ್ಟರೆ, ಧರ್ಮಪಾಲನಾಥ ಸ್ವಾಮೀಜಿಯವರು ಅನುಮತಿ ಕೊಟ್ಟರೆ ಅಂತ ಹೇಳಿದ್ದಾರೆ. ಕೆಲವರೆಲ್ಲ ನಮ್ಮ ಹೆಣ್ಮಕ್ಳು ಕೊಟ್ಟರೆ ನಾವು ಒಂದು ಸದಸ್ಯತ್ವ ತಗೊತೀವಿ ಅಂತೇಳಿ ಗುರುಗಳ ಅನುಮತಿ ಇದೆ ಅಂತ ನಾನು ಅನ್ಕೊಂತೀನಿ. ಯಾಕೆಂದರೆ ಸಂಘಟನೆಗೆ ನೂರಾರು ಸಂಘ ಸಂಸ್ಥೆಗಳು ಬಂದರೂ ತೊಂದರೆ ಇಲ್ಲ, ಬರಬಹುದು ಬಂಧುಗಳೇ. ಅದು ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಸಂಘಟನೆ ಇರಬೇಕು, ಆರೋಗ್ಯಕರವಾಗಿರಬೇಕು ಅಂತೇಳಿ. ಆರೋಗ್ಯಕರವಾಗಿ ನಡೆದುಕೊಳ್ತಾ ಇರೋ ಸಂಘ ಸಂಸ್ಥೆಯಲ್ಲಿ ಸದಸ್ಯತ್ವ ತಗೊಳ್ಳೋದಕ್ಕೆ ತೊಂದರೆ ಇಲ್ಲ. ಗುರುಗಳ ಅನುಮತಿ ಕೇಳ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರ. ಗುರುಗಳು ಕೇಳಿಸ್ಕೊತಾ ಇಲ್ಲ. ಗುರುಗಳ ಅನುಮತಿ ಕೇಳ್ತಾ ಇದ್ದೇನೆ ಈ ವೇದಿಕೆ ಮುಖಾಂತರ. ಮಂಗಳೂರಿನ ಭಾಗದ ಜನ, ಪುತ್ತೂರವ್ರು ಇರ್ಬೋದು, ಸುಳ್ಯದವ್ರು ಇರ್ಬೋದು, ಮತ್ತು ನಮ್ಮ ಸುಬ್ರಹ್ಮಣ್ಯದವರು ಇರ್ಬೋದು, ಎಲ್ಲರೂ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘಕ್ಕೆ ಸದಸ್ಯತ್ವ ತಗೊಂಡಿದ್ದಾರೆ ಗುರುಗಳೇ. ಈಗಲೂ ಕೆಲವರು ಆ ಸಂಘದಲ್ಲಿ ಪದಾಧಿಕಾರಿಗಳಾಗಿದ್ದಾರೆ. ಕೆಲವರೆಲ್ಲ ಸದಸ್ಯತ್ವ ತಗೊಳ್ಳಿ ಅಂದರೆ ನಮ್ಮ ಮಂಗಳೂರಿನ ಗುರುಗಳ ಅಪ್ಪಣೆ ಬೇಕು ಅಂದರು. ಈ ಸಭೆಯ ಮುಖಾಂತರ ಸದಸ್ಯತ್ವ ತಗೊಳ್ಳೋ ಇಚ್ಛೆ ಇರೋರು ತಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಅವಕಾಶ ಮಾಡಿಕೊಟ್ಟರೆ ಮಾತ್ರ ಗುರುಗಳೇ. ಆಗ್ಬೋದಲ್ಲ ಸ್ವಾಮೀಜಿ? ಅದೇ ನಿರ್ಮಲಾನಂದ ಸ್ವಾಮೀಜಿನೂ ಹಾಗೆ ಹೇಳಿರೋದು, 100 ಸಂಸ್ಥೆಗಳಾಗಿರಲಿ, ಆರೋಗ್ಯಕರವಾಗಿ ಬೆಳೆಯಲಿ ಅಂತ. ನಾವು ಆರೋಗ್ಯಕರವಾಗಿ ಬೆಳೆಸಬೇಕು. ಬೆಳೆಸೋದಕ್ಕೆ ದೇಶವ್ಯಾಪ್ತಿ ನಮ್ಮ ಒಕ್ಕಲಿಗರ ಜನಾಂಗ ಇದ್ದಾರೆ ಬಂಧುಗಳೇ. ನಾವು ಇಲ್ಲೇ ಎಲ್ಲ ಇರೋದು,
ನನಗೆ ಇವತ್ತು ನನಗೆ ಹೇಗಾಗ್ತಿದೆ ಅಂದರೆ ನಿಮ್ಮನ್ನೆಲ್ಲ ನೋಡಿ ನಮ್ಮ ಕುಲದಲ್ಲಿ ನಾನು ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಯಿತು. ನನಗೆ ಊಟ ಕೇಳೋದಿಲ್ಲ, ತಿಂಡಿ ಕೇಳೋದಿಲ್ಲ. ನಾರಾಯಣ ಹೇಳಿದ್ರು, ಮೇಡಮ್ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಹೇಳಿ. ಇಲ್ಲ, ನನಗೆ ಊಟ ತಿಂಡಿ ವ್ಯವಸ್ಥೆಗೆ ಬಂದಿಲ್ಲ. ನಮ್ಮ ಕುಲ ಬಾಂಧವರು ಹೇಗಿದ್ದಾರೆ, ಕುಲ ಬಾಂಧವರು ಯಾವ ಥರ ನಡ್ಕೊತಾ ಇದ್ದಾರೆ, ಕುಲ ಬಾಂಧವ್ರನ್ನ ಇನ್ನೂ ಮುಂದಕ್ಕೆ ಎಚ್ಚರಿಸ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಹೊಂದಾಣಿಕೆಯಾಗಿರಬೇಕು, ನಾವೆಲ್ಲರೂ ಸಹಕಾರವಾಗಿರಬೇಕು, ಸಹಾನುಭೂತಿಯಾಗಿರಬೇಕು. ಸೌಹಾರ್ದತೆ ನಮ್ಮಲ್ಲಿ ಮುಖ್ಯ. ಸೌಹಾರ್ದತೆನೇ ಇಲ್ಲ ಅಂದರೆ ನಾವೆಲ್ಲೂ ಏನು ಕಾಪಾಡ್ಲಿಕ್ಕೆ ಆಗೋದಿಲ್ಲ ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ಶಾಂತಿ ಸಮಾನದಿಂದ ಸಂಸ್ಥೆ ಕಟ್ಟಬೇಕೇ ವಿನಃ ನಾವು ದುರ್ಜನರಾಗಿ ಸಂಸ್ಥೆ ಕಟ್ಟಲಿಕ್ಕೆ ಆಗೋದಿಲ್ಲ. ನಾವು ಯಾವಾಗಲೂ ಧೈರ್ಯವಂತರಾಗಿ ಸಹಾನುಭೂತಿಯಿಂದ ತಾಳ್ಮೆ ಸಹನೆ ಶಕ್ತಿ ತುಂಬಬೇಕು ಅಂತ ಗುರುಗಳ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿವಸ ನಾನು ತುಂಬ ಖುಷಿಯಾಗಿ ನಾನು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂತ ಅಂದರೆ ನನಗೆ ಗುರುಗಳ ಆಶೀರ್ವಾದದಿಂದ ನಾನು ಸಮಾಜಕ್ಕೆ ಸೇವೆಗೆ ಪಾದಾರ್ಪಣೆ ಮಾಡಿದ್ದು. ಇವತ್ತು ಸರ್ ಹೇಳ್ತಾ ಇದ್ರು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಅಂತ. ಅದೊಂದೇ ಅಲ್ಲ, ನನ್ನ ಮೊನ್ನೆ ನಾರಾಯಣ್ ಮನೆಗೆ ಬರ್ತೀನಿ ಅಂದರು, ಮತ್ತು ನಮ್ಮ ಶಾಸಕರು ಬರ್ತೀನಿ ಅಂದರು, ಆಮೇಲೆ ಬರಲ್ಲ ಅಂದರು. ಬಂದರೆ ಗೊತ್ತಾಗ್ತಿತ್ತು. ಸಾವಿರಾರು ಪ್ರಶಸ್ತಿಗಳು ಬಂಧುಗಳೇ. ಅದು ಯಾರಿಂದ ಸಿಕ್ಕಿದ್ದು ಅಂದರೆ ನನ್ನ ಗುರುಮಾನ್ಯರಿಂದ. ಗುರು ಗೌರವ ಆಶೀರ್ವಾದ ಇದ್ದರೆ ಎಲ್ಲಿದ್ರೂ ನಾವು ಬೆಳಿತೀವಿ. ನನ್ನ ತಾಯಿ ತಂದೆ ಸಮಾನವಾಗಿರುವ ಪ್ರೀತಿ ಗುರುಗಳಿಗೆ ನಾವು ಯಾವತ್ತೂ ನಾವು ಗೌರವ ಕೊಡ್ತೀವಿ. ಅವರು ಇದ್ದಾರೆ ನಮ್ಮಿಂದೆ, ನಾವು ಸಜ್ಜನರಂಗೆ ಹೋಗಬೇಕು ಅಂತ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ. ಅವಾಗ ನಮ್ಮಿಂದೆ ಯಾವುದು ಕೆಟ್ಟ ಆಲೋಚನೆ ಬರೋದಿಲ್ಲ ಬಂಧುಗಳೇ. ಹಾಗಾಗಿ ನಮ್ಮ ಚುಂಚನಗಿರಿ ಮಠ ಯಾವತ್ತೂ ಗುರುಗಳು ಹೇಳ್ತಾ ಇದ್ರು, ದೀನ ದಲಿತರಿಗೆ ಅಂದರೆ ತೊಂದರೆಯಲ್ಲಿರೋರಿಗೆ, ಶಾಲೆಯಲ್ಲಿ ಓದಲಿಕ್ಕೆ ಆಗದೆ ಇರೋ ಮಕ್ಕಳಿಗೆ ವ್ಯವಸ್ಥಿತವಾಗಿ ನಮ್ಮ ಚುಂಚನಗಿರಿ ಮಠದಲ್ಲಿ ಸಹಾಯ ಮಾಡುತ್ತೇವೆ. ನಿಜವಾಗ್ಲೂ ನಮ್ಮ ಜನಾಂಗದಲ್ಲಿ ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾರೆ ಊಟಕ್ಕೆ ತೊಂದರೆಯಾಗಿ ಅಂಥವರಿಗೆ ನಮ್ಮ ಮಠ, ನಮ್ಮಂಥ ಸಜ್ಜನ ಬಂಧುಗಳು ನೂರಾರು ಜನ ಇದ್ದೀರಾ ದಾನಿಗಳು, ಅವರೆಲ್ಲರೂ ಸೇರಿ ಕಟ್ಟಕಡೆಯ ವ್ಯಕ್ತಿಗೆ ಒಂದು ಮನೆ ಇಲ್ಲ, ಸೂರಿಲ್ಲ, ಅದಕ್ಕೆಲ್ಲ ನಾವೆಲ್ಲರೂ ನಮ್ಮ ಜನಾಂಗದಲ್ಲಿ ಬೇಕಾಗದಂಥ ಟ್ಯಾಕ್ಸ್ ಕಟ್ಟುವಂಥ ಜನಗಳಿದ್ದಾರೆ, ದಾನಿಗಳಿದ್ದಾರೆ, ಅವರಿಗೆ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಈ ವೇದಿಕೆ ಮುಖಾಂತರ ಕೇಳಿಕೊಳ್ತಿರೋದು ಬಂಧುಗಳೇ. ಮಗುವಿಗೆ ವಿದ್ಯಾಭ್ಯಾಸ ಇಲ್ಲ ಅಂದರೆ ಯಾವುದೋ ಬೇರೆ ಜನಾಂಗದ ಮಗುಗೆ ನಾವು ಶಾಲೆಗೆ ತಗೊಂಡೋಗಿ ಸೇರಿಸಿ ಅದಕ್ಕೆ ವಿದ್ಯಾಭ್ಯಾಸ ಕೊಡಿಸ್ತೇವೆ. ಆದರೆ ನನ್ನ ಜನಾಂಗ, ನಮ್ಮ ಜನಾಂಗದ ಜನಕ್ಕೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋದೇ ನನ್ನ ದೊಡ್ಡ ಆಲೋಚನೆ. ಮತ್ತು ಅದ್ರ ಜೊತೆಗೆ ಅವರು ಒಂದು ಹೊತ್ತಿನ ಊಟಕ್ಕೂ ತೊಂದರೆ ಇದೆ ಅಂದರೆ ಅವರ ಊಟದ ವ್ಯವಸ್ಥೆನೂ ನಮ್ಮ ಜನಾಂಗದವರೆಲ್ಲ ಸೇರಿ ಮಾಡಬೇಕು. ಆಗಲಿಲ್ಲ ಅಂದರೆ ನಮ್ಮ ಮಠ ಇದೆ. ನಿಜವಾಗಿಯೂ ಇವತ್ತು ದಾಸೋಹ ಮಠದಲ್ಲಿ ಯಾವ ಜನಾಂಗಕ್ಕೆ ಅಂತ ನಡೀತಾ ಇಲ್ಲ ಬಂಧುಗಳೇ. ನಾನು ತಿಂಗಳಿಗೆ 2 ಸರಿನಾದರೂ ಮಠಕ್ಕೆ ಹೋಗ್ತಾ ಇರ್ತೀನಿ, ಆದಿಚುಂಚನಗಿರಿ ಮಠಕ್ಕೆ ನೋಡ್ತಾ ಇರ್ತೀವಿ. ಅಷ್ಟು ಹೋದ್ರೂ ನಮ್ಮ ಗುರುಮಾನ್ಯರಿಗೆ ಯಾಕೆ ತಾಯಿ ಭಾಳ ದಿವಸ ಆಯಿತು ಬಂದಿಲ್ಲ, ಕಾಣಿಸಿಲ್ಲ ಅಂತಾರೆ. ಹಾಗಾಗಿ ನೀವೆಲ್ಲರೂ ಮಠನ ಗುರುತಿಸಿದ್ರೆ ಇಲ್ಲಿ ನಮ್ಮ ಮಂಗಳೂರಿರೋ ಮಠ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ. ನಾನು ಕೇಳೇ ತುಂಬ ಖುಷಿ ಆಯಿತು. ಅದೇ ಥರ ರಾಜ್ಯದಲ್ಲೆಲ್ಲ ವಿದೇಶದಲ್ಲೂ ನಮ್ಮ ಮಠ ಮಾನ್ಯಗಳು ಬೆಳೀತಾ ಇದ್ದಾವೆ. ಹಾಗೆ ನಮ್ಮ ಜನಾಂಗಗಳು ಬೆಳಿಬೇಕು ಅನ್ನೋದೇ ನನ್ನ ಅಭಿಲಾಷೆ ಬಂಧುಗಳೇ. ಸ್ವಸಹಾಯ ಗುಂಪಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಯಾರು ಅನ್ಯತಾ ಭಾವಿಸ್ಕೋಬೇಡಿ. ಸ್ವಸಹಾಯ ಗುಂಪು ಅನ್ನೋದು ಅದು 10 ಜನನ ನಾವು ಪ್ರೀತಿಪೂರ್ವಕವಾಗಿ ಅವ್ರನ್ನ ನಮ್ಮ ಮನಸ್ಸಿಗೆ ತಗೊಂತೀವಲ್ಲ ನಾರಾಯಣ್, 10 ಜನನ 100 ಜನನ ನೀವು ತಗೊಂಡಿಲ್ಲ. ಇವತ್ತು 1050 ಸ್ವಸಹಾಯ ಸಂಘ ನಿಮ್ಮಲ್ಲಿ ಇದೆ ಅಂದರೆ ಇವತ್ತು ಎಷ್ಟು ಸಾವಿರ ಜನ ನೀವು ಬಂದಿದ್ದೀರಾ ಅಂತ ನಾವು ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಹೇಗೆ ಅಂತ ಅಂದರೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಗುರುಮಾನ್ಯರು ಬೆಳಿಗ್ಗೆ ಬಂದಾಗ ನೀವು ಯಾರೂ ಸೇರಿರಲಿಲ್ಲ, ಈಗ ಬಂದಿದ್ದು ನೋಡ್ತಾ ಇದ್ರೆ ಹೇಳಿದ್ರು ಗುರುಗಳು 1 ಗಂಟೆ ಅಷ್ಟೊತ್ತಿಗೆ ನೀವೆಲ್ಲ ಫುಲ್ ಆಗ್ತೀರಾ ಅಂತ. ಈಗ ನಮ್ಮ ಮಂಗಳೂರಿನ ಗುರುಗಳಿದಾರಲ್ಲ, ಅವ್ರು ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ, ಹೀಗೆ ನಮ್ಮ ಜನಾಂಗ ದೇಶದಂತ್ಯ ಮತ್ತೆ ರಾಜ್ಯದಲ್ಲಿ ಕೋಟಿ ಕೋಟಿ ಜನಾಂಗ ಇದೆ. ಎಷ್ಟು ಸಂಘಗಳಾದರೂ ಸಾಲದು.
ಯಾಕೆ ಗೊತ್ತಾ? ಅವ್ರನ್ನೆಲ್ಲ ಒಗ್ಗಡಿಸ್ಬೇಕು ಅಂತ ಅಂದರೆ ನೂರಾರು ಸಂಘ ಸಂಸ್ಥೆ ಹೊರಗಡೆ ಬರಬೇಕು, ಸಾವಿರಾರು ಸಂಘ ಸಂಸ್ಥೆ ಹೊರಗಡೆ ಬರಬೇಕು, ಸಾವಿರಾರು ಆದ ಕೂಡಲೇ ಲಕ್ಷಾಂತರ ಬರಬೇಕು. ಯಾಕೆಂದರೆ 1,38,00,000 ಒಕ್ಕಲಿಗರು ಇರಬೇಕಾದ್ರೆ ನಾವು ಸಾವಿರಾರು ಜನ ಹೊರಗೆ ಬರೋದು ಸಣ್ಣ ಕರ್ತವ್ಯ ಆಗ್ಬಿಡುತ್ತೆ. ದೊಡ್ಡ ಕರ್ತವ್ಯ ಅಂದರೆ ನಾವು ಲಕ್ಷಾಂತರ ಜನ ಹೊರಗೆ ಬರಬೇಕು ಅನ್ನೋದೇ ಮಹಾದಾಸೆ ನಮ್ಮ ಗುರುಮಾನ್ಯರದು ಹಾಗೂ ಒಕ್ಕಲಿಗರ ಮುಖಂಡರದು. ನಾವು ಕೆಂಪೇಗೌಡರು ಒಬ್ಬರನ್ನೇ ನಮ್ಮ ಜನಾಂಗದ ನಾಯಕ ಅನ್ಕೊತಾ ಇದ್ದೀವಿ. ಯಾಕೆ ನಿಮ್ಮಲ್ಲೂ ಆ ನಾಯಕನ ಕಳೆ ಬರಬಾರ್ದು? ನಿಮ್ಮಲ್ಲೂ ಆ ನಾಯಕ ಯಾಕೆ ಇರಬಾರ್ದು? ಪ್ರತಿಯೊಬ್ಬರಲ್ಲೂ ಮನೆಯಲ್ಲೂ ಕೆಂಪೇಗೌಡ ಹುಟ್ಟಬೇಕು, ಬಾಲಗಂಗಾಧರ ಸ್ವಾಮೀಜಿಯವರಂಥ ನಾಯಕರು ಹುಟ್ಟಬೇಕು. ಎಷ್ಟು ಮಹನೀಯರನ್ನ ಹೊರಗೆ ಕರ್ಕೊಂಡು ಬಂದು ಮಠಗಳನ್ನು ಬೆಳೆಸಿದ್ದಾರೆ ನನ್ನ ಗುರುಗಳು. ಕೆಂಪೇಗೌಡರು ಎಷ್ಟು ನಮ್ಮ ಇವತ್ತು ನೂರಾರು ಜನ ಊಟ ಮಾಡ್ತಾ ಇದ್ದಾರೆ ಅಂದರೆ ಬೆಂಗಳೂರಿನಲ್ಲಿ ಅದೇ ಕೆಂಪೇಗೌಡರು ಕಾರಣಕರ್ತರು. ಇಂಥ ಇರ್ಬೇಕಾರೆ ಅಂಥ ನಾಯಕರು ಯಾಕೆ ನೀವು ಎಲ್ಲಿ ನಿಮ್ಮ ಮನೆಯಲ್ಲಿ ಒಬ್ರು ಹುಟ್ಟಬಾರ್ದು ಅಂತ ಹೇಳ್ತಾ ಬಂಧುಗಳೇ, ನಮ್ಮ ಜನಾಂಗಕ್ಕೆ ನಾವು ಹುಟ್ಟಿ ಸಾರ್ಥಕತೆ ಆಗಿದೆ ಅಂತ ಹೇಳ್ತಾ ಜೈ ಶ್ರೀ ಗುರುದೇವ್ ಎಲ್ಲರಿಗೂ ವೇದಿಕೆಯಲ್ಲಿರುವ ನನ್ನ ಕುಲ ಬಾಂಧವರಿಗೆ ನಮಸ್ಕರಿಸುತ್ತಾ, ಮತ್ತೆ ಮಾಧ್ಯಮ ಮಿತ್ರರು ಅವರಂತೂ ಬಿಡಿ ಯಾವಾಗಲೂ ನ್ಯಾಯದ ಪರನೇ ಇರ್ತಾರೆ. ನಾನು ಎಲ್ಲಿ ಹೋಗಿದ್ರು ನಾನು ಗಮನಿಸಿದ್ದೀನಿ. ಮಾಧ್ಯಮ ಮಿತ್ರರಿಗೆ ನನ್ನ ಮನಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಕುಲಬಾಂಧವರಿಗೆಲ್ಲ ಮತ್ತೊಮ್ಮೆ ನನ್ನ ಸಜ್ಜನತೆಯ ನಮಸ್ಕಾರಗಳನ್ನು ತಿಳಿಸುತ್ತಾ ಜೈ ಗುರುದೇವ್. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಶಾಂತಕ್ಕ ಶಾಂತ ರೀತಿಯಲ್ಲಿ ನಮಗೆಲ್ಲರಿಗೂ ಕೂಡ ಉತ್ತಮ ಸಂದೇಶವನ್ನು ನೀಡಿದ್ದೀರಿ. ಬಂಧುಗಳೇ, ಪೂಜ್ಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಇದೀಗ ಅತ್ಯಂತ ದಿವ್ಯವಾದ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಿಕೊಡೋದಕ್ಕಿದ್ದೇವೆ. ಚಾರಿಟಿ ಈಸ್ ದ ಬೆಸ್ಟ್ ಸರ್ವಿಸ್ ಅಂತ ಹೇಳ್ತಾರೆ. ಸೇವೆಯನ್ನು ಮಾಡುವಂಥದ್ದು, ದಾನವನ್ನು ಮಾಡುವಂಥದ್ದು, ಅಂತಹ ಒಂದು ಅತ್ಯಂತ ಉತ್ತಮವಾದಂತಹ ಒಂದು ಮಾದರಿ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗಲಿಕ್ಕಿದ್ದೇವೆ. ಪುತ್ತೂರಿನ ಏಳ್ಮುಡಿಯಲ್ಲಿ ಪಾಯಸ್ ಫಾರ್ಮ್ಸ್ ಅನ್ನುವಂತಹ ಕುಕ್ಕುಟೋದ್ಯಮ ಮತ್ತು ಇತರ ಉದ್ಯಮವನ್ನು ನಡೆಸ್ತಾ ಇರುವಂತಹ ಸಂಸ್ಥೆಯ ಮಾಲಕಿ ಶ್ರೀಮತಿ ಸಿಲ್ವಿಯಾ ಪಾಯಸ್. ಸಿಲ್ವಿಯಾ ಪಾಯಸ್ ಅವರು ತಮ್ಮ ದಾನದ ಭಾಗವಾಗಿ ನಮ್ಮ ಸಮಾಜದ ಅಶಕ್ತ ಈರ್ವರಿಗೆ ಅವರು ದೊಡ್ಡ ಉತ್ತಮ ಮೊತ್ತದ ಒಂದು ದಾನವನ್ನು ಅವರು ನೀಡ್ತಾ ಇದ್ದಾರೆ. ಅಂತಹ ಇಬ್ಬರು ನಮ್ಮ ಸಮಾಜದ ಕಣ್ಣಿಗೆ ಬಿದ್ದು ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ. ಅವರ ಮನೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪೂಜ್ಯ ಸ್ವಾಮೀಜಿಯವರ ಮುಖಾಂತರವಾಗಿ ಶ್ರೀ ಬಾಬುಗೌಡ ಬಾಲಕ್ಕ ದಂಪತಿಯವರ ಪುತ್ರಿ ಶೀಲಾವತಿ ಅವರು ಸುದೀರ್ಘ ಕಾಲದಿಂದ ಬೀಡಿಯನ್ನು ಕಟ್ಟುತ್ತಾ ಬೀಡಿ ಉದ್ಯಮವನ್ನು ಮಾಡುತ್ತಾ ಜೀವನದ ಬದುಕಿನಲ್ಲಿ ಹೋರಾಡಿದವರು. ಬಳಿಕ ಕಾಲು ನೋವಿಗೆ ತುತ್ತಾಗಿ ವಿಶೇಷವಾಗಿ ಆ ಕಾಯಿಲೆ ಉಲ್ಬಣಿಸಿದಾಗ ತಮ್ಮ ಬಲದ ಕಾಲನ್ನೇ ಕತ್ತರಿಸಬೇಕಾಗಿ ಪರಿಸ್ಥಿತಿ ಬಂದಾಗ ತಮ್ಮ ಬಲದ ಕಾಲನ್ನು ಅವರು ಕಳೆದುಕೊಂಡವರು. ಇದೀಗ ಅವರಿಗೆ ಹಿಂದೆ ಮುಂದೆ ಯಾರೂ ಇಲ್ಲದಂತಹ ಪರಿಸ್ಥಿತಿ. ಅಂತಹ ಒಂದು ಕಷ್ಟದ ಜೀವನವನ್ನು ಸಾಗಿಸ್ತಾ ಇರುವಂತಹ ಶೀಲಾ ಅವರ ಮನೆಯವರಿಗೆ ನಾವು ಇದೀಗ ಸಿಲ್ವಿಯಾ ಪಾಯಸ್ ಅವರು ನೀಡಿರುವಂತಹ ಉತ್ತಮ ಮೊತ್ತವನ್ನು ನಾವು ಇದೀಗ ಪೂಜ್ಯ ಸ್ವಾಮೀಜಿಯವರ ಮುಖಾಂತರ ನಾವು ಹಸ್ತಾಂತರಿಸ್ತಾ ಇದ್ದೇವೆ. ದಯವಿಟ್ಟು ಅವರ ಮನೆಯವರು ನಿಮ್ಮೆಲ್ಲರ ಕರತಾಡನದೊಂದಿಗೆ ಇಂತಹ ಒಂದು ಸೇವಾ ಕಾರ್ಯವನ್ನು ನಾವು ಅಭಿನಂದಿಸಬೇಕು. ಕೊರ್ನ ಕೈ ದಿಂಜೊಂದೇ ಬರಾಡು ಪನ್ಪುನಂಚನ ಹಾರೈಕೆ ನಮ್ಮವು. ಕೊಟ್ಟ ಕೈ ಯಾವತ್ತೂ ಕೂಡ ಅದು ತುಂಬುತ್ತಾ ಬರಲಿ. ಇಂತಹ ಒಂದು ದಾನವನ್ನು ಪೂಜ್ಯ ಸ್ವಾಮೀಜಿಯವರು ಈ ಸಮಾಜದ ಪರವಾಗಿ, ಸಂಘಟನೆಯ ಪರವಾಗಿ ಅದನ್ನು ಹಸ್ತಾಂತರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಸುಬ್ರಾಯಗೌಡ ಭವಾನಿ ದಂಪತಿಗಳ ಪುತ್ರ ಶ್ರೀಧರ್ ಸುಮಾರು 20 ವರ್ಷಗಳ ಹಿಂದೆ ತನ್ನ ಬದುಕಿನ ತುತ್ತಿನ ಚೀಲವನ್ನು ತುಂಬಿಸುವುದಕ್ಕಾಗಿ ಮೇಸ್ತ್ರಿಯ ಕಾಯಕವನ್ನು ಮಾಡ್ತಾ ಇದ್ದವರು. ಅವರು ಕೂಡ ಕಾಲು ನೋವಿನಿಂದ ಬಳಲ್ತಾ ಇದೀಗ ಸದ್ಯ ಹಾಸಿಗೆಯನ್ನು ಹಿಡಿದಿದ್ದಾರೆ. ಶ್ರೀಧರ್ ಅವರು ಹಾಸಿಗೆಯನ್ನು ಹಿಡಿದು ಜೀವನವನ್ನು ಸಾಗಿಸುವುದಕ್ಕೆ ಅತ್ಯಂತ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಅವರ ತಂದೆಯವರಾದಂಥ ಸುಬ್ರಾಯಗೌಡರು ಕೂಡ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂತಹ ಶ್ರೀಧರ ಅವರ ಮನೆಯವರಿಗೆ ಕೂಡ ನಾವು ಇದೀಗ ಈ ಸಹಾಯಧನವನ್ನು ಸಿಲ್ವಿಯಾ ಪಾಯಸ್ ಅವರ ನೆರವಿನಿಂದಾಗಿ ನಾವು ನೀಡ್ತಾ ಇದ್ದೇವೆ. ಅವರ ಮನೆಯವರು ಕೂಡ ಈ ಸಹಾಯಧನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತಾ, ಉದ್ಯಮಿಯಾಗಿ ಜನಾನುರಾಗಿಯಾಗಿ
ಅನೇಕ ಕುಟುಂಬಗಳಿಗೆ ಅನ್ನದಾನವನ್ನು ಮಾಡ್ತಾ ಇರುವಂತಹ ಉದ್ಯೋಗದಾತರಾಗಿರುವ ಸಿಲ್ವಿಯಾ ಫಾರ್ಮ್ಸ್ನ ಸಿಲ್ವಿಯಾ ಮೇಡಮ್ ಅಥವಾ ಆ ಫಾರ್ಮ್ಸ್ನ ಯಾರಾದರೂ ಮುಖ್ಯಸ್ಥರು ಸಂಬಂಧಪಟ್ಟವರು ಇದ್ದರೆ ತಾವು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರನ್ನು ಕೂಡ ನಾವು ಇದೀಗ ಗೌರವಿಸಿದ್ದೇವೆ. ಇದೀಗ ಮತ್ತೊಂದು ಗುರುತಿಸುವಿಕೆಯ ಕಾರ್ಯಕ್ರಮ. ಇಂದು ಒಕ್ಕಲಿಗ ಗೌಡ ಸೇವಾ ಸಂಘ ಬಲಿಷ್ಠವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದರೆ ಅದರ ಅಭಿಯೋಜಕ ಸಂಸ್ಥೆಗಳಾದಂತಹ ವಿಭಾಗಗಳಾದಂತಹ ಮಹಿಳಾ ಸಂಘ ಮತ್ತು ಯುವ ವಿಭಾಗ ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ. ನಾವು ಈಗಾಗಲೇ ಪೂರ್ವಾಧ್ಯಕ್ಷರುಗಳನ್ನು ಗುರುತಿಸಿದ್ದೇವೆ, ಮಹಿಳಾ ವಿಭಾಗದ ಪೂರ್ವಾಧ್ಯಕ್ಷರುಗಳನ್ನು ಕೂಡ ನಾವು ಗುರುತಿಸಿದ್ದೇವೆ. ಇದೀಗ ಯುವ ವಿಭಾಗದ ಸರದಿ. ಹಲವು ಜನರು ತಮ್ಮ ಜೀವನದ ಅತಿ ಅಮೂಲ್ಯ ದಿನಗಳನ್ನು, ಅತಿ ಅಮೂಲ್ಯ ಕ್ಷಣಗಳನ್ನು ವ್ಯಯಿಸಿ ಈ ಯುವ ವಿಭಾಗ ಅತ್ಯಂತ ಸಶಕ್ತವಾಗುವ ಹಾಗೆ, ಒಕ್ಕಲಿಗ ಗೌಡ ಸೇವಾ ಸಂಘಕ್ಕೆ ಪೂರಕವಾಗುವ ಹಾಗೆ ಅವರು ದುಡಿದಿದ್ದಾರೆ. ಅಂತಹವರನ್ನು ಗುರುತಿಸುವಂಥದ್ದು, ಪೂಜ್ಯ ಸ್ವಾಮೀಜಿಯವರ ಮೂಲಕವಾಗಿ ಅವರಿಗೆ ಗೌರವವನ್ನು ಸಮರ್ಪಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ಭಾವಿಸ್ತಾ, ಮೊದಲಿಗೆ ಶ್ರೀಯುತ ಕಿಶೋರ್ ಕುಮಾರ್ ನೆಲ್ಲಿಕಟ್ಟೆ ಪೂರ್ವಾಧ್ಯಕ್ಷರಾಗಿ ಕೆಲಸ ಮಾಡಿದವರು ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನು ಸ್ವೀಕರಿಸಬೇಕು. ಮುಂದೆ ಶ್ರೀಯುತ ಪ್ರವೀಣ್ ಕುಂಟ್ಯಾನ ಓರ್ವ ಆದರ್ಶ ಕೃಷಿಕರಾಗಿ ಈ ಯುವ ವಿಭಾಗವನ್ನು ಮತ್ತು ಸಮಾಜಕ್ಕೆ ಉತ್ತಮ ಸೇವೆಯನ್ನು ಮಾಡ್ತಾ ಇರುವಂಥ ಶ್ರೀ ಪ್ರವೀಣ್ ಕುಂಟ್ಯಾನ. ಆ ನಂತರದಲ್ಲಿ ಬಂದವರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಕನಸನ್ನು ಕಂಡು ಅದನ್ನು ಸ್ಥಾಪಿಸಿದಂತಹ ಶ್ರೀ ಎ.ವಿ. ನಾರಾಯಣ ಅವರು. ತಾವು ದಯವಿಟ್ಟು ಮುಂದೆ ಬರಬೇಕು, ಗೌರವವನ್ನು ಸ್ವೀಕರಿಸಬೇಕು. ಅವರ ನಂತರದಲ್ಲಿ ಬಂದವರು ಶ್ರೀಯುತ ಪುರುಷೋತ್ತಮ ಮುಂಗ್ಲಿಮನೆ, ದ ಯಂಗ್ ಅಂಡ್ ಎನರ್ಜೆಟಿಕ್ ಮ್ಯಾನ್. ಪುರುಷೋತ್ತಮ ಮುಂಗ್ಲಿಮನೆ ಓರ್ವ ಉತ್ತಮ ನಾಯಕನಾಗಿ ಬೆಳೆದು ಇಂದು ಸಮಾಜದಲ್ಲಿ ಗುರುತಿಸಲ್ಪಟ್ಟವರು ಪುರುಷೋತ್ತಮ ಮುಂಗ್ಲಿಮನೆ. ತಾವು ಉಪಸ್ಥಿತರಿದ್ದಲ್ಲಿ ಬರಬೇಕು. ಮುಂದೆ ವಿವಿಧ ಯೋಜನೆಗಳ ಮೂಲಕ, ಕ್ರಿಯಾಶೀಲ ಯೋಚನೆಗಳ ಮೂಲಕ ಯುವ ಸಂಘವನ್ನು ಮುನ್ನಡೆಸಿದವರು ರಾಧಾಕೃಷ್ಣ ನಂದಿಲ, ಓರ್ವ ಉದ್ಯಮಿಯಾಗಿ ಹೆಸರು ಮಾಡಿದವರು ಮತ್ತು ಕ್ರಿಯಾಶೀಲ ಕೆಲಸಗಳಿಗೆ ಹೆಸರಾದವರು ಶ್ರೀ ರಾಧಾಕೃಷ್ಣ ನಂದಿಲ. ಹಾಗೆ ಪ್ರವೀಣ್ ಕುಂಟ್ಯಾನ ಅವರು ಬರ್ತಾ ಇದ್ದಾರೆ, ತಾವು ದಯವಿಟ್ಟು ಬನ್ನಿ. ಹಾಗೆ ರಾಧಾಕೃಷ್ಣ ನಂದಿಲ, ಪುರುಷೋತ್ತಮ ಮುಂಗ್ಲಿಮನೆ ತಾವು ಬರ್ತಾ ಇದ್ದೀರಿ. ರಾಧಾಕೃಷ್ಣ ನಂದಿಲ ಅವರು ದಯವಿಟ್ಟು ಬನ್ನಿ. ರಾಧಾಕೃಷ್ಣ ನಂದಿಲರ ನಂತರ ಯುವ ವಿಭಾಗವನ್ನು ಅತ್ಯಂತ ಸಶಕ್ತವಾಗಿ ಮತ್ತು ಸಮರ್ಪಕವಾಗಿ ಮುನ್ನಡೆಸಿದವರು ಶ್ರೀಯುತ ನಾಗೇಶ್ ಕೆಡೆಂಜಿ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಿರ್ದೇಶಕನಾಗಿ ನ್ಯೂಸ್ ಪುತ್ತೂರಿನ ಪ್ರಮುಖ ಸ್ಥಾನದಲ್ಲಿ ಇದ್ದುಕೊಂಡು ನ್ಯೂಸ್ ಪುತ್ತೂರಿನ ಉಸ್ತುವಾರಿಯನ್ನು ನೋಡ್ತಾ ಇರುವಂತಹ ಶ್ರೀ ನಾಗೇಶ್ ಕೆಡೆಂಜಿ ಅವರು ಕೂಡ ಯುವ ವಿಭಾಗವನ್ನು ಸಶಕ್ತವಾಗಿ ಮುನ್ನಡೆಸಿದ್ದಾರೆ. ಅವರಿಗೆ ಕೂಡ ಈ ವೇದಿಕೆಯಿಂದ ಗೌರವ ಸಮರ್ಪಣೆ. ಮತ್ತು ಹಾಲಿ ಯಜಮಾನರಾಗಿರುವಂತಹ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಮರ್ನಾಥ್ ಬಪ್ಪಳಿಕೆ, ತಾವು ದಯವಿಟ್ಟು ಬರಬೇಕು, ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪೂಜ್ಯ ಗುರುಗಳಿಗೆ 12ವರೆಗೆ ನಾವು ಆಶೀರ್ವಚನಕ್ಕೆ ಸಮಯವನ್ನು ನಿಗದಿಪಡಿಸಿದ್ದೇವೆ. ಅದಕ್ಕಿಂತ ಎಲ್ಲ ಕಾರ್ಯಕ್ರಮಗಳನ್ನು ಅದರ ಮೊದಲು ಮುಗಿಸಬೇಕಾದಂತಹ ಅನಿವಾರ್ಯತೆ ನಮಗಿದೆ. ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಶ್ರೀ ಮೋಹನ್ ಗೌಡ ಇಡ್ಯಡ್ಕ ಈ ಹೊತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಯಾವಾಗಲೂ ಅವರ ಮಾತೊಂದು ನೆನಪಾಗ್ತದೆ, ಯಾವಾಗಲೂ ನಾವು ನೋಬಡಿ ಆಗಿರಬಾರದು, ಎವರಿಬಡಿ ಆಗಿರಬೇಕು ಅಂತ. ನಾವು ಎಲ್ಲರಿಗಾಗಿ ಕೆಲಸ ಮಾಡಬೇಕು ಅಂತ ಅವರ ಆಶಯ. ಆ ರೀತಿಯಲ್ಲೇ ಬದುಕಿ ಬಾಳಿದವರು ಅವರು. ಗೌರವಾನ್ವಿತರೆ, ಬನ್ನಿ ಶುಭ ಹಾರೈಸಿ. ಶ್ರೀ ಇಡ್ಯಡ್ಕ ಮೋಹನ್ ಗೌಡ ಅವರ ಮಾತುಗಳಿಗಾಗಿ ಇದೀಗ ವೇದಿಕೆ. ಜೈ ಶ್ರೀ ಗುರುದೇವ್. ಈ ವರ್ಷದ ನಮ್ಮ ಸಮಾಜದ ವಾರ್ಷಿಕ ಸಮಾವೇಶ ಮತ್ತು ಜೊತೆಗೆ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ದಶಮಾನೋತ್ಸವ ಸಮಾರಂಭದಲ್ಲಿ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಿ ನಮ್ಮನ್ನು ಇನ್ನಷ್ಟು ಕೆಲಸ ಮಾಡುವಂಥ ಒಂದು ಕಡೆಗೆ ಕೊಂಡೊಯ್ಯಲಿಕ್ಕೆ ನಮ್ಮನ್ನೆಲ್ಲರೂ ಕೂಡ ಮಾತಿನ ಮೂಲಕ ನಮಗೆ ನಿರ್ದೇಶನ ನೀಡಿದಂಥ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳನ್ನು ಪ್ರಾರ್ಥಿಸಿ, ಇಡೀ ನಮ್ಮ ಜಿಲ್ಲೆಯಲ್ಲಿ ಮಾಡಿದರೂ ಕೂಡ ಪುತ್ತೂರು ತಾಲೂಕಿನ ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ
ಗ್ರಾಮವಾಸ ಮಾಡಿ ನಮ್ಮ ಜೊತೆ ನಿರಂತರವಾಗಿ ಕೆಲಸ ಮಾಡಿ ಈ ಕಟ್ಟಡ ಆಗಲಿ ನಮ್ಮ ಎಲ್ಲ ಸಮಾಜವನ್ನು ಈ ರೀತಿಯ ಒಂದು ಒಗ್ಗೂಡಿಸಲಿಕ್ಕೆ ಪ್ರಯತ್ನ ಪಟ್ಟವರು, ಆಶೀರ್ವಾದ ಮಾಡಿದವರು, ಮಾರ್ಗದರ್ಶನ ಮಾಡಿದವರು ಪರಮ ಪೂಜ್ಯ ಡಾಕ್ಟರ್ ನಮ್ಮ ಧರ್ಮಪಾಲಾನಂದ ಸ್ವಾಮೀಜಿಯವರು. ಅವರ ಚರಣಗಳಿಗೆ ವಂದಿಸಿ ಸಮಾರಂಭದ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮಠಂದೂರವರೇ, ನನ್ನ ಸಹೋದ್ಯೋಗಿ ಮತ್ತು ನನ್ನ ಪಾರ್ಟ್ರ್ ಚಿದಾನಂದ ಬೈಲಾಡಿಯವರೇ, ಎಲ್ಲ ಶ್ರೀಮತಿ ಡಾಕ್ಟರ್ ಶಾಂತಮ್ಮನವರೇ, ಪಟೇಲ್ರೇ, ಸ್ಥಾಪಕರಾದಂಥ ಸನ್ಮಾನ್ಯ ಎ ವಿ ನಾರಾಯಣರೇ, ಡಿ ವಿ ಮನೋಹರ್ರೇ, ವಾರಿಜಕ್ಕನವರೇ, ನಮ್ಮ ಈಗಿನ ಕಡಬ ತಾಲೂಕಿನ ಯುವ ಮಿತ್ರರು ಮತ್ತು ಉದ್ಯಮಿಯಾದಂಥ ಸನ್ಮಾನ್ಯ ಸುರೇಶ್ ಬೈಲವರೇ, ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸೇರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರೇ, ಬಂಧುಗಳೇ, ಭಗಿನಿಯರೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಸ್ವಾಮೀಜಿಯವರಿಗೆ ಯಾವಾಗಲೂ ಕೂಡ ಊಟದ ಸಮಯಕ್ಕೆ ಸಿಗುವುದು ಅವರಿಗೆ. ಅವರು ಆಶೀರ್ವಚನ ಮಾಡುವುದಂದರೆ ಊಟ 1 ಗಂಟೆ ನಂತರ ಬರೋದು. ಆಗ ಅವ್ರಿಗೆ ಯಾವಾಗಲೂ ಅದೊಂಥರ ಬೇಸರ. ನನಗೆ 1 ಗಂಟೆ ಜನರೆಲ್ಲ ಎದ್ದು ನೋಡಲಿಕ್ಕೆ ನೋಡುವ. ಆದ ಕಾರಣ ಇವತ್ತು ಮಾತ್ರ ತಮಗೆ ಸಮಯಕ್ಕೆ ಸರಿಯಾಗಿ ತಮಗೆ ನಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ನಾವೆಲ್ಲರೂ ಕಾರಣ ಇಲ್ಲಿ ಕಾಯ್ತಿದ್ದೇವೆ ಸ್ವಾಮಿ. ಇವತ್ತು ಬಹಳಷ್ಟು ಎಲ್ಲರೂ ಕೂಡ ಗಮನಿಸಿದಿರಿ, ನಮ್ಮ ಒಕ್ಕೂಟದವರು ಕೂಡ ಮಾಡಿರುವಂಥ ಕೆಲಸಗಳು, ನಮ್ಮ ಸಂಘ ಕೂಡ ಮಾಡಿರುವಂಥ ಕೆಲಸ, ಅದನ್ನೆಲ್ಲ ನೋಡುವಾಗ ನಮ್ಮ ಪುತ್ತೂರಿನವರು ನೋಡಿ 1 ಲಕ್ಷ ರೂಪಾಯಿ ಡೆಪಾಸಿಟ್ ಇರುವಂಥವರು ಇನ್ನು ನಮ್ಮ ಸಿಲುವಿಯ ಕುಟುಂಬದವರು. ಅಂದರೆ ಸ್ವಾಮೀಜಿ ಆಗ ಹೇಳಿದೆ, ಒಬ್ಬ ಮನುಷ್ಯನಿಗೆ ಕಣ್ಣು ಬೇಕು, ಕಿವಿ ಬೇಕು, ಕೈಕಾಲು ಎಲ್ಲ ಬೇಕು, ಆಗ ಮಾತ್ರ ಅವ ಪರಿಪೂರ್ಣ ಅಂತ ಆಗೋದು. ಒಂದು ಸಮಾಜ ಕೂಡ ಎಲ್ಲ ಸ್ತರದ ಜನರು ಕೂಡ ನಾವು ಬೆಳಿಬೇಕು ಅಂತ ಹೇಳುವುದು ನಮ್ಮ ದೊಡ್ಡ ಉದ್ದೇಶ. ನನಗೆ ಅಂತೂ ಯಾಕೆಂದರೆ ಸಂತೋಷ ಆಗ್ತದೆ. ಯಾಕೆಂದರೆ ನಮ್ಮ ಹಿರಿಯರೆಲ್ಲ ಸಂಘ ಸಮಾಜವನ್ನು ತುಂಬ ವರ್ಷ ಮಾಡಿದರೂ ಕೂಡ 2000 ಇಸವಿಯಲ್ಲಿ ಪುತ್ತೂರಿನಲ್ಲಿ ಪ್ರಥಮ ಅಧ್ಯಕ್ಷನಾಗಿ ನಾನು ನಮ್ಮ ಸಂಘವನ್ನು ರಿಜಿಸ್ಟರ್ ಮಾಡಿ ನೋಂದಾಯಿತವಾದಂಥ ಒಂದು ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದು ನಾನು ಮತ್ತು ಚಿದಾನಂದ ಬೈಲಾಡಿಯವರ ಒಂದು ನಮ್ಮ ಕೆಲಸದು. ಪ್ರಥಮವಾಗಿ ನಮ್ಮ ಸ್ವಾಮೀಜಿ ನಮ್ಮ ಜಿಲ್ಲೆಯಲ್ಲಿ ಮಠ ಸ್ಥಾಪನೆ ಆದಾಗ ಪ್ರಥಮವಾಗಿ ಪುತ್ತೂರಿನಲ್ಲಿ ದೊಡ್ಡ ಒಂದು ಸಮಾರಂಭವನ್ನು ಮಾಡಿ ಸ್ವಾಮೀಜಿ ಇದ್ದಾರೆ ಅಂತೇಳಿ ತೋರಿಸಿದ್ದು ಕೂಡ ಪುತ್ತೂರಿನಲ್ಲಿ. ಆದರೆ ಸ್ವಾಮೀಜಿ ಈಗ ಒಂದು ಮಾತು ಹೇಳಿದರು, ಮೊನ್ನೆ 1 ಮತ್ತು 2ನೇ ತಾರೀಕಿನಲ್ಲಿ ನೀನು ಬರಲಿಲ್ಲ ಅಂಥೇಳಿ, ನಿನಗೆ ಅಷ್ಟು 10,000 ಜನರನ್ನು ಸೇರಿಸಿದ್ರು ಕೂಡ ನಿಮ್ಮನ್ನು ಮಾತ್ರ ನಾನು ನೋಡಲಿಲ್ಲ ಅಂಥೇಳಿ. ಹಾಗೆ ಎಲ್ಲರ ಎದುರು ನಾನು ಕ್ಷಮೆಯನ್ನು ಕೇಳ್ತಿದ್ದೇನೆ. ಯಾಕೆಂದರೆ ನನ್ನ ಒಂದು ಇವತ್ತು ಬರಲೇಬೇಕಿತ್ತು, ಅದಕ್ಕಾಗಿ ನಾನು ಬಂದಿರಲಿಲ್ಲ ಅಂಥೇಳಿ. ಆದ ಕಾರಣ ಸ್ವಾಮೀಜಿ ಹತ್ರ ಕ್ಷಮೆಯನ್ನು ಕೇಳಿದ್ದೇನೆ ಆಗಲಿ. ಆದರೆ ಇವತ್ತು ಭಾಳಷ್ಟು ಸಂತೋಷ ಅಂದರೆ ಹಳೆ ಎಲ್ಲ ಮುದುಕರೆಲ್ಲ ನಾವೆಲ್ಲ ಕೆಲವರು ಇದ್ದೇವೆ. ಯುವ ಸಮಾಜ ಭಾಳಷ್ಟು ಮುಂದೆ ಬರಬೇಕಾಗಿದೆ. ಯಾಕೆಂದರೆ ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ ಬೈಲದಲ್ಲಿ 2 ಟರ್ಮ್ ಇಟ್ಟಿರೋದು, 2 ಟರ್ಮ್. ನಾನೊಬ್ಬ ಮಾತ್ರ 12 ವರ್ಷ ಇದ್ದಿರೋದು, ನನಗೆ ಮಾತ್ರ ಕೊಟ್ಟಿರೋದು. ಯಾಕೆಂದರೆ ನಾನು ಪ್ರಥಮವಾಗಿ ಸಂಘದ ಜಾಗ ಪರ್ಚೇಸ್ ಮಾಡುವಲ್ಲಿಂದ ಹಿಡಿದು ಎಲ್ಲ ಕೆಲಸ ಮಾಡಿ ಒಂದು ಹಂತದವರೆಗೆ ನಾನಿದ್ದವ. ಅದಕ್ಕಾಗಿ ನನಗೆ 12 ವರ್ಷ ಕೊಟ್ಟಿದ್ದಾರೆ. ಮತ್ತು ಚಿದಾನಂದ ನನ್ನ ನಂತರ ಬೈಲಾಡಿಯವರಾಗಲಿ ಎಲ್ಲರೂ ಕೂಡ 2 ವರ್ಷ ಕೊಟ್ಟಿರೋದು. ಇವತ್ತು ಸಂತೋಷ ಯಾಕೆಂದರೆ ಗಂಗಾಧರ ಗೌಡರು ಇದ್ದಾರೆ, ಎದುರು ಕೂತಿದ್ದಾರೆ, ಕೆಮ್ಮರದವರು. ನಾವು ಒಂದು ಸಮಯದಲ್ಲಿ ನಮಗೆ ಹಣ ಕಡಿಮೆ ಆದಾಗ ನಮ್ಮ ಜಮೀನನ್ನು ಅಡವಿಟ್ಟಾಗ, ನನ್ನ ಭೂಮಿಯ ಅಡವಿಡ್ತೇನೆ ಅಂತ ಹೇಳುವಾಗ ಅದಕ್ಕೆ ಪೂರಕವಾಗಿ ಗಂಗಾಧರ ಗೌಡರು ಮತ್ತು ದಿವಂಗತ ಜಗನ್ನಾಥ ಬೊಮ್ಮೆಟ್ಟಿಯವರು 3 ಜನ ಮಾತ್ರ ನನ್ನ ಜಮೀನು ಇಡುವಾಗ ಅವರ ಜಮೀನನ್ನು ಕೂಡ ಇಲ್ಲಿಗೆ ಅಡವು ಕೊಟ್ಟಿದ್ದಾರೆ. ಅದು ಆಮೇಲೆ ತೀರಿಸಿ ಇದೆಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದ್ದೇವೆ. ಆದರೂ ಇದರಲ್ಲಿ ಈ ಸಂಘವನ್ನು ಬೆಳೆಸುವಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಯಾಕೆಂದರೆ ಚಿದಾನಂದ ಬೈಲಾಡಿಯವರು ಕೂಡ ನನ್ನ ಜೊತೆ ಸದಾ ದುಡಿದವರು. ಇಲ್ಲಿ 2 ಈ ಅಂಶವನ್ನು ನಮ್ಮ ಯುವ ಸಮಾಜ ತಿಳ್ಕೊಳ್ಬೇಕು. ಯಾಕೆಂದರೆ ಜಾಯ್ನಿಂಗ್ ಟುಗೆದರ್, ವರ್ಕಿಂಗ್ ಟುಗೆದರ್, ಅಂದರೆ ಸ್ಟೇಯಿಂಗ್ ಟುಗೆದರ್, ಈ 3 ಅಂಶವನ್ನು ನಮ್ಮ ಹಿರಿಯರು ಇವತ್ತು
320 ಜನರನ್ನು ತೋರಿಸಿದ್ರಲ್ಲ ಎ ವಿ ನಾರಾಯಣರ ತಂಡದವರು, ನಮ್ಮ ಪಟೇಲ್ರೆಲ್ಲ ಸೇರಿ. ಯಾಕೆಂದರೆ ಅವರು ಯಾರು ಹೇಳದೆ ಒಟ್ಟಿಗೆ ತಂದೆ ತಾಯಿ ತೋರಿಸಿದಂಥ ಮದುವೆ ಮಾಡಿ 50 ವರ್ಷ ಆದರೂ ಕೂಡ ಜೊತೆಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಸಮಾಜವು ಕೂಡ ಇವತ್ತು ಆ ರೀತಿ ಜೊತೆಯಾಗಿ ಇರಬೇಕು ಅಂತ ಹೇಳೋ ಮನೋಭಾವನೆ ನಮ್ಮಲ್ಲಿ ಬೇಕು. ನಾನು ಸ್ವಾಮೀಜಿಯವರ ಹತ್ರ ಕೂಡ ಎದುರೇ ಹೇಳುವುದು, ಯಾಕೆಂದರೆ ಇಷ್ಟೆಲ್ಲ ನಾವು ಬೆಳೆದರೂ ಕೂಡ ಜಿಲ್ಲೆಯಲ್ಲಿ ಒಂದು ಸಂಘ ಮಾಡಬೇಕು ಅಂತೇಳಿ ಸ್ವಾಮೀಜಿಯವರು ನಾವು ಅನೇಕ ಸಲ ಪ್ರಯತ್ನ ನಾನು ಕೂಡ ಇದ್ದೆ. ಆದರೆ ಜಿಲ್ಲೆಯಲ್ಲಿ ಸಂಘ ಮಾಡುವಾಗ ನಮಗೆ ಪುನಃ ನಾವು ಹಳೆಯ ಕಾಲದ ನೆನಪಾಗ್ತದೆ. ಯಾಕೆಂದರೆ ಒಂದು ಅಣ್ಣ ತಮ್ಮಂದಿರಿದ್ದರೆ ಒಂದು ದೈವ ಮಾಡಿದರೆ ಆ ದೈವಕ್ಕೆ ತಮ್ಮನ ಮನೆಯ ಜಾಗದಲ್ಲಿದ್ದರೆ ಅಣ್ಣನ ಮನೆಯವರು ಹೋಗಬಾರದು ಅಂತ. ಯಾಕೆಂದರೆ ನಂಗೆ ನಮ್ಮ ಒಂಜಿ ಭೂತ ಮಲ್ಪಗ ಮೂಳು ಅದಕ್ಕೆ ಹೇಳಿಕೊಡುವವರು. ಅದಕ್ಕೆ ಅಂಥದ್ದನ್ನು ಸುಮಾರು ನಾವು ಬಯಲಾಡಿ ನಾವೆಲ್ಲ ನೋಡಿದ್ದೇವೆ. ಅದೇ ಥರ ನಾವು ಜಿಲ್ಲೆಯಲ್ಲಿ ಪುನಃ ನಾವು 2 ಸಂಘ ಮಾಡಲಿಕ್ಕೆ ನಮ್ಮ ಅಸ್ತಿತ್ವವೇ ಇಲ್ಲದಂಥ ಒಂದು ನಾವು 2 ಸಂಘ ಮಾಡಲಿಕ್ಕೆ ಹೋಗಿದ್ದೇವೆ. ಇದು ಮಾತ್ರ ನನಗೆ ತುಂಬ ಬೇಸರದ ವಿಚಾರ. ಯಾಕೆಂದರೆ ಇಡೀ ಒಂದು ಸಮಾಜವನ್ನು ಕಟ್ಟುವಲ್ಲಿ ಇದೆಲ್ಲ ಏನಂದರೆ ಒಬ್ಬೊಬ್ಬರು ಸ್ವಂತವಾಗಿ ತಿಳ್ಕೊಂಡ್ರ ರೀತಿ ಹೋದರೆ ತುಂಬ ತಪ್ಪು. ಯಾಕೆಂದರೆ ನಾನು ಅಧ್ಯಕ್ಷನಾಗಿದ್ದಾಗ ಖಂಡಿತವಾಗಿ ನಾನು ಹೇಳಿದ್ದೇನೆ, ಯಾವತ್ತೂ ಕೂಡ ಅಧ್ಯಕ್ಷ ಇರಲಿ ಇಲ್ಲದಿರಲಿ ನಾವು ಸಮಾಜದ ಪಾರ್ಟ್, ನಾವು ಇದರಲ್ಲಿ ನಮ್ಮ ಜೀವ ಇರುವವರೆಗೆ ಈ ಕೆಲಸದಲ್ಲಿ ಇದ್ದೇನೆ. ಆದ ಕಾರಣ ಯುವಕರು ಇವತ್ತು ಕೂಡ ಮೆಂಬರ್ಶಿಪ್ ಆಗುವಾಗಲಿ ಯಾವುದರಲ್ಲೂ ನನಗೆ ನೋಡ್ತಾ ಇದ್ದೇನೆ ಪ್ರೋಗ್ರೆಸ್ಸೇ ಇಲ್ಲ. ನಾನು ಎಲ್ಲ ಸಮಾಜದ ಬಂಧುಗಳ ಹತ್ರ ಹಿರಿಯರ ಹತ್ರ ಹೇಳೋದು, ನಿಮ್ಮ ಮಕ್ಕಳನ್ನು ಈ ಸಂಘದ ಸದಸ್ಯರನ್ನಾಗಿ ಮಾಡಿ ಅವರನ್ನು ಕೂಡ ಸ್ವಲ್ಪ ಆದರೂ ಕೆಲಸ ಮಾಡುವಂಥ ಒಂದು ಅವಕಾಶ ಅವರಿಗೆ ಮಾಡಿಕೊಡಿ. ನಾನು ತುಂಬ ಸಲ ನಮ್ಮ ಸಮಾಜಕ್ಕೆ ಸ್ವಾಮೀಜಿಯವರಿದ್ದರು, ಅನೇಕ ಹಿರಿಯರಿಗೆ ಹೇಳ್ತಿದ್ದೆ, ಸತ್ತ ಹೆಣದ ಮೇಲೆ ಹೆಣದ ಸೊಂಟದಿಂದ ಕೀ ತೆಗೆಯುವ ಕೆಲಸ ಮಾಡಬೇಡಿ, ನಿಮ್ಮ ಹುಡುಗರನ್ನು ಬಿಡಿ ಮುಂದೆ ಸ್ವಲ್ಪ ಹೋಗಿ ಅಂತ. ತಪ್ಪೋ ಸರಿಯೋ ಏನಾದ್ರು ಮಾಡ್ತಾರೆ ಅಂತೇಳಿ ಅಡಿಕೆ ಮಾರಲಿಕ್ಕೆ ಅವನನ್ನೇ ಕಳಿಸಿ ಅಂತ ತುಂಬ ಜನರಿಗೆ ಹೇಳಿದ್ದೇನೆ. ನೀವು ಹಾಗೆ ಅಡಿಕೆ ಹೊರೋದಲ್ಲ, ಅವನನ್ನು ಕಳಿಸಿ, ಬಂದರೆ ಸುಜಾತದಲ್ಲಿ ಊಟ ಮಾಡ್ಯಾನು, ಏನಾದ್ರು ಮಟನ್ ತಿಂದು ಹೋದನು, ತೊಂದರೆ ಇಲ್ಲ, ಆದರೂ ಅವನ ಕಳಿಸಿ ನೀವು ಅಡಿಕೆ ಮಾರುವುದು ಹೇಗೆ ಅಂತ ಅವನಿಗೆ ಗೊತ್ತಾಗಲಿ ಅಂತೇಳಿ. ಇದು ಅನೇಕ ಸಲ ಅಂಥದ್ದೆಲ್ಲ ಸುಮಾರು ನೋಡಿದೆ. ನಾನು ಮತ್ತು ಜನ ಬೈಲಾಡಿಯವರು ನಮ್ಮ ಸಮಾಜದ ಯಾವುದೇ ಗಂಡ ಹೆಂಡತಿಯ ಕೇಸನ್ನು ನಾವು ತಗೊಳ್ಳಿಲ್ಲ. ನಾನು ಲಾಯರ್ ಆಗಿದ್ದಾಗ ಕೂಡ ಗಂಡ ಹೆಂಡತಿಯ ಕೇಸು ಡೈವರ್ಸ್ ಅಂತ ಅಂಥದ್ದೆಲ್ಲ ನೋಡಿದರೆ ನಾನಿಲ್ಲ. ತಂದೆ ಮಕ್ಕಳು ಪಾಲಾಗುವ ವಿಷಯ ಆದರೂ ನಾನು ತುಂಬ ಸಲ ಸ್ವಾಮೀಜಿಯವರೇ ಕೋರ್ಟ್ ಹತ್ರ ಕರೆದು ಹೇಳ್ತಿದ್ದೆ, ಊರಲ್ಲಿ ಹೋಗಿ ಪಾಲು ಮಾಡಿ, ಇಲ್ಲಿ ನಿಮಗೆ ನಮ್ಮ ಹತ್ರ ಬಂದರೆ ಭೂಮಿ ಇಲ್ಲ, ನಿಮಗೂ ಇಲ್ಲ, ವಕೀಲರ ಹತ್ರ ಬಂದರೆ ನಿಮಗೆ ಭೂಮಿ ಕೋರ್ಟಲ್ಲಿ ಕೊಡುವುದಿಲ್ಲ, ಅಲ್ಲೇ ಇರುತ್ತೆ ತಂದೆ ಮಾಡಿದ್ದು, ನೀವು ಊರಿಗೆ ಹೋಗಿ ಅಂತ. ಆ ರೀತಿ ಚಿದಂಬರನವರು ಅನೇಕ ಮನೆಯವರನ್ನು ಕಳಿಸಿ ಅಲ್ಲಲ್ಲೇ ಪಾಲು ಮಾಡಿ ಊರಲ್ಲಿ ಒಳ್ಳೆಯದಾಗಿ ಅಂತೇಳಿ ಕಳಿಸಿದ್ದು ತುಂಬ ಇದೆ. ಆದ ಕಾರಣ ನಾನು ಇವತ್ತು ಕೂಡ ನಮ್ಮ ಸಮಾಜ, ಮೊನ್ನೆ DV ಅವರು ಒಂದು ಮಾತು ಹೇಳಿದರು, ಪುತ್ತೂರಿನಲ್ಲಿ ಮಾತ್ರ ಯಾವುದೇ ರೀತಿಯಲ್ಲಿ ಆಚೀಚಿ ಇಲ್ಲದೆ ಒಟ್ಟಿಗಿದ್ದಾರೆ ಅಂತೇಳಿ. ಅದು ನಮ್ಮ ಪ್ರಥಮ ಆದೇಶ. ನಾನು ಒಂದು ಸಮಯದಲ್ಲಿ ಹೇಳಿದವ, ತಾಲೂಕು ಮಟ್ಟದಲ್ಲಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ದವ ನಮ್ಮ ಸಂಘದ ಅಧ್ಯಕ್ಷನಾಗಬಾರ್ದು ಅಂತೇಳಿ. ನಮ್ಮದು ಒಂದು ಬೈಲದಲ್ಲಿಲ್ಲ, ಆದರೆ ಅದು ನಮ್ಮ ಒಂದು ನೀತಿ ಅದು. ಯಾಕೆಂದರೆ ತಾಲೂಕು ಸಂಘ ಮಟ್ಟದಲ್ಲಿ ಇರುವಂಥ ಯಾವುದೇ ರಾಜಕೀಯ ಪಕ್ಷದವ ನಮ್ಮ ಸಮಾಜದ ಅಧ್ಯಕ್ಷನಾಗಬಾರ್ದು. ಯಾಕೆಂದರೆ ಏನೇ ಒಳ್ಳೆ ಕೆಲಸ ಮಾಡಿದರೂ ಅದಕ್ಕೆ ವಿರೋಧ ಬರ್ತದೆ, ಅಪಸ್ವರ ಬರ್ತದೆ. ಅದನ್ನು ತೆಗಿಬೇಕಿದ್ರೆ ನಾವು ಸ್ವಾಮೀಜಿಯವರ ಥರ ಇರಬೇಕು, ಅಂಥ ಜನರು ಇಲ್ಲಿಗೆ ಬೇಕು. ಆದ ಕಾರಣ ನಾನು ಎಲ್ಲ ನಮ್ಮ ಸಮಾಜದ ಬಂಧುಗಳ ಹತ್ರ ವಿನಂತಿ ಮಾಡೋದು, ನಾವೆಲ್ಲರೂ ಜೊತೆಯಾಗಿ ಕೆಲಸ ಮಾಡುವ, ಈ ಸಮಾಜವನ್ನು ಇನ್ನಷ್ಟು ಗಟ್ಟಿಯಾಗಿಗೊಳಿಸುವ, ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ಇರುವಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಖಂಡಿತವಾಗಿ ಪುತ್ತೂರು ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಕೂಡ ಇದಕ್ಕೆ ಮನಸ್ಸು ಮಾಡ್ತೀರಿ ಅಂತೇಳಿ ಇನ್ನೊಮ್ಮೆ ವಿನಂತಿ ಮಾಡ್ತಾ, ನಿಮ್ಮ ಎಲ್ಲ ಮಕ್ಕಳನ್ನು ಸದಸ್ಯರನ್ನಾಗಿ ಮಾಡಿ ಅವರನ್ನು ಕೂಡ ಸ್ವಲ್ಪ ಕನಿಷ್ಠ ಒಂದು ತಿಂಗಳಲ್ಲಿ 1 ಗಂಟೆ ಆದರೂ ಇಲ್ಲಿ ಕಳಿಸಿ, ಸ್ವಲ್ಪ ಏನಾದ್ರು ನೋಡಲಿ, ಏನಾದ್ರು ಅದು ಇದು ಅಂತೇಳಿ ಏನು ಆಗ್ತಾ ಉಂಟು ಅಂತೇಳಿ. ಅಂದರೆ ಅನೇಕ ಸಲ ನಮ್ಮ ಹೇಗೆ ಅಂದರೆ ಈಗ ಮೊಬೈಲಲ್ಲಿ ಭಾಳ ಸಂತೋಷ. ಯಾಕೆಂದರೆ ಯಾರೋ ಬರೆದದನ್ನು ಅದಕ್ಕೆ ಇವರು ಒಂದು ಕೈ ಒತ್ತುವುದು, ಒಂದು ಕಮೆಂಟ್ ಮಾಡೋದು, ಇಷ್ಟು ಬಿಟ್ಟರೆ ಅವರಾಗಿ ಹೋಗಿ ನೋಡಲಿಲ್ಲ. ಯಾಕೆಂದರೆ ಒಂದು ಮಾತಿದೆ, ಅನ್ಲೆಸ್ ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಯು ಹ್ಯಾವ್ ಟು ಬರ್ನ್ ಲೈಕ್ ಎ ಸನ್ ಅಂತೇಳಿ. ಅಂದರೆ ನಾವು ದುಡಿಯೋದಿದ್ದರೆ ಯಾವುದು ಕೂಡ ಆಗೋದಿಲ್ಲ. ಈಗ ನಮ್ಮನ್ನೆಲ್ಲ ಈ ಪರಿಸ್ಥಿತಿಗೆ ತರಬೇಕಿದ್ರೆ ನಮ್ಮ ತಂದೆ 18 ಗಂಟೆ ದುಡಿದಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ದುಡಿದು
ಆ ರೀತಿ ಬೆಳೆಸಿದವರು. ಅದಕ್ಕಾಗಿ ಇವತ್ತು ನಾವೇನು ಹೋಗಿದರೆ 10ರಿಂದ 5 ನಮ್ಮದು ಈಗ. ಯಾಕೆಂದರೆ ತಂದೆ ಮಾಡಿ ಹಾಕಿದಾರಲ್ಲ, ನಾವೀಗ ದುಡಿದು 10ರಿಂದ 5 ಅದೇ ಆಗಿರೋದು ಈಗ. ಆದ ಕಾರಣ ಇದೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಜೊತೆಯಾಗಿ ನಮ್ಮ ಇಡೀ ಸಮಾಜವನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ಎಲ್ಲರೂ ಕೂಡ ಕೆಲಸ ಮಾಡುವಂತೇಳಿ ಇನ್ನೊಮ್ಮೆ ವಿನಂತಿ ಮಾಡಿ, ಎಲ್ಲರನ್ನು ಕೂಡ ಇನ್ನೊಮ್ಮೆ ಸ್ವಾಮೀಜಿಯವರ ಆಶೀರ್ವಾದವನ್ನು ಇನ್ನೊಮ್ಮೆ ಕೇಳಿ, ತಮ್ಮ ಎಲ್ಲರೂ ಕೂಡ ಎಲ್ಲ ಹಿರಿಯರ ಹತ್ರ ಇನ್ನೊಮ್ಮೆ ವಿನಂತಿ ಮಾಡೋದು, ನಾವೆಲ್ಲರೂ ಕೂಡ ಏನೇ ಇದ್ದರೂ ಕೂಡ ಜೊತೆಯಾಗಿ ಈ ಕೆಲಸವನ್ನು ಮಾಡುವ, ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ. ಇಲ್ಲಿ ಮಾತ್ರ ಅಲ್ಲ, ಕಡಬದಲ್ಲಿ ಈಗ ಹೊಸದಾಗಿ ಕೆಲಸ ಉಂಟು, ಅದು ಕೂಡ ನಮ್ಮದೇ ಪಾರ್ಟ್. ಯಾಕೆಂದರೆ ನನಗೆ ಖಂಡಿತ ಸಂತೋಷ ಆಗ್ತದೆ. ಯಾಕೆಂದರೆ ಸುರೇಶ್ ಸುರೇಶ್ ಫಸ್ಟಿಗೆ ಅಧ್ಯಕ್ಷನಾಗಿ ಒಪ್ಪದೇ ಇರುವಾಗ ನಂದು ತಪ್ಪು ಇದು. ನಾನು ಸುರೇಶ್ ಹೇಳಿದೆ, ಅವರು ಹೇಳ್ತಾ ಇದ್ದಾರಲ್ಲ, ನೀವು ಅಧ್ಯಕ್ಷ ಬಿಡೋದು ಬೇಡ ಆಗಿ ಅಂತ. ಈಗ ಮೊನ್ನೆಯಿಂದ ನನಗೆ ಬೈತಾ ಇದ್ದಾರೆ, ನೀವು ನನ್ನನ್ನು ಮಾಡಿ ಹೋಗಿ ಆಚೆ ಹೋದವರು ಬರಲೇ ಇಲ್ಲ ಅಂತೇಳಿ. ಖಂಡಿತವಾಗಿ ಆ ಥರ ಆಗೋದಿಲ್ಲ. ನಾನು ಖಂಡಿತವಾಗಿ ನಿಮ್ಮ ಜೊತೆ ಖಂಡಿತವಾಗಿದ್ದೇನೆ. ನಾವು ಆ ಥರ ಎದ್ದು ಹೋಗುವ ವ್ಯವಸ್ಥೆ ಇಲ್ಲ ನಮ್ಮದು. ಅದು ಏನು ಸೋತರೂ ಕೂಡ ನಾವು ನಮ್ಮ ಹೇಳಿದ ಮಾತನ್ನು ಉಳಿಸ್ಕೊಳ್ತೇನೆ ಅಂತೇಳಿ ಸುರೇಶನ ಮೊನ್ನೆ ಫೋನ್ ಮಾಡಿ ಹೇಳಿದ್ದೇನೆ. ಆದ ಕಾರಣ ದಯವಿಟ್ಟು ಎಲ್ಲರೂ ಕೂಡ, ಎಲ್ಲ ಸಮಾಜದ, ಪುತ್ತೂರಿನ ಸಮಾಜದವರಿಗೆ ಪುತ್ತೂರಿನ ಕಟ್ಟಡ ಆಗಬೇಕಿದ್ದರೆ ಕಡಬ ಸೈಡ್ನ ಅಲ್ಲಿ ಅನೇಕ ಜನರು ದಾನ ಮಾಡಿದ ಕಾರಣ, ಹಣ ಕೊಟ್ಟ ಕಾರಣ ಇದಾಗಿರೋದು. ಆದ ಕಾರಣ ಪುತ್ತೂರಿನ ಕಡೆಯವರು ಕೂಡ ಸ್ವಲ್ಪ ಕಿಂಚಿತ್ ಕಡಬ ಸೈಡ್ ಕೂಡ ಕನಿಷ್ಠ ಹೀಗೆ ಬಿಸಾಡುವ ಅಂತ ಹಣ ಆದರೂ ಕೊಟ್ಟು ಕಳಿಸಬೇಕು ಅಂತೇಳಿ ನಾನು ನಿಮ್ಮಲ್ಲೆಲ್ಲ ವಿನಂತಿ ಮಾಡಿ, ಎಲ್ಲರೂ ಕೂಡ ಜೊತೆಯಾಗಿ ಈ ಸಮಾಜವನ್ನು ಕಟ್ಟುವ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸಿ. ಜೈ ಹಿಂದ್. ಮನಮೋಹಕ ಮಾತುಗಳನ್ನು ಆಡಿದ್ದಾರೆ ಮೋಹನಗೌಡ ಎಡ್ಯಡ್ಕ ಅವರು. ಇಂದು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ದಶಮಾನೋತ್ಸವದ ಸಂಭ್ರಮ. ಈ ದಶಮಾನೋತ್ಸವ ಸಂಭ್ರಮದಲ್ಲಿ ಹಲವರು ಸೇರಿ ಒಟ್ಟಾಗಿ ದುಡಿದರೂ ಕೂಡ ಒಬ್ಬ ವ್ಯಕ್ತಿ ಅತಿ ವಿಶಿಷ್ಟವಾಗಿ ಅವರು ಈ ಸಮಾರಂಭದ ಯಶಸ್ಸಿಗಾಗಿ ಓಡಾಡಿದವರು. ಕಳೆದ 1 ವರ್ಷದಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡಂತಹ ಮಾದರಿಯಲ್ಲಿ ತನ್ನ ಮನೆಯ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಈ ದಶಮಾನೋತ್ಸವದ ಸಂಭ್ರಮಕ್ಕಾಗಿಯೇ 365 ದಿನಗಳನ್ನು ಮೀಸಲಿಟ್ಟಂಥ ಒಬ್ಬ ವ್ಯಕ್ತಿ ಪಟೇಲ್ ಶ್ರೀ ಗೋಪಾಲಕೃಷ್ಣ ಗೌಡರು. ಅವರು ವೃತ್ತಿಯಲ್ಲಿ ಯಕ್ಷಗಾನ ಕಲಾವಿದರು ಕೂಡ ಹೌದು. ಎಷ್ಟರ ಮಟ್ಟಿಗೆ ಅರ್ಪಣಾ ಮನೋಭಾವದಿಂದ ಯಕ್ಷಗಾನ ಕಲೆಯಲ್ಲಿ ಅವರು ಪಾಲ್ಗೊಳ್ತಾರೆ ಅಂತ ಹೇಳಿದರೆ, ಶ್ರೀ ಅಯ್ಯಪ್ಪನ ವೇಷವನ್ನು ಧರಿಸಿದಂಥ ಸಂದರ್ಭದಲ್ಲಿ ವೀಕ್ಷಕರು ಬಂದು ಸಾಕ್ಷಾತ್ ಅಯ್ಯಪ್ಪನನ್ನೇ ಕಂಡಂಥ ಮಾದರಿಯಲ್ಲಿ ಇವರ ಕಾಲಿಗೆ ನಮಸ್ಕಾರ ಮಾಡಿ ಹೋಗುವಂತಹ, ಅದು ಅವರ ಕಲಾ ತನ್ಮಯತೆ. ಅಂತಹ ತನ್ಮಯತೆ ಉಳ್ಳಂತಹ ಪಟೇಲ್ ಶ್ರೀ ಗೋಪಾಲಕೃಷ್ಣ ಅವರು ದಶಮಾನೋತ್ಸವದ ಸಂಭ್ರಮದ ಕುರಿತು ಮಾಡಿದಂಥ ಎಲ್ಲ ತಯಾರಿಗಳನ್ನು ಮತ್ತು ಅವರ ಮನದ ಭಾವನೆಗಳನ್ನು ನಮ್ಮ ಮುಂದೆ ಬಿಚ್ಚಿಡುವುದಕ್ಕಾಗಿ ಬರ್ತಾ ಇದ್ದಾರೆ ಪಟೇಲ್ ಗೋಪಾಲಕೃಷ್ಣ ಗೌಡ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸಿಕೊಂಡು ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಜಗದ್ಗುರು ಪರಮ ಪೂಜನೀಯರಾದಂತಹ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಮಹಾಚೇತನಕ್ಕೆ ಮಣಿದು ಪ್ರಕೃತ ಪೀಠಾಧ್ಯಕ್ಷರಾಗಿರುವಂತಹ ಪೂರ್ವಾನ್ನ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಸಭಾಭವನವನ್ನು ಉದ್ಘಾಟಿಸಿ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿ ತೆರಳಿದಂತಹ ವಿಶ್ವಮಾನ್ಯರು, ದೇವ ಸದೃಶರು ಆದಂತಹ ಪರಮ ಪೂಜನೀಯರಾದಂತಹ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸಿ, ನಮ್ಮ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರಂತಹ ನಮ್ಮ ಯತಿವರೇಣ್ಯರು, ಮಂಗಳೂರು ಶಾಖಾ ಮಠವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದು 2 ದಿನಗಳ ಹಿಂದೆ ಈಗಾಗಲೇ ಬೆಳ್ಳಿ ಹಬ್ಬವನ್ನು ಅತ್ಯಂತ ಅದ್ಧೂರಿಯಿಂದ ಆಚರಿಸುವಲ್ಲಿ ಪ್ರಮುಖ ಕರ್ತವ್ಯವನ್ನು
ನಿರ್ವಹಿಸಿ ನಮ್ಮ ಸಮಾಜಕ್ಕೆ ಸದಾ ಸಂದೇಶವನ್ನು ನೀಡುತ್ತಿರುವಂತಹ ಆಧ್ಯಾತ್ಮಿಕ ಗುರುವರ್ಯರಾದಂತಹ ಪರಮ ಪೂಜನೀಯರಾದಂತಹ ಯತಿವರ್ಯರ ಪಾದ ಕಮಲಗಳಿಗೆ ನಮಿಸುತ್ತಾ ಈ ವೇದಿಕೆಯ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂತಹ ನಮ್ಮೆಲ್ಲರ ನೇತಾರ, ಪುತ್ತೂರಿನ ಅಭಿವೃದ್ಧಿಯ ಹರಿಕಾರನೆಂದೇ ಖ್ಯಾತಿ ಗಳಿಸಿರತಕ್ಕಂತಹ ಮಾಜಿ ಶಾಸಕರಾದಂತಹ ಗೌರವಾನ್ವಿತ ಸಂಜೀವ ಮಠಂದೂರ್ರವರೇ, ಈ ಒಕ್ಕಲಿಗ ಸಭಾಭವನ ನಿರ್ಮಾಣ ಮಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರತಕ್ಕಂತಹ ನ್ಯಾಯವಾದಿಗಳಾದಂತಹ ಗೌರವಾನ್ವಿತ ಇಡ್ಯಡ್ಕ ಮೋಹನಗೌಡ್ರಿ ಮತ್ತೋರ್ವರು ನಮ್ಮ ಒಕ್ಕಲಿಗ ಸಮುದಾಯ ಪತ್ತನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಈ ವರ್ಷ ಜಿಲ್ಲೆಯ ಕೆಲವು ಸಂಘಗಳಲ್ಲಿ ಅತ್ಯುತ್ತಮ ಸಂಘವೆಂದು ಗುರುತಿಸಲ್ಪಟ್ಟು ಚಿನ್ನದ ಪದಕವನ್ನು ಪಡೆದಂತಹ ಗೌರವಾನ್ವಿತ ನ್ಯಾಯವಾದಿ ಚಿದಾನಂದ ಬೈಲಾಡಿಯವರೇ, ಈಗ ತಾನೇ ನಮ್ಮ ಸಂಘಟನೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ನಮಗೆ ತಿಳಿಯಪಡಿಸಿದಂತಹ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ ಡಾಕ್ಟರ್ ಶಾಂತಾ ಸುರೇಂದ್ರರವರೇ ಮತ್ತು ಈ ನಮ್ಮ ವೇದಿಕೆಯಲ್ಲಿ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ನಮ್ಮ ಸುರೇಶ್ ಗೌಡ ಬೈಲು, ಪ್ರತಿಷ್ಠಿತ ಕಡಬ ಒಕ್ಕಲಿಗ ಸಂಘದ ಸಮುದಾಯ ಭವನ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿಕ್ಕಿದೆ. ನಮಗೆಲ್ಲ ಗೊತ್ತಿದೆ. ಅದರ ನೇತೃತ್ವವನ್ನು ವಹಿಸಿ ಅದಕ್ಕಾಗಿ ಅಹರ್ನಿಶಿ ದುಡಿಯುತ್ತಿರುವಂತಹ ಯುವ ನೇತಾರ ಸುರೇಶ್ ಬೈಲು. ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾವು 6 ತಾಲೂಕಿನ ಅಧ್ಯಕ್ಷರನ್ನು ಕೂಡ ಆಹ್ವಾನಿಸಿದ್ದೇವೆ, ಒಬ್ಬರನ್ನು ಮಾತ್ರ ನಾವು ಕಾಣುತ್ತಾ ಇದ್ದೇವೆ. ಹಾಗಾಗಿ ನಮ್ಮ ಸಮಾಜದ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ ಎಂಬುದನ್ನು ನಾವು ಗಮನಿಸಬಹುದಾಗಿದೆ. ಅಂತಹ ಸುರೇಶ್ ಬೈಲ್ರವರೇ, ಪುತ್ತೂರು ಸಂಘದ ಅಧ್ಯಕ್ಷರಾದಂತಹ ರವಿ ಮುಂಗ್ಲಿಮನೆಯವರೇ, ಅದೇ ರೀತಿ ಗೌರವಾನ್ವಿತ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂತಹ DV ಮನೋಹರ್ ರವರೇ ಮತ್ತು ಸ್ಥಾಪಕಾಧ್ಯಕ್ಷರಾದಂತಹ AV ನಾರಾಯಣಗೌಡ್ರೆ ಹಾಗೂ ಪೂರ್ವಾಧ್ಯಕ್ಷರಾದಂತಹ ವಿಶ್ವನಾಥ್ ಗೌಡ ಕಿಜೂರ್ರವರೇ, ಮಹಿಳಾ ಅಧ್ಯಕ್ಷರಾದಂತಹ ನಮ್ಮ ಘಟಕದ ಅಧ್ಯಕ್ಷರಾದಂತಹ ವಾರಿಜಾ ಬೆಳ್ಳೆಪ್ಪಗೌಡ್ರೆ, ಕಾರ್ಯದರ್ಶಿಯವರೇ ಹಾಗೂ ಯುವ ಘಟಕದ ಅಧ್ಯಕ್ಷರಾದಂತಹ ಅಮರನಾಥ್ರವರೇ, ನಮ್ಮ ಈ ಟ್ರಸ್ಟಿನ ಕಾರ್ಯದರ್ಶಿಯವರಾದಂತಹ ದಿವ್ಯಪ್ರಸಾದ್ರವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ನಮ್ಮ ಸಮಾಜದ ಗೌರವಾನ್ವಿತ ಬಂಧು ಭಗಿನಿಯರೇ, ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ದಶಮಾನೋತ್ಸವ ಸಮಿತಿಯಲ್ಲಿ ಅಹರ್ನಿಶಿ ದುಡಿದಂತಹ ದಶಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಒಕ್ಕಲಿಗ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ಒಕ್ಕಲಿಗ ಸ್ವಸಹಾಯ ಸಂಘಗಳ ಒಕ್ಕೂಟದ ಎಲ್ಲ ಅಧ್ಯಕ್ಷರೇ ಮತ್ತು ಎಲ್ಲ ಸದಸ್ಯರೇ. ಬೈಲಾಡಿಯವರು ಹೇಳಿದರು, ನೀವು ಎಲ್ಲ ಕಡೆ ಎಲ್ಲರನ್ನೂ ಸಂಬೋಧಿಸ್ತಾ ಇದ್ದೀರಿ, ನಾಡಿದ್ದು ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿದರು. ಸರ್, ತಪ್ಪಾಗಿದ್ದರೆ ಕ್ಷಮಿಸಿ. ಯಾಕೆ ಅಂತ ಹೇಳಿದರೆ, ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ. ಹಾಗಾಗಿ ಅಭ್ಯಾಸ ಆಗಿ ಹೋಗಿದೆ ನನಗೆ. ಹಾಗಾಗಿ ದಯವಿಟ್ಟು ಕ್ಷಮಿಸಿ ಸರ್. ಖಂಡಿತವಾಗಿಯೂ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾ ಇಲ್ಲ. ಬಹುಶಃ ನನಗೆ ದಶಮಾನೋತ್ಸವದ ಅಧ್ಯಕ್ಷನ ನೆಲೆಯಲ್ಲಿ ನನ್ನ ಹೃದಯ ತುಂಬಿ ಬಂದಿದೆ. ಖಂಡಿತವಾಗಿಯೂ ನಾನು ಈ ಸ್ಮರಣೀಯವಾದಂತಹ ನನ್ನ ಜೀವಮಾನದಲ್ಲೇ ನನ್ನ ಜೀವಮಾನದಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಪುಣ್ಯ ದಿನ ಇದು ಅಂತ ಭಾವಿಸ್ತೇನೆ. ಧನ್ಯತಾ ಭಾವ ನನಗೆ ಮೂಡಿದೆ. 70 ವರ್ಷ ದಾಟಿದ ಬಳಿಕ, ನನ್ನನ್ನು ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡಿದ ಬಳಿಕ ನಿರಂತರ 1 ವರ್ಷ ಇದಕ್ಕಾಗಿ ದುಡಿದದ್ದು ಹೌದು. ಅನೇಕರು ಹೇಳಿದಾಗಿ 68 ಗ್ರಾಮಗಳನ್ನು ಸಂಚರಿಸಿದ್ದು ಹೌದು. ಆದರೆ ನನಗೆ ಧನ್ಯತಾ ಭಾವ ಮೂಡಿದ್ದು ಈ ದಿನ. ಹಾಗಾಗಿ ಈಗಾಗಲೇ ಟ್ರಸ್ಟಿನ ಬಗ್ಗೆ ಮನೋಹರ್ ಹೇಳಿದರು. ನಮಗೆಲ್ಲ ಗೊತ್ತಿರುವ ಹಾಗೆ 10 ವರ್ಷದ ಹಿಂದೆ ಗೌರವಾನ್ವಿತ AV ನಾರಾಯಣಗೌಡರಿಂದ ಸ್ಥಾಪಿಸಲ್ಪಟ್ಟಂತಹ ಈ ಸಂಘ ಸ್ಥಾಪಕ ಅಧ್ಯಕ್ಷರಾಗಿ 5 ವರ್ಷ ಅವರು ಮುನ್ನಡೆಸಿದರು, 5 ವರ್ಷ ಮನೋಹರ್ ಮುನ್ನಡೆಸಿದರು. ನಂತರ 1 ವರ್ಷದಿಂದ ನಾವು ದಶಮಾನೋತ್ಸವದ ಸಮಿತಿ ಅಧ್ಯಕ್ಷನಾಗಿ ಎಲ್ಲ ಒಕ್ಕೂಟದವರು ಸೇರಿ ನನ್ನನ್ನು
ಆಯ್ಕೆ ಮಾಡಿದರು. ತದನಂತರ ನಾನು ಇದರಲ್ಲಿ ತೊಡಗಿಸಿಕೊಂಡಿದ್ದೇನೆ. ಬಹುಶಃ ದಶಮಾನೋತ್ಸವದ ಅಂಗವಾಗಿ ನಾವು ಈಗಾಗಲೇ ಅನೇಕ ಆನ್ಲೈನ್ ಸ್ಪರ್ಧೆಗಳನ್ನು ಪ್ರತಿ ತಿಂಗಳು ಕೂಡ ಆಯೋಜಿಸುತ್ತೇವೆ ನಮ್ಮ ಸ್ವಸಹಾಯ ಸಂಘಗಳಿಗೆ ಸೀಮಿತವಾಗಿ. ತದನಂತರ ಎಲ್ಲಕ್ಕಿಂತ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಮಾದರಿ ದಂಪತಿ ಸನ್ಮಾನ ಕಾರ್ಯಕ್ರಮ. ಇದು ನಮ್ಮ 64 ಗ್ರಾಮಗಳಿಗೆ ಎಲ್ಲೆಲ್ಲಿ ನಮ್ಮ ಸ್ವಸಹಾಯ ಸಂಘಗಳಿವೆ ಅಲ್ಲಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಕೊಳ್ತಿಗೆ ಗ್ರಾಮವನ್ನು ನಾವು ಹೆಚ್ಚಾಗಿ ತೆಗೆದುಕೊಂಡಿದ್ದೇವೆ. ಯಾಕೆಂದರೆ ಈ ಒಕ್ಕಲಿಗ ಸಭಾಭವನ ನಿರ್ಮಾಣದಲ್ಲಿ 3 ಜನ ಕೊಳ್ತಿಗೆ ಗ್ರಾಮದ ಅಧ್ಯಕ್ಷರಿದ್ದಾರೆ. ಅಲ್ಲಿ ಸ್ವಸಹಾಯ ಸಂಘ ಇತ್ತು, ನಂತರ ಈಗ ಮತ್ತೆ ಪ್ರಾರಂಭ ಆಗುವುದಕ್ಕಾಗಿ ಇದೆ. ಆದ್ದರಿಂದ ಎಲ್ಲ ಆ ಮಾದರಿ ದಂಪತಿ ಸನ್ಮಾನ ಕಾರ್ಯಕ್ರಮ ಎಲ್ಲೆಡೆಗಳಿಂದ ಕೂಡ ಶ್ಲಾಘನೆ ವ್ಯಕ್ತವಾಗಿದೆ. ಯಾಕೆ? ವಿವಾಹ ವಿಚ್ಛೇದನಗಳು ಜರುಗುತ್ತಿರುವಂತಹ ಇಂದಿನ ದಿನಮಾನಗಳಲ್ಲಿ ಸಮಾಜಕ್ಕೆ ನಾವೊಂದು ಸಂದೇಶವನ್ನು ಕೊಡಬೇಕು. ಏನು ಸಂದೇಶ? ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ ಎಂಬಂತಹ ರೀತಿಯಲ್ಲಿ ಧಾರ್ಮಿಕವಾದಂತಹ ವಿಧಿ ವಿಧಾನಗಳಿಂದ ಧಾರಾದತ್ತಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಮತ್ತು ಅಗ್ನಿ ಸಾಕ್ಷಿಯಾಗಿ ಆದಂತಹ ವಿವಾಹಗಳು ಬೇರ್ಪಡುವುದಿಲ್ಲ, ವಿಚ್ಛೇದನ ಆಗುವುದಿಲ್ಲ. ನಮ್ಮದಾದಂತಹ ಸನಾತನ ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ವಿವಾಹ ಸಂಸ್ಕಾರ ಅತ್ಯಂತ ಶ್ರೇಷ್ಠವಾದದ್ದು. ಆ ವಿಧಿ ವಿಧಾನಗಳಿಂದ ಆದಂತಹ ಮದುವೆಗಳು ಮುರಿದು ಬೀಳುವುದಿಲ್ಲ. ಆದ್ದರಿಂದಾಗಿ ಈ ಎಲ್ಲ ದಂಪತಿಗಳು ಬಹುಶಃ 341 ದಂಪತಿಗಳನ್ನು ನಾವು ಸನ್ಮಾನಿಸಿದ್ದೇವೆ. ಮಾದರಿ ದಂಪತಿಗಳನ್ನು ಸಮಾಜಕ್ಕೆ ಆದರ್ಶಪ್ರಾಯವಾಗಿ ಅದೊಂದು ಅತ್ಯಪೂರ್ವವಾದಂತಹ ಒಂದು ಸಂದೇಶವನ್ನು ಕೂಡ ನೀಡಿದೆ. ಮಾತ್ರವಲ್ಲ, ಇಡೀ ನಮ್ಮ ಸಮುದಾಯಕ್ಕೆ ಮಾತ್ರವಲ್ಲ, ಇಡೀ ಸಮಾಜಕ್ಕೆ ಅದೊಂದು ಆದರ್ಶಪ್ರಾಯವಾಗಿ ಮೂಡಿ ಬಂದಿದೆ. ಯಾವತ್ತೂ ಕೂಡ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ನೆಲೆಗೊಳ್ಳಬಲ್ಲಂತಹ ಒಂದು ಕಾರ್ಯಕ್ರಮವಾಗಿ ಮೂಡಿ ಬಂದಿರುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಚಾರ. ನಮ್ಮ ಪ್ರಾತಸ್ಮರಣೀಯರಾದಂತಹ ಎಲ್ಲ ಮಾದರಿ ದಂಪತಿಗಳು ಅನೇಕರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ದಶಮಾನೋತ್ಸವದ ಇನ್ನೊಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡದ್ದು ನಮ್ಮ ಸಭಾಭವನ ನಿರ್ಮಾಣ. ಈಗಾಗಲೇ 1 ಕೋಟಿ ರೂಪಾಯಿ ಮೌಲ್ಯದ ಒಂದು ಕಟ್ಟಡದಲ್ಲಿ ನಾವು ಕಾರ್ಯಾಚರಿಸಿದ್ದೆವು 2 ವರ್ಷದಿಂದ. ತದನಂತರದಲ್ಲಿ ಕೇವಲ 30 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಾವು ಸಭಾಭವನವನ್ನು ನಿರ್ಮಿಸ್ತೇವೆ ಎಂಬುದಾಗಿ ನಮ್ಮ ನಿವೇದನಾ ಪತ್ರದಲ್ಲಿ ತಿಳಿಸಿದ್ದೆವು. ಆದರೆ ಕೇವಲ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂತಹ ಒಂದು ಸಭಾಭವನ ನಿರ್ಮಾಣಗೊಂಡಿದೆ. ಅದು ನಮ್ಮೆಲ್ಲರ ಹೆಮ್ಮೆಯ ದ್ಯೋತಕವಾಗಿದೆ. ಅತ್ಯಂತ ಪಾರದರ್ಶಕವಾಗಿ ಇದರ ಕಾಮಗಾರಿ ನಡೆದಿದೆ. ಹಾಗಾಗಿ ಈಗಾಗಲೇ ಅದು ಲೋಕಾರ್ಪಣೆಗೊಂಡಿದೆ ಪರಮ ಪೂಜನೀಯ ಸ್ವಾಮೀಜಿಯವರಿಂದ. ಇನ್ನೊಂದು, ನಮ್ಮ ದಶ ಸಂಭ್ರಮದ ಹೊತ್ತಿನಲ್ಲಿ ನಾವು ಹೊರತರುತ್ತಿರುವಂತಹ ಸ್ಮರಣ ಸಂಚಿಕೆ ಈಗಾಗಲೇ ಸಾಂಕೇತಿಕವಾಗಿ ಅದು ಬಿಡುಗಡೆಗೊಂಡಿದೆ. ಇನ್ನು ಮುಂದಕ್ಕೆ ನಮ್ಮ ಈ ಸ್ವಸಹಾಯ ಸಂಘಗಳಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಸಾಧಕರಿದ್ದಾರೆ, ಅದೇ ರೀತಿ ನಮ್ಮ ದಶಮಾನೋತ್ಸವಕ್ಕೆ 10,000ಕ್ಕಿಂತ ಮೇಲ್ಪಟ್ಟು ದೇಣಿಗೆ ನೀಡಿದಂತಹ ಎಲ್ಲ ಮಹನೀಯರ ಭಾವಚಿತ್ರಗಳು, ಸನ್ಮಾನಿಸಲ್ಪಟ್ಟಂತಹ ಎಲ್ಲ ದಂಪತಿಗಳ ಎಲ್ಲ ಸವಿವರಗಳು, ನಮ್ಮ ಒಕ್ಕಲಿಗ ಸ್ವಸಹಾಯ ಸಂಘದ ಎಲ್ಲ ವಿಚಾರಗಳನ್ನು ಆ ಸ್ಮರಣ ಸಂಚಿಕೆಯಲ್ಲಿ ನಾವು ಹೊರತರುವವರಿದ್ದೇವೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನನಗೆ ಬೆನ್ನೆಲುಬಾಗಿ ನಿಂತಹ ಎಲ್ಲರಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ಅತ್ಯಂತ ವಿನಮ್ರನಾಗಿ ಸ್ಮರಿಸುತ್ತಾ, ಬಹುಶಃ ನಾನು ಒಬ್ಬರ ವಿಚಾರವನ್ನು ಹೇಳದಿದ್ದರೆ ಅದು ಲೋಪ ಆಗ್ತದೆ. ನಾನು ಈ 1 ವರ್ಷದ ಹಿಂದೆ ಈ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಅಧಿಕಾರವನ್ನು ಪಡೆದುಕೊಂಡ ಬಳಿಕ ನನಗೆ ಸುಮಾರು 7 ತಿಂಗಳುಗಳ ಕಾಲ ಸಹವರ್ತಿಯಾಗಿ ಬೆನ್ನೆಲುಬಾಗಿ ದುಡಿದವರು ಈಗ ತಾನೇ ಸನ್ಮಾನಿಸಲ್ಪಟ್ಟಂತಹ ಕಿಯ್ಯೂರು ವೆಂಕಪ್ಪಗೌಡರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಸನ್ಮಾನಿಸಲ್ಪಟ್ಟವರು ನಮ್ಮ ಪ್ರಾರ್ಥನಾ ಗೀತೆಯನ್ನು ರಚಿಸಿದಂತಹ ಪದ್ಮೇಗೌಡರಿಗೆ ಕೂಡ ನಮ್ಮ ಈ ಟ್ರಸ್ಟಿನ ವತಿಯಿಂದ ಸನ್ಮಾನ ಜರುಗಿದೆ. ಹಾಗಾಗಿ ನಾನು ಹೆಚ್ಚು ಮಾತಾಡ್ತಾ ಇಲ್ಲ. ಈ ಜನಸಾಗರವನ್ನು ಕಂಡು ಅತ್ಯಂತ ಸಂತುಷ್ಟನಾಗಿದ್ದೇನೆ. ಹಾಗಾದರೆ ಖಂಡಿತವಾಗಿ ಕೂಡ ಈ ನಮ್ಮ ಸಮಾಜದ ಅಭಿವೃದ್ಧಿಗೆ ನಾವೆಲ್ಲ ಒಕ್ಕಲಿಗರು, ಗೌಡ ಎಂಬಂತಹ ಆ ಗ್ರಾಮಮಣಿ, ಗೌಡ ಎಂದರೆ ನಾಯಕ, ಗೌಡ ಎಂದರೆ ಬುದ್ಧಿವಂತ,
ಗೌಡ ಎಂದರೆ ಯಜಮಾನ. ಇದನ್ನು ನಾವು ಉಳಿಸಿಕೊಳ್ಳಬೇಕು. ಯಾವುದೇ ಸಂಘಟನೆಗಳು ಸಂಘರ್ಷಕ್ಕಾಗಿ ಅಲ್ಲ, ಅದು ಸಾಮರಸ್ಯಕ್ಕಾಗಿರುವಂತಹದ್ದು. ನಮ್ಮ ಅಸ್ಮಿತೆಗೆ ನಮ್ಮದಾದಂತಹ ಯಾವ ಸಂಘಟನೆ ಇದೆಯೋ ಅವೆಲ್ಲವೂ ಕೂಡ ನಮ್ಮ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಎಂಬಂತಹ ಸಂದೇಶವನ್ನು ಸಾರುವುದರ ಮೂಲಕ ಸಾಮರಸ್ಯದ ಬದುಕನ್ನು ನಾವು ಸಾಗಿಸಬೇಕಾಗಿದೆ. ಅದಕ್ಕಾಗಿ ನಮ್ಮ ಅನೇಕ ಮಹಾತ್ಮರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕಾಗಿದೆ. ಈ ಸಂಘಟನೆಯನ್ನು ಬಲಗೊಳಿಸಬೇಕಾಗಿದೆ. ಇದು ಸಾಧ್ಯವಿದೆ ಎಂಬುದನ್ನು ನೀವೆಲ್ಲರೂ ಕೂಡ ಇವತ್ತು ಖಂಡಿತವಾಗೂ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದೀರಿ, ಅದನ್ನು ಸಾದರಪಡಿಸಿದ್ದೀರಿ. ಮನಸ್ಸಿದ್ದರೆ ಮಾರ್ಗವಿದೆ ಎಂಬಂತಹ ವಿಚಾರವನ್ನು ಲೋಕಮುಖಕ್ಕೆ ನೀವು ತೋರಿಸಿಕೊಟ್ಟಿದ್ದೀರಿ. ಅದನ್ನೇ ನಾನು ಎಲ್ಲ ಕಡೆ ಹೇಳುತ್ತಿದ್ದೆ. ಒಂದು ಮಾತಿನೊಂದಿಗೆ, ಒಂದು 2 ನಿಮಿಷದ ಒಂದು ಸಣ್ಣ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮನಸ್ಸು ಮಾಡಿದರೆ ಯಾವುದು ಸಾಧ್ಯವಿದೆ ಈ ಪ್ರಪಂಚದಲ್ಲಿ. ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ, ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ, ಬೇಕಿತ್ತೆ ನಿನಗೆ ಈ ಸೃಷ್ಟಿಯಲ್ಲಿ ನನ್ನದೊಂದು ಪಾತ್ರ, ಬೇಕಿತ್ತೆ ನಿನಗೆ ಈ ಸೃಷ್ಟಿಯಲ್ಲಿ ನನ್ನದೊಂದು ಪಾತ್ರ. ಯಾಕೆ? ಹೂವಿಲ್ಲ, ಹಣ್ಣಿಲ್ಲ, ದಣಿದು ಬಂದವರಿಗೆ ನೆರಳು ನೀಡಲಾಗುವುದಿಲ್ಲ, ಹಸಿದು ಬಂದವರಿಗೆ ಹಣ್ಣು ಕೊಡಲಾಗುವುದಿಲ್ಲ. ಬೇಕಿತ್ತೆ ಬ್ರಹ್ಮದೇವ ನಿನಗೆ ನನ್ನದೊಂದು ಪಾತ್ರ ಈ ಸೃಷ್ಟಿಯಲ್ಲಿ. ಬ್ರಹ್ಮದೇವ ನಕ್ಕು ನುಡಿದರಂತೆ, ಯಾಕೆ ಸಾಧ್ಯವಿಲ್ಲ? ನಿನಗೆ ಸಾಧ್ಯವಿದೆ. ಮನಸ್ಸು ಮಾಡು, ಪ್ರಯತ್ನ ಮಾಡು, ಪ್ರಯತ್ನಶೀಲನಾಗು. ಹಠಕ್ಕೆ ಬಿದ್ದ ಬಿದಿರು ಸೊಂಪಾಗಿ ಬೆಳೆಯಿತಂತೆ, ಶ್ರೀಕೃಷ್ಣನೂದುವ ಕೊಳಲಾಯಿತಂತೆ, ಮಕ್ಕಳಿಗೆ ಸುಖ ನಿದ್ರೆ ನೀಡುವ ತೊಟ್ಟಿಲಾಯಿತಂತೆ, ಸುಮಂಗಲೆಯರು ಬಾಗಿನ ನೀಡುವರೆ ಸಣ್ಣದೊಂದು ಬುಟ್ಟಿಯಾಯಿತಂತೆ, ಬಡವರಿಗೆ ಮನೆಯಾಗಿ ನೆರಳಾಯಿತಂತೆ, ಕೊನೆಗೊಮ್ಮೆ ಶವದ ಪೆಟ್ಟಿಗೆಯಾಗಿ ಚಟ್ಟವು ಆಗಿ ಲೋಕದ ಮನುಜರಿಗೆ ಗುಟ್ಟೊಂದ ಹೇಳಿತಂತೆ. ಏನನ್ನ? ಮನಸ್ಸು ಮಾಡು, ಪ್ರಯತ್ನ ಮಾಡು, ನಿನಗೆ ಸಾಧ್ಯವಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಮನಸ್ಸು ಮಾಡಿದರೆ ಯಾವುದೇ ಸಂಘಟನೆಯನ್ನು ಬಲಗೊಳಿಸುವುದಕ್ಕೆ ಸಾಧ್ಯವಿದೆ ಎಂಬುದಕ್ಕೆ ಇದುವೇ ಸಾಕ್ಷಿಯಾಗಿದೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಹಾಗಾಗಿ ನಾವು ಮನಪೂರ್ವಕವಾಗಿ ಈ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳೋಣ. ಯಾವತ್ತೂ ಕೂಡ ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ನೀನೆಣಿಸಬೇಡ. ಹಾಗಾಗಿ ನಾವೆಲ್ಲರೂ ಕೂಡ ಅತ್ಯಂತ ಸಮರ್ಪಣಾ ಮನೋಭಾವದಿಂದ ನನಗೆ ಈ ಸಂಘ ಏನು ಕೊಟ್ಟಿದೆ, ನನಗೆ ಈ ಸ್ವಸಹಾಯ ಸಂಘ ಏನು ಕೊಟ್ಟಿದೆ ಎಂಬುದಕ್ಕಿಂತ ನಾನು ಈ ಸಂಘಕ್ಕೆ ಏನು ಕೊಡಬಲ್ಲೆ, ನಾನು ಈ ಸಮಾಜಕ್ಕಾಗಿ ಏನು ಮಾಡಬಲ್ಲೆ, ಆ ಭಾವನೆಯಿಂದ ನಾವೆಲ್ಲರೂ ದುಡಿಯಬೇಕಾಗಿದೆ. ನಿನ್ನೆಯನ್ನು ಮರೆತು ನಾಳೆಯನ್ನು ನೆನೆದು ವರ್ತಮಾನದಲ್ಲಿ ಬದುಕುವಂತಹ ಕಲೆಯನ್ನು ಕರಗತ ಮಾಡಿಕೊಳ್ಳೋಣ. ಈ ಸಂದರ್ಭದಲ್ಲಿ ಬಂದಂತಹ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ನನ್ನ ಅಭಿನಂದನೆಗಳು, ಅಭಿವಂದನೆಗಳು. ಬಂಧುಗಳೇ, ಸಂಘಟನೆ ಸಂಘರ್ಷಕ್ಕಲ್ಲ ಸಾಮರಸ್ಯಕ್ಕೆ ಅನ್ನೋದು ಇದು ಗುರುಗಳ ಮಾತು. ಈ ಮಾತಿಗೆ ಪೂರಕ ಆದವರು 1 ವರ್ಷದಲ್ಲಿಯೇ ಒಂದು ಸಮಾಜವನ್ನು ಹಿರಿಯರ ಕಿರಿಯರ ಸಹಕಾರದೊಂದಿಗೆ ಕಟ್ಟಿ ಒಂದು ಸದೃಢ ಕಟ್ಟಡದ ನಿರ್ಮಾಣಕ್ಕೆ ಸಂಕಲ್ಪ ಹಾಕಿ ಅದನ್ನು ಪೂರೈಸುವತ್ತ ಹೆಜ್ಜೆ ಹಾಕ್ತಾ ಇರುವವರು. ಅದರೊಂದಿಗೆ ಸ್ವಸಹಾಯ ಸಂಘಗಳನ್ನು ಕೂಡ ಹುಟ್ಟುಹಾಕುವ ಯೋಜನೆಯನ್ನು ಹಾಕಿಕೊಂಡವರು. ಅದರೊಂದಿಗೆ ಇದೀಗ ಸಹಕಾರ ಸಂಘದ ರಚನೆ ಕೂಡ, ಸಹಕಾರ ಸಂಘದ ಸ್ಥಾಪನೆ ಕೂಡ ಅಲ್ಲಿ ಆಗಿದೆ. ಕಡಬ ತಾಲೂಕು ಸಂಘದ ಎಲ್ಲ ಒಕ್ಕಲಿಗರ ಪ್ರತಿನಿಧಿಯಾಗಿ ಇವತ್ತು ವೇದಿಕೆಯಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಇರುವವರು ಶ್ರೀ ಸುರೇಶ್ ಗೌಡ ಬೈಲು ಅವರು. ಎಲ್ಲರಿಗೂ ಮಾದರಿ ಆಗಿ ಇದೀಗ ಅದಕ್ಕೆ ಅರ್ಹವಾಗಿ ಈ ವೇದಿಕೆಯಲ್ಲಿರುವಂತಹ ಸುರೇಶ್ ಬೈಲು ಅವರೇ ತಮ್ಮ ಪ್ರೇರಣಾದಾಯಿ ಮಾತುಗಳ ಮೂಲಕ ಈ ಸಭೆಗೆ ಶೋಭೆಯನ್ನು ತರಬೇಕು ಅನ್ನೋ ವಿನಂತಿಯೊಂದಿಗೆ ನಿಮ್ಮ ಮಾತಿಗೆ ಇದೀಗ ವೇದಿಕೆ. ಒಕ್ಕಲಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ವಾರ್ಷಿಕ ಸಮಾವೇಶ ಮತ್ತು ದಶಮೋತ್ಸವ ಸಮಾರಂಭದ ಉದ್ಘಾಟನೆ ಮಾಡಿ ಈಗಾಗಲೇ ತೆರಳಿದಂಥ ನಮ್ಮ ಪರಮ ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ ನನ್ನ ಎಲ್ಲ ಬೆಳವಣಿಗೆಯಲ್ಲಿ ಗುರುಸ್ಥಾನದಲ್ಲಿ ನಿಂತು ಆಶೀರ್ವದಿಸಿ ಮಾರ್ಗದರ್ಶನವನ್ನು ನೀಡುತ್ತಿರುವಂಥ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಾಖಾಮಠದ ಮಂಗಳೂರು ಶಾಖೆಯ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ ವೇದಿಕೆಯಲ್ಲಿರುವ
ಎಲ್ಲ ನಮ್ಮ ಸಮಾಜದ ನಾಯಕರೇ, ಬಂಧುಗಳೇ, ಭಗಿನಿಯರೇ, ಅದೇ ರೀತಿ ಕಡಬ ಸಂಘಟನೆಯೊಂದಿಗೆ ನನ್ನೊಂದಿಗೆ ಹಗಲು ದುಡಿಯುತ್ತಿರುವಂಥ ಹಲವು ಮುಖಗಳು ಅನ್ನು ನಾನು ಇಲ್ಲಿ ಗುರುತಿಸಿದ್ದೇನೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸುತ್ತಾ ಈ ಸಮಾಜದ ಎಲ್ಲ ಬಂಧು ಭಗಿನಿಯರೇ, ಈಗಾಗಲೇ ಎ.ವಿ. ನಾರಾಯಣರು ಹೇಳಿದರು 1050 ಗುಂಪುಗಳಿವೆ. ಖಂಡಿತ 1050 ಗುಂಪಲ್ಲ, ಇನ್ನಷ್ಟು ಗುಂಪುಗಳು ರಚನೆಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಗುಂಪುಗಾರಿಕೆ ನಡೆಯಲಿ, ಗುಂಪುಗಳು ಬೆಳೆಯಲಿ, ಆದರೆ ಗುಂಪುಗಾರಿಕೆ ಬೆಳೆಯದಂತೆ ನೋಡಿಕೊಳ್ಳುವ ಮಹತ್ತರ ಜವಾಬ್ದಾರಿ ನಮ್ಮ ಗುರುಗಳಿಗೆ ಮತ್ತು ನಮ್ಮ ಹಿರಿಯರಿಗಿದೆ. ಅದೇ ರೀತಿ ನಮ್ಮಲ್ಲಿ ಸಮರ್ಥ ಗುರು ಇದ್ದಾರೆ, ಸಮರ್ಥ ನಾಯಕರಿದ್ದಾರೆ. ನಾನು ಕಂಡುಕೊಂಡದ್ದು ಒಂದೇ, ಯುವ ಜನತೆಯ ಪಾಲ್ಗೊಳ್ಳುವಿಕೆ. ಅದೇ ರೀತಿ ಈಗಾಗಲೇ ನಾವು ಮಹಿಳಾ ಸಂಘವನ್ನು ಒಟ್ಟುಗೂಡಿಸಿ ನಮ್ಮಲ್ಲಿ ಒಂದಷ್ಟು ಮಹಿಳೆಯರನ್ನು ಸಮಾಜದೊಂದಿಗೆ ಬೆಳೆಸುವ ನಿಟ್ಟಿನಲ್ಲಿ ಈಗಾಗಲೇ ಪುತ್ತೂರು ಒಕ್ಕಲಿಗೌಡ ಸಂಘ ಖಂಡಿತ ಮಹತ್ತರ ಸಾಧನೆಯನ್ನು ಮಾಡಿದೆ. ಅದು ಖಂಡಿತ ಕಡಬ ತಾಲೂಕಿಗೆ ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮನ್ನು ಬೆಳೆಸುವಲ್ಲಿ ತಾವುಗಳು ಸಹಕರಿಸಬೇಕು ಎಂಬ ಮಾತನ್ನು ಈ ಮೂಲಕ ಕೇಳಿಕೊಳ್ಳುತ್ತಾ, ಸಂಘಟನೆಯಲ್ಲಿ ಬೆಳಿಬೇಕಾದ್ರೆ ಈಗಾಗಲೇ ನಮ್ಮ ನಾಯಕರಿದ್ದಾರೆ, ಗುರುಗಳಿದ್ದಾರೆ, ಆದರೆ ನಮ್ಮಲ್ಲಿರುವ ಕೊರತೆ ಸೈನ್ಯದ ಕೊರತೆ. ಖಂಡಿತ ಆ ಸೈನ್ಯ ಕಟ್ಟಬೇಕಾದ್ರೆ ಹಲವು ಸಂಘಗಳು ಹುಟ್ಟಿಕೊಳ್ಳಬೇಕು. ಆ ಸಂಘಟನೆಯ ಶಕ್ತಿಯನ್ನು ತೋರಿಸಬೇಕು. ಆ ನಿಟ್ಟಿನಲ್ಲಿ ಯುವ ಜನತೆಯನ್ನು ಒಟ್ಟುಗೂಡಿಸುವ ವ್ಯವಸ್ಥೆ ಆಗಬೇಕು. ಆಗ ಮಾತ್ರ ನಮ್ಮ ಒಕ್ಕಲಿಗ ಸಮಾಜವು ಮುಂದೆ ಬರುವಲ್ಲಿ ಮತ್ತು ಹಲವು ನಾಯಕರು ಹುಟ್ಟುಕೊಳ್ಳುವಲ್ಲಿ ಖಂಡಿತ ಸಫಲವಾಗ್ತದೆ ಎಂಬ ಮಾತನ್ನು ಹೇಳುತ್ತಾ, ಈ ಒಂದು ಇಂದಿನ ಕಾರ್ಯಕ್ರಮ ಸ್ವಸಹಾಯ ಸಂಘವು ಇನ್ನಷ್ಟು ಬೆಳೀಲಿ ಎಂಬ ಮಾತನ್ನು ಹೇಳುತ್ತಾ, ಇಡೀ ಜಿಲ್ಲೆಯಲ್ಲಿ ಎಲ್ಲ ಸಂಘಗಳಲ್ಲಿ ಸಂಘರ್ಷ ಬೇಡ. ನಮ್ಮ ಸಮಾಜದ ಸಂಘಗಳು, ಜಿಲ್ಲೆಯಲ್ಲಿರುವಂಥ 6 ಸಂಘಗಳು ಕೂಡ ಅನ್ಯೋನ್ಯತೆಯಿಂದ ಬೆಳೆಯುವ ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಸಹಕರಿಸಬೇಕು ಎಂಬ ದೃಷ್ಟಿಯಲ್ಲಿ ಎಲ್ಲ ಸಮಾಜದ ಹಿರಿಯರು ಮತ್ತು ಕಿರಿಯರು ಒಂದಾಗಿ ಹೋಗುವ ಎಂಬ ಮಾತನ್ನು ಆಶಿಸುತ್ತಾ, ನನಗೆ ಒಂದು ಅವಕಾಶ ಕೊಟ್ಟಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವ್ಯಕ್ತಿಗಳ ಹುದ್ದೆಗಳು, ಅಧಿಕಾರಗಳು ಶಾಶ್ವತ ಅಲ್ಲ. ಆದರೆ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ಅವರ ನಡವಳಿಕೆಗಳು ಎಲ್ಲರ ಮಾರ್ಗದರ್ಶಕ. ಇದಕ್ಕೆ ಪೂರಕವಾಗಿ ತನ್ನ ಶಾಸಕತ್ವದ ಅವಧಿಯಲ್ಲಿ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯ ದಿಸೆಯತ್ತ ಕೊಂಡೊಯ್ದವರು ನಮ್ಮ ಮಾನ್ಯ ಮಾಜಿ ಶಾಸಕರಾದ ಸಂಜೀವ ಮಠಂದೂರ್ ಅವರು. ನಮ್ಮ ಒಕ್ಕಲಿಗ ಗೌಡ ಸಂಘದ ಮಾರ್ಗದರ್ಶಕರಾಗಿ, ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ಹಲವು ಕಾರ್ಯಗಳನ್ನು ಮಾಡುವಲ್ಲಿ ನಮಗೆ ಬೆನ್ನೆಲುಬಾದವರು ಶ್ರೀ ಸಂಜೀವ ಮಠಂದೂರ್ ಅವರು. ಕಾರ್ಯಕ್ರಮದ ಇವತ್ತಿನ ಘನ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಂಡಿದ್ದಾರೆ. ಗೌರವಾನ್ವಿತರೆ, ತಮ್ಮ ಅಧ್ಯಕ್ಷೀಯ ಮಾತುಗಳ ಮೂಲಕ ಈ ಸಭೆಗೆ ಪರಿಪೂರ್ಣತೆಯ ಮೆರುಗನ್ನು ನೀಡಬೇಕು ಅನ್ನುವ ವಿನಂತಿಯೊಂದಿಗೆ ಅಧ್ಯಕ್ಷರ ಮಾತಿಗೆ ವೇದಿಕೆ. ಪೂಜ್ಯ ಸ್ವಾಮೀಜಿಯವರ ಚರಣಗಳಿಗೆ ವಂದಿಸ್ತಾ, ನಾನು ಈಗಾಗಲೇ ಆರಂಭದಲ್ಲಿ ಸ್ವಾಗತ ಮಾಡಿದಂಥ ಎಲ್ಲ ಗಣ್ಯರೇ, ಉಪಸ್ಥಿತ ಎಲ್ಲ ಬಂಧು ಭಗಿನಿಯರೇ, ಪುತ್ತೂರಿನಲ್ಲಿ ಇವತ್ತು ಒಂದು ಸಮುದಾಯದ ಕಾರ್ಯಕ್ರಮ ಆಗಬೇಕಿದ್ರೆ ಆ ಸಮುದಾಯ ಒಬ್ಬ ಗುರುವನ್ನು ಮುಂದಿಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ತದೆ. ಆ ಗುರುವಿನ ಮುಖಾಂತರ ಗುರಿಯೆಡೆಗೆ ಹೋಗುವಂಥ ಕಾಯಕ ಇವತ್ತು ಒಕ್ಕಲಿಗ ಗೌಡ ಸಮಾಜದ್ದು. ಯಾವಾಗ ಇಲ್ಲಿ ಗೌಡ ಸಮಾಜ ಅಸ್ತಿತ್ವಕ್ಕೆ ಬಂತೋ ಅವತ್ತಿನಿಂದ ಇವತ್ತಿನ ತನಕ ಆ ಗುರುವನ್ನು ಮುಂದಿಟ್ಟುಕೊಂಡು ನಮ್ಮ ಸಾಮಾಜಿಕ, ಸಾಂಸ್ಕೃತಿಕ, ಸಮಾಜಮುಖಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಇದೇ ನಮ್ಮ ಆಧ್ಯಾತ್ಮಿಕ ಬದುಕಿನ ಒಂದು ಭಾಗ ಅಂತೇಳಿ ತಿಳ್ಕೊಂಡಂಥ ಸಮಾಜ ನಮ್ಮ ಗೌಡ ಸಮಾಜ, ಒಕ್ಕಲಿಗ ಸಮಾಜ. ಆ ಗುರು ಮತ್ತೆ ಗುರಿ ಸ್ಪಷ್ಟ ಇದ್ದಾಗ ಆ ಸಮಾಜ
ಇಡೀ ಸಮಾಜ, ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಬಲ್ಲದು ಎನ್ನುವುದಕ್ಕೆ ಇವತ್ತು ಇಲ್ಲಿ ನಡೀತಿರುವಂತಹ 16 ಕಾರ್ಯಕ್ರಮಗಳೇ ಸಾಕ್ಷಿ ಅಂತ ಹೇಳಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಯಾವಾಗ ಇಲ್ಲಿ ಒಂದು ಸಮಾಜದ ಅಸ್ತಿತ್ವ ಹುಟ್ಟಿ ಬೆಳೆಯುತ್ತಾ ಆವಾಗ ಆ ಸಮಾಜದ ಎಲ್ಲ ಆಚಾರ ವಿಚಾರಗಳು, ಆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ನಡವಳಿಕೆಗಳು ಬಾಕಿ ಸಮಾಜಕ್ಕೆ ಪರಿಚಯ ಆಗುವುದು ಒಟ್ಟಿಗೆ ಮಾದರಿ ಆದವು. ನಾನೊಂದು ಉದಾಹರಣೆಯನ್ನು ಕೊಡಲೇಬೇಕು. ನಾವೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವಾಗ ಪ್ರಥಮ ಸ್ವಾತಂತ್ರ್ಯ ಆಯಿತು ಅಂತೇಳಿ ನಾವು ಇತಿಹಾಸದಲ್ಲಿ ಓದ್ತೇವೋ 1857 ಸಿಪಾಯಿ ದಂಗೆ ಅಂತ ಹೇಳ್ತೇವೆ, ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳ್ತೇವೆ. ಆದರೆ ಈ ತುಳುನಾಡಿನಲ್ಲಿ 1837 ಕೆಂಬಾಡಿಯ ರಾಮಯ್ಯ ಗೌಡರು ಪ್ರಥಮ ಹೋರಾಟವನ್ನು ಬ್ರಿಟಿಷರ ವಿರುದ್ಧ ಮಂಗಳೂರಿನಲ್ಲಿ ಮಾಡ್ತಾರೆ. ಪ್ರಥಮ ಸ್ವಾತಂತ್ರ್ಯ ಹೋರಾಟ ಇವತ್ತು ಇತಿಹಾಸದಲ್ಲಿ 1857 ಅಲ್ಲ, 1837 ಅಂತೇಳಿ ಯಾವುದಾದ್ರೂ ಒಂದು ದಾಖಲೆಗೆ ಸೇರುವಂತ ಕೆಲಸ ಮಾಡಿದರೆ ಅದು ಇವತ್ತು ಈ ಒಕ್ಕಲಿಗ ಸಮಾಜ. ಒಕ್ಕಲಿಗ ಸಮಾಜ ಇವತ್ತು ಆ ಇತಿಹಾಸವನ್ನು ಮತ್ತೊಮ್ಮೆ ನೆನಪು ಮಾಡುವಂತ ಕೆಲಸ ಸಾರ್ವಜನಿಕವಾಗಿ ಈ ಸಂಘಟನೆ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ. ಅದೇ ರೀತಿಯಲ್ಲಿ ಈ ಸಮಾಜದ ಮುಖಾಂತರ ಈ ಕುಟುಂಬದ ಎಲ್ಲ ಸದಸ್ಯರಿಗೂ ನ್ಯಾಯ ಕೊಡಬಹುದು. ಸ್ವಾಮೀಜಿಯವರು ಉಲ್ಲೇಖ ಮಾಡಿದರು, ನಮ್ದು ವಸುದೈವ ಕುಟುಂಬಕಂ ಅಂತೇಳಿ. ಬೇರೆ ಬೇರೆ ಸಮುದಾಯಗಳು, ಬೇರೆ ಬೇರೆ ಜಾತಿಗಳು ಒಂದು ತಂದೆಯ ಮಕ್ಕಳು ಇದ್ದಾಗೆ ಅಂತೇಳಿ, ಕೂಡು ಕುಟುಂಬ ಇದ್ದಾಗೆ ಅಂತೇಳಿ. ಆ ಬೇರೆ ಬೇರೆ ಮಕ್ಕಳು ಬಲಿಷ್ಠರಾದ್ರೆ ಈ ಸಮಾಜ ಬಲಿಷ್ಠ ಆಗ್ತದೆ, ಈ ದೇಶ ಒಂದು ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತು ಆ ಕೆಲಸವನ್ನು ಕೂಡ ಇವತ್ತು ಗೌಡ ಸಮಾಜ, ಒಕ್ಕಲಿಗ ಸಮಾಜ ಇಲ್ಲಿ ಮಾಡ್ತಾ ಇದೆ. ಒಂದು ಸ್ವಸಹಾಯ ಟ್ರಸ್ಟಿನ ಮುಖಾಂತರ 10,500 ಜನರಿಗೂ ಮೇಲ್ಪಟ್ಟು ಇವತ್ತು ಆರ್ಥಿಕ ಚೈತನ್ಯವನ್ನು ಮೂಡಿಸುವ ಕೆಲಸ ಒಂದು ಸಮಾಜ ಮಾಡ್ತದೆ. ಅಂದ್ರೆ ಒಂದು ಸರ್ಕಾರ ಮಾಡುವ ಕೆಲಸವನ್ನು, ಒಂದು ಸಂಘಟನೆ ಮಾಡುವ ಕೆಲಸವನ್ನು ಒಂದು ಜಾತಿಯ ನೆಲೆಯಲ್ಲಿ ಮಾಡಿ ತೋರಿಸಬಹುದು ಅಂತೇಳಿ ಇವತ್ತು ಈ ಸಮಾಜ ಇಲ್ಲಿ ಆ ಕೆಲಸ ಕಾರ್ಯವನ್ನು ಮಾಡಿ ತೋರಿಸಿದಂತ ಒಂದು ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ. ಸಮಾಜದ ಇವತ್ತು ಆಚಾರ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಿದರೆ ನಮಗೊಂದು ಸಂಸ್ಕೃತಿ ಇದೆ, ನಮಗೊಂದು ಪರಂಪರೆ ಇದೆ. ಆ ಸಂಸ್ಕೃತಿ ಪರಂಪರೆ ಆಧಾರದಲ್ಲಿ ಒಂದು ಕುಟುಂಬವನ್ನು, ಒಂದು ವ್ಯಕ್ತಿಯನ್ನು, ಒಂದು ಸಮುದಾಯವನ್ನು ಗುರುತಿಸುವಂಥದ್ದು ನಾವು. ಆ ಆಚಾರ ವಿಚಾರಗಳನ್ನು ಇವತ್ತು ಒಂದು ಸಮಾಜ ವರ್ಷ ಪೂರ್ತಿ ಬೇರೆ ಬೇರೆ ಆಚರಣೆಗಳ ಮುಖಾಂತರ ಇವತ್ತು ಆಚರಿಸುವ ಮುಖಾಂತರ ನಮ್ಮಲ್ಲಿರುವಂತಹ ವೈಶಿಷ್ಟ್ಯಪೂರ್ಣವಾದಂಥ ಆಚರಣೆಗಳನ್ನು ಇತರ ಸಮಾಜಕ್ಕೂ ಪರಿಚಯಿಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಹೀಗೆ ಒಂದು ಸಮಾಜದ, ಒಂದು ಸಮುದಾಯದ ಅಸ್ತಿತ್ವ ಯಾಕೆ ಬೇಕು ಎನ್ನುವುದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ನಮ್ಮ ಅಸ್ತಿತ್ವ ಇಲ್ಲದೇ ಇದ್ದರೆ, ನಮ್ಮಲ್ಲಿ ಸಂಘಟನೆ ಇಲ್ಲದೇ ಇದ್ದರೆ ಇವತ್ತು ಕೆಂಬಾಡಿ ರಾಮಯ್ಯ ಗೌಡರು ನಮಗೆ ಪರಿಚಯ ಆಗ್ತಾ ಇರಲಿಲ್ಲ, ಇವತ್ತು ಇಲ್ಲಿ ಆ ಟ್ರಸ್ಟಿನ ಉದಯ ಆಗ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಆಚಾರ ವಿಚಾರಗಳನ್ನು ನಾವು ಮೈಗೂಡಿಸಿಕೊಂಡು ಬಾಕಿಯವರಿಗೆ ಪರಿಚಯ ಮಾಡುವಂಥ ಸಂಗತಿಗಳಾಗ್ತಾ ಇರಲಿಲ್ಲ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ಅಯ್ಯ ಅವರು ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಧಾರ್ಮಿಕ ನೆಲೆಗಟ್ಟಲ್ಲಿ ಒಂದು ಸಮುದಾಯ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ನಾವು ಇವತ್ತು ಇಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಮುಖಾಂತರ, ಗಣಹೋಮದ ಮುಖಾಂತರ ಎಲ್ಲರಿಗೂ ಆ ಒಂದು ಲೇಸನ್ನು ಬಯಸುವಂತ ಕೆಲಸ ಈ ಧಾರ್ಮಿಕ ನೆಲೆಗಟ್ಟಿನ ಮುಖಾಂತರ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಈ ಸಮುದಾಯದ ಕಟ್ಟಕಡೆಯ ವ್ಯಕ್ತಿ ಕೂಡ ಸ್ವಾಭಿಮಾನದಿಂದ ಸ್ವಾಭಿಮಾನಿಯಾಗಿ ಬದುಕಬೇಕು ಎನ್ನುವಂತ ನೆಲೆಯಿಂದ ಇವತ್ತು ಪ್ರತಿ ಗ್ರಾಮ ಸಮಿತಿಗಳ ಮುಖಾಂತರ
ಇವತ್ತು ಆರ್ಥಿಕವಾಗಿ ಯಾರು ಅನಾರೋಗ್ಯವಾಗಿ ಯಾರು ಇವತ್ತು ಒಂದಷ್ಟು ಆ ಕುಟುಂಬ ದುರ್ಬಲವಾಗಿದೆ, ಅಂತ ದುರ್ಬಲ ಕುಟುಂಬಕ್ಕೆ ಸಹಾಯ ಮಾಡುವಂತ ಕೆಲಸ ಇವತ್ತು ಈ ಸಮಾಜದಿಂದ ಆಗ್ತಾ ಇದೆ. ಹೀಗೆ ಸಮಾಜಮುಖಿಯಾಗಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಟ್ಟಿಗೆ ಕೊಂಡೋಗುವ ಒಟ್ಟಿಗೆ ಈ ಸಮಾಜಕ್ಕೂ ಈ ದೇಶಕ್ಕೂ ಒಂದು ಸಮುದಾಯದಿಂದ ಏನು ಕೊಡುಗೆಯನ್ನು ಕೊಡಬಹುದು ಅಂತೇಳಿ ನಾವು ಒಂದಷ್ಟು ಕಾರ್ಯಕ್ರಮಗಳ ಮುಖಾಂತರ ತೋರಿಸಿಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಈ ಭಾಗದಲ್ಲಿ ಒಂದು ಮಠವನ್ನು ಹೇಗೆ ಒಂದು ಗ್ರಾಮದ ಮಟ್ಟಕ್ಕೆ ಕೊಂಡೋಗ್ಬೋದು, ಗ್ರಾಮ ಮಟ್ಟದಲ್ಲಿರುವಂಥ ಆ ಸಾರ್ವಜನಿಕರನ್ನು ಧರ್ಮ ಜಾಗೃತಿಯ ಮುಖಾಂತರ ಮಠದ ಭಕ್ತರನ್ನಾಗಿ ಮಾಡಬಹುದು ಅಂತೇಳಿ ಈಗಾಗಲೇ ನಮ್ಮ ಪುತ್ತೂರು ತಾಲೂಕಲ್ಲಿ ಕಳೆದ 4-5 ವರ್ಷದ ಹಿಂದೆ ಗ್ರಾಮ ವಾಸ್ತವ್ಯ ಧರ್ಮ ಜಾಗೃತಿಯ ಮುಖಾಂತರ ಒಂದು ಕಾರ್ಯಕ್ರಮದ ಮುಖಾಂತರ ಸಂದೇಶ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಮುಖಾಂತರ ಮಠದ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರನ್ನು ಇನ್ವಾಲ್ವ್ ಮಾಡುವ ಮುಖಾಂತರ ಅವರನ್ನು ಜೋಡಿಸುವಂತ ಕಾರ್ಯ ಆಗಿ ಇವತ್ತು ಮಠದ ಸದ್ಭಕ್ತರಾಗಿ ಇವತ್ತು ಈ ಭಾಗದ ನಮ್ಮೆಲ್ಲ ಸಮುದಾಯದ ಬಂಧುಗಳು ಆ ಮಠದ ಸತ್ಕಾರ್ಯದಲ್ಲಿ ಭಾಗವಹಿಸುವಂತ ಕೆಲಸಗಳು ಆಗಿದೆ. ಅದರ ಜೊತೆಯಲ್ಲಿ ಇನ್ನೊಂದು ನಾನು ಉಲ್ಲೇಖ ಮಾಡುವಂತ ಸಂಗತಿ ಅಂದರೆ ನಮ್ಮ ಶ್ರೀಮಠದ ಶಾಖಾ ಮಠ ಮಂಗಳೂರಿನಲ್ಲಿರುವಂತಹ ಸಂದರ್ಭದಲ್ಲಿ ಇವತ್ತು ಆ ಮಠ ಯಾವ ರೀತಿಯಾಗಿ ಆದಿಚುಂಚನಗಿರಿ ಸಂಸ್ಥಾನ 480ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ 1,70,000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡ್ತಾ ಇದೆಯೋ ಅದೇ ರೀತಿಯ ಮಾದರಿ ಒಂದು ವಿದ್ಯಾಸಂಸ್ಥೆಯನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಿ ಆ ಮಂಗಳೂರಿನ ಇವತ್ತು ಶಿಕ್ಷಣ ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಶಿಕ್ಷಣ ಕಾಶಿ ಎನ್ನುವಂತ ಆ ಕಾಶಿಗೆ ಇನ್ನೊಂದು ಕೊಡುಗೆಯನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಮೊನ್ನೆ ನಡೆದಂತ ಒಂದು ಅದ್ಭುತ ಕಾರ್ಯಕ್ರಮ, ನಾನು ಅಂತ ಕಾರ್ಯಕ್ರಮ ಬಹುಶಃ ನಮ್ಮ ಕಾವೂರು ಮಠದಲ್ಲಿ ನಡೆಯಲಿಕ್ಕಿಲ್ಲ ಅಂತೇಳಿ ಭಾವಿಸಿದೆ ಸ್ವಾಮೀಜಿಯವರೇ. ಅದರಲ್ಲಿ ಆಧ್ಯಾತ್ಮಿಕ ವಿಚಾರವಿತ್ತು, ಶೈಕ್ಷಣಿಕ ವಿಚಾರವಿತ್ತು, ಸಂಘಟನಾತ್ಮಕ ವಿಚಾರವೂ ಇತ್ತು. ಇಡೀ ಸಮಾಜವನ್ನು ಒಟ್ಟು ಮಾಡುವಂತ ಕೆಲಸ ನಮ್ಮ ಶಾಖಾ ಮಠ ಮಂಗಳೂರಿನ ಸ್ವಾಮೀಜಿ ಅಂತ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು 1 ಮತ್ತು 2ನೇ ತಾರೀಕು ಮಾಡಿದರು. ಆ ಕಾರ್ಯಕ್ರಮದ ಮುಖಾಂತರ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಆದಿಚುಂಚನಗಿರಿ ಶಾಖಾ ಮಠ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತ ಬುದ್ಧಿವಂತರಿಗೂ ಒಂದಷ್ಟು ವಿದ್ಯೆಯನ್ನು ಕೊಡಲಿಕ್ಕೆ ನಾವು ಕೂಡ ಸಮರ್ಥರಿದ್ದೇವೆ ಅಂತೇಳಿ ತೋರಿಸಿಕೊಡುವ ಕೆಲಸವನ್ನು ಮಾಡಿದೆ. ಹೀಗೆ ಶ್ರೀಮಠದ ಕಾರ್ಯಕ್ರಮ, ಈ ಸಮುದಾಯ ನಮ್ಮ ಸಂಘಟನೆಗಳ ಕಾರ್ಯಕ್ರಮಗಳು ಇವತ್ತು ನಿರಂತರವಾಗಿ ನಡೀತಾ ಇದೆ. ಇಂತಹ ಕಾರ್ಯಕ್ಕೆ ಬಹಳಷ್ಟು ಜನ ಹಿರಿಯರು ತಮ್ಮ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನಾಗ ಬೆಳಿಗ್ಗೆ ಉಲ್ಲೇಖ ಮಾಡಿದೆ, 1908ರಲ್ಲಿ ಇಲ್ಲಿ ಒಂದು ವಿದ್ಯಾಸಂಘ ಆರಂಭ ಆಯಿತು. ಆರಂಭ ಆಗಬೇಕಿದ್ರೆ ಕೂಜಿಗೋಡು ಕುಶಾಲಪ್ಪ ಗೌಡರು, CK ಪದ್ಮಯ್ಯ ಗೌಡರು, ನಮ್ಮ KV ಗೌಡರು, ನಮ್ಮ ಕಟ್ಟಮನೆ ವೆಂಕಟರಮಣ ಗೌಡರು, ಇಂಥ ತುಂಬ ಜನ ಹಿರಿಯರು ಆಗ ಸುಮಾರು 100 ವರ್ಷದ ಹಿಂದೆ ನಮ್ಮ ಜನಾಂಗ ಒಂದು ವಿದ್ಯಾವಂತ ಜನಾಂಗ ಆಗಬೇಕು ಅಂತೇಳಿ ಆಗ ಕನಸು ಕಂಡು ಆಗ ಇಲ್ಲಿ ಎಲ್ಲ ಪುತ್ತೂರು, ಸುಳ್ಯ, ಮಂಗಳೂರು, ಮಡಿಕೇರಿ ಇಲ್ಲಿ ಎಲ್ಲ ಹಾಸ್ಟೆಲ್ಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದರು. ಅದರ ಪರಿಣಾಮ ಇವತ್ತು ಈ ಗೌಡ ಸಮಾಜ ಒಂದು ವಿದ್ಯಾವಂತ ಸಮಾಜವಾಗಿ ಕೂಡ ಮೂಡಿ ಬಂದಿದೆ. ಅದರ ಜೊತೆಯಲ್ಲಿ ಕುರುಂಜಿ ವೆಂಕಟರಮಣ ಗೌಡರಂತ ಹಿರಿಯರು ಅವರ ಪಂಚಸೂತ್ರಗಳ ಮುಖಾಂತರ ಒಬ್ಬ ಕೃಷಿಕ ಯಾವ ರೀತಿಯಾಗಿ ವಿದ್ಯಾ ಸಂಸ್ಥೆಯನ್ನು ಕಟ್ಟಬಹುದು ಅಂತೇಳಿ ತೋರಿಸಿಕೊಟ್ಟ ಪರಿಣಾಮ ಇವತ್ತು ಸುಳ್ಯ ಇರ್ಬೋದು, ಬೆಳ್ಳಾರಿ ಇರ್ಬೋದು, ಪುತ್ತೂರು ಇರ್ಬೋದು, ಮಂಗಳೂರು ಇರ್ಬೋದು, ಬೇರೆ ಬೇರೆ ಕಡೆ ನಮ್ಮವರು ವಿದ್ಯಾ ಸಂಸ್ಥೆಗಳನ್ನು ಕೂಡ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದರು. ನಾಯಕತ್ವ ಮೊನ್ನೆ DV ಸದಾನಂದ ಗೌಡರು ಉಲ್ಲೇಖ ಮಾಡಿದರು. ಮಂಗಳೂರಿನಲ್ಲಿ ಪುತ್ತೂರಿನ ಪ್ರಥಮ ಶಾಸಕ ಸುಳ್ಯ ತಾಲೂಕಿನ ಕೂಜುಗೋಡು ವೆಂಕಟರಮಣ ಗೌಡರು ಅಂತೇಳಿ ಆ ನಾಯಕತ್ವವನ್ನು ಕೊಡುವ ಕೆಲಸ ಅಲ್ಲಿಂದ DV ಸದಾನಂದ ಗೌಡರು ಮುಖ್ಯಮಂತ್ರಿ ಆಗುವ ತನಕ
ಒಂದಷ್ಟು ನಾಯಕತ್ವವನ್ನು ಕೂಡ ಕೊಡುವ ಕೆಲಸವನ್ನು ನಮ್ಮ ಹಿರಿಯರು ಮಾಡಿದ್ದಾರೆ ಅಂತೇಳಿ. ಹೀಗೆ ಹತ್ತಾರು ಉದಾಹರಣೆಗಳನ್ನು ಕೊಡಬಲ್ಲಂತ ಧೀಮಂತ ನಾಯಕರು ಈ ಸಮಾಜದಲ್ಲಿ ಹುಟ್ಟಿ ಈ ಸಮಾಜಕ್ಕೆ ಒಂದು ಗೌರವವನ್ನು ನ್ಯಾಯವನ್ನು ಕೊಡುವ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ಜನಾಂಗ, ಮುಂದಿನ ಪೀಳಿಗೆ ಆ ಹಿರಿಯರ ಮಾರ್ಗದರ್ಶನದಲ್ಲಿ, ಹಿರಿಯರ ಆದರ್ಶದಲ್ಲಿ ನಾವು ಕೂಡ ಸಾಧಕರಾಗಬೇಕೆನ್ನುವಂಥ ವಿಚಾರವನ್ನು ಮುಂದಿಡ್ತಾ ಪೂಜ್ಯ ಸ್ವಾಮೀಜಿಯವರು, ಧರ್ಮಪಾಲ್ ಸ್ವಾಮೀಜಿಯವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಕರಾವಳಿಯ ಒಕ್ಕಲಿಗರು ಅಂತೇಳಿ. ಆ ಪುಸ್ತಕ ಮೊನ್ನೆ ಬಿಡುಗಡೆ ಆಯಿತು. ಕರಾವಳಿಯ ಒಕ್ಕಲಿಗರು ಎಲ್ಲಿಂದ ಬಂದರು, ಇವತ್ತು ಯಾವ ರೀತಿಯಲ್ಲಿದ್ದಾರೆ, ಅವರ ಮುಂದಿನ ಗುರಿ ಏನು ಅಂತೇಳಿ ಆ ಪುಸ್ತಕದಲ್ಲಿ ವಿಶದವಾಗಿ ಅದನ್ನು ಬರೆದು ಇವತ್ತಿನ ಪೀಳಿಗೆಗೆ ಅದನ್ನು ಪರಿಚಯಿಸುವಂಥ ಸಂಗತಿಯನ್ನು ಮಾಡಿದ್ದಾರೆ. ಆ ಪುಸ್ತಕ ಹೊರಗಡೆ ಮಾರಾಟಕ್ಕಿದೆ. ದಯವಿಟ್ಟು ಆ ಪುಸ್ತಕವನ್ನು ಓದಿ ಒಕ್ಕಲಿಗರ ಇತಿಹಾಸವನ್ನು ತಿಳ್ಕೊಳ್ಳಿ. ಮತ್ತೊಮ್ಮೆ ನಾನು ಒಕ್ಕಲಿಗನಾಗಿ ಏನು ಮಾಡಬೇಕು ಈ ಸಮಾಜಕ್ಕೆ, ದೇಶಕ್ಕೆ ಎನ್ನುವಂಥ ವಿಚಾರವನ್ನು ಮೈಗೂಡಿಸಿಕೊಂಡು ತಾವು ಕೂಡ ಬೆಳೆಯುವ ಒಟ್ಟು ಅರ್ಥಪೂರ್ಣವಾದಂಥ ಇವತ್ತಿನ ಒಂದು ಕಾರ್ಯಕ್ರಮ ಎಲ್ಲರೂ ಉಲ್ಲೇಖ ಮಾಡಿದರು. ನಾನು ಟ್ರಸ್ಟಿನ ಬಗ್ಗೆ, ಸಮಾಜದ ಬಗ್ಗೆ, ಅದೇ ರೀತಿಯಲ್ಲಿ ಇಲ್ಲಿ ಪೇಟ ಇಟ್ಟಂತ ನಮ್ಮ 50 ವರ್ಷದ ಆ ಒಂದು ದಾಂಪತ್ಯದ ಸವಿ ನೆನಪನ್ನು ಕಂಡಂತ ಆ ಹಿರಿಯರು ಪೇಟ ಇಟ್ಟು ಕೂತಿದ್ದಾರೆ. ಸ್ವಾಮೀಜಿಯವರೇ, ಅವರು ಪೇಟ ಇಟ್ಟು ಕೂತಾಗ ನನಗೆ ಕಂಡಿತ್ತು ಬಹುಶಃ ನಮ್ಮ ಕಾರ್ಯಕ್ರಮ ಸಾರ್ಥಕ ಆಗಿದೆ ಅಂತೇಳಿ. ಆ ಪೇಟ ಅವರಿಗೆ ಇಟ್ಟು 1 ತಿಂಗಳಾಯಿತು. ಆದರೆ ಆ ಪೇಟವನ್ನು ತಂದು ಇಲ್ಲಿ ಎಲ್ಲರ ಸಮ್ಮುಖದಲ್ಲಿ ಈ ಸಮಾಜ ನಮ್ಮನ್ನು ಗುರುತಿಸಿದೆ. ನಾವು ಸತಿಪತಿಗಳಾಗಿ 50 ವರ್ಷ ಯಾವುದೇ ಏನು ನ್ಯಾಯ ಇಲ್ಲದೆ, ಕೋರ್ಟ್ ಗಟ್ಟಲೆ ಹೋಗದೆ, ಸಪ್ತಪದಿ ತುಳಿದು ಆ ಸಪ್ತಪದಿಗೆ ಗೌರವ ತರುವಂತ ಕೆಲಸ ಮಾಡಿದ್ದೇವೆ ಅಂತ ಹೇಳುವಂತ ವಿಚಾರಕ್ಕೆ ಒತ್ತು ಕೊಟ್ಟು ತಮ್ಮನ್ನು ಗೌರವಿಸ್ತಾ ಇದ್ದೇನೆ. ಬಂದಂತ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಗೌರವಾದರಗಳ ನಮನಗಳನ್ನು ಸಲ್ಲಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ನಮ್ಮ ಪುತ್ತೂರಿನ ಧ್ವನಿಯಾಗಿ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಈ ತುಳುನಾಡಿನ ತುಳು ರಸಾಮೃತವನ್ನು ಕೂಡ ವಿಧಾನಸಭೆಯಲ್ಲಿ ಬಿತ್ತರಿಸಿ ಪುತ್ತೂರಿನ ಸಮಗ್ರ ಅಭಿವೃದ್ಧಿಯನ್ನು ಕನಸು ಕಾಣುತ್ತಾ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಸನ್ಮಾನ್ಯ ಶಾಸಕರು ಶ್ರೀ ಅಶೋಕ್ ಕುಮಾರ್ ರೈ ಕದಂಬಾಡಿ ಅವರು, ಕೋಡಿಂಬಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಾವು ದಯವಿಟ್ಟು ವೇದಿಕೆಗೆ ಬರಬೇಕು, ಪೂಜ್ಯ ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಜನಪ್ರತಿನಿಧಿ ಶಾಸಕರಿಗೆ ಪೂಜ್ಯ ಸ್ವಾಮೀಜಿಯವರಿಂದ ಗೌರವಾರ್ಪಣೆ, ಈ ಸಮಾಜದ ಗೌರವಾರ್ಪಣೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಯುನೈಟ್ ವಿ ರೈಸ್, ಡಿವೈಡ್ ವಿ ಫಾಲ್ ಅಂತ. ನಾವು ಏಕತ್ರ ಸೂತ್ರದಲ್ಲಿ ಹೋದರೆ ಗೆಲ್ತೇವೆ, ನಾವು ಪಾಲಾದಾಗ ನಾವು ಸೋಲ್ತೇವೆ ಅಂತ. ತುಳುವಿನಲ್ಲಿ ಒಂದು ಮಾತಿದೆ, ಸಾರ ಜೋಕ್ಲೆಗೆ ಒಂಜೇ ಪಟ್ಟೆ ನೂಲು ಅಂತ, 1000 ಮಕ್ಕಳಿಗೆ ಒಂದೇ ಉಡಿದಾರ ಅಂತ. ಅದು ಇಡಿಸುಡಿಯನ್ನು ಹೇಳುವಂಥದ್ದು. ಆದರೆ ಅದರ ಒಳಾರ್ಥ ನಾವೆಲ್ಲರೂ ಒಟ್ಟಾಗಿದ್ದಾಗ, ನಮ್ಮನ್ನೆಲ್ಲರನ್ನು ಮುನ್ನಡೆಸುವಂತಹ ಪೂಜ್ಯ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾಗ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಸಮಭಾವವನ್ನು ಹೊಂದಿದ್ದಾಗ ನಾವು ಶ್ರೇಷ್ಠತೆಯ ಕಡೆಗೆ, ಶ್ರೇಯಸ್ಸಿನ ಕಡೆಗೆ ಹೋಗುವುದಕ್ಕೆ ಸಾಧ್ಯ ಆಗ್ತದೆ ಅಂತ. ಅದರ ದ್ಯೋತಕವಾಗಿ ಈಗ ನಮ್ಮ ಸನ್ಮಾನ್ಯ ಶಾಸಕರನ್ನು ಕೂಡ ನಾವು ಈ ಪವಿತ್ರ ವೇದಿಕೆಯಿಂದ ನಾವು ಗೌರವಿಸ್ತಾ ಇದ್ದೇವೆ. ಆ ಮೂಲಕ ನಮ್ಮ ಸಂದೇಶವನ್ನು ನಾವು ನೀಡುತ್ತಾ ಇದ್ದೇವೆ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಸಾಲು ಬರ್ತದೆ, ಸುಂದರವಾದಂತಹ ಸಾಲು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಳಗೂಡೆ ಧರ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ. ನಮ್ಮ ವಿಜ್ಞಾನ, ನಮ್ಮ ಕಲೆ, ಇದರ ಜೊತೆಗೆ ಋಷಿವಾಕ್ಯ ಸೇರಿದಾಗ, ನಮ್ಮ ಸಂತರ ವಾಕ್ಯ ಸೇರಿದಾಗ, ಸಂತರ ವಾಕ್ಯದಿಂದ ಸಾಂತ್ವನ, ಸಂತರ ವಾಕ್ಯದಿಂದ ಸ್ವಂತಿಕೆ, ಸಂತರ ವಾಕ್ಯದಿಂದ ನಮಗೆ ಅತ್ಯಂತ ತೃಪ್ತಿ ಸಿಗುವಂಥ ಈ ಕಾರ್ಯಕ್ರಮದಲ್ಲಿ
ಸನ್ಮಾನ್ಯ DB ಬಾಲಕೃಷ್ಣ ಗೌಡರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಮ್ಮ ಜಿಲ್ಲಾ ಮಟ್ಟದ ನಾಯಕರು ಕೂಡ. ತಾವು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಪೂಜ್ಯ ಸ್ವಾಮೀಜಿ ಅವರಿಂದ ಗೌರವ ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಂದೆ ಈ ಸಂಘವನ್ನು, ಈ ವ್ಯವಸ್ಥೆಯನ್ನು ಅತ್ಯಂತ ಸಶಕ್ತವಾಗಿ ನಡೆಸಿದಂತಹ ಅನೇಕ ಜನ ಮಹಾದಾನಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಾನೊಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್, ಭೂಮಿ, ಶ್ರಮ, ಧನ ಮತ್ತು ಸಂಸ್ಥೆ, ಈ 4 ಇದ್ದಾಗ ಒಂದು ವ್ಯವಸ್ಥೆ ಸರಿಯಾಗಿ ನಡೀತದೆ ಅಂತ. ನಮ್ಮಲ್ಲಿ ಭೂಮಿ ಇದೆ, ನಮ್ಮಲ್ಲಿ ಶ್ರಮ ಇದೆ, ನಮ್ಮಲ್ಲಿ ಸಂಸ್ಥೆ ಇದೆ. ಅದಕ್ಕೆ ಬೇಕಾಗಿರುವಂಥದ್ದು ವಿಟಮಿನ್ M. ಅಂತಹ ಮಹಾದಾನವನ್ನು ನೀಡಿದಂತಹ ರೂಪಾಯಿ 10,000ಕ್ಕಿಂತ ಹೆಚ್ಚು ದಾನವನ್ನು ನೀಡಿದಂಥ ಅನೇಕ ದಾನಿಗಳು ನಮ್ಮ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಮುಂದಿನ ನಮ್ಮ ಕಾರ್ಯಕ್ರಮದ ಭಾಗದಲ್ಲಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನದ ಬಳಿಕ ಆ ಎಲ್ಲ ಮಹಾದಾನಿಗಳನ್ನು ಪೂಜ್ಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಅವರನ್ನು ಸನ್ಮಾನಿಸುವಂಥ ಒಂದು ಯೋಜನೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಇದೀಗ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಗುರುಗಳಾದಂತಹ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಎಲ್ಲರನ್ನ ಉದ್ದೇಶಿಸಿ ಧರ್ಮ ಲೇಪನ, ಸಾತ್ವಿಕ ಚಿಂತನೆಯ ಸಿಂಚನವನ್ನು ನೀಡಲಿಕ್ಕಿದ್ದಾರೆ. ಈ ಎಲ್ಲ ಅವರ ನುಡಿಗಳಿಗೆ ಕಿವಿಯಾಗುವಂಥ ಹೊತ್ತು ದಯವಿಟ್ಟು ಎಲ್ಲ ಸಂಘಟಕರು ಚಲನವಲನಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ದಯವಿಟ್ಟು ಓಡಾಟ ಮಾಡದೆ ಎಲ್ಲರೂ ಕೂಡ ನಿಶ್ಶಬ್ದವಾಗಿದ್ದು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನವನ್ನು ಮನ ತುಂಬಿಕೊಳ್ಳಬೇಕು, ಹೃದಯ ತುಂಬಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡ್ತಾ ಪೂಜ್ಯ ಸ್ವಾಮೀಜಿಯವರ ಪಾದಾರವಂದಗಳಿಗೆ ವಂದಿಸಿಕೊಂಡು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಮ್ಮ ಆಶೀರ್ವಚನಕ್ಕಾಗಿ ಈ ಸಭೆ ಕಾಯ್ತಾ ಇದೆ. जय श्री गुरुदेव। चंडिकां श्वेतवर्णां तां शिवरूपां च सिंहगां दंष्ट्रा च वर्तुलार्त्यक्षां डमरुशूलधारिणी खड्गं बिभ्रांतींश्च दक्षाम् अन्नपात्राभयान्विताम् सर्वशक्तिकरीं देवी चिन्तयेत् मोक्षदायिनी प्रातस्मरणीय श्रोत्रिय ब्रह्मनिष्ठ श्रीमद् परमहंस परिव्राजकाचार्य सच्चिदानंद स्वरूपी भैरवैक्य परम पूज्य जगद्गुरु ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದು ಒಕ್ಕಲಿಗರ ಗೌಡ ಸೇವಾ ಸಂಘ ಇದರ ವತಿಯಿಂದ ಒಕ್ಕಲಿಗ ಸ್ವಸಹಾಯಕ ಟ್ರಸ್ಟ್ ಪುತ್ತೂರು ಇದರ ದಶಮಾನೋತ್ಸವ ಸಮಾರಂಭ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅನುಗ್ರಹ ಸಂದೇಶವನ್ನಿತ್ತು ಎಲ್ಲರಿಗೂ ಧರ್ಮ ಜಾಗೃತಿಯ ಸಂದೇಶವನ್ನು ನೀಡಿ ಈಗ ತಾನೇ ಹೋಗಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾಂಧ್ರನಾಥ ಮಹಾಸ್ವಾಮೀಜಿಗಳವರು ಅವರಿಗೆ
ಪುತ್ತೂರಿನ ಮೇಲೆ ಬಹಳ ಒಂದು ಪ್ರೀತಿ, ಅಕ್ಕರೆ. ಕಾರ್ಯದ ಒತ್ತಡದಲ್ಲಿದ್ದರೂ ಸಹ ನಮ್ಮ ಮೇಲಿನ ಪ್ರೀತಿಗೋಸ್ಕರ ರಾತ್ರಿ 10 ಗಂಟೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು 3:15 ಗಂಟೆಗೆ ಬೆಂಗಳೂರಿನಲ್ಲಿ 2 ಕಾರ್ಯಕ್ರಮಗಳಿದ್ದಾವೆ. ಆ 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ ಸ್ವಾಮೀಜಿಗಿತ್ತು. ಆ ಕಾರಣದಿಂದಾಗಿ ಸ್ವಾಮೀಜಿ ಬಹುಬೇಗನೆ ಹೋಗಬೇಕಾಗಿ ಬಂತು. ನೀವು ಮುಂದುವರಿಸಿ ನಾನು ಹೋಗ್ತೀನಿ ಅಂತ ಹೇಳಿದರು. ಬಹುಶಃ ಪುತ್ತೂರಿನ ಈ ಸಂಘದ ಬಗ್ಗೆ ನಾನು ಹೆಚ್ಚು ಏನು ಹೇಳಬೇಕಾಗಿಲ್ಲ. ನಮಗೆಲ್ಲ ಗೊತ್ತಿದೆ. ಒಂದು ಸಾಮಾಜಿಕ ಸಂಘಟನೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಉಳಿಸ್ಕೊಂಡು, ಸ್ವಾಭಿಮಾನವನ್ನು ಉಳಿಸ್ಕೊಂಡು, ತನ್ನತನವನ್ನು ಉಳಿಸ್ಕೊಂಡು ಇವತ್ತು ನೂರಾರು ಸಮಾಜ ಸಂಘಟನೆಗಳಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂಘ ಏನಾದರೂ ಇದ್ದರೆ ಅದು ಪುತ್ತೂರು ಸಂಘ ಅಂತ ನಾನು ಹೇಳ್ತೇನೆ. ಅದಕ್ಕೆ ಹತ್ತಾರು ಕಾರಣಗಳಿದೆ. ಈಗಾಗಲೇ ಸ್ವಸಹಾಯಕ ಟ್ರಸ್ಟನ್ನು ಮಾಡಿ 10 ವರ್ಷಗಳು ಸಂದಿವೆ. ಅದೇ ರೀತಿ ಸಹಕಾರಿ ಬ್ಯಾಂಕ್ಗಳು 10 ಆಗಿವೆ. ಇವುಗಳನ್ನೆಲ್ಲ ನೋಡಿದಾಗ ಪ್ರಗತಿಗಳು ಹೇಗೆ ಉಜ್ವಲವಾಗ್ತಾ ಇದೆ ಅಂತಕ್ಕಂಥದ್ದು ನೋಡಿ. ಅನೇಕ ಕಾರ್ಯಕ್ರಮಗಳನ್ನು ದಶಮಾನೋತ್ಸವದ ಈ ಅಂಚಿನಲ್ಲಿ ಜೋಡಣೆಗಳನ್ನು ಮಾಡಿಕೊಂಡ್ರಿ. ಬಹಳ ಸಂತೋಷವಾಗಿದ್ದೇನು ಅಂತ ಹೇಳಿದ್ರೆ, ಹಿರಿಯರಿಗೆ, ಆದರ್ಶ ದಂಪತಿಗಳಿಗೆ ಒಂದು ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು, ಅವರ ಮನೆಗಳಿಗೆ ಹೋಗಿ ಅವರ ಮನಸ್ಸನ್ನು, ಹೃದಯವನ್ನು ತಟ್ಟುವಂಥ ಕೆಲಸ ಮಾಡಿದೆಯಲ್ಲ ಈ ಸಂಘ, ಅದು ನಿಜವಾದ ಒಂದು ಸಾರ್ಥಕ ಸಂಘ ಅಂತ ಬಯಸ್ತೇನೆ. ಇವತ್ತು ಎಷ್ಟೋ ಆಧುನಿಕ ಆವಿಷ್ಕಾರಗಳ ನಡುವೆ ಮನುಷ್ಯನ ಭಾವನೆಗಳು ಕಲುಷಿತಗೊಂಡಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಇವತ್ತಿನ ಜನಮಾನಸಕ್ಕೆ, ಇಂದಿನ ಯುವಕರಿಗೆ ಹಿರಿಯರ ಆದರ್ಶಗಳು ಬೇಕಾಗುತ್ತೆ. ಅವರ ಕಾಲಘಟ್ಟದಲ್ಲಿ ಮದುವೆಯಾದಂಥ ಸಂದರ್ಭಗಳಲ್ಲಿ ಕೇವಲ ಅಪ್ಪ ಅಮ್ಮ ಒಪ್ಪಿದ್ರಾಯ್ತು, ಮದುವೆಗೆ ರೆಡಿ. ಈಗ ಹಾಗಲ್ಲ. ಮಕ್ಕಳು ಒಪ್ಪಿದ್ದನ್ನ ಅಪ್ಪ ಅಮ್ಮ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ. ಅಂದರೆ ಅವರು ಒಂದು ಆದರ್ಶವಾಗಿರ್ತಕ್ಕಂಥ ದಂಪತಿಗಳು. ಅದು ಏನು 50 ವರ್ಷ ಕಳೆದಿರ್ತಕ್ಕಂಥ ದಂಪತಿಗಳವರು. ಪ್ರತಿ ದಿವಸ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ, ಎಲ್ಲೆಲ್ಲಿ ಸನ್ಮಾನ ಮಾಡಿದ್ರಿ ಅಂತ ಹೇಳಿ ಎಲ್ಲ ತೋರಿಸ್ತಾ ಇದ್ರು. ಪ್ರತಿದಿನ ಎಲ್ಲೆಲ್ಲಿ ಸನ್ಮಾನ ಮಾಡಿದೆ ಎಲ್ಲ ಬರ್ತಾ ಇತ್ತು. ಇಷ್ಟೂ ಜನರು ಇದ್ದಾರ? ಸಾಧಾರಣ 320 ದಂಪತಿಗಳು ಒಂದು ಆದರ್ಶವಾಗಿಯೂ ಇದ್ದಾರಲ್ಲ ಬೆಳಕಿಗೆ. ಇದನ್ನು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ರಿ. ಬಹಳ ಒಳ್ಳೆ ಕೆಲಸಗಳು. ಎರಡನೇದಾಗಿ, ಒಳ್ಳೆ ಪ್ರತಿಭೆಗಳನ್ನು, ಯುವ ಪ್ರತಿಭೆಗಳನ್ನು ಗುರುತಿಸಿದ್ರಿ. ಮನುಷ್ಯನಿಗೆ ಯಾವತ್ತೂ ಅವನಿಗೆ ಆನಂದ ಆಗೋದು ಯಾವಾಗ ಅಂದರೆ, ತಾನು ಮಾಡಿರುವಂಥ ಒಂದು ಕಾರ್ಯದ ತತ್ಪರತೆಯಲ್ಲಿ ಪೂರ್ಣ ಪ್ರಮಾಣದ ಪೂರ್ಣತೆ ಸಿಕ್ತಾಗ, ಅಂದರೆ ಅದಕ್ಕೆ ಗೌರವ ಸಿಕ್ತಾಗ, ಮನ್ನಣೆ ಸಿಕ್ತಾಗ ಆಗುವಂತಹ ಒಂದು ಆನಂದ ಇದೆಯಲ್ಲ, ಅದೇ ಜೀವನ ಸಾರ್ಥಕ, ಮತ್ಯಾವುದೂ ಇಲ್ಲ. ಹಣ ಬರುತ್ತೆ, ಹಣ ಹೋಗುತ್ತೆ, ಅದು ಬೇರೆ ವಿಷಯ. ಆದರೆ ಹಲವು ಜನರನ್ನು ನೋಡಿದ್ರಿ. ನಮ್ಮ ಕುಶಲಪ್ಪ ಗೌಡ್ರನ್ನ ಸನ್ಮಾನ ಮಾಡಿದ್ರಿ. ಅದೇ ರೀತಿ ವಸಂತಿ ಮೇಡಮ್ ಇರಬೇಕಿಲ್ಲೆಲ್ಲೋ ಇದ್ದಾರಲ್ಲ, ಅವರಿಗೆ ಸನ್ಮಾನ ಮಾಡಿದ್ರಿ. ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಅವರು ಆನಂದ ಬಾಷ್ಪವನ್ನು ತರ್ತಾ ಇದ್ರು. ಚಿದಾನಂದರು ಮಾತನಾಡ್ತಾ ಇದ್ರು, ಆನಂದ ಬಾಷ್ಪ ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ನಾನು ಆಗ ಮಾಡಿದಂಥ ಒಂದು ಇದನ್ನು ಗುರುತಿಸಿದ್ರಲ್ಲ ಅಂತ ಹೇಳಿ ಅವ್ರಿಗೊಂದು ಆನಂದ ಆಗ್ತಿತ್ತು.
ಹಿಂದೆಲ್ಲ ಮಠದ ಸಂಪರ್ಕದಲ್ಲಿ ತುಂಬ ಇದ್ದರು ಅವರು ಅದರ ಜೊತೆಯಲ್ಲಿ ಒಂದು ಮಗುವನ್ನು ಗುರುತಿಸಿದ್ರಿ, ಇನ್ನೊಬ್ಬರನ್ನ ಗುರುತಿಸಿದ್ರಿ. ಹೀಗೆ ಗುರುತಿಸುವಂತಹವಿಕೆ ಇದೆಯಲ್ಲ, ಒಂದು ಸಮಾಜ, ಒಂದು ಸಂಘ ಆ ಕೆಲಸ ಮಾಡಿದ್ರೆ ಮಾತ್ರ ತಮ್ಮ ಅಸ್ಮಿತೆಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಅದರ ನಿಟ್ಟಿನಲ್ಲಿ ದಶಮಾನೋತ್ಸವ ಸಮಾರಂಭ ಇದು ಒಳ್ಳೆಯ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದ್ರಿ. ಈ ದಶಮಾನೋತ್ಸವದ ಅಧ್ಯಕ್ಷರಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಕೊಟ್ಟಿದ್ರೆ ನನಗೆ 1 ಗಂಟೆ 10 ನಿಮಿಷಕ್ಕೆ ಏನೋ ಮಾತಾಡ್ಲಿಕ್ಕೆ ಸಿಕ್ತು. ಆದರೂ 1 ಗಂಟೆ ಕಳೀತು ಮಾತ್ರ, ಊಟದ ಸಮಯ. ನಮ್ಮ ಪಟೇಲರ ಕೈಗೆ ಸಿಕ್ಕಿದ್ರೆ ಇನ್ನೂ ಬಿಡ್ಲಿಕ್ಕಿಲ್ಲ ಅಂತ ಎನಿಸಿದ್ದೆ. ಶುರುವಾಗಿತ್ತು. ಬಿದರು ನಾನ್ಯಾರಿಗಲ್ಲಾದವಳು ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ ಅಂತ ಶುರು ಮಾಡಿಬಿಟ್ರು. ಏನು ಹೇಳಿ, ಅವ್ರು ಹೇಳಿದಂದ್ರೆ ಒಂದು ಬಿದಿರು ಎಲ್ಲೋ ಒಂದು ಕಡೆ ಒಂದು ತೆಗೆದುಕೊಂಡು ಕಸ ತೆಗೆದುಕೊಂಡು ಹೋಗಿ ಹಾಕಿದ್ರೆ ಅದು ಕೆಳಗಿಂದ ಬೆಳ್ಕೊಂಡು ಹೋಗುತ್ತಂತ. ಅದು ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ ನಾನ್ಯಾರಿಗಲ್ಲಾದವಳು. ಯಾರಿಗೆ? ಎಲ್ಲರಿಗೂ ಆಗೋಗ್ತಾರೆ. ವಯಸ್ಸಾದವ್ರಿಗಾಗುತ್ತೆ, ದೇವ್ರಿಗಾಗತ್ತೆ, ಗುರುಗಳಿಗಾಗತ್ತೆ, ಕಡೆಗೆ ಎತ್ಕೊಂಡು ಹೋಗೋಕ್ಕೂ ಆಗುತ್ತೆ. ನಾನು ಯಾರಿಗಾಗದಳು? ಹಾಗಾದ್ರೆ ಈ ಮನುಷ್ಯ ಯಾರಿಗಾಗ್ತಾನೆ, ಯಾವುದಕ್ಕೋಸ್ಕರ ಆಗ್ತಾನೆ? ಇದು ಬಹಳ ಮುಖ್ಯ ಅಲ್ವಾ? ಅದರಿಂದ ಒಂದೊಂದು ಅಂಶಗಳು ಸಹ, ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದು ಅಂಶಗಳು, ಜೀವಗಳು ಸಹ ಪ್ರಕೃತಿಯ ಮಡಲು ಒಂದು ಸಂದೇಶವನ್ನು ಸಾರ್ತವಂತೆ. ಒಂದು ಮರ ತಾನು ಬೆಳೆದು ತಾನು ಅನ್ನು ತಿನ್ನುತ್ತಾ? ತಾನು ಬೆಳೆದಂಥ ಮಾವಿನ ಮರ, ಹಲಸಿನ ಮರ ತಾನು ತಿನ್ನಲ್ಲ. ಇತರರಿಗಾಗಿ ಕೊಡ್ತೈತೆ ಅಂತೇಳಿ, ಇನ್ನೊಬ್ಬರಿಗಾಗಿ ಕೊಡುತ್ತೆ, ಇನ್ನೊಬ್ಬರಿಗಾಗಿ ತ್ಯಾಗ ಮಾಡುತ್ತೆ. ಆ ತ್ಯಾಗ ಮಾಡುವಂಥ ವಿಶೇಷತೆ ಇದೆ. ತ್ಯಾಗ ಮಾಡುವಂಥದ್ರಲ್ಲಿ ವಿಶೇಷತೆ ಇದೆ. ನಾನು ಗೌಡ ಸಮುದಾಯಕ್ಕೆ ಕೊಡ್ತೇನೆ, ಇನ್ನೊಂದು ಸಮುದಾಯಕ್ಕೆ ಅಷ್ಟೇ ಕೊಡ್ತೇನೆ ಅಂತೆಲ್ಲ ಹೇಳಿದೆಯಾ? ಅದು ಹುಟ್ಟಿದಂತಹ ಪ್ರತಿಯೊಂದು ಜೀವ ಜಂತುಗಳು 84 ಲಕ್ಷ ಜೀವರಾಶಿಗಳಿಗೂ ತನ್ನನ್ನು ತಾನು ಅರ್ಪಿಸಿಕೊಳ್ಳುತ್ತದೆ. ಅದು ಇನ್ನು ಹೇಳ್ದಾಗೆಲ್ಲ ಕೇಳುತ್ತದು. ಹಾಗೆ ಪ್ರತಿಯೊಂದನ್ನು ಸಹ ಮನುಷ್ಯ ತನ್ನ ಆತ್ಮಶೋಧನೆಗಳನ್ನು ಮಾಡಿಕೊಳ್ಬೇಕು. ಆಂತರ್ಯ ಶೋಧನೆ ಅಂತ ಹೇಳ್ತಾರೆ. ಆಂತರ್ಯ ಶೋಧನೆಯನ್ನು ಯಾವ ಮನುಷ್ಯ ಮಾಡಿಕೊಳ್ಳೋದಿಲ್ವೋ ಆ ಮನುಷ್ಯನ ಬದುಕು ಪ್ರಯೋಜನಕಾರಿ ಆಗೋದಿಲ್ಲ, ಅಪ್ರಯೋಜನಕಾರಿ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆಂತರ್ಯ ಶೋಧನೆ ಬಹಳ ಮುಖ್ಯ. ಜಗತ್ತು ಮೆಚ್ಚಿಸ್ಲಿಕ್ಕಾಗೋದಿಲ್ಲ, ಜನರನ್ನು ಮೆಚ್ಚಿಸ್ಲಿಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ. ಆದರೆ ಪ್ರಿಯಮಾತ್ಮನಃ ಅಂತ ಹೇಳ್ತಾರೆ. ಪ್ರಿಯಮಾತ್ಮನಃ, ತನ್ನ ಆತ್ಮಕ್ಕೆ ನಾನು ಮಾಡಿರುವಂಥ ಕೆಲಸ ಸಮರ್ಥನೀಯವಾಗಿದೆ, ನನ್ನ ಆಲೋಚನೆಯ ದೃಷ್ಟಿ ಸಮರ್ಥನೀಯವಾಗಿದೆ, ನಾನು ಮಾಡುವಂತಹ ಕೆಲಸ ನನ್ನ ಆತ್ಮಕ್ಕೆ ಒಪ್ತಾ ಇದೆ ಅಂತಕ್ಕಂಥ ಒಂದು ದೃಢ ಸಂಕಲ್ಪ ನಿಮ್ಮಲ್ಲಿ ಮೂಡಿದ್ದೆ ಆದರೆ ನೀವು ಈ ಸಮಾಜದಲ್ಲಿ ಯಾರಿಗೂ ಹೆದರಬೇಕಾಗಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಮನುಷ್ಯ ಅನ್ವೇಷಕನಾಗ್ತಾನಂತೆ. ಅನ್ವೇಷಕ ಪ್ರತಿ ಹಂತದಲ್ಲಿ ಹುಡುಕುವಂಥ ಕೆಲಸಗಳನ್ನು ಮಾಡಬೇಕು, ಅನ್ವೇಷಣೆಗಳನ್ನು ಮಾಡಬೇಕು. ಅದು ಯಾರಿಗಪ್ಪ ಅಂದ್ರೆ ಮನುಷ್ಯನಿಗೆ ಮಾತ್ರ ಸಾಧ್ಯ. ತನ್ನ ಬದುಕಿನ ಅನ್ವೇಷಣೆಗಳನ್ನು ಮಾಡಬೇಕು, ಜೀವನದ ಅನ್ವೇಷಣೆಗಳನ್ನು ಮಾಡಬೇಕು, ಚಿಂತನೆಗಳ ಅನ್ವೇಷಣೆಗಳನ್ನು ಮಾಡಬೇಕು, ಸಮಾಜಮುಖಿ ಅನ್ವೇಷಣೆಗಳನ್ನು ಮಾಡಬೇಕು, ಸಮಾಜ ಬೆಳೆಸುವ ಅನ್ವೇಷಣೆಗಳನ್ನು ಮಾಡಬೇಕು, ಮಕ್ಕಳನ್ನು ಬೆಳೆಸುವ ಪರಿಗಳನ್ನು ಕಲಿಬೇಕು. ಇದು ಮನುಷ್ಯ ಮಾಡಬೇಕಾಗಿರ್ತಕ್ಕಂಥದ್ದು ಮನಸ್ಸು. ಇದು ನಮ್ಮ ಸಮಾಜದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು. ಸಂಕುಚಿತದಿಂದ ಹೊರಗೆ ಬರಬೇಕು. ಸಂಕುಚಿತ ಮನೋಭಾವಗಳನ್ನು ಬೆಳೆಸ್ಕೊಳಕ್ಕೆ ಹೋಗಬಾರ್ದು. ಸ್ವಾಭಿಮಾನಿಗಳಾಗಿ, ಪರಾವಲಂಬಿಗಳಾಗಬೇಡಿ, ಸ್ವಾಭಿಮಾನಿಗಳಾಗಿ. ಯಾವತ್ತು ಎಷ್ಟೇ ಕಷ್ಟ ಬಂದರೂ ಸ್ವಾಭಿಮಾನಗಳನ್ನು ಬಿಟ್ಟು ನಮ್ಮ ಬದುಕನ್ನು ನಡೆಸಬಾರ್ದು. ಇನ್ನೊಬ್ಬರ ಹತ್ರ ಪರಾವಲಂಬಿಗಳಾಗಬಾರ್ದು. ನಾವು ಆಗಬಾರ್ದು, ನಮ್ಮ ಮಕ್ಕಳನ್ನು ಬೆಳೆಸಬಾರ್ದು.
ಆ ರೀತಿಯಲ್ಲಿ ನಮ್ಮ ಸಮಾಜಮುಖಿ ಚಿಂತನೆಗಳಿದ್ದಾಗ ಸಮಾಜ ಬೆಳಲಿಕ್ಕೆ ಸಾಧ್ಯವಾಗುತ್ತೆ, ಬೆಳೆಸಲಿಕ್ಕೂ ಸಾಧ್ಯವಾಗುತ್ತೆ. ಒಂದು ಸಮಾಜ ಸಂಘಟನೆ ಬೆಳಿಬೇಕು ಅಂತ ಅಂದಾಗ ಮಾತನಾಡೋರು ತುಂಬ ಜನ ಇರ್ತಾರೆ, ನಿಮಗೆಲ್ಲ ಗೊತ್ತಿದೆ. ಸಮಾಜ ಬೆಳೆದ ಮೇಲೆ ಮಾತನಾಡೋರು ತುಂಬ ಜನ ಇದ್ದಾರೆ. ಅದೇ ಸಮಾಜ ಕೆಳಗೆ ಬಿದ್ದಾಗ ಯಾರು ಮಾತಾಡಿರೋದಿಲ್ಲ. ನಾನು ಕಳೆದ 25 ವರ್ಷಗಳ ಹಿಂದೆ ನಾನು ಕಂಡುಕೊಂಡಿದ್ದೇನೆ. ಈ ಭಾಗದಲ್ಲಿ ಅನೇಕ ಪ್ರವಾಸಗಳನ್ನು ಮಾಡಿದ್ದೇನೆ. ಬಹುಶಃ ನನ್ನ ಮನಸ್ಸಿಗೆ ತಿಳಿದ ಹಾಗೆ ಪ್ರತಿ ಗ್ರಾಮಗಳಿಗೂ ಭೇಟಿ ಕೊಟ್ಟಿದ್ದೇನೆ. ಆ ಕಾಲಘಟ್ಟದಲ್ಲಿ ಇಡ್ಯಡ್ಕ ಮೋಹನ್ ಗೌಡರು, ರವಿ ಇಡ್ಯಡ್ಕ ಮೋಹನ್ ಗೌಡರು, ಯಾರು ನಮ್ಮ ಚಿದಾನಂದ ಬೈಲಾಡಿಯವರು ಪ್ರವಾಸ ಮಾಡಕ್ಕೆ ಕರ್ಕೊಂಡು ಹೋಗ್ಬಿಟ್ರು ನನ್ನನ್ನು. ಬನ್ನಿ ಸ್ವಾಮೀಜಿ ಅಂತ. ಗೊತ್ತಿಲ್ಲ, ಈಗೇನು ಹುಡುಗರು ಗೊತ್ತಾಗಬೇಕು. ನಿಮಗೆ ಗೊತ್ತುಂಟ, ಆಗ ಈ ಜಾಗ ಇರಲಿಲ್ಲ. ನಮ್ಮೇನು ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಆಫೀಸ್ ಇತ್ತು, ಅಲ್ಲಿಗೆ ಕರ್ಕೊಂಡೋಗಿ ಕೂರಿಸ್ತಾ ಇದ್ರು. ನಮ್ಮ CP ಜಯರಾಮ್ ಅವ್ರ ಮನೆಯವರು ಬಂದಿದ್ದಾರೆ ಇಲ್ಲಿ. ಬಹುಶಃ ಅವರು ಜೊತೆಯಲ್ಲಿ ನಮ್ಮ DV ಅವರು ಮತ್ತು ನಮ್ಮ ನೆನಪು ಮಾಡ್ಕೊಳ್ಬೇಕು. ಆಮೇಲೆ ಗುಂಡೆ ಅಣ್ಣೇಗೌಡರು, UP ಶಿವರಾಮ್ನವರು, ಆಮೇಲೆ ಶಿವಣ್ಣ ಮಾಸ್ಟ್ರು ಇಲ್ಲಿ ನಮ್ಮ ಇವ್ರ ತಂದೆ ಕೂತಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ನಮ್ಮ ಅಮರನಾಥರ ತಂದೆ ಜೊತೆ ಕಿಟ್ಟಣ್ಣಗೌಡರು ಕೂತಿದ್ದಾರೆ ಇಲ್ಲಿ ನೋಡಿ. ಇವರೆಲ್ಲ ಇವರೆಲ್ಲರೂ ಗಂಗಾಧರ್ ಇಲ್ಲಿ ನಮ್ಮ ಕೆಮ್ಮಾರದಲ್ಲಿ ಆಗಲೇ ಸನ್ಮಾನ ಮಾಡಿಸ್ಕೊಂಡು ಹೋದ್ರು. ಹೌದು, ಮನವರೆಲ್ಲರೂ ಇದ್ರು. ಆಗಿನ ಕಾಲದಲ್ಲಿ ಇನ್ನೊಬ್ಬ ಧರಣಪ್ಪ ಅಂತ ಇದ್ದ, ಅವನು ದೊಡ್ಡ ಜೀವ, ಅದೊಂದು ಪಾಪ, ಅವನು ತೀರಿಕೊಂಡ. ಅವನು ಭಾರಿ ಒಳ್ಳೆ ಹುಡುಗ. ಇವರು ಎಲ್ಲರೂ ಸೇರಿಕೊಂಡು ನಾನು ಮಂಗಳೂರಿಗೆ ಬಂದು ಹೊಸತ್ತು ನನಗೆ ಗೊತ್ತಿಲ್ಲ ಯಾವ ಪರಿಸ್ಥಿತಿ ಇತ್ತು ಈ ಸಮಾಜದಲ್ಲಿ. ಅಂದರೆ ಸ್ವಾಮೀಜಿ ಬರ್ತಾ ಇದ್ದಾರೆ, ಅಷ್ಟು ದೂರದಲ್ಲಿ ಅಡ್ಡ ಬೀಳೋದು, ಸ್ವಾಮೀಜಿನ ಮುಟ್ಟಬೇಕೋ ಬೇಡವೋ ಅಂತೇಳಿ. ಇಂತಹ ಪರಿಸ್ಥಿತಿಯ ಒಂದು ಕಾಲಘಟ್ಟದಲ್ಲಿ ಹೇಗಪ್ಪ ಈ ಸಮಾಜವನ್ನು ಮೇಲೆತ್ತಬೇಕು ಅಂತ ಚಿಂತನೆ ನಮಗೆ ಶುರುವಾಯಿತು. ಅದಕ್ಕೇನು ಮಾಡಿದೆ ಅಂದರೆ ಎಲ್ಲ ಯುವಕರು ಸೇರಿಕೊಂಡು ಸ್ವಾಮೀಜಿ ಒಂದು ನಿಮ್ಮನ್ನ ಊರಿಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಗ್ರಾಮ ಭೇಟಿ ಕಾರ್ಯಕ್ರಮ ಅಂತ ಇಟ್ಕೊಂಡ್ಬಿಟ್ರಿ. ಯಾಕೆ? ಬುದ್ಧಿವಂತರು, ಇದು ಕಟ್ಟಬೇಕಲ್ಲ. ಮೊದಲೇ ಮಾತಾಡಿ ಎಲ್ಲ ಯುವಕರು ಒಂದಾಗಿದ್ದಾರೆ. 25 ವರ್ಷ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಈಗ ಈ ಹುಡುಗರು ಬಂದ್ಬಿಟ್ಟು ಏನು ಮಾಡ್ತಾರೆ, ಈ ನೊಬ್ಬ ಯುವಕ ಸ್ವಾಮಿ ಇವನ್ ಕಟ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿ ಎಲ್ಲ ಮಾಡ್ಕೊಂಡಿದ್ರು ಅಲ್ವಾ. ಆಗ ಇವರೆಲ್ಲ ಏನು ಮಾಡಿದ್ರು ಅಂದರೆ, ಇವರಿಗೆ ನಂಬಿಕೆ ಬರಬೇಕಲ್ಲ ಜನಗಳಿಗೆ. ನನ್ನನ್ನು ಕರ್ಕೊಂಡು ಹೋದರು, ಮನೆ ಭೇಟಿ ಮಾಡಿದೆವು. ಭೇಟಿ ಮಾಡುವಂಥ ಆ ಕಾಲಘಟ್ಟದಲ್ಲಿ ನಿಮ್ಗೆ ಗೊತ್ತುಂಟಲ್ಲ, 25 ವರ್ಷಗಳ ಹಿಂದೆ ರಸ್ತೆಗಳಿಲ್ಲ, ಆಯ್ತಲ್ಲ. ಆಗ ನಂದೊಂದು ಕಾರು, ದೊಡ್ಡ ಕಾರು, ಯಾವುದಾದ್ರು ಅಂಬಾಜಿ ಇದು ಕಂಠೇಶ ಕಾರು. ಆ ಕಾಲದಲ್ಲಿ ಮಿನಿಸ್ಟ್ರುಗಳು ಕೂತ್ಕೊತಿರಲ್ಲ ಅಂತ ಕಾರ್ ಇತ್ತು. ಅದ್ರ ಒಳಗಡೆ ಇವ್ರನ್ನೆಲ್ಲ ತುಂಬಿಕೊಂಡು ಹೋಗೋದಿತ್ತು. ಆ ಗುಡ್ಡಗಾಡು, ಆ ಕೊಣಾಜಿ ಅಂತ ಆ ಕಾಲಘಟ್ಟ, ಆ ಗುಡ್ಡಕ್ಕೂ ನಾ ಹೋಗಿ ಬಂದಿದ್ದ ಕಾಡುಗಳಿಗೆ. ಆಗ ಹೀಗೆ ಪ್ರವಾಸ ಮಾಡುವಂಥ ಕಾಲಘಟ್ಟದಲ್ಲಿ ಒಬ್ಬರು ನೆನಪು ಮಾಡ್ಕೊಳ್ತೇನೆ, ಆ ಪ್ರವಾಸ ಮಾಡಬೇಕು 5 ಗಂಟೆ ಆಗಿದೆ. ಸ್ವಾಮೀಜಿಯವರು ಇವತ್ತು ನಮ್ಮ ಮನೇಲಿ ತಂಗಬೇಕು ಅಂತ ಹೇಳಿದವರು 5:15 6 ಗಂಟೆ ಹಾಕ್ತಿದ್ದಂಗೆ ನಮ್ಮ ಮನೆಗೆ ಸ್ವಾಮೀಜಿ ಬೇಡ ಮಾರೆ ಅಂದ್ಬಿಟ್ರು. ಇವತ್ತು ಹಾಲ್ಟ್ ಆಗೋದು ಬೇಡ ಅಂತ. ಮತ್ತು ಹಾಲ್ಟ್ ಆಗೋದು ಇಲ್ಲಿ ಹಾಲ್ಟ್ ಆಗಬೇಕು, ಮೋಹನ್ ಗೌಡ್ರ ಮನೆಗೆ ಹೋಗ್ಬೇಕು. ಮೋಹನ್ ಗೌಡ್ರ ಮನೆ ಅವ್ರ ಕ್ವಾರ್ಟರ್ಸಲ್ಲಿ ಸರ್ವೆಯಲ್ಲಿ ಅವ್ರ ಮನೆ ಇರೋದು, ಚಾರ್ವಾಕದಲ್ಲಿ ಇಲ್ಲ. ಒಂದು ಮಾತು ಹೇಳಿದ್ರು ಆಗ, ಸ್ವಾಮೀಜಿ ಹೀಗಾಗಿದೆ, ಬೇಸರ ಮಾಡಬೇಡಿ, ನನ್ನ ಮನೆಯಲ್ಲಿ ನೀವು ಉಳ್ಕೊಳ್ಬಹುದಾ ಅಂತ. ಉಳ್ಕೊಳ್ತೇನೆ, ಆದರೆ ನನ್ನ ಮನೆಯಲ್ಲಿ ಚಾಪೆ ಒಂದೇ ಇರೋದು ಸ್ವಾಮೀಜಿ, ಕುರ್ಚಿನೂ ಇಲ್ಲ ಅಂದ್ರೆ. ಅವತ್ತು ನಾನು ಹೇಳಿದೆ, ಚಾಪೆ ಹಾಕಬೇಕು, ಕುರ್ಚಿ ಹಾಕಬೇಕು, ನಿಮ್ಮ ಮನಸ್ಸೇ ವಿಶಾಲ ಇದೆಯಲ್ಲ, ನಡೀರಿ ಹೋಗುವ ಅಂತ ಹೇಳಿದೆ. ಆಗ ಪಕ್ಕದ ಮನೆಯಿಂದ ಒಂದು ಚೇರನ್ನು ತಂದು, ಯಾವುದು ಒಂದು ಕುರ್ಚಿ, ಈ ಥರದ ಮರದ ಕುರ್ಚಿ ತಂದು ಅದನ್ನು ಹಾಕಿ, ಆವಾಗ ಇವ್ರ ಮಗ ಸಣ್ಣವನು ಕಪಿಲ, ಭಾರಿ ಸಣ್ಣ ಹುಡುಗ, ಅವರ ಮನೆಯಲ್ಲಿ ನೆಲದಲ್ಲಿ ನಾನು ಮನೆಕೊಂಡೆ, ಒಂದು ಚಾಪೆಲ್ಲಿ ಹಾಕಿ ಮಲೆಕೊಂಡು ಆ ನಂತರ ಬೆಳಗ್ಗೆ ಊಟ ಉಪಚಾರಗಳನ್ನು ಮಾಡಿ. ಅಂದರೆ ಅವ್ರಿಗೆ ಮನೆ ಇಲ್ಲ ಅಂತಲ್ಲ, ಅವರೆಲ್ಲ ಡಿವೈಡ್ ಆಗಿ ಈ ಕಡೆ ಬಂದಿದ್ದವರು. ಡಿವೈಡ್ ಆಗಿ ಈ ಕಡೆ ಬಂದು ಆ ಕಾಲಘಟ್ಟದ ಮನೆ ಇರಲಿಲ್ಲ. ನೋಡಿ, ಒಂದು ಸಮಾಜಮುಖಿಯಾದ ಕೆಲಸಗಳನ್ನು ನಾವು ಗಮನಿಸಬೇಕಾದ್ರೆ ಸಂಘ ಬೆಳೆದಾಗ ಮಾತನಾಡೋದು ಬೇರೆ, ಸಂಘ ಬೆಳೆಸ್ತಾ ಇರಬೇಕಾದ್ರೆ ಸಂಘಟನೆ ಹೋರಾಡಿದವರು ಬೇರೆ. ಅದರಿಂದ ನಾವು ಯಾವತ್ತೂ ಪೂರ್ವವನ್ನು ಮರಿಬಾರ್ದು.
ಒಂದು ಸಮಾಜಮುಖಿಯಾಗಿ ಬೆಳೆದ ಮೇಲೆ ಪೂರ್ವವನ್ನು ಮರಿಬಾರ್ದು. ಇಷ್ಟೆಲ್ಲ ಮಾಡಿ ಪ್ರತಿಯೊಂದು ಮನೆಗೆ ಕರೆದುಕೊಂಡೋಗಿ ಈ ಛತ್ರ ಕಟ್ಟಲಿಕ್ಕೆ ನೀವು ಎಷ್ಟು ಕೊಡ್ತೀರಿ, 1 ಲಕ್ಷ ಕೊಡ್ತೀರಾ, 50,000 ಕೊಡ್ತೀರಾ, ವಾಗ್ದಾನ ಮಾಡಿ ಬರೋದು. ಇವರೆಲ್ಲ ಕರ್ಕೊಂಡೋಗಿ ಮತ್ತೆ ನನಗೆ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಇಷ್ಟಿಷ್ಟು ಪತ್ರ ತರೋರು, ಇಂಗ್ಲೆಂಡ್ ಲೆಟ್ರು, ಯಾವುದು ಇಂಗ್ಲೆಂಡ್ ಲೆಟ್ರ್ ಪತ್ರ ತಂದುಬಿಟ್ಟು ಅದರಲ್ಲಿ ಮಠದ ಹೆಸರು ಹಾಕ್ಬಿಡೋರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಗಾಂಧಿನಗರ, ಕಾವೂರು ಅಂತೆಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಬಂದು, ನಾವು ನಿಮ್ಮ ಮನೆಗೆ ಭೇಟಿ ಕೊಟ್ಟಾಗ ನೀವು 1 ಲಕ್ಷ ಕೊಡ್ತೀರಿ ಅಂತ ಹೇಳಿದಿರಿ, ಇನ್ನು ಛತ್ರ ಪ್ರಗತಿ ಸಾಗ್ತಾ ಇದೆ, ಈ ಒಂದು ಛತ್ರ ಅದನ್ನು ಉಳಿದುದು ಕೊಡಬೇಕು, ಬೇಗ ಕೊಡಿ ಅಂತೇಳಿ ಬಂದು ನಾನೇ ಬರದಂಗೆ ಪತ್ರ ಎಲ್ಲ ತಂದ್ಬಿಟ್ಟು ನನಗೆ ಕೊಟ್ಟು ಆ ಸೈನ್ ಮಾಡಿ 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 ಸುಸ್ತಾಗೋದಲ್ಲಿಗೆ. ಮತ್ತು ಆ ಬುದ್ಧಿವಂತ ಪುತ್ತೂರಿಗೆ ತಂದ್ರದನ್ನು ಪೋಸ್ಟ್ ಮಾಡ್ತಿರ್ಲಿಲ್ಲ, ಅದನ್ನ ಮಂಗಳೂರು ಕಾವೂರಲ್ಲೇ ಪೋಸ್ಟ್ ಮಾಡಿ ಬರೋರು ಎಲ್ಲ ತಗೊಂಡು. ಅಂದ್ರೆ ಮಠದಿಂದ ಬಂದು ಅಂತ ಹೇಳ್ಬೇಕಲ್ಲ ಅದು ಪತ್ರ. ಹೀಗೆ ಒಂದು ಸಮಾಜದ ಒಂದು ಸಂಘಟನೆಯ ಹಿಂದೆ ಬಹಳ 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 ಕೆಲಸಗಳು ಆಗ್ತಾ ಇರ್ತಕ್ಕಂಥದ್ದು ತುಂಬ ನಡೀತಾ ಇರ್ತವೆ. ಹಾಗಾಗಿ ಆ ರೀತಿಯಲ್ಲಿ ಅವಿನಾಭಾವ ಸಂಬಂಧವನ್ನ ಬೆಸೆದುಕೊಂಡಿರ್ತಕ್ಕಂಥದ್ದು ಈ ಪುತ್ತೂರು ಸಂಘ. ಅದಕ್ಕೆ ನಾನು ಬಹಳ ಪ್ರೀತಿ ಅಂದರೆ ಗೊತ್ತಲ್ಲ. ಹಾಗಂತ ಬೇರೆ ಪ್ರೀತಿಯಿಂದ ಎಲ್ಲರೂ ಪ್ರೀತಿಯೇ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅವಲೋಕಿಸಿದಂತಹ ಒಂದು ವಿಚಾರದಲ್ಲಿ ಒಂದು ಯೋಚನೆ ಮಾಡಿದೆ. ಮಠ ಬಂದು 25 ವರ್ಷಗಳು ಸಂಧಿವೆ. ಇಲ್ಲಿಯ ಅನೇಕ ವಿಚಾರಧಾರೆಗಳು ಭಿನ್ನವಾಗಿವೆ. ಅನೇಕ ಒಕ್ಕಲಿಗ ಸಮುದಾಯಗಳು, ಈಗಾಗಲೇ ನಮ್ಮ ಡಾಕ್ಟರ್ ಶಾಂತ ಅವರು ಮಾತನಾಡ್ತಾ ಹೇಳಿದ್ರು, ಈಗ ಅನೇಕ ಪಂಗಡಗಳಿದ್ದಾವೆ ಇಲ್ಲಿ. ನಾವು ಅನೇಕ ಪಂಗಡಗಳಿದ್ದರೂ ಸಹ ನಾವು ಒಕ್ಕಲಿಗರು ಅಂತ ಬಂದಾಗ ನಾವೆಲ್ಲರೂ ಒಂದೇ, ಅದು ಯಾವುದೇ ಭಿನ್ನತೆ ಇಲ್ಲ, ಎಲ್ಲರೂ ಒಕ್ಕಲಿಗರು ಒಂದೇ. ಬಹುಶಃ ಇದಕ್ಕೊಂದು ಸರಿಯಾದ ನೆಲೆಗಟ್ಟನ್ನು ತರಬೇಕು ಅಂತ ವಿಚಾರಗಳನ್ನು ಮಾಡಿ, ಚಿಂತನೆಗಳನ್ನು ಮಾಡಿ, ಎಲ್ಲ ಸ್ಥಳೀಯ ಪ್ರಜ್ಞೆಗಳನ್ನು, ಅಂದರೆ ಎಲ್ಲ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು, ಇಲ್ಲಿ ಎಲ್ಲ ಜನರ ಮನೋಭಾವನೆಗಳನ್ನು ಅರ್ಥೈಸಿಕೊಂಡು ಅನೇಕ ವಿಚಾರ ಚಿಂತನೆಗಳನ್ನು ಚಿಂತನೆ ಮಾಡಿ ಒಂದು ರಿಸರ್ಚ್ ಬುಕ್ ಥರ ಕರಾವಳಿಯ ಒಕ್ಕಲಿಗರು ಅಂತೇಳಿ ಪುಸ್ತಕ ಬರೆದೆ. ನೆನ್ನೆ ಬಿಡುಗಡೆ ಆಯಿತು. ಈ ಒಂದು ಪುಸ್ತಕದಲ್ಲಿ, ಮಠದಿಂದ ಬಂದ ಈ ಪುಸ್ತಕದಲ್ಲಿ ಏನಾದರೂ ಕೊಡುಗೆ 25 ವರ್ಷದಲ್ಲಿ ಕೊಡಬೇಕು ಅಂತೇಳಿ ಅವಲೋಕನ ಮಾಡಿದಾಗ, ಇದೊಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ಒಂದು ಒಳ್ಳೆ ರೀತಿಯಲ್ಲಿ ಬರೀಬೇಕು ಅಂತೇಳಿ ಒಂದು ರಿಸರ್ಚನ್ನು ಮಾಡಿ ತಿಳ್ಕೊಂಡು, ಅನೇಕ ದಾಖಲೆಗಳನ್ನು ಇಟ್ಕೊಂಡು, ನೀವು ಹೇಗೆ ಬಂದ್ರಿ, ಮೂಲವಾಸಿಗಳು ಯಾರು, ಹೇಗೆ ಬಂದ್ರಿ, ನಿಮ್ಮ ನಡಾವಳಿಗಳೇನು, ಕಟ್ಟುಪಾಡುಗಳೇನು, ಘಟ್ಟದ ಮೇಲ್ಗಡೆ ಇರ್ತಕ್ಕಂಥ ಕಟ್ಟುಪಾಡು ಏನು, ಘಟ್ಟದ ಕೆಳಗಿರ್ತಕ್ಕಂಥ ಕಟ್ಟುಪಾಡುಗಳೇನು, ಯಾಕೆ ನಿಮಗೆ ಅವ್ರಿಗೆ ಸಂಬಂಧಗಳು ಹೀಗೆ ಭಿನ್ನವಾಗಿದ್ದಾವೆ, ಆಚರಣೆಗಳು ಭಿನ್ನವಾಗಿದ್ದಾವೆ, ನೀವು ಹೇಗಿರಬೇಕು, ಮುಂದೆ ಹೇಗೆ ನಮ್ಮ ಯುವಕರು, ನಮ್ಮ ಮಕ್ಕಳು, ಮೊಮ್ಮಕ್ಕಳು ಅದನ್ನು ಪಾಲಿಸಬೇಕು ಅಂತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕವೇ ಕರಾವಳಿಯ ಒಕ್ಕಲಿಗರು ಅಂತೇಳಿ ಪುಸ್ತಕ ನನ್ನ ಬಿಡುಗಡೆ ಆಗಿದೆ. ಪ್ರತಿಯೊಬ್ಬರು ತಗೊಳ್ಳಿ, ಓದಬೇಕು. ಓದಲಿಲ್ಲ ಅಂದ್ರೆ ಪರವಾಗಿಲ್ಲ, ಮನೆಯಲ್ಲಿಡಿ ಅದನ್ನೊಂದು ಯಾರಾದರೂ ಮಕ್ಕಳು ಓದ್ತಾರೆ ಅದನ್ನು. ಹಾಗಾಗಿ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕವಾಗಿ ಮೂಡಿ ಬಂದಿದೆ. ಇವತ್ತು ನಮಗೆ ಬಹಳ ಸಂತೋಷವಾಗಿದೆ. ದಶಮಾನೋತ್ಸವ ಆಚರಿಸಿರ್ತಕ್ಕಂಥದ್ದು ಸ್ವಾಮೀಜಿಯವರು ಜೊತೆಲೇ ಇರಬೇಕು ಅಂತೇಳಿ ಆಸೆ ಪಟ್ಟಿದ್ರು, ಕಾರಣಾಂತರಗಳಿಂದ ಆಗಲಿಲ್ಲ. ನಮ್ಮ ಸಂಜೀವ ಮಠಂದೂರು ಇದ್ದಾರೆ, ಮತ್ತು ಚಿದಾನಂದ ಬೈಲಾಡಿಯವರಿದ್ದಾರೆ, ನಮ್ಮ ರವಿ ಇದ್ದಾರೆ, ನಮ್ಮ ಸುರೇಶ್ ಬೈಲಿದ್ದಾರೆ, ಮೋಹನ್ ಗೌಡ್ರಿದ್ದಾರೆ, ವಿಶ್ವನಾಥರು, ನಮ್ಮ ನಾರಾಯಣರು. ಈ ಕಾರ್ಯಕ್ರಮಕ್ಕೂ 100 ಫೋನ್ ಮಾಡಿದ್ದಾರೆ ಅವರು. ಸ್ವಾಮೀಜಿ ಅವ್ರನ್ನ ಕರೀಬೇಕು, ಇವ್ರನ್ನ ಕರೀಬೇಕು ಅಂದರೆ ಎಷ್ಟು ಜವಾಬ್ದಾರಿ ಅಂತ. ನನಗೆ ನನ್ನ ಕಾರ್ಯಕ್ರಮದ ಒತ್ತಡ, ಅದರ ನಡೆ ಪಾಪ ಅವ್ರದ್ದು ಒತ್ತಡ, ಸ್ವಾಮೀಜಿ ಎಂತ ಮಾಡೋದು ಅಂತೇಳಿ ಅವ್ರದ್ದು. ಅಂದರೆ ಒಂದು ಸಮಾಜ ಬೆಳೆಸೋದು, ಈ ಕೆಲವು ವಿಚಾರಗಳು ಜನಗಳಿಗೆ ಗೊತ್ತಾಗೋದಿಲ್ಲ. ವಾಸ್ತವ ನೆಲೆಗಟ್ಟಿನಲ್ಲಿ ಅವ್ರನ್ನ ಕರಿಬೇಕಿತ್ತ, ಅವ್ರು ಬರಲಿಲ್ಲ ಅಂತ ಅಷ್ಟೇ ಯೋಚನೆ ಮಾಡ್ತಾರೆ. ವಾಸ್ತವ ನೆಲೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಹಾಗೆ ಎಲ್ಲರೂ ನನ್ನ ಪಕ್ಕದಲ್ಲಿ ನಮ್ಮ ಪಟೇಲರು ಭಾಳ ಚೆಂದ ಕೂತ, ಭಾಳ ಖುಷಿ ಆಯ್ತು ಅವ್ರಿಗೆ. ಹಿಂದೆಲ್ಲ ನಿಮ್ಮ ಚಾರ್ವಾಕಕ್ಕೆಲ್ಲ ಬಂದಾಗ ಊಟ ಮಾಡುವ ಪದ್ಧತಿ ಹೇಗೆ ಅಂತ ಹೇಳಿಕೊಡ್ತಾ ಇದ್ದೆ. ನನಗೆ ಭಾರಿ ಖುಷಿ ಆಗ್ತಿತ್ತು. ಊಟ ಮಾಡೋ ಪದ್ಧತಿಗಳನ್ನ ಎಲೆಯೆಲ್ಲ ಹಿಂಗೆ ಹಾಕೋರು, ಹೇಗೆ ಹೇಳಿ, ಅಡ್ಡಡ್ಡ ಆಗ್ತಿರಲಿಲ್ಲ. ಹೀಗೆ ದೈವಗಳಿಗೆ ನೀವು ಬಡಿಸ್ತಿರಲ್ಲ
ಹಾಗೆ ಆಗ್ತಿದ್ರು ದೈವಗಳಿಗೆ ಬಡಿಸಿದಾಗ. ಹಾಗೆ ಊಟ ಮಾಡಬಾರ್ದು, ಅದೆಲ್ಲ ಅಪಕರ್ಮಗಳಿಗೆ ಮಾಡೋದು. ಹೀಗೀಗೆ ಊಟ ಮಾಡಿ, ಎಲೆಯನ್ನು ತುದಿ ಎಳಕ್ಕೆ ಬರಬೇಕು, ಹಾಗೆ ಊಟ ಮಾಡಬೇಕು. ಹಾಗೆ ಎಲ್ಲರಿಗೂ ಹೇಳ್ತಾ ಇದ್ದೆ, ನೀವೆಂಥ ಜನ ಮಾರ್ರ ನೀವೆಲ್ಲ, ನೀವು ಸುಖವಾಗಿ ಇಷ್ಟು ಬಾಳೆ ಬೆಳಿತೀರ, ಹಸು ಇದೆ, ಕರು ಇದೆ, ಹಾಲಿದೆ, ಬೆಣ್ಣೆ ಇದೆ, ತುಪ್ಪ ಇದೆ, ಬಾಳೆ ಇದೆ, ತೆಂಗು ಇದೆ, ಹಣ್ಣಿದೆ, ಎಲ್ಲ ತಗೊಂಡು ಇನ್ನೊಬ್ರು ಮನೆಗೆ ಕೊಟ್ಬಿಟ್ಟು ನಿಮ್ಮ ಮಕ್ಕಳಿಗೆ ಈ ಕಣ್ಣ ಚಾ ಕೊಡಿಸ್ತಿರಲ್ಲ ಮಾರ್ರೆ, ಏನಿದೆ ಅವಸ್ಥೆ ನಿಮ್ಮದು. ಆ ಮಕ್ಕಳು ಬುದ್ಧಿವಂತರ, ಎಲ್ಲಿಂದ ಬುದ್ಧಿವಂತರ ಆಯ್ತಾ ಮಾರ್ರೆ ಕಣ್ಣ ಚಾ ಕುಡಿದು. ಬೇರೆಯವ್ರ ಮಕ್ಕಳು ಹುಡ್ತಿದ್ದಂಗೆ ಹೇಳಿಕೊಡ್ತಾರೆ, ನೀನು ದ್ರಾಕ್ಷಿ ತಿನ್ನು, ಗೋಡಂಬಿ ತಿನ್ನು, ಬಾದಾಮಿ ತಿನ್ನು, ಕೆಂಪು ಕಲ್ಲು ಸಕ್ಕರೆ ತಿನ್ನು, ಕೇಸರಿ ಹಾಕಿ ಕುಡಿ, ನೀನು ಬಣ್ಣ ಬರ್ತೀಯ, ಬುದ್ಧಿ ಚುರುಕಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನೀವುಗಳು ಮಾಡೋದೇನು, ನಿಮ್ಮ ಮಕ್ಕಳಿಗೆ ನಿಮ್ಗೆ ಗೊತ್ತಲ್ಲ, ಅದು ತಿನ್ನು, ಇದು ತಿನ್ನು, ಇದು ಸಣ್ಣದು ನಾಟಿ ಮೊಟ್ಟೆ ಕುಡಿ, ಇದು ಕುಡಿ, ನೀವು ಭಾರಿ ಬುದ್ಧಿವಂತ ಆಗ್ತೇವೆ. ನಮ್ಮ ಮಕ್ಕಳಿಗೆ ಇದನ್ನು ಬೋಧಿಸ್ತೇವೆ. ಯಾವ್ದು ಬೇಕಿತ್ತೋ ಅದು ಕೊಡ್ತಾರೆ, ಅದನ್ನ ಕೊಡೋದಿಲ್ಲ ನಾವು. ಅದನ್ನ ಇನ್ನೊಬ್ರು ಮನೆಗೆ ಕೊಟ್ಟು ನಾವು ಖುಷಿ ಪಡ್ತೀವಿ, ಆದ್ರೆ ನಮ್ಮ ಮಕ್ಕಳಿಗೆ ನಾವು ನೋಡೋದಿಲ್ಲ ಆರೋಗ್ಯದ ಬಗ್ಗೆ. ಹಾಗಾಗಿ ಆ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲೂ ನಾನು ಬಹಳ ಚೆನ್ನಾಗಿ ಆ ಊಟದ ಬಗ್ಗೆ ಎಲ್ಲ ಹೇಳ್ತೇನೆ. ನೆನಪುಗಳು, ನಾನು 25 ವರ್ಷದ ನೆನಪುಗಳು ಅವಾಗೆಲ್ಲ ಆದಾಗ. ನಮ್ಮ ವಾಸಂತಿ ಮೇಡಮ್ ಅವರು ಇದ್ದಾರೆ, ಎಲ್ಲರೂ ನಮ್ಮ ಮನವರರು ತುಂಬ ಜನ ಇದ್ದಾರೆ. ಅವಾಗೆಲ್ಲ ಇನ್ನು ತುಂಬ ಜನ ಇದ್ರು, ಎಲ್ಲ ಪ್ರಾಯ ಆಗಿದ್ದೆ. ಇಲ್ಲಿ ನಮ್ಮ ಆಶಾ ತಿಮ್ಮಪ್ಪವ್ರು ಬಂದಿದ್ದಾರೆ, ಆಗ್ಲಿರ್ಬೇಕು, ಇದ್ದಾರಲ್ಲ, ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ತುಂಬ ಜನ ಇದ್ದೀರ ನೀವೆಲ್ಲರೂ. ಬಹಳ ಚೆನ್ನಾಗಿ ನೀವೆಲ್ಲ ಸಂಘಟನೆ ಮಾಡಿರ್ತಕ್ಕಂಥವ್ರು, ಚೆನ್ನಾಗಿ ಮಾಡಿದಿರಿ, ತುಂಬ ಖುಷಿಯಾಗಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಸಂಘ, ಈ ಸಂಸ್ಥೆ ಬೆಳೆಯುವಂಥ ನಿಟ್ಟಿನಲ್ಲಿ ಪ್ರಗತಿಪರ ಸಾಧನೆಗಳನ್ನು ಮಾಡಲಿ ಅಂತೇಳಿ ಆಶಾಭಾವನ ವ್ಯಕ್ತಪಡಿಸ್ಕೊಂಡು, ಈಗ ಸುಮಾರು ಜನಕ್ಕೆ ಸನ್ಮಾನ ಮಾಡಲಿಕ್ಕೆ ಉಂಟಂತೆ. ಅದರಿಂದ ನಾನು ಬೇಗ ಈ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಮಧ್ಯಾಹ್ನಕ್ಕೆ ಇನ್ನೊಂದು ಕಾರ್ಯಕ್ರಮಗಳಿದೆಯಂತೆ. ಅದರಲ್ಲಿ ಮತ್ತೂ ಸಹ ಇಲ್ಲಿ 2 ಸಂಗತಿಗೆ ನಮ್ಮ ಸುರೇಶ್ ಬೈಲ್ ಬಂದಿದ್ದಾರೆ. ಇಲ್ಲಿ ಸುರೇಶ್ ಬೈಲ್ ಅವರು ದೊಡ್ಡ ಛತ್ರ ಕಟ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತುಂಟಲ್ಲ, ಭಾರಿ ಛತ್ರ ಕಟ್ತಾ ಇದ್ದಾರೆ. ಏನಂದ್ರೆ ಈ 2 ಇದಾರಲ್ಲ, ತಂದೆ ಮತ್ತು ತಾಯಿ. ಅಣ್ಣ ತಮ್ಮ ಅಂತ ಹೇಳಲ್ಲ ನಾನು, ಅಣ್ಣ ತಮ್ಮ ಅಂತ ಹೇಳಲ್ಲ. ಅಣ್ಣ ತಮ್ಮ ಅಂತ ಹೇಳಿದ್ರೆ ಅವ್ರು ಜಗಳ ಮಾಡ್ಕೊಳ್ತಾರೆ ಜಾಸ್ತಿ. ಅಣ್ಣ ತಮ್ಮಂದಿರಿದಾರಲ್ಲ, ದಾಯಾದಿಗಳು ಜಗಳ ಮಾಡ್ಕೊಳ್ತಾರೆ. ಅದೇ ಮಾಡಬೇಕು, ತಂದೆ ತಾಯಿಗಳು, ಇದೊಂದು ತಂದೆ ಇದ್ದಂಗೆ ಅದೊಂದು ತಾಯಿ ಇದ್ದಂಗೆ. 2 ಸಂಬಂಧಗಳು ನೋಡಿ, 2 ಸಮಾಗಮ. ಇಲ್ಲಿಗೆ ಬಂದರೆ ಅಲ್ಲಿರೋ ಜನವೇ ಇಲ್ಲಿದ್ದಾರೆ, ಅಲ್ಲಿಗೆ ಹೋದ್ರೆ ಇಲ್ಲಿರೋ ಜನವೇ ಅಲ್ಲಿದ್ದಾರೆ. ಸಂಬಂಧ. ಈ ನಮ್ಮ ಮೋಹನ್ ಗೌಡರು ಇದೆಲ್ಲ ಸ್ಥಾಪಕ. ಈಗ ಇವ್ರು ನೋಡ್ರೆ ನಿಮ್ಮ ಕಡೆ ಬರ್ತಾರೆ, ಅವರೆಲ್ಲ ಈ ಕಡೆ ಬರ್ತಾರೆ, ಹಾಗೆ ಎಲ್ಲ ಸಂಬಂಧ. ಹಾಗಾಗಿ ಅಲ್ಲೂ ದೊಡ್ಡ ಛತ್ರ ಆಗ್ತಾ ಉಂಟು. ನಿಮ್ಮೆಲ್ಲರ ಸಹಕಾರ ಇರಲಿ. ಇನ್ನು ಬೇಗ ಇವತ್ತು ಸ್ವಾಮೀಜಿಗೆ ಹೇಳ್ಬೇಕು. ನಿಮ್ಗೆ ಹೇಳಿದ್ರ ಸ್ವಾಮೀಜಿ ಕಾರಲ್ಲಿ ಹೇಳಿದ್ರಲ್ಲ, ಇದು ಕಡಬದ ಏನಾದರೂ ಮಾಡಲೇಬೇಕು, ಅವ್ರಿಗೆ ಏನಾದರೂ ಒಂಚೂರು ಮಾಡಿ ಅವ್ರಿಗೆ ಮಾಡಬೇಕು. ಕಡಬ ಒಂದು ಛತ್ರ ಬಹಳ ಕಷ್ಟಪಟ್ಟು ಕಟ್ತಾ ಇದ್ದಾರೆ, ಅದಕ್ಕೇನಾದರೂ ಒಂದ್ಸಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತೇಳಿ ಸ್ವಾಮೀಜಿ ಕಾರಲ್ಲಿ ಬರ್ತಾ ಅದನ್ನು ಹೇಳ್ಕೊಂಡು ಬಂದ್ರ. ಹೌದು, ಎಲ್ಲರೂ ಒಟ್ಟಿಗೆ ಇದ್ದಾರೆ, ಎಲ್ಲರೂ ಬರ್ತಾರಲ್ಲ. ಖಂಡಿತ ಬರ್ತಾರೆ. ಆಯ್ತು, ಅಧ್ಯಕ್ಷರು ಅವ್ರನ್ನ ಅವ್ರ ಪಾಪ ನಮ್ಮ ಮಂಗಳೂರಲ್ಲಿ ಇದ್ರು, ಹೆಂಗೋ ಅಥವಾ ಒಂದು ಕೆಲಸ ಮಾಡ್ಕೊಂಡು ಜಾಬಲ್ಲಿ ಇದ್ರು. ಆ್ಯಕ್ಚುಲಿ ನಾನು ಬಳಸ್ಕೊಳ್ಬೇಕಾಗಿತ್ತು, ನಮ್ಗೆ ಗೊತ್ತೇ ಇಲ್ಲ. ಇವ್ರು ಕರ್ಕೊಂಡ್ಬಿಟ್ಟು ಅವ್ರನ್ನ ಅಧ್ಯಕ್ಷರು ಮಾಡಿಬಿಟ್ಟು ಮೋಹನ್ ಗೌಡ್ರು ಕಣ್ಮರೆ ಆಗ್ಬಿಟ್ರು, ದೂರ ಸರಿದ್ಬಿಟ್ರು. ಯುವಕರು ಬೆಳಿ, ಯಾವ ಕೇಳಿದ್ರೆ ಯುವಕರು ಬೆಳೀಲಿ, ಯಾವ ಕೇಳಿದ್ರೆ ಯುವಕರು ಬೆಳೀಲಿ ಅಂತ. ಅವರು ಎಲ್ಲ ರಿಟೈರ್ಡ್ ಆದ್ರೆ ಮಾರ್ಗದರ್ಶನ ಮಾಡೋರು ಯಾರು ಅಂತ ಎಲ್ರಿಗೂ. ಹಾಗಾಗಿ ನಿರಂತರ ಹಿರಿಯರ ಒಂದು ಮಾರ್ಗದರ್ಶನ ಇರಬೇಕು, ಸಣ್ಣವರು ಕೇಳಬೇಕು. ಹಾಗಾಗಿ ತುಂಬ ಪ್ರೀತಿ ಒಂದು ಸಂಸ್ಥೆ ಮೇಲೆ. ಚೆನ್ನಾಗಿ ಸಂಸ್ಥೆ ಬೆಳೀಲಿ, ಬೆಳಗಲಿ, ಉತ್ತರೋತ್ತರ ಅಭಿವೃದ್ಧಿಯ ಪಥವನ್ನು ಕಾಣಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಓಂ ಶಕ್ತಿ. ಸ್ವಾಮೀಜಿಯವರ ಜ್ಞಾನ ಸಿಂಚನದಲ್ಲಿ ನಾವು ಮಿಂದೆದ್ದಿದ್ದೇವೆ. ಒಕ್ಕಲಿಗ ಸ್ವಸಹಾಯ ಸಂಘದ ಟ್ರಸ್ಟ್ನ ಮೇಲ್ವಿಚಾರಕಿ ಶ್ರೀಮತಿ ಸುಮಲತಾ ಅವರನ್ನ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಈ ಸಮಗ್ರ ಸಮಾರಂಭಕ್ಕೆ, ಈ ಸೌಧದ ನಿರ್ಮಾಣಕ್ಕೆ, ವಿವಿಧ ಕಾರ್ಯಗಳಿಗೆ ಮಹಾದಾನವನ್ನು ಮಾಡಿದಂತಹ ರೂಪಾಯಿ 10,000ಕ್ಕಿಂತ ಮೇಲ್ಪಟ್ಟು ದಾನವನ್ನು ನೀಡಿದಂಥ ಎಲ್ಲ ಮಹನೀಯರನ್ನು ಶ್ರೀಮತಿ ಸುಮಲತಾ ಅವರು ವೇದಿಕೆಗೆ ಆಹ್ವಾನಿಸ್ತಾರೆ. ತಾವೆಲ್ಲ ದಯವಿಟ್ಟು ಬಂದು ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ ಸಹಿತವಾದಂತಹ ಪುರಸ್ಕಾರವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಒಕ್ಕಲಿಗ ಸ್ವಸಹಾಯ ಸಂಘಗಳ ಒಟ್ಟು 8 ವಲಯಗಳಲ್ಲಿ ಅತ್ಯುತ್ತಮ ಒಕ್ಕೂಟಕ್ಕೆ ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಯನ್ನು ಪಡೆದುಕೊಳ್ಳಲು ಒಕ್ಕೂಟದ 8 ವಲಯದ ಒಕ್ಕೂಟದ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪುತ್ತೂರು ವಲಯದಲ್ಲಿ ಉತ್ತಮ ಒಕ್ಕೂಟವಾಗಿ ಬಲ್ನಾಡು ಒಕ್ಕೂಟ ಆಯ್ಕೆಯಾಗಿದೆ. ಬಲ್ನಾಡು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೆ, ತಂಡದ ಸದಸ್ಯರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಲ್ನಾಡು ಒಕ್ಕೂಟದ 5 ಪದಾಧಿಕಾರಿಗಳು, ಗ್ರಾಮ ಸಮಿತಿ ಅಧ್ಯಕ್ಷರು, ಯುವ ಸಂಘದ ಅಧ್ಯಕ್ಷರು, ಮಹಿಳಾ ಸಂಘದ ಅಧ್ಯಕ್ಷರು ಹಾಗೂ ಭಜನಾ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬಂದು ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿಟ್ಲ ವಲಯದಲ್ಲಿ ಉತ್ತಮ ಒಕ್ಕೂಟವಾಗಿ ಪುಣಚ ಒಕ್ಕೂಟ ಆಯ್ಕೆಯಾಗಿರುತ್ತದೆ. ಪುಣಚ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬಂದು ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರವನ್ನು ಪಡೆದುಕೊಳ್ಳಲು ರೆಡಿಯಾಗಬೇಕು. ಅದೇ ರೀತಿ ಕುಂಬ್ರ ವಲಯದಲ್ಲಿ ಉತ್ತಮ ಒಕ್ಕೂಟವಾಗಿ ನೆಟ್ಟಣಿಗೆ ಮುಡ್ನೂರು ಒಕ್ಕೂಟ ಆಯ್ಕೆಯಾಗಿರುತ್ತದೆ. ನೆಟ್ಟಣಿಗೆ ಮುಡ್ನೂರು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬಂದು ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಪ್ಪಿನಂಗಡಿ ವಲಯದಲ್ಲಿ ಉತ್ತಮ ಒಕ್ಕೂಟವಾಗಿ ಹಿರಬಂಡಾಡಿ ಒಕ್ಕೂಟ ಆಯ್ಕೆಯಾಗಿರುತ್ತದೆ. ಹಿರಬಂಡಾಡಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೆಲ್ಯಾಡಿ ವಲಯದಲ್ಲಿ ಉತ್ತಮ ಒಕ್ಕೂಟವಾಗಿ ಸಿರಿಬಾಗಿಲು ಒಕ್ಕೂಟ ಆಯ್ಕೆಯಾಗಿರುತ್ತದೆ. ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಆಲಂಕಾರು ಒಕ್ಕೂಟದಲ್ಲಿ ಉತ್ತಮ ಒಕ್ಕೂಟವಾಗಿ ಸಬಲೂರು ಒಕ್ಕೂಟ ಆಯ್ಕೆಯಾಗಿರುತ್ತದೆ. ಸಬಲೂರು ಒಕ್ಕೂಟದ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುಣಚ ಒಕ್ಕೂಟದವರು ವೇದಿಕೆಗೆ ಬರಬೇಕು. ಪುಣಚ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ದು ಬಲ್ನಾಡು 17 ಸಂಘ ಉಂಟು. ಬಲ್ನಾಡಿಗೆ ಯಾವಡೆಲ್ಲ ಬಲ್ನಾಡಿಗೆ ಸೇರಬೇಕು. ಸಂಘದ ಸದಸ್ಯರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಟ್ರಸ್ಟಿಗೆ ಸವಣೂರು ವಲಯದಲ್ಲಿ ಉತ್ತಮ ಒಕ್ಕೂಟವಾಗಿ ವೀರಮಂಗಲ ಒಕ್ಕೂಟ ಆಯ್ಕೆಯಾಗಿರುತ್ತದೆ. ವೀರಮಂಗಲ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಕಾಳೂರು ವಲಯದಲ್ಲಿ ಉತ್ತಮ ಒಕ್ಕೂಟವಾಗಿ ಚಾರ್ವಕ ಒಕ್ಕೂಟ ಆಯ್ಕೆಯಾಗಿರುತ್ತದೆ. ಚಾರ್ವಕ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬಂದು ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ 8 ವಲಯದ ಒಕ್ಕೂಟದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಜೊತೆ ಕಾರ್ಯದರ್ಶಿ, ಕೋಶಾಧಿಕಾರಿ, ಉಪಾಧ್ಯಕ್ಷರು, ಗ್ರಾಮ ಸಮಿತಿ ಅಧ್ಯಕ್ಷರು, ಯುವ ಸಂಘದ ಅಧ್ಯಕ್ಷರು, ಮಹಿಳಾ ಸಂಘದ ಅಧ್ಯಕ್ಷರು ಹಾಗೂ ತಂಡದ ಎಲ್ಲ ಸದಸ್ಯರುಗಳಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಿರಬಂಡಾರಿ ಒಂದು ಪರ್ಸ್ ನಮಗೆ ಸಿಕ್ಕಿರುತ್ತದೆ. ಕಳೆದು ಹೋದಂಥವರು ಈ ಪರ್ಸ್ ಅನ್ನು ವೇದಿಕೆ ಸ್ಟೇಜಲ್ಲಿ ಇರ್ತದೆ, ಬಂದು ಪಡೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರೇಬಂಡಾಡಿ ಒಕ್ಕೂಟ, ಹಿರೇಬಂಡಾಡಿ ಒಕ್ಕೂಟ ಆದ ತಕ್ಷಣ ಸಿರಿಬಾಗಿಲು ಒಕ್ಕೂಟ ರೆಡಿ ಆಗಿರಬೇಕು. ಎಲ್ಲರಿಗೂ ನಮಸ್ಕಾರ. ನಮಗೆ ಈ ಒಕ್ಕೂಟದಲ್ಲಿ ನಾವು 11 ತಂಡ ಇದೆ. ನಮಗೆ ಇದು 2018ರಲ್ಲಿ ಕೂಡ ನಮಗೆ ಉತ್ತಮ ಒಕ್ಕೂಟ ಅಂತ ಹೇಳಿ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಈ ಕಾಲಕ್ಕೂ ನಮಗೆ ಒಂದು ಉತ್ತಮ ಒಕ್ಕೂಟ ಎಂದು ಪ್ರಶಸ್ತಿ ಸಿಕ್ಕಿದೆ. ಇನ್ನು ಮುಂದೆ ನಮ್ಮ ಎಲ್ಲ ಸಂಘದ ಸದಸ್ಯರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಉತ್ತಮ ಒಕ್ಕೂಟದ ಸನ್ಮಾನ ಸಲ್ಲಿಸುತ್ತದೆ ಎಂದು
ಅಲಂಕಾರ ವಲಯದಲ್ಲಿ ಸಬಲೂರು ಒಕ್ಕೂಟದ ಪದಾಧಿಕಾರಿಗಳು ಆದಷ್ಟು ಬೇಗ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾಣೀರು ವಲಯದ ಚಾರ್ವಕದ ಒಕ್ಕೂಟದ ಪದಾಧಿಕಾರಿಗಳು ಆದಷ್ಟು ಬೇಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ರಹ್ಮರಕೋಡಿ ರುಕ್ಮೇಗೌಡ ಇವರು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಟ್ಟು 67 ಒಕ್ಕೂಟಗಳು ನಮ್ಮ ಒಕ್ಕಲಿಗ ಸ್ವಸಹಾಯ ಸಂಘಗಳಲ್ಲಿ ಕಾರ್ಯಚಟುವಟಿಕೆಯಲ್ಲಿವೆ. 8 ವಲಯಗಳು ಸ್ವಸಹಾಯ ಸಂಘಗಳಲ್ಲಿ ಕಾರ್ಯಚಟುವಟಿಕೆಯಲ್ಲಿದೆ. ಜಿಲ್ಲಾದ್ಯಂತ ನಮ್ಮ ಒಕ್ಕಲಿಗ ಸ್ವಸಹಾಯ ಸಂಘ ಕಾರ್ಯಚಟುವಟಿಕೆಯಲ್ಲಿದೆ. ಈ ಜಿಲ್ಲಾದ್ಯಂತ ವಲಯದಲ್ಲಿ ಅತ್ಯುತ್ತಮ ವಲಯವಾಗಿ ಉಪ್ಪಿನಂಗಡಿ ವಲಯ ಆಯ್ಕೆಯಾಗಿದೆ. ಉಪ್ಪಿನಂಗಡಿ ವಲಯದ ವಲಯಾಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರುಗಳು, ಉಪ್ಪಿನಂಗಡಿ ವಲಯದ ಒಕ್ಕೂಟದ ಅಧ್ಯಕ್ಷರುಗಳು ಎಲ್ಲರೂ ವೇದಿಕೆಗೆ ಬಂದು ತಮ್ಮ ಜಿಲ್ಲಾದ್ಯಂತ ಅತ್ಯುತ್ತಮ ವಲಯ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪೂಜನೀಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಿಸುತ್ತಾ ವೇದಿಕೆಯಲ್ಲಿರುವ ಸನ್ಮಾನ್ಯ ಮಾಜಿ ಶಾಸಕರಿಗೆ ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಬಂಧು ಭಗಿನಿಯರಿಗೆ ನಮಿಸುತ್ತಾ, ನನಗೆ ಈ ವೇದಿಕೆಗೆ ಒಂದು ಬರುವ ಯೋಗ, ನನ್ನ ಪರ್ಸು ಕಳೆದೋಗಿತ್ತು. ಅದನ್ನು ಬಲ್ಲಾಡಿನ ರುಕ್ಮೇಗೌಡ ಮತ್ತು ಜಯಶ್ರೀ ದಂಪತಿಗಳು ಅವರ ಪ್ರಾಮಾಣಿಕತೆಯಿಂದ ನನಗೆ ಈ ವೇದಿಕೆಯಲ್ಲಿ ತಂದು ಒಪ್ಪಿಸಿದ್ದಾರೆ. ಅವರಿಗೆ ಶ್ರೀ ಭಗವಂತನು ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಲಕ್ಷ್ಮಿ ಒಲಿದು ಬರಲಿ ಅಂತ ನಾನು ಅವರಿಗೆ ಆಶೀರ್ವದಿಸುತ್ತಾ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ಅವಕಾಶಕ್ಕಾಗಿ ವಂದಿಸ್ತೇನೆ. ಉಪ್ಪಿನಂಗಡಿ ವಲಯದ 8 ಒಕ್ಕೂಟಗಳ ಒಕ್ಕೂಟದ ಅಧ್ಯಕ್ಷರು ದಯಮಾಡಿ ಆದಷ್ಟು ಬೇಗ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಾವಿರದ 2024-2025 ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ದಶಮಾನೋತ್ಸವ ಸಮಿತಿಯ ದಸ ಸಂಭ್ರಮ ಕಾರ್ಯಕ್ರಮಕ್ಕೆ ರೂಪಾಯಿ 10,000 ಮತ್ತು ಹೆಚ್ಚಿನ ಧನ ಸಹಾಯ ನೀಡಿದವರನ್ನು ಇದೀಗ ವೇದಿಕೆಯಲ್ಲಿ ಸ್ವಾಮೀಜಿಯವರ ಮೂಲಕ ಗೌರವ ಸಲ್ಲಿಸಲಿದೆ. ಆದಷ್ಟು ಬೇಗ 10,000 ಹಾಗೂ ಅದಕ್ಕಿಂತ ಹೆಚ್ಚು ನೀಡಿದಂತಹ ದಾನಿಗಳು ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಬಲೂರು ಒಕ್ಕೂಟದ ಪದಾಧಿಕಾರಿಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಸಂಭ್ರಮ ಕಾರ್ಯಕ್ರಮಕ್ಕೆ 10,000 ಮತ್ತು ಹೆಚ್ಚಿನ ಧನ ಸಹಾಯ ನೀಡಿದವರು ಶ್ರೀಮತಿ ಪ್ರತಿಭಾದೇವಿ ಮತ್ತು ಶ್ರೀ ಎ.ವಿ. ನಾರಾಯಣಗೌಡ ಬನ್ನೂರು 1 ಲಕ್ಷ ಕಾರ್ಯಕ್ರಮಕ್ಕೆ ನೀಡಿ ಸಹಕರಿಸುತ್ತಾರೆ. ತಾವು ವೇದಿಕೆಗೆ ಬಂದು ಗೌರವವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಂಪತಿ ಸಮೇತ ಬಂದು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ನೇಹ ಸಿಲ್ಕ್ ಬೆಳುವರ್ನ ಮಾಲಕರಾದಂತಹ ಸತೀಶ್ ಅವರು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ನಿಯಮಿತ ಪುತ್ತೂರು ಇವರು 50,000 ದೇಣಿಗೆಯನ್ನು ನೀಡಿ ಸಹಕರಿಸುತ್ತಾರೆ. ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಪಟೇಲ್ ಗೋಪಾಲಕೃಷ್ಣ ಚಾರ್ವಕ ಇವರು 25,555 ನೀಡಿ ಸಹಕರಿಸುತ್ತಾರೆ. ಶ್ರೀಮತಿ ಮತ್ತು ಶ್ರೀ ಕೆ ವೆಂಕಪ್ಪಗೌಡ ಕೆ ಇವರು 25,500 ನೀಡಿ ಸಹಕರಿಸುತ್ತಾರೆ. ಆದಷ್ಟು ಬೇಗ ಹೆಸರು ಕರೆದಂತಹ ದಾನಿಗಳು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಮತಿ ಡಾಕ್ಟರ್ ಆಶಾ ಅಧಿಕಾರ ಮತ್ತು ಮೋಹನ್ ಗೌಡ ನ್ಯಾಯವಾದಿಗಳು ಇಡ್ಯಡ್ಕ 25,000 ನೀಡಿರುತ್ತಾರೆ. ಶ್ರೀಮತಿ ಲೀಲಾವತಿ ಮತ್ತು ಶ್ರೀ ಬಾಲಕೃಷ್ಣಗೌಡ ನೇರಳೆಮನೆ ಪರ್ಲಡ್ಕ ಪುತ್ತೂರು 25,000 ನೀಡಿರುತ್ತಾರೆ. ನೆಟ್ಟಣಿಗೆ ಮಡ್ನೂರು ಒಕ್ಕೂಟ 13,350. ಶ್ರೀಮತಿ ಲಲಿತಾ ಮತ್ತು ಶ್ರೀ ಜನಾರ್ದನಗೌಡ ಸಂತಸ ಸದನ ಪುತ್ತೂರು 11,111. ಶ್ರೀಮತಿ ಪುಷ್ಪಾವತಿ ಮತ್ತು ಶ್ರೀ ವೆಂಕಟರಮಣಗೌಡ ಕಲವಾಜೆ 11,000. ಶ್ರೀಮತಿ ಶೋಭಾ ಮತ್ತು ಶ್ರೀ ಮನ್ಮಥಗೌಡ ಪೃಥ್ವಿ ಮುದ್ಯ 11,000. ಶ್ರೀಮತಿ ದೇವಿಕಾ ಮತ್ತು ಶ್ರೀ ಸುಂದರಗೌಡ ಮತ್ತು ಮಕ್ಕಳು ಅಂಗಡಿ ಇತ್ತಿಲು ಪಾಲ್ತಾಡಿ 10,555. ಶ್ರೀಮತಿ ಲಕ್ಷ್ಮೀ ಎಸ್ ಗೌಡ ಮತ್ತು ಶ್ರೀ ಸೀತಾರಾಮಗೌಡ ಮತ್ತು ಮಕ್ಕಳು ಮುಂದಾನ ಮನೆ 10,555. ದಯಮಾಡಿ ಹೆಸರು ಕರೆದಂತಹ ದಾನಿಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಯಶೋಧ ಮತ್ತು ಶ್ರೀ ಜಯಂತ್ ವೈ ಚಾರ್ವಕ 10,555. ಶ್ರೀಮತಿ ಮತ್ತು ಶ್ರೀ ಪದ್ಮನಾಭಗೌಡ ಬೇರಿಕೆ ಮನೆ 10,500. ಶ್ರೀಮತಿ ಮತ್ತು ಶ್ರೀ ಪದ್ಮನಾಭಗೌಡ ನಡುಬೈಲು ಸರ್ವೆ 10,500. ಶ್ರೀಮತಿ ಮತ್ತು ಶ್ರೀ ಜನಾರ್ದನಗೌಡ ಬಡಕೋಡಿ 10,250. ಶ್ರೀಮತಿ ವೇದಾವತಿ ಮತ್ತು ಶ್ರೀ ಭವಾನಿಶಂಕರ ಸಬನೂರು 10,500. ಶ್ರೀಮತಿ ನಾಗವೇಣಿ ಮತ್ತು ಶ್ರೀ ಹೂವಪ್ಪಗೌಡ ಮರಕಟ್ಟ ಕೋಯಿಲಾ ತಡ್ಕ ಮನೆ ಕುಂಬ್ರ 10,101. ಶ್ರೀಮತಿ ಮತ್ತು ಶ್ರೀ ಅನ್ನುಗೌಡ ನೀರೇಲ್ ಸರಳಿತಾನ 10,101. ಶ್ರೀಮತಿ ಮತ್ತು ಶ್ರೀ ಶೇಷಪ್ಪಗೌಡ ಬೆದ್ರಂಗಲ ಕಾನೂರು 10,100. ಶ್ರೀಮತಿ ಮನೋರಮ ಮತ್ತು ಶ್ರೀ ಸಂಜೀವಗೌಡ ಪಾಲ್ತಾಡಿ 10,095. ಶ್ರೀಮತಿ ಕಮಲ ಮತ್ತು ಮಕ್ಕಳು ಶ್ರೀ ದುರ್ಗಾನುಗ್ರಹ ವಿದ್ಯಾನಗುತ್ತು 10,100. ಶ್ರೀಮತಿ ಚಂದ್ರಾವತಿ ರಮನಾಥಗೌಡ ಬೈಲಾಡಿ ಸಂಪ್ಯಪುತ್ತೂರು 10,025. ಶ್ರೀಮತಿ ನೀಲಮ್ಮ ಮತ್ತು ಶ್ರೀ ಶೇಷಪ್ಪಗೌಡ ಇಡ್ಯಡ್ಕ ಕಾನೂರು 10,010. ಶ್ರೀಮತಿ ಮತ್ತು ಶ್ರೀ ಮೋನಪ್ಪಗೌಡ ನಂದಗೋಕುಲ ಕಲೆಂಜ 10,001. ಶ್ರೀಮತಿ ಸುಧಾ ಮತ್ತು ಶ್ರೀ ಲಕ್ಷ್ಮಣಗೌಡ ಮನವೇಲು ಪರವಾಡು ಮನೆ 10,001. ಶ್ರೀಮತಿ ಮತ್ತು ಶ್ರೀ ಲೋಕನಾಥಗೌಡ ಅಕ್ಷಯ ನದಿ ಕಾಡಮನೆ ಬೆದ್ರಾಳ 10,001. ದಿವಂಗತ ಬಾಲಪ್ಪ ನಾಷ್ಟ ಸ್ಮರಣಾರ್ಥ ಶ್ರೀಮತಿ ಭವಾನಿ ಮತ್ತು ಮಕ್ಕಳು ಮುಂಡೂರು ಗ್ರಾಮ 10,001. ಶ್ರೀಮತಿ ಮತ್ತು ಶ್ರೀ ಕೃಷ್ಣಪ್ಪಗೌಡ ಸಿಂಗಾಳಿ ಪುತ್ತೂರು 10,001. ಶ್ರೀಮತಿ ಸುಗಂಧಿ ಕೆಎಲ್ ಮತ್ತು ಶ್ರೀ ಲಿಂಗಪ್ಪಗೌಡ ಕೂರೇಳು ದೋಲ್ಪಾಡಿ ಗ್ರಾಮ 10,001. ಶ್ರೀಮತಿ ಧನವಂತಿ ಮತ್ತು ಶ್ರೀ ಕಾರ್ಜ ಸುರೇಶಗೌಡ ಸದಾಶಿವಕೃಪ ಕಲ್ಲಾರೆ 10,010. ಶ್ರೀಮತಿ ಮನೋರಮ ಮತ್ತು ಶ್ರೀ ರಾಮಣ್ಣಗೌಡ ಕುಡೋಳು ಶಾಂತಿಲ 10,000. ಶ್ರೀಮತಿ ಚಿನ್ನಮ್ಮ ಮತ್ತು ವಸಂತಗೌಡ ಪಿಚಕಲ ಬಜತ್ತೂರು 10,000. ಶ್ರೀಮತಿ ಲತಾ ಮತ್ತು ಶ್ರೀ ಸೋಮಪ್ಪಗೌಡ ಸಪ್ತಗಿರಿ ಬನ್ನೂರು ಪುತ್ತೂರು 10,000.
ದಿವಂಗತ ಶ್ರೀನಪ್ಪ ಗೌಡ ಸ್ಮರಣಾರ್ಥ ಶ್ರೀಮತಿ ಸಂಧ್ಯಾ ಮತ್ತು ಶ್ರೀ ಶಶಿ ಚಂದ್ರಶೇಖರ ಗೌಡ ಸಾರಪ್ಪಾಡಿ ನಡುಮನೆ ಬಚತ್ತೂರು 10,000. ಶ್ರೀಮತಿ ಮತ್ತು ಶ್ರೀ ಎಂ ಮಾಧವಗೌಡ ಕಾಮಧೇನು ಗ್ರೂಪ್ಸ್ ಬೆಲ್ಲಾರೆ 10,000. ಶ್ರೀಮತಿ ಮತ್ತು ಶ್ರೀ ಎಂ ಎನ್ ಗೌಡ ನವದೆಹಲಿ ಚಾರ್ವಕ್ಕ ಪುತ್ತೂರು 10,000. ಶ್ರೀಮತಿ ಜ್ಞಾನೇಶ್ವರಿ ಮತ್ತು ಶ್ರೀ ಚಂದ್ರಶೇಖರ ಗೌಡ ರಾಶಿ ಕಾಂಪ್ಲೆಕ್ಸ್ 10,000. ಶ್ರೀಮತಿ ಕುಸುಮಾವತಿ ಮತ್ತು ಶ್ರೀ ಕೊರಗಪ್ಪ ಗೌಡ ಪಿಲಿಮತ್ತಾರು ಪೋಲ್ಯ ಕಬಕ ಪುತ್ತೂರು 10,000. ಶ್ರೀಮತಿ ಓಲಾಕ್ಷಿ ಮತ್ತು ಶ್ರೀ ನಾರಾಯಣಗೌಡ ಕುಡಿಪಾಡಿ ಬಿಟ್ಟು ಪುತ್ತೂರು 10,000. ಶ್ರೀಮತಿ ಮತ್ತು ಶ್ರೀ ನಾಗಪ್ಪ ಕುಕ್ಕುತಡಿ ಬೆಳ್ಳಾಡು 10,000. ಶ್ರೀಮತಿ ವಾರಿಜ ಮತ್ತು ಶ್ರೀ ಕೆಪಿ ಗೌಡ ಮನೀಷಮನೆ ಪರ್ಲಡ್ಕ 10,000. ಶ್ರೀಮತಿ ವೇದಾವತಿ ಮತ್ತು ಶ್ರೀ ವಿಶ್ವನಾಥ ಗೌಡ ಕೆಯೂರು ವಿಶ್ವೇದನ ಮನೆ ತೆಂಕಿಲ ಪುತ್ತೂರು 10,000. ಶ್ರೀಮತಿ ವಸಂತಿ ಮತ್ತು ಶ್ರೀ ಸೀತಾರಾಮಗೌಡ ಬಂಗಾರಕೋಡಿ ಕಾವೇರಿ ಕಟ್ಟೆ ಬರ್ಬೆ ಪುತ್ತೂರು 10,000. ಶ್ರೀಮತಿ ದೇವಮ್ಮ ಮಾಯಿಲಪ್ಪ ಗೌಡ ಕೋಡಿ ಪರ್ಲತಡ್ಕ ಸ್ಮರಣಾರ್ಥ 10,000. ಶ್ರೀಮತಿ ಕೃಷ್ಣವೇಣಿ ಶ್ರೀ ತಮ್ಮಪ್ಪ ಗೌಡ ಭಾರತ್ ಎಂಟರ್ಪ್ರೈಸಸ್ ಮರೀನು ಪುತ್ತೂರು 10,000. ಶ್ರೀಮತಿ ಮತ್ತು ಶ್ರೀ ಪದ್ಮಯ್ಯ ಗೌಡ ಕೆವಿ ವಾರಣಾಸಿ ಮನೆ ಬನ್ನೂರು ಪುತ್ತೂರು 10,000. ಶ್ರೀಮತಿ ಮತ್ತು ಶ್ರೀ ಎನ್ ಸುರೇಶ್ ಗೌಡ ನೇತಾಜೆ ಬನ್ನೂರು ಪುತ್ತೂರು 10,000. ಶ್ರೀಮತಿ ಮತ್ತು ಶ್ರೀ ವೆಂಕಪ್ಪ ಗೌಡ ಕಾಣಿಕೆ ಆರ್ಯಾಪು ಪುತ್ತೂರು 10,001. ಶ್ರೀಮತಿ ಅರುಣಾಕ್ಷಿ ಮತ್ತು ಹುಣ್ಣಪ್ಪ ಗೌಡ ಗುಂಡಿಗದ್ದೆ ಸೆಂಟ್ಯಾರು ಪುತ್ತೂರು 10,001. ಶ್ರೀಮತಿ ದೇವಕಿ ಮತ್ತು ಶ್ರೀ ರುಕ್ಮಯ್ಯ ಗೌಡ ಮರ್ತಿಲ ಪರ್ತಿಂಜ ಆರ್ಯಾಪು 10,001. ಶ್ರೀಮತಿ ಮತ್ತು ಶ್ರೀ ಲೋಕೇಶ್ ಗೌಡ ಚಾಕಟಮಡೆ ಮಾಡ್ನೂರು ಕಾವು 10,000. ಶ್ರೀಮತಿ ಮತ್ತು ಶ್ರೀ ಕುಶಾಲಪ್ಪ ಗೌಡ ಬದಿಯಡ್ಕ ಮಾಡ್ನೂರು ಗ್ರಾಮ 10,000. ಶ್ರೀಮತಿ ಮತ್ತು ಶ್ರೀ ಕೃಷ್ಣಪ್ಪ ಗೌಡ ಬೆಂಬಾಲಮನೆ ಮಾಡ್ನೂರು 10,000. ಶ್ರೀಮತಿ ಮತ್ತು ಶ್ರೀ ಮನೋಜ್ ಕುಮಾರ್ ಗೌಡ ಒಗ್ಗಟ್ಟಿ ಮನೆ ಮಾಡ್ನೂರು 10,000. ಶ್ರೀಮತಿ ಜಯಶೀಲ ಮತ್ತು ಶ್ರೀ ಮೋನಪ್ಪ ಗೌಡ ಆತ್ಮೀಯ ಮನೆ ಅಂಕತಡ್ಕ 10,000. ಶ್ರೀಮತಿ ಮತ್ತು ಕಾಂತಪ್ಪ ಗೌಡ ಕುತ್ಯಾಲ ಕೆದಂಬಾಡಿ ಹಿರಮಂದಾಡಿ 10,000. ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಲೋಕೇಶ್ ಗೌಡ ಬಜತ್ತೂರು 10,000. ಶ್ರೀಮತಿ ಕುಸುಮಾವತಿ ಮತ್ತು ಶ್ರೀಧರ ಗೌಡ ಮುದ್ಯ ಬಜತ್ತೂರು 10,000. ಶ್ರೀಮತಿ ಭಾಗೀರಥಿ ಮತ್ತು ಶ್ರೀ ಧನಂಜಯ ಗೌಡ ಮುದ್ಯ ಬಜತ್ತೂರು 10,000. ಶ್ರೀಮತಿ ಮತ್ತು ಶ್ರೀ ಬಿದರಾಡಿ ಶಿವಣ್ಣ ಮಾಸ್ಟರ್ ಗುರುಮನೆ ಬಜತ್ತೂರು 10,000. ಶ್ರೀಮತಿ ಮಮತಾ ಮತ್ತು ಶ್ರೀ ಆನಂದಗೌಡ ಸುಧಕಲಾ ಬಜತ್ತೂರು 10,000. ಶ್ರೀಮತಿ ಹುಣ್ಣಮ್ಮ ಮತ್ತು ಮಕ್ಕಳು ಸೌಭಾಗ್ಯ ನಿಲಯ ದಡ್ಡು ಬಜತ್ತೂರು 10,000. ಶ್ರೀಮತಿ ಸುಶೀಲಾ ಮತ್ತು ಶ್ರೀ ಗುಡ್ಡಪ್ಪ ಗೌಡ ಮುತ್ತುಲಕ್ಷ್ಮಿ ನಿಲಯ ಟಪಾಲು ಕೊಟ್ಟಿಗೆ ಬಜತ್ತೂರು 10,000. ಶ್ರೀಮತಿ ಮತ್ತು ಶ್ರೀ ಚೆನ್ನಪ್ಪ ಗೌಡ ಕೆಳಗಿನ ಮನೆ ಕೋನಾಜೆ ಉದನೆ 10,000. ಶ್ರೀಮತಿ ಮತ್ತು ಶ್ರೀ ಲಿಂಗಪ್ಪ ಗೌಡ ಕಡಂಬಾಲ ಸಬಲ್ಲೂರು ಕೋಯಿಲ ಗ್ರಾಮ 10,000. ಶ್ರೀಮತಿ ಮತ್ತು ಶ್ರೀ ಕಾಂತಿಲ ಶೇಷಪ್ಪ ಗೌಡ ನೀರಮಂಗಲ 10,000. ದಿವಂಗತ ಬೆಲ್ಲಪ್ಪ ಗೌಡ ಕಕ್ವೆ ಇವರ ಸ್ಮರಣಾರ್ಥ ಶ್ರೀಮತಿ ವಸಂತಿ ಮತ್ತು ಮಕ್ಕಳು 10,000. ಶ್ರೀಮತಿ ಲತಾ ಮತ್ತು ಶ್ರೀ ಮೋಹನ್ ಗೌಡ ಪಾದ್ಯಮನೆ ಶಾಂತಿಗೌಡ 10,000. ಶ್ರೀಮತಿ ಕುಸುಮ ಮತ್ತು ಶ್ರೀ ಆನಂದಗೌಡ ಹಾಗೂ ಮಕ್ಕಳು ಮೂವತ್ತು ಮನೆ ಪಡ್ಡಾಯೂರು 10,000. ಶ್ರೀಮತಿ ಶ್ರೀದೇವಿ ಮತ್ತು ಶ್ರೀ ಶೇಷಪ್ಪ ಗೌಡ ಶ್ರೀದೇವಿ ನಿಲಯ ನಿದ್ಯಾಲ ಪುಲಚ 10,000. ಶ್ರೀಮತಿ ಕಾವೇರಿ ಮತ್ತು ಶ್ರೀ ಮನುವೇಲು ಜಿನ್ನಪ್ಪ ಗೌಡ ಕಾವೇರಿ ನಿಲಯ ಶಿವನಗರ ಕೋಟೆಚ ಹಾಲ್ ಬಲಿ ಪುತ್ತೂರು 10,000. ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ವೆಂಕಪ್ಪ ಗೌಡ ದೇವಸ್ಯ ಬೆಳ್ಳಿಪಾಡಿ ಮನೆ 10,000. ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ ಗೌಡ ಗೊಂಡೋಳೆ 10,000. ಶ್ರೀಮತಿ ಸರೋಜಿನಿ ಕೆಆರ್ ಮತ್ತು ಶ್ರೀ ನಾಗಪ್ಪ ಗೌಡ ಬೊಮ್ಮೆಟ್ಟಿ ಚೇತನ ನಿಲಯ ಈಶ್ವರಮಂಗಲ ಪುತ್ತೂರು ದಕ್ಷಿಣ ಕನ್ನಡ ಮತ್ತು ಮನೆ 10,100. ಶ್ರೀಮತಿ ಕಲಾವತಿ ಮತ್ತು ಶ್ರೀ ಸಂಜೀವ ಗೌಡ ಮತ್ತು ಮಕ್ಕಳು ಪಟ್ಲಗೌಡ 10,000. ಶ್ರೀಮತಿ ಚಂಚಲ ಮತ್ತು ಶ್ರೀ ಪೂವಪ್ಪ ಗೌಡ ಸೂರ್ಯ ಮನೆ ಇಡುಕಿದು 10,555. ದಿವಂಗತ ನಾಗಪ್ಪ ಗೌಡ ನಾಯಿತೊಟ್ಟು ಇವರ ಸ್ಮರಣಾರ್ಥ ಇವರ ಮಕ್ಕಳು 10,500. ಶ್ರೀಮತಿ ಯಶೋಧ ಮತ್ತು ಮಕ್ಕಳು ನಾಯಿತೊಟ್ಟು 10,500. ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಸುಂದರಗೌಡ ನಾಯಿತೊಟ್ಟು 10,500. ಶ್ರೀಮತಿ ಮಮತಾ ಮತ್ತು ಶ್ರೀ ದಿವ್ಯಪ್ರಸಾದ್ ಕಾವೇರಿ ಕೃಪಾ ಕಾವು ಪುತ್ತೂರು 10,005. ಶ್ರೀಮತಿ ಸರಿತಾ ಮತ್ತು ಶ್ರೀ ಪ್ರವೀಣ್ ಕುಂಟ್ಯಾನ 10,000. ಶ್ರೀಮತಿ ದಯಾಮನೆ ಮತ್ತು ನಾಗೇಶ್ ಕೆಡಂಜಿ 10,000. ಶ್ರೀಮತಿ ಮಮತಾ ಮತ್ತು ಶ್ರೀ ವಸಂತ ವೀರಮಂಗಲ 10,000. ಶ್ರೀಮತಿ ಮತ್ತು ಶ್ರೀ ಸುಬ್ಬಣ್ಣಗೌಡ ಪಾರಮನೆ ಬೆಟ್ಟಂಪಾಡಿ 10,000. KH ಗಣಪತಿ ಗೌಡ ಕೆದಂಬಾಡಿ ಕೋಡಿ ಅಡ್ಕಮನೆ 10,000. ಶ್ರೀಮತಿ ಮೋಹಿನಿ ಮತ್ತು ಸುಂದರಗೌಡ ನಿದ್ಯಾ ಮನೆ ಕೋಡಿಂಬಾಡಿ 10,000. ಶ್ರೀಯುತ ದೇವಪ್ಪ ಗೌಡ ಓಲಾಡಿ ಶಾಂತಿಗೋಡು 10,000. ನಾಗಪ್ಪ ಗೌಡ ಸ್ಮರಣಾರ್ಥ ನಾಯಿತೊಟ್ಟು 10,000. ಶ್ರೀಧರಗೌಡ ಮತ್ತು ಮನೆಯವರು ನರ್ಪ 10,000. ತಿಮ್ಮಪ್ಪ ಗೌಡ ಮತ್ತು ಅಕ್ಕಮ್ಮ ಉತ್ತಪ್ತಿ ಪಾಲು 10,000. ಜಯಶೀಲ ಶ್ರೀನಿವಾಸ ಗೌಡ ಕನ್ನಯ್ಯ ಬಡಗನೂರು 10,100. ಸುಶೀಲ ರಾಮಣ್ಣಗೌಡ ನೆಕ್ಕರೆ ಮನೆ ಉಪ್ಪಿನಂಗಡಿ 10,000.
ದೇಣಿಗೆಯನ್ನು ನೀಡಿದಂತಹ ಎಲ್ಲ ದಾನಿಗಳಿಗೆ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ಹಾಗೂ ದಶಮಾನೋತ್ಸವ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಒಕ್ಕೂಟದಲ್ಲಿ ಅತ್ಯುತ್ತಮ ಸಂಘದ ಪ್ರಶಸ್ತಿಯನ್ನು ಮಧ್ಯಾಹ್ನದ ಮೇಲೆ ವಿತರಣೆ ಮಾಡಲಾಗುವುದು. ತಾರಾಮೆರಗು ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಯಕ್ಷಗಾನ ಕಾರ್ಯಕ್ರಮ ಇರುವುದರಿಂದ ಮಧ್ಯಾಹ್ನ ಮೇಲೆ ಅತ್ಯುತ್ತಮ ತಂಡದ ಪ್ರಶಸ್ತಿಯನ್ನು ಮಧ್ಯಾಹ್ನ ಮೇಲೆ ಎಲ್ಲ ತಂಡದವರಿಗೂ ವಿತರಣೆ ಮಾಡಲಾಗುವುದು. ಆದರಣೀಯ ಬಂಧು ಭಗಿನಿಯರಲ್ಲಿ ಒಂದು ನಮ್ರ ವಿನಂತಿ. ನಾವೀಗ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಭೋಜನಾದ ತಕ್ಷಣ ಯಾರು ಕೂಡ ತೆರಳಬಾರದು. ಅತ್ಯುತ್ತಮ ಸಂಘಗಳಿಗೆ ಬಹುಮಾನ ವಿತರಣೆ ಕೂಡ ಇದೆ, ಪ್ರಶಸ್ತಿ ಕೊಡಲಿಕ್ಕಿದೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಿಗ್ಗೆ ನಮಗೆ ಮಾಡುವುದಕ್ಕೆ ಸ್ವಲ್ಪ ಅವಕಾಶ ಕಡಿಮೆ ಇತ್ತು. ಹಾಗಾಗಿ ದಯವಿಟ್ಟು ನಮ್ಮ ಎಲ್ಲ ಸ್ವಸಹಾಯ ಸಂಘದವರ ಸಾಂಸ್ಕೃತಿಕ ಕಾರ್ಯಕ್ರಮ ಭೋಜನದ ನಂತರ ಮುಂದುವರಿಯುತ್ತಾ ಇದೆ. ದಯವಿಟ್ಟು ಗಮನಿಸಬೇಕು. ಈ ಕಾರ್ಯಕ್ರಮ ಮುಗಿದಲ್ಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತದೆ. ದಯವಿಟ್ಟು ಸಹಕರಿಸಬೇಕು. ಸಭಾಧ್ಯಕ್ಷರೇ ಹಾಗೂ ಎಲ್ಲ ನೆರೆಯ ಬಾಂಧವರು, ಪರಮ ಪೂಜ್ಯ ಗುರುಗಳ ಪಾದಂಗೆ ವಂದಿಸುತ್ತಾ ಕೊನೆಯದಾಗಿ ಎಲ್ಲರನ್ನು ಸ್ಮರಿಸುವ ಕಾರಣವನ್ನು ಮಾಡ್ತಾ ಇದ್ದೇನೆ. ಮುಂಜಾನೆ ಸಭಾಭವನವನ್ನು ಉದ್ಘಾಟನೆ ಮಾಡಿ ನನಗೆ ಅನುಗ್ರಹ ಭಾಷಣೆ ಮಾಡಿದಂಥ ಪರಮ ಪೂಜ್ಯ ಶ್ರೀ 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 ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರ ಚರಣಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಆಶೀರ್ವಚನೆ ಮಾಡಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಧರ್ಮವಾಸನಾಥ ಸ್ವಾಮೀಜಿಯವರ ಚರಣಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಚಂದಗಾಣಿಸಿಕೊಟ್ಟಂಥ ನಮ್ಮ ಮಾಜಿ ಶಾಸಕರು ಸಂಜೀವ ಮಠಂದೂರು ಇವರಿಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪರವೂರಿನಿಂದ ಬಂದು ಅಖಿಲ ಕರ್ನಾಟಕ ಮಹಿಳಾ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಂತಾ ಸುರೇಂದ್ರಗೌಡ ಇವರಿಗೂ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂಘವನ್ನು ಸ್ಥಾಪನೆ ಮಾಡಿ ಇವತ್ತು ನಮಗೆ ಹಿತನುಡಿಯನ್ನು ನೀಡಿದಂಥ ಮೋಹನ್ ಗೌಡ ಇಡ್ಡಿಯಡ್ಕ ಇವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಮೊದಲು ಒಂದೇ ತಾಲೂಕಾಗಿತ್ತು, ಈಗ ಕಡಬ ತಾಲೂಕು ಬೇರೆ ಆಗಿದೆ. ಅವರು ಕಡಬ ತಾಲೂಕಿನ ಸುರೇಶ್ ಬೈಲ್ ಇವರು ಕೂಡ ನಮ್ಮ ಮನವಿ ಸ್ಪಂದಿಸಿ ಇಲ್ಲಿ ಬಂದು ನಮ್ಮೊಂದಿಗೆ ಮಾಡಿದ್ದರು. ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿದ್ದ ನಮ್ಮೆಲ್ಲ ಸಂಘಟಕರುಗಳಿಗೂ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಿವಿಧ ಸಮಿತಿಗಳ ಪದಾಧಿಕಾರಿಗಳು, ಸಂಚಾಲಕರು ಹಾಗೂ ಸ್ವಯಂ ಸೇವಕರುಗಳಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮನ್ನು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಬೇಕಿದ್ರೆ ಮಾಧ್ಯಮದವರ ಪಾತ್ರ ಮಹತ್ವದ್ದು. ಅವರಿಗೆ ತಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಸಭಾಭವನಕ್ಕೆ ದೇಣಿಗೆ ನೀಡಿ ಸಹಕರಿಸಿದ ಮತ್ತು ಇಲ್ಲಿ ಇವತ್ತು ನಮ್ಮ ವಾರ್ಷಿಕ ಸಮಾವೇಶ ಮತ್ತು ಸತ್ಯನಾರಾಯಣ ಪೂಜೆ ಜರುಗಿದೆ. ಇದರ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಆಶೀರ್ವಾದ ಮಾಡಿದಂಥ ರವೀಂದ್ರ ನೆಲ್ಲಿತಾಯ ಇವರಿಗೂ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪೂಜಾ ಸೇವೆಯನ್ನು ಮಾಡಿದ ಎಲ್ಲ ಭಕ್ತರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡಿದಂಥ ಡಾಕ್ಟರ್ ಸೀತಾರಾಮ್ ಕೇರಳ ಮತ್ತು ವಸಂತ ವೀರಮಂಗಲ ಇವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಸನ್ಮಾನವನ್ನು ಸ್ವೀಕರಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ರೀತಿಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸುವ ಎಲ್ಲ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಆದರಣೀಯ ಬಂಧುಗಳೇ, ಬೆಳಗ್ಗಿನ ಅವಧಿಯ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ಸಂಪನ್ನಗೊಂಡಿದೆ. ಪರಮ ಪೂಜ್ಯ ಜಗದ್ಗುರು ಮಹಾಸ್ವಾಮೀಜಿಯವರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದೊಂದಿಗೆ ಪರಮ ಪೂಜ್ಯ ಗುರು ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಉಪಸ್ಥಿತಿಯೊಂದಿಗೆ ಮತ್ತು ಎಲ್ಲ ಗಣ್ಯ ಆಢ್ಯರ ಉಪಸ್ಥಿತಿಯೊಂದಿಗೆ ನಮ್ಮ ಸಂಜೀವಣ್ಣನ ಸಭಾಧ್ಯಕ್ಷತೆಯ ಅಧ್ವರ್ಯು ಮುಂದಾಳ್ತನದೊಂದಿಗೆ ಮತ್ತು ಎಲ್ಲರ
ಸೇರಿಗೆಯಿಂದಾಗಿ ಅತ್ಯಂತ ಸುಂದರವಾದಂಥ ಕಾರ್ಯಕ್ರಮ ಇಲ್ಲಿ ಮೂಡಿ ಬಂದಿದೆ. ಇದೀಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ಮಾಡೋದಕ್ಕಾಗಿ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರು, ಹಿರಿಯರು ಮತ್ತು ಅನೇಕ ದಶಕಗಳ ಕಾಲ ತನ್ನ ಮನೆಯ ಕೆಲಸಗಳನ್ನು ಬದಿಗೊತ್ತಿ ಸಂಘಕ್ಕಾಗಿ ದುಡಿದು ಸಂಘಕ್ಕಾಗಿಯೇ ದಿನವನ್ನು ಕಳೆದಂತಹ ಶ್ರೀ ರವಿ ಮುಂಗ್ಲಿಮನೆ ಅತ್ಯಂತ ಸೌಮ್ಯ ಸ್ವಭಾವದವರು. ಯಾವುದೇ ಸ್ವಾಮೀಜಿಯವರು ಬಂದರೂ ಕೂಡ ಅವರನ್ನು ಸುಧಾರಿಸಲಿಕ್ಕೆ ಯಾರಾಗಬಹುದು ಅಂತ ಹೇಳುವಾಗ ನಮಗೆ ಮೊದಲು ನೆನಪಾಗುವಂಥ ಹೆಸರು ರವಿ ಮುಂಗ್ಲಿಮನೆ. ಹಾಗಾಗಿ ನಮ್ಮ ಆತ್ಮೀಯ ವಲಯದಲ್ಲಿ ರವಿ ಅಣ್ಣನನ್ನು ನಾವು ನಮ್ಮ ಸ್ವಾಮಿ ಅಂತಲೇ ಕರೆಯುವುದು ಉಂಟು. ಆ ರೀತಿಯಲ್ಲಿ ತೊಡಗಿಕೊಂಡಂತಹ ಈಗ ಅಧ್ಯಕ್ಷರಾಗಿ ಸಂಘವನ್ನು ಮುನ್ನಡೆಸ್ತಾ ಇರುವಂತಹ ರವಿ ಮುಂಗ್ಲಿಮನೆ ಎಲ್ಲರನ್ನ ವಂದಿಸುವುದಕ್ಕಾಗಿ ಇದೀಗ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಆಯ್ತಾ ಎಲ್ಲಿಗೆ? ಹಲೋ, ಸೇರಿರುವಂತಹ ಎಲ್ಲ ಸಮಾಜದ ಬಂಧುಗಳೇ, ಈಗಾಗಲೇ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಮತ್ತು ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಜಂಟಿ ಆಶ್ರಯದಲ್ಲಿರುವಂತಹ ಈ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಆದರೆ ಈ ಕಾರ್ಯಕ್ರಮದ ಸಲುವಾಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಮುಂದುವರಿಯುತ್ತದೆ. ಸಭಾ ಕಾರ್ಯಕ್ರಮದಲ್ಲಿ ಶ್ರೋತೃಗಳಾಗಿ ಸಹಕರಿಸುವ ತಾವೆಲ್ಲರೂ ಕೂಡ ಮುಂದೆ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಉಪಸ್ಥಿತರಿದ್ದು ಸಹಕರಿಸಬೇಕು ಅನ್ನುವ ವಿನಮ್ರತೆಯ ವಿನಂತಿಯೊಂದಿಗೆ ಭೋಜನ ಪ್ರಸಾದವನ್ನು, ಸತ್ಯನಾರಾಯಣ ಪೂಜೆ, ವಾರ್ಷಿಕ ಸಮಾವೇಶ, ದಶ ಸಂಭ್ರಮ ಇದರ ಸಲುವಾಗಿನ ಭೋಜನ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಬಾಕಿ ಇರುವಂತಹ ನಮ್ಮೆಲ್ಲ ಸಮಾಜದ ಬಂಧುಗಳು ತಕ್ಷಣ ಕೆಳಗೆ ಭೋಜನ ಶಾಲೆಗೆ ತೆರಳಿ ಭೋಜನವನ್ನು ಕೂಡ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದಿಂದ ಅತಿಥಿಗಳ ತೆರವಾದ ಕೂಡಲೇ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ತಾವೆಲ್ಲರೂ ಕೂಡ ಸಹಕರಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟು ನಿರ್ವಹಣೆಯನ್ನು ಶ್ರೀ ಜಯಪ್ರಕಾಶ್ ಗೌಡ ಬೆಳ್ಳಿನೆಲೆ ಇವರು ನಿರ್ವಹಿಸಲಿಕ್ಕಿದ್ದಾರೆ. ಈಗಾಗಲೇ ತಂಡಗಳು ತಯಾರಾಗಿವೆ. ಎಲ್ಲ ಬಂಧುಗಳು ಕೂಡ ತಾವು ಭೋಜನವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಸಭಾ ವೇದಿಕೆಯಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ದಯವಿಟ್ಟು ತಂಡಗಳು ರೆಡಿಯಾಗಿರಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡುವ ತಂಡಗಳು ರೆಡಿಯಾಗಬೇಕು. ಮೊದಲಿಗೆ ವಿದುಷಿ ಶ್ರೀಮತಿ ದೀಪ್ತಿ ಹಲಂಗ ಮತ್ತು ವಿದುಷಿ ಶ್ರೀಮತಿ ಆರಾಧಿತಾ ಕಾಯರ್ಮರ್ ಇವರಿಂದ ವಿನಾಯಕ ಕೌಟ್ರಂ, ರಾಗ ಹಂಸಧ್ವನಿ, ತಾಳ ಆದಿ ರಚನೆ ನಾರಾಯಣ ಕವಿ ಇವರ ಭರತನಾಟ್ಯ ನಡೆಯಲಿದೆ. ಇದ ತಕ್ಷಣ ಟೀ ಡ್ಯಾನ್ಸ್ ವಿದುಷಿ ಸಂಧ್ಯಾ ಗಣೇಶ್ ಕೈಂಪಲ ಇವರಿಂದ ಡ್ಯಾನ್ಸ್ ನಡೆಯಲಿದೆ.
ಇದೀಗ ಭರತನಾಟ್ಯ ವಿನಾಯಕ ಕೌತುಮ್ ವಿದುಷಿ ಶ್ರೀಮತಿ ದೀಪ್ತಿ ಹಲಂಗ ಮತ್ತು ವಿದುಷಿ ಶ್ರೀಮತಿ ಆರಾಧಿತಾ ಕಾಯರ್ಮಾರ್ ಇವರಿಂದ. झम तक झम तज्झम तद्धिताम आम ताम ताम दे तरिकेट तकता झम तक झम तज्झम तद्धिताम आम ताम ताम दे तरिकेट तकता झम तक झम तज्झम तद्धिताम आम ताम ताम दे तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम तक झम तज्झम तद्धिताम आम ताम ताम तरिकेट तकता झम धित्तुम तद्धिगे तकतुम धित्तुम तद्धिगे तकतुम धित्तुम तकतुम किटतुम तकतुम तरिकेट तकतुम धित्तुम तकतुम किटतुम दल्लंगु तकतुम तरिकेट तकतुम तक झम तज्झम तद्धिताम
ಝಂ ಝಂ ತಕ್ಕಿಟ ತಕ ಝಂ ತರಿಕಿಟ ತಕ ಝಳುಕಿಟ ತಕ ದಿನಂ ತರಿನಂ ತರಿಕಿಟ ತಕ ದಿನಂ ತರಿನಂ ತರಿಕಿಟ ತಕ ತಾ 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 ತೈ ತಕ ತಾ 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 ತೈ ತಾ ತಾ ತೈ ತಾ ತೈ ಝಂ ತಾ ತೈ ತಜಂ ತಜಂ ತದ್ದೆ ತದಿಗಿಣತಂ ತಜಂ ತಜಂ ತದಿಗಿಣತಂ ತಜಂ ತಜಂ ತದ್ದೆ ತದಿಗಿಣತಂ ತಜಂ 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 ತದಿತಾಂ ತಾಂ 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 ತರಿಕಿಟ ತಕ ತಜಂ 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 ತದಿತಾಂ ತಾಂ 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 ತರಿಕಿಟ ತಕ ಧೀನು ತಕ್ಕ ಧೀನು ತಕ್ಕ ತಕ್ಕ ಧೀನು ತಕ್ಕ ಧೀನು ತಕ್ಕಿಟ್ಟ ತಕ್ಕ ಧಿಮ್ಮಿ ಹತ್ತ ಹತ್ತ ಧಿಮ್ಮಿ ತಾರು ತದ್ರಿತ್ತ ಗಿಣ್ಣ ತದ್ರಿತ್ತ ಧನ್ನಿತ್ತ ಝಣ್ಣಿತ್ತ ಧಿಮ್ಮಿತ್ತ ಧೀಮ್ ಕಿಟತಕ ತಾಂ ಕಿಟತಕ ತಾಂ ಕಿಟತಕ ತೈಂ ತಾಂ ವರ ಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತದ್ವಿತ್ ಝೇ ಝೇ ಝಂ ದಕ್ಕಣಂ ಕಿಣ ಕರುಣ ಜೂಡು ಮಂ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮ ಕಿಟ ತಕ ತಿಂಕಿಟ ತಕ ತುಂ ಕಿಟ ತಕ ನಮ ಕಿಟ ತಕ ವರಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತದ್ದಿ ತುझे ತುझे ಝಂ ದಕ್ಕಣಂ ಕಿಣ ಕರುಣ ಮಾಂ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮ ಕಿಟ ತಕ ಧಿಕ್ಕಿಟ ತಕ ತುಂ ಕಿಟ ತಕ ನಂ ಕಿಟ ತಕ ತಜಂ 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 ತದಿತಾಂ ತಾಂ 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 ತರಿಕಿಟ ತಕ ತಜಂ ತಜಂ ತದಿತಾಂ ತಾಂ 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 ತರಿಕಿಟ ತಕ ಛೇ ಗಿಣ್ಣ ನುತ್ತ ನಾರಣ್ಣ ಕವಿನುತ್ತ ಗಿಣ್ಣ ಈ ಗಿಣ್ಣ ಛೇ ಗಿಣ್ಣ ಈ ಗಿಣ್ಣ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣ ರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತುಂ ಕರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ಇತ್ತುಂ ಕರತ್ತ ಗಿಣ್ಣ ತಕ್ಕ ತದ್ದಿ ಕಿಟ್ಟತ್ತುಂ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣ ರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತುಂ ಕರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ಇತ್ತುಂ ಕರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ತಜಂ 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 ತದಿತಾಂ ತಾಂ 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 ತರಿಕಿಟ ತಕ ತಜಂ 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 ತದಿತಾಂ ತಾಂ 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 ತರಿಕಿಟ ತಕ ತಜಂ 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 ತದಿತಾಂ ತಾಂ 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 ತರಿಕಿಟ ತಕ ತಜಂ 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 ತದಿತಾಂ ತಾಂ 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 ತರಿಕಿಟ ತಕ ತಜಂ 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 ತದಿತಾಂ ತಾಂ 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 ತರಿಕಿಟ ತಕ ಝಂ ತರಿಕಿಟ ತಕ ಝಂ ತರಿಕಿಟ ತಕ ಝಂ ಧನ್ಯವಾದಗಳು ವಿದ್ಯುಶ್ರೀ ಶ್ರೀಮತಿ ದೀಪ್ತಿ ಹಲಂಗ ಮತ್ತು ವಿದ್ಯುಶ್ರೀ ಶ್ರೀಮತಿ ಆರಾಧಿತ ಕಾಯರ್ಮಾರ್. ಮುಂದೆ ಟೀ ಡ್ಯಾನ್ಸ್ ವಿದ್ಯುಶ್ರೀ ಸಂಧ್ಯಾ ಗಣೇಶ್ ಕೈಂತಿಲ ಇವರಿಂದ. ಮುಂದೆ ಕಾರ್ಯಕ್ರಮ ಕೊಡುವವರು ಪಡ್ನೂರು ಕೂಟ, ಗಲ್ಲು ಗಲ್ಲಿನತ ಮತ್ತು ಬಾಕ್ಯಾರ್
ಕಂಟುಡು, ಶ್ವೇತಾ, ಮೋಕ್ಷಿತಾ, ಚೈತ್ರ, ಸುಶೀಲಾ, ತುಳಸಾ, ಕವಿತಾ ಇವರು ತಯಾರಾಗಿರಬೇಕು ಮುಂದಿನ ಕಾರ್ಯಕ್ರಮಕ್ಕೆ. ಹಾಡೋ ಭಾಷೆಗೊಂದು ನೀ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ, ಮನಸ ಜಾತಿಗೆಂದು ತಿರುಮಲವಾಸ ತಿರುಮಲವಾಸ ಸುಮಧುರ ಹಾಸ ಈ ಹಾರತಿ ಕೊನವಯ್ಯ ಶ್ರುತ ಜನಪೋಷ ಜಯ ಜಗದೀಶ ಮಾರ್ತಿನಿ ಕನವಯ್ಯ. ಅಡುಗೆ ಪಡನಿ ಪಯನಾನ ಅಡುಗೆ ಪಡನಿ ಪಯನಾನ ನಿಲುಗೈ ನಡಿಪೆ ನೀ ಕರುಣ ಆವರ ನಿಲುಪಕೊಂದು ಕೇತ ಚೇಸ ತಿರುಮಲ ವಾಸ ಸುಮಧುರ ಹಾಸ ಈ ಹಾರತಿ ಕೊನವಯ್ಯ ಶ್ರುತ ಜನಪೋಷ ಜಯ ಜಗದೀಶ ಮಾರ್ತಿನಿ ಕನವಯ್ಯ. ತಿರುಮಲವಾಸ ತಿರುಮಲವಾಸ ಸುಮಧುರ ಹಾಸ ಈ ಹಾರತಿ ಕೊನವಯ್ಯ ಶ್ರುತ ಜನಪೋಷ ಜಯ ಜಗದೀಶ ಮಾರ್ತಿನಿ ಕನವಯ್ಯ. ಅಡುಗೆ ಪಡನಿ ಪಯನಾನ ಅಡುಗೆ ಪಡನಿ ಪಯನಾನ ನಿಲುಗೈ ನಡಿಪೆ ನೀ ಕರುಣ ಆವರ ನಿಲುಪಕೊಂದು ಕೇತ ಚೇಸ ತಿರುಮಲ ವಾಸ ಸುಮಧುರ ಹಾಸ ಈ ಹಾರತಿ ಕೊನವಯ್ಯ ಶ್ರುತ ಜನಪೋಷ ಜಯ ಜಗದೀಶ ಮಾರ್ತಿನಿ ಕನವಯ್ಯ.
ಧನ್ಯವಾದಗಳು ವಿದುಷಿ ಸಂಧ್ಯಾ ಗಣೇಶ್ ಕೈಂತಲೆ ಇವರಿಗೆ. ಮುಂದೆ ಪಡ್ನೂರು ಒಕ್ಕೂಟ ಇದರ ಸದಸ್ಯರಾದ ಶ್ವೇತಾ, ಮೋಕ್ಷಿತಾ, ಚೈತ್ರ, ಸುಶೀಲ, ತುಳಸಿ, ಕವಿತಾ ಇವರಿಂದ ಗಲ್ಲು ಗಲನಿತ ಮತ್ತು ಬಾಕ್ಯಾರು ಕಂಟುಡು. ಕಳೆಯಲೆಂದು ದರೆಗೆ ಇಳಿದಿರೋ ಮಾಧವ, ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ, ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ. ಜಯ ರತ್ನಾಕರ ಜಯ ರತ್ನಾಕರ. घल्लु घल्लेनु गाव ಗೆಜ್ಜೆ, घल्लु घल्लेनु गाव ಗೆಜ್ಜೆ, घल्लु घल्लेनु गाव ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. घल्लु घल्लेनु ताವು ದೋಸ್ತಿ, घल्लु घल्लेनु ताವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, घल्लु घल्लेनु ताವು. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ.
ಸುಂದು ಕನ್ನಡ ಹಸಿರಿಂದ ನಡೆದನ ಹಲೋ, ಧನ್ಯವಾದಗಳು ಪಡ್ನೂರು ಒಕ್ಕೂಟದ ಸದಸ್ಯರಿಗೆ. ಮುಂದೆ ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನ್ಪಿದೈತೆ. ಜಯ ರತ್ನಾಕರ ಜಯ. ಹಲೋ, ನಾವು ವೃದ್ಧಾಶ್ರಮದಿಂದ ಮಾತಾಡ್ತಿರೋದು. ನಿಮ್ಮ ತಾಯಿ ನಾವು ವೃದ್ಧಾಶ್ರಮದಿಂದ ಮಾತಾಡ್ತಿರೋದು.
ನಿಮ್ಮ ತಾಯಿ ಸೀತಮ್ಮನಲ್ಲಿ ಸೇರಿಸಿ 6 ತಿಂಗಳಾದರೂ ಒಮ್ಮೆಯೂ ನೋಡೋಕೆ ಬಂದಿಲ್ಲ. ಆಗ್ಲಿಲ್ವಾ? ಹಲೋ, ನಾವು ವೃದ್ಧಾಶ್ರಮದಿಂದ ಮಾತಾಡ್ತಿರೋದು. ನಿಮ್ಮ ತಾಯಿ ಸೀತಮ್ಮನಲ್ಲಿ ಸೇರಿಸಿ 6 ತಿಂಗಳಾದರೂ ನೋಡೋಕ್ಕೂ ಬಂದಿಲ್ಲ, ಫೀಸು ಕಟ್ಟಿಲ್ಲ, ಫೋನ್ ಮಾಡಿದರೆ ನೀವು ರಿಸೀವು ಮಾಡ್ತಾ ಇಲ್ಲ. ನಾವು ತುಂಬಾ ಬ್ಯುಸಿ ರೀ, ಅಲ್ಲಿ ಬಂದು ಫೀಸ್ ಕಟ್ಟೋಕೆ ನನ್ಗೆಲ್ಲಿದೆ ಟೈಮು? ಅದಕ್ಕೆಲ್ಲ ರೀ ನಾವು ಫೋನ್ ಮಾಡಿದ್ದು. ನಿಮ್ಮ ತಾಯಿ 1 ವಾರದ ಹಿಂದೆ ಮೈಗೆ ಹುಷಾರಿಲ್ಲದೆ 3 ದಿವಸದ ಹಿಂದೆ ತೀರ್ಕೊಂಡ್ಬಿಟ್ರು. ಅಯ್ಯೋ ದೇವ, ನಮ್ ತಾಯಿ ತೀರ್ಕೊಂಡ್ಬಿಟ್ರ? ವಿಷಯ ತಿಳಿಸ್ಬೇಕಂತ ನಾವು ಫೋನ್ ಮಾಡ್ತಾ ಇದ್ರೆ ನೀವು ಫೋನೇ ತೆಗಿತಾ ಇಲ್ಲ. ನಿಮ್ಮ ತಾಯಿ ಸಾಯೋ ಮುಂಚೆ ಟೈಲರಿಂಗ್ ಮಾಡಿ ಕೂಡಿಟ್ಟಿರೋ ಹಣವನ್ನ ನಿಮಗೆ ಕೊಡಬೇಕು ಅಂತಿದ್ರು, ಅದಕ್ಕೆ ಫೋನ್ ಮಾಡಿದೆ ರೀ. ಅಯ್ಯೋ ದೇವ್ರೆ, ನಮ್ ತಾಯಿ ತೀರ್ಕೊಂಡ್ರ? ಕೊನೆಗಳಿಗೇಳು ನಮ್ ತಾಯಿ ಮುಖ ನೋಡೋ ಭಾಗ್ಯನೂ ನನಗೆ ಸಿಗ್ಲಿಲ್ವಲ್ಲ. ನಾನೆಂತ ಪಾಪಿ, ನಾನೇ ಅಲ್ಲಿ ಬಂದು ಫೀಸ್ ಕಟ್ತೀನಿ. ನಮ್ ತಾಯಿ ಟೈಲರಿಂಗ್ ಮಾಡಿ ಕೂಡಿಟ್ಟಿರೋ ಹಣವನ್ನು ನಿಮ್ಮ ಆಶ್ರಮದ ಯಾವುದಾದರೂ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಿ. ಆಯ್ತು, ಸರಿ ಬಿಡಿ. ಮಂಜಕ್ಕ, ಊಟಕ್ಕೆ ರೆಡಿ ಮಾಡ್ಲಿಕ್ಕೆ ಹೇಳಿದ್ರಲ್ವಾ? ಏನಾಯ್ತು ಲಕ್ಷ್ಮಮ್ಮ, ಬೇಜಾರಾಗಿದೆಯಾ? ಹಾಗೇನಿಲ್ಲ ಸರ್ಸಕ್ಕ, ಯಾಕೋ ನನಗೆ ಸ್ವಲ್ಪ ಮೈ ಹುಷಾರಿಲ್ಲ. ಯಾಕೆ, ಮನೆ ನೆನಪಾಯ್ತಾ? ಹಾ, ಇವತ್ತು ನನ್ನ ಮಗ ಯಾಕೋ ತುಂಬಾ ನೆನಪಾಗ್ತಾ ಇದ್ದಾನೆ. 1 ತಿಂಗಳಾದ್ಮೇಲೆ ಬರ್ತೀನಮ್ಮ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಏನ್ ಮಾಡ್ಲಿ, 1 ತಿಂಗಳಾದ್ರೂ ನನ್ನ ಬಂದೂ ಇಲ್ಲ, ನನ್ನೆಲ್ಲ ಕರ್ಕೊಂಡು ಹೋಗಿಲ್ಲ. ಯಾವುದಕ್ಕೂ ನಾನೇ ಒಂದ್ಸಾರಿ ಫೋನ್ ಮಾಡ್ತೀನಿ. ಹಲೋ ಮಗ, ಚೆನ್ನಾಗಿದ್ಯಾ? ಹಲೋ ಅಮ್ಮ, ನಾನ್ ತುಂಬಾ ಬ್ಯುಸಿ ಇದ್ದೀನಮ್ಮ. ಮತ್ತೆ ನಿನ್ನನ್ನು ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳಿದ್ದೆ, ಯಾವಾಗ ಬರ್ತೀಯಪ್ಪ? ಸರಿ ಅಮ್ಮ, 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ. ಈಗ ಇಡಮ್ಮ ಫೋನು. ಸಮಾಧಾನ ಮಾಡ್ಕೋ ಲಕ್ಷ್ಮಮ್ಮ. ಚಿಕ್ಕವರಿರುವಾಗ ಮಕ್ಕಳು ನಮ್ಮನ್ನು ಅಮ್ಮ ಅಮ್ಮ ಎಂದು ಸೆರಗು ಹಿಡ್ಕೊಂಡು ಓಡಾಡಿಕೊಂಡಿರ್ತಾರೆ. ಆದರೆ ದೊಡ್ಡವರಾದ ಮೇಲೆ ಎತ್ತವರನ್ನು ಕಣ್ಣೆತ್ತಿ ಸಹ ನೋಡೋದಿಲ್ಲ. ಹಾ ಲಕ್ಷ್ಮಮ್ಮ, ಸೀತಮ್ಮ ಮಗ ಬರ್ತಾನೆ ಅಂತ ಕಾಯ್ತಾ ತೀರ್ಕೊಂಡೇ ಬಿಟ್ಲು. ಮಗ ಇನ್ನೂ ಬರಲೇ ಇಲ್ಲ. ಸಾಕು ಸುಮ್ಮನಿರಿ. ನನ್ನ ಮಗೇನು ಅಂಥವನಲ್ಲ, ಅವನಿಗೆ ತುಂಬಾ ಕೆಲಸ ಇದಂತೆ. ಫೋನ್ ಮಾಡಿದಾಗ ಹೇಗಿದ್ದಮ್ಮ ಅಂತ ಕೇಳಿದ. ನೋಡ್ತಾ ಇರಿ, ಅವನು ಬರ್ತಾನೆ, ನನ್ನೆಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇದೆಲ್ಲ ನಿನ್ನ ಭ್ರಮೆ ಲಕ್ಷ್ಮಮ್ಮ. ಪ್ರಾರಂಭದಲ್ಲಿ ಎತ್ತವರು ಮಕ್ಕಳನ್ನು ಹೇಗೆ ನೋಡ್ಕೊಳ್ತಾರೆ ಎಂದು ಹೇಳ್ತಿದ್ದಾರೆ. ಆದರೆ ಇದು ನಿನ್ನ ಕರ್ಮ. ದೇವರೇ ನಿನ್ನನ್ನು ಕಾಪಾಡಬೇಕಷ್ಟೇ. ಅಮ್ಮ, ಹಣ್ಣನ್ನು ತಿನ್ನಿ. ಆದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ, ಫೋನೇ ಮಾಡಿಲ್ಲ. ಏನ್ ಮಾಡ್ಲಿ, ನಾನೇ ಒಮ್ಮೆ ಫೋನ್ ಮಾಡಿ ನೋಡ್ತೀನಿ.
ಹಲೋ ಮಗ, 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂತವನು ಫೋನೇ ಮಾಡಿಲ್ಲ. ಎಲ್ಲಪ್ಪ ಇದ್ದೀಯಾ? ಎಷ್ಟ್ ಸರಿ ಅಂತ ಹೇಳೋದಮ್ಮ ನಿನ್ಗೆ? ನಾನು ಇಲ್ಲಿ ಎಷ್ಟು ಬಿಸಿ ಅಂತ ಗೊತ್ತಾ ನಿನ್ಗೆ? ನಿಂಗೋ ಹೊತ್ತು ಗೊತ್ತು ಒಂದು ಇಲ್ಲ. ಯಾಕೆ ಪದೇ ಪದೇ ಫೋನ್ ಮಾಡಿ ನನ್ನ ತಲೆ ತಿಂತೀಯ? ಇಡಮ್ಮ ಫೋನ್. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಇದೇ ಮಾಡಿ ಒಳಗೊಳಗೆ ಕೊರೆಯುವವಳು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಂದೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಬೇಜಾರು ಮಾಡ್ಬೇಡಿ ಲಕ್ಷ್ಮಮ್ಮ. ಅಂದಾಗೆ ನೀವು ಇಲ್ಲಿ ಬರ್ಲಿಕ್ಕೆ ಕಾರಣವೇನು? ಅಯ್ಯೋ, ಅದನ್ನು ಏನು ಅಂತ ಹೇಳಿ ಸರ್ಸಮ್ಮ. ಅದೊಂದು ದೊಡ್ಡ ಕತೆ ಹೇಳ್ತೀನಿ ಕೇಳು. ಅಮ್ಮ ಅಮ್ಮ, ಅದು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತಮ್ಮ. ಅದು ಅದು ಈ ಸಿಟಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತಲ್ವಮ್ಮ. ಮಗನ್ ಬೇರೆ ಒಳ್ಳೆ ಸ್ಕೂಲ್ಗೆ ಸೇರಿಸಿದೀನಿ. ಮಗನ್ ಸ್ಕೂಲ್ ಫೀಸು ಕಟ್ಟಬೇಕು, ಮನೆ ಬಾಡಿಗೆನೂ ನೋಡ್ಬೇಕು. ಈ ಎಲ್ಲ ಖರ್ಚು ನಾನು ಒಬ್ಬಳ ಸಂಬಳದಿಂದ ನಿಭಾಯಿಸ್ಬೇಕು ಅಲ್ವಮ್ಮ. ಅದಕ್ಕೆ ಏನ್ ಮಾಡ್ಕೊಂಡಿದ್ದೆ ಮಗ? ಅದಕ್ಕೆ ಅಮ್ಮ, ನಾನು ನನ್ನ ಹೆಂಡತಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವಮ್ಮ. ಅದು ನಿಮ್ಮನ್ನ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು ಅಂತಿದ್ದೇವಮ್ಮ. ಅಯ್ಯೋ ಬೇಡ ಮಗ, ನಾನು ಇಲ್ಲ ಅಲ್ಲ ಒಂದು ಮೂಲೆಯಲ್ಲಿ ಗಂಜಿನ ನೀಡ್ಕೊಂಡು ಬಿದ್ದಿರ್ತೀನಪ್ಪ. ನಿನ್ ದಮ್ಮಯ್ಯ ಅಂತೀನಿ, ನಿನ್ ಕೈ ಮುಗಿತೀನಿ. ನಿಮ್ಗೆ ಸ್ವಲ್ಪನೂ ತೊಂದರೆ ಮಾಡಲ್ಲಪ್ಪ. ನನ್ನ ವೃದ್ಧಾಶ್ರಮಕ್ಕೆ ಮಾತ್ರ ಕಳಿಸ್ಬೇಡಪ್ಪ. ಅಮ್ಮ, ಸ್ವಲ್ಪ ನನ್ನ ಅರ್ಥ ಮಾಡ್ಕೊ ಅಮ್ಮ. ಪ್ಲೀಸ್, ನಿನ್ನ 1 ತಿಂಗಳ ಮಟ್ಟಿಗೆ ಅಮ್ಮ, ಮತ್ತೆ ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಮ್ಮ. ಸರಿ ಅಮ್ಮ, ಹೊರಡು. ನಾನು ನಿನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೇನೆ. ಕೊನೆಗಾಲದಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂದ್ಕೊಂಡ್ರೆ ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. రబ్బర్ బ్యాండ్ కట్టుండు పోండు అయ్యో దేని పైన ఇంకా 3 తీస్తున్నా. ದೀಪ, ಏ ದೀಪ, ಯಾರಾದ್ರೂ ಸ್ವಲ್ಪ ಕುಡಿಯೋಕ್ ನೀರಾದ್ರೂ ಕೊಡ್ಬೇಕು.
ರಾಹುಲ್ ರಾಹುಲ್, ಏನಮ್ಮ? ಅಪ್ಪನಿಗೆ ಸ್ವಲ್ಪ ನೀರಂತೆ ಕೊಡುಬಿಟ್ಟೆ. ಅಮ್ಮ ನಾನ್ ಗೇಮ್ ಆಡ್ತಿದ್ದೀನಮ್ಮ, ನೀನೇ ಕೊಡಮ್ಮ. ಅಪ್ಪನಿಗೆ ತಗೊಳ್ಳಿಕ್ಕಾಗಲ್ವಾ? ಏ ರಾಹುಲ್, ನಿಂಗೆ ಅಪ್ಪ ಅಮ್ಮ ಹೇಳೋ ಕೆಲಸ ಒಂದು ಮಾಡಕ್ಕಾಗಲ್ವಾ? ಇದೇನು ನೀನ್ ಅಪ್ಪ ಅಮ್ಮನಿಗೆ ಕೊಡೋ ಬೆಲೆ? ನೀನ್ ದೊಡ್ಡವನಾದ್ಮೇಲೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀಯೋ ಇಲ್ವೋ? ಅಮ್ಮ, ಅಪ್ಪ, ನೀವು ಅಜ್ಜಿನ ಮಾತಿಗೆ ಬೆಲೆ ಕೊಟ್ಟಿದ್ದೀರಾ? ಅವರನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಾ? ಪಾಪ ಅಜ್ಜಿ ಇಲ್ಲೇ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇರ್ತೀನಿ ಅಂದ್ರು ನೀನು ಅವಳನ್ನ ಆಶ್ರಮ ಕಳಿಸಿದೆ. ಅದ್ ನಂಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ಅಯ್ಯೋ ದೇವ, ನಾನೆಂತ ದೊಡ್ಡ ಪಾಪ ಮಾಡ್ಬಿಟ್ಟೆ. ನನ್ನ ಅಮ್ಮ ಇರ್ತಿದ್ರೆ ನೀರ್ ಕುಡ್ದ್ಯಾ ಮಗ, ಊಟ ಮಾಡ್ದ್ಯಾ ಮಗ ಅಂತ ಕೇಳೋಳು. ಆದ್ರೆ ಈಗ ನಾನೆಂತ ದೊಡ್ಡ ಪಾಪಿ. ಅಮ್ಮ, ನನ್ನಂತ ಪಾಪಿ ಮಗ ಯಾವ ತಾಯಿಗೂ ಹುಟ್ಬಾರ್ದು. ಅಮ್ಮ, ಯಾರೋ ಬಂದಿದ್ದಾರೆ ನಿಮ್ಮ ಕೇಳ್ಕೊಂಡು. ಅಲ್ಲಿ ಮೈಕದ ಅಮ್ಮ, ನಿಮ್ಮನ್ನು ನೋಡಕ್ಕೆ ಯಾರೋ ಬಂದಿದ್ದಾರೆ. ಅಮ್ಮ, ಅಮ್ಮ. ಅಯ್ಯೋ, ಏನಾಯ್ತು ಮಗ ನಿನ್ನೆ ಕೈಗೆ? ಇದೇನು ಗಾಯ? ಏನು ಮಾಡ್ಕೊಂಡೆ ಮಗ ನೀನು? ಅಮ್ಮ, ನಿಂಗೆ ಮಾಡಿದ ತಪ್ಪಿಗೆ ಇಂಥ ಪರೀಕ್ಷಿಸಿದ್ದು ಇದಾಗಿದೆ ಅಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ನಾನು ಇನ್ನ ಅರಿಯದೆ ಹೋದೆ ಅಮ್ಮ. ಬಾ ಅಮ್ಮ, ಮನೆಗೆ ಹೋಗುವ, ಬಾ ಅಮ್ಮ. ಸರಿ ಸರಿ, ನಾನಿನ್ನು ಹೊರಡ್ತೀನಿ. ಸರಿ ಸರಿ ಲಕ್ಷ್ಮಮ್ಮ, ನೀನು ಅನ್ಕೊಂಡಂಗೆ ಮಗ ಬಂದೇ ಬಿಟ್ಟ. ಅವನಿಗೆ ತಾಯಿ ಬೆಲೆ ಏನು ಅಂತ ತಿಳಿಯಿತು. ಇನ್ನಾದರೂ ನೆಮ್ಮದಿಯಾಗಿರು, ಹೋಗು. ತಾಯಿಯ ಪ್ರೀತಿಯು ಎಲ್ಲರಿಗಿಂತಲೂ ಮಿಗಿಲಾದದ್ದು. ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಯರನ್ನು ಎಂದಿಗೂ ಕಡೆಗಾಣಿಸಬೇಡಿ. ಅವರನ್ನು ಪ್ರೀತಿಸಿ ಕೊನೆಗಾಲದಲ್ಲಿ ಅವರಿಗೆ ಆಶ್ರಯದಾತರಾಗಿರಿ. ಧನ್ಯವಾದಗಳೊಂದಿಗೆ ದುರ್ಗಶ್ರೀ ತಂಡ ಬೆಳ್ಳಿಪಾಡಿ. ಧನ್ಯವಾದಗಳು ದುರ್ಗಾಶ್ರೀ ಸಂಘ ಬೆಳ್ಳಿಪಾಡಿ ಇದರ ಸದಸ್ಯರಿಗೆ. ಮುಂದೆ ಕಬಕ ಒಕ್ಕೂಟ ಇದರ ಸದಸ್ಯರಾದ ಸುಷ್ಮಾ, ಪೂರ್ಣಿಮಾ, ಸೌಮ್ಯ, ರೇಷ್ಮಾ, ಸವಿತಾ, ರಮ್ಯಾ, ಸುಜಾತ, ಗೀತಾದೀಪ, ಸುಜಾತ ಇವರಿಂದ ನೃತ್ಯ. ನಟರಾಜ
ರಾಜ मुस्काए कभी छेड़े कभी बात करे, राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। मधुबन में भले कान्हा किसी को पी से मिले, हमने तो राधा के ही प्रेम के हैं फूल खिले, इसलिए राधा जले, इसलिए राधा जले,
न सोचे समझे, इसलिए राधा चले, इसलिए राधा चले। फिर क्यों है उसको विश्वास राधा, ओ गोपियां तारे हैं चांद है राधा, फिर क्यों है उसको विश्वास राधा। कान्हा जी का जो सताए बड़े उधर ध्यान रहे, राधा पे जाने को फिर अपने पे क्या रहे। गोपियां आनी जानी है, राधा तो मन की रानी है, गोपियां आनी जानी है, राधा तो मन की रानी है। सांझ सखारे जमुना किनारे, राधा राधा ही कान्हा पुकारे। बाहों के हाथ जुटा ले कोई कान्हा के गले, राधा कैसे न चले, राधा कैसे न चले, आँख तन मन में लगे, राधा कैसे न चले, राधा कैसे न चले। राधे 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 ಧನ್ಯವಾದಗಳು. ಕಬಕ ಒಕ್ಕೂಟದ ಸದಸ್ಯರಾದ ಸುಷ್ಮಾ, ಪೂರ್ಣಿಮಾ, ಸೌಮ್ಯ, ರೇಷ್ಮಾ, ಸವಿತಾ, ರಮ್ಯಾ, ಸುಜಾತ. ಮಣ್ಣಿನ ಮಗನು ಇವನು,
నీలకంఠరా చాలి పొందరా కరుణతో నరుగనరా గజామనోజ జగదీశ్వరా పాలితు శేఖరా శంకరా ಹಂಸಗಮನೆಯೇ ನಿನ್ನ ಹಂಸದ ಮರಿಮಗೆ ಸೋತಿ ಸೆಳೆಯುವ ಮಧುರ ಮಾತಿನ ಸೊಗರಿಗೆ ಡ್ರೈವರ್ನಲ್ಲಿ ಕರೆಕ್ಷನ್ ಇಲ್ಲ 3. ಧನ್ಯವಾದಗಳು ಭೀಮಾ ಮತ್ತು ಕೃತಿಕಾ. ಮುಂದೆ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿನ ನಟರಾಜ.
ಧನ್ಯವಾದಗಳು. ಪಡ್ನೂರು ಗ್ರಾಮ ಪುತ್ತೂರು ವಲಯದ ಸದಸ್ಯರಾದ ಶ್ವೇತಾ ಮತ್ತು ಅನನ್ಯ. ಮುಂದೆ ಭವಿಷ್ಯ JKN ಬಳಗ ನೆಲ್ಲಾಡಿ ವಲಯ ಇವರಿಂದ ದಶಾವತಾರ ಲೇ 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 ಲೇ. ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ
ಅಧಿಕಾರಿಗಳಾದ ತೇಜಸ್ವಿನಿ ಕೆ, ಭವಿಷ್ಯ ಕೆ, ಸುಚಿತ್ರಾ ಕೊಡ್ರಾಜೆ, ಸುದೀಕ್ಷಾ ಅತ್ಯಾಚಾರು, ನಕ್ಷತ್ರ ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ. ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು. ಗೋರ
ವೇದಿಕೆಯಲ್ಲಿ PMC ಶಾಲೆ ವೀರಮಂಗಲ ಇಲ್ಲಿನ ಬಾಲ ಕಲಾವಿದರಿಂದ ಯಕ್ಷಗಾನ ರಾಣಿ ಶಶಿಪ್ರಭೆ, ಭಾಗವತರು ರಚನಾ ಚಿಂತಲ್, ಚಂಡಮುತ್ತು ಮಧ್ಯೆ ಲಕ್ಷ್ಮೀಶ ಹಾಗೂ ಶ್ರೀಕುಮಾರ್. ಇದರ ನಿರ್ದೇಶನ ಥಾಮಸ್ ಸೋನೂರು. ಇನ್ನು ಮುಂದೆ ಯಕ್ಷ ಹರಿ ಓಂ. ಹಲೋ ಹಾಯ್ ಎಂಚ ಉಳ್ಳರ್ ಬುರ ಆರಾಮಂದು ಪನೋಳಿಯ ಮಾಂದಿರ್ಲ ಎಂಚ ಉಳ್ಳರ ಆರಾಮಂದು ಅವರ ಸೌಂಡ್ ಜೋರ್ ಅದ್ ಕೇಳು. ಲೇಡೀಸ್ ಅಂಡ್ ಜೆಂಟಲ್ಮೆನ್ ಒನ್ಸ್ ಅಗೈನ್ ಓಕೆ ಎಸ್ ಎಂಚ ಉಳ್ಳರ್ ಬುರ ಓಕೆ ಆಲ್ರೆಡಿ ಆರಾಮನೆ ದಯವಿಟ್ಟು ಭರ್ಜರಿ ವನಸ್ ಮಲ್ತಿದ್ದಾರೆ. ಓಕೆ ಸೇರಿರ್ತಕ್ಕಂಥ ಸರ್ವ ಬಂಧು ಮಿತ್ರರನ್ನು ಕೂಡ ಇಂದಿನ ಈ ಒಂದು ಶುಭ ಕಾರ್ಯಕ್ರಮ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೆಯೇ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಕಲಾಮಾತೆ ಶೃಂಗೇರಿ ಶ್ರೀ ಶಾರದಾಂಬೆದೇವಿ ಅಪ್ಪನ ಆಶೀರ್ವಾದನ ತಂದು ನಟ ರಾಜಕುಮಾರನ ಆಶೀರ್ವಾದನ ತಂದು ಈ ಭೂಮಿಗೆ ಬಂದಾಗ ಕಾಲ ಭೈರವೇಶ್ವರ ದೇವರನ ಆಶೀರ್ವಾದನ ತಂದು ಅತ್ತೆ ದೇವಿ ದೇವರ ದೈವನ ಗುರು ಹಿರಿಯರಿಗೆ ಮುಖ್ಯ ಮಾಡುವುದು ಬಿಂಗಾರ ಗೌರಿಯಪ್ಪನಿಗೆ ದೇವರತ್ತನೆ ಒಪ್ಪ ಲಿಪಿಕಾಲದ ಮುಖ ಔಸೋಗು ಪಟ್ಟ ಜೀವೋಗು ರೆಕ್ಕೆ ತೆರೆದು ಮರಿತ ಕೂರ್ಲೆಯಾದ ಮೆರೆದು ಒಟ್ಟಾಯ್ದ ಹೋಗುವ ತಮ್ಮ ಪುಲಿಯನಲೆಗ ಮಣ್ಣುವರ್ಣ ಪುಲರ್ನಲೆಗ ನಮನ ತಾಂಕಿದ ತಮ್ಮಲೆಯಾಗಿ ಬೆದನ ಅಪ್ಪೆಯಾಗಿ ಕಾಪು ತೀರ್ದು ಕಾಪಾಡು ಪ್ರತಿದಿನ ತುಳುನಾಡಿನ ಪರ್ಮೆದ ಕಾರ್ಮಿಕದ ಅಪ್ಪ ದೈವನ ಗುರು ನೀಟಪ್ಪ ಅಪ್ಪ ಪೂರೊಂದು ನಮ್ಮ ದೈವ ಧರ್ಮ ದೈವದ ಆಶೀರ್ವಾದ ಎಸ್ ಥ್ಯಾಂಕ್ ಯು ಸೋ ಮಚ್. ಮೊದಲ ಪೂಜಿತ ವಿಘ್ನ ವಿನಾಶಕ ಗಣಪತಿ ದೇವರ ಸ್ತುತಿತ ಕೊರಡುಗಳ ಮುಖ್ಯ ತತ್ವಗಳಿಂದ ಬಗ್ಗೆ ಪದ್ಮರಾಜ್ PC ಚಾರ್ವಾಕ್ ಮುಗಿದು ಶಿರಬಾಗಿ ನನಗೆ ನೈನಗೆ ಕೈಯ ಮುಗಿದು ಶಿರಬಾಗಿ ನನಗೆ ನೈನಗೆ ಮೊದಲ ಪೂಜಿತ ಮೊದಲ ವಂದಿತ ಆರಾಧಿತ ಶ್ರೀ ಗಣಪತಿ ಗಣಪತಿ
ಸುಂದರ ನೀನು ನೋಡುವೆ ಬಾಳೆಲ್ಲ ಬಂಗಾರ ಗರಿಗೆ ಕೈಯಲ್ಲಿ ನೀ ಗಣಪ ಕರಗಳ ಮುಗಿದುದು ಗಣಪ ಗಣಪತಿ ಗಣಪತಿ ಶ್ರೀ ಗಣಪತಿ ಶ್ರೀ ಕೈಯ ಮುಗಿದು ಶಿರವ ನನಿದೆನಯ್ಯ ಮೊದಲ ಬೋಧಿತ ಮೊದಲ ವಂದಿತ ಆರಾಧಿತ ಶ್ರೀ ಗಣಪತಿ ಗಣಪತಿ ಶ್ರೀ ಗಣಪತಿ ಶ್ರೀ ಗಣಪತಿ ಶ್ರೀ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ದಶಮಾನೋತ್ಸವದ ಈ ಸವಿ ನೆನಪು ಮತ್ತೆ 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 ಮರುಕಳಿಸಬೇಕು. ಹಂಗಿರ್ಬೇಕು ನಿಮ್ಮ ಅಜ್ಜೋಶು ಜೋರ ಒಂದು ಕಾರ್ಯಕ್ರಮ ಮುಂದೈದು ಮಾಡಿದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಓರ್ವ ಅತ್ಯದ್ಭುತ ಆಂಕರ್ ನಮ್ಮ ಫ್ರೆಂಡ್ ಉಳ್ಳೇರು ಉದಿತ್ ಶ್ಯಾಮ್ ಅರ್ಲ ಬುಕ್ಕ ಆರೇನು ವೇದಿಕೆಗೆ ಎದ್ಕೊಂಡ ಅವರ ಚೋರೇನ ಕೈ ಚಪ್ಪಾಲೆ ನಮ್ಮ ಆಂಕರ್ ಉದಿತ್ ಶ್ಯಾಮ್ ಅವರ ಜೋರಾದ ಬರಲಿಲ್ಲ ವೇದಿಕೆ ನಾನು ದುಂಬುಗಿತ ಮುರಿದ ವಿಶೇಷವಾಗಿ ಕಾರ್ಯಕ್ರಮ. ಎಸ್ ಎಲ್ರು ಕೂಡ ವೇದಿಕೆ ಎತ್ತ ನೋಡಿದಾಯ್ತು. ಎಲ್ರು ಒಂದ್ಸಾರಿ ಹಿಂದೆ ನೋಡ್ಬೋದಾ? ಹಿಂದೆ ಎಸ್ ಗತಕಾಲದ ಇತಿಹಾಸದಲ್ಲಿ ದೈವಾರಾಧನೆ ಮತ್ತು ನಾಗಾರಾಧನೆಗೆ ಹೆಸರನ್ನು ಪಡೆದಿರುವ ನಾಡು ಯಾವುದು? ತುಳುನಾಡು. ಪರಶುರಾಮನ ಕೊಡಲಿಯೇಟಿಗೆ ಸೃಷ್ಟಿಯಾದಂತಹ ನಾಡು ತುಳುನಾಡು. ಅದೆಷ್ಟು ದೇವರನ್ನು ಪೂಜಿಸುವಂತಹ ನಾಡು ತುಳುನಾಡು. ಬೆಂಕಿಯ ಮಳೆ ಬಂದರೂ ಕೂಡ ಕಬ್ಬಿಣದ ಕೊಡೆ ಹಿಡಿದು ರಕ್ಷಿಸುವಂತಹ ನಾಡು ತುಳುನಾಡು. ಅಂತಹ ಪ್ರಸಿದ್ಧ ತುಳುನಾಡಿನಲ್ಲಿ ಮಹತ್ವಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ಶಿರಬಾಗಿ ನಮಿಸುತ್ತಾ ಸ್ಥಳ ಸಾನ್ನಿಧ್ಯ ದೇವರಿಗೆ ಕೂಡ ಮನಸಾರಿ ಸ್ಮರಿಸುತ್ತಾ ಹಾಗೆ ನನ್ನ ಹಿರಿಯರಾದಂತಹ ಗುರುಗಳಿಗೆ ಕೂಡ ಸ್ಮರಿಸುತ್ತಾ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತ ಸ್ವಾಗತ. ಸೇರತಕ್ಕಂಥ ಸರ್ವ ಬಂಧುಮಿತ್ರರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಒಂದು ಡ್ಯಾನ್ಸ್ ಎಂಟ್ರಿ ಮತ್ತೆ ವೇದಿಕೆಯಲ್ಲಿ ಅದ್ಭುತವಾಗಿ ಮೂಡಿ ಬರುವಂತಹ ಭೀಮಶ್ರೀ PM ಶ್ರೀ ವೀರಮಂಗಲ ಅತ್ಯದ್ಭುತವಾದಂತಹ ಒಂದಷ್ಟು ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಮಕ್ಕಳ ಯಕ್ಷಗಾನ ವೇದಿಕೆಯಲ್ಲಿ ಅದ್ಭುತವಾಗಿ ಮೂಡಿ ಬರ್ಲಿಕ್ಕಿದೆ. ಯಾಕಂದ್ರೆ ತಾರನಾಥ ಸವಣೂರು ಅಂತ ಹೇಳಿದ್ರೆ ಎಲ್ರಿಗೂ ಪರಿಚಿತರು. ಯಾಕಂದ್ರೆ ಒಂದು ಕಲಾ ಕ್ಷೇತ್ರದ ಅದ್ಭುತವಾದಂತಹ ಕಲಾ ಪೋಷಕರು ಕಲಾವಿದರು. ಜೋರಾದ ಕೈ ಚಪ್ಪಾಳೆ ನಮ್ಮ ತಾರನಾಥ ಸವಣೂರು ಇವರಿಗೆ ನೀಡಬೇಕು. ಯಾಕಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳಿಂದ ದತ್ತು ಪಡೆದ ತಾಲೂಕಿನಲ್ಲಿ ಇರುವಂತಹ ಪುತ್ತೂರು ತಾಲೂಕಿನಲ್ಲಿ ಇರುವಂತಹ ಒಂದು ಶಾಲೆ ಅಂತ ಹೇಳಿದ್ರೆ ಅದು PM ಶ್ರೀ ಶಾಲೆ ವೀರಮಂಗಲ. ಜೋರಾದ ಕೈ ಚಪ್ಪಾಳೆ
ಚಪ್ಪಾಳೆ ಮತ್ತೊಮ್ಮೆ ಕೊಡುವ ಮೂಲಕ ಈ ವೇದಿಕೆಯಲ್ಲಿ ಯಕ್ಷಗಾನ ಮೂಡಿಬರಲಿದೆ. ಅದಕ್ಕೆ ಮುಂಚೆ ಅದ್ಭುತವಾದಂತಹ ಕಲಾವಿದ ಕಾಣಿಯೂರಿನ ಈ ಒಂದು ಬಾಲ ಪುಟಾಣಿ ಒಂದು ಅದ್ಭುತವಾದಂತಹ ಡ್ಯಾನ್ಸ್ ಮೂಲಕ ಭಜರಂಗಿ ಡ್ಯಾನ್ಸ್ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ. ಇದೀಗ ಜಾನ್ವಿ ಫ್ರಮ್ ಕಾಣಿಯೂರ್ ಇವರಿಂದ ಭಜರಂಗಿ ಈ ಒಂದು ಅದ್ಭುತವಾದಂತಹ ಹಾಡಿಗೆ ಹೆಜ್ಜೆ ಹಾಕಲಿಕ್ಕೆ ನಮ್ಮೊಂದಿಗೆ ಒಮ್ಮೆ ಜೋರಾದ ಕೈ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ, ತೋಳ್ಬಲ ಕೊಡು ಬೆಂಬಲ ಕೊಡು ಕಲಿಗಳ ಕಲಿಕಾಂಚನೇಯ. ಪಾಹಿ ಪಾಹಿ ಹನುಮ ನಿನ್ನ ಕಂದ ಜನುಮ, ಕನ್ನಡ ಕುಲ ಕೀರ್ತಿಯ ಸಿರಿ ನಿನ್ನದು ಶರವೇಗದ ಗುರಿವಾರೋ ಜಗದೋದ್ಧಾರ. ವಜ್ರಾಯುಧಂ ಮದಮರ್ದನ ಭುವನ ಗಾತ್ರ ಜ್ವಲನ ನೇತ್ರ ಗಾನ ಪಾತ್ರ ಘನವನ ತೀರ ದಹನ ಕೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ. ಓಂಕಾರ ಕ್ಲೀಂಕಾರ ಬೀಜಾಕ್ಷರಾಯ ನೀ ಬಂದರೆ ಕಂಟಕ ಮಂಗಮಾಯ, ಆಕಾಶ ನೀರಿದ ಮೃತ್ಯುರಾಯ ಕಾಲಾಂತಕ ತನ್ಮಯ ಚಿನ್ಮಯ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ, ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ತಿಮಿರಲ್ಲಿ ಕುಣಿಯುವವರ ನರಕಕ್ಕೆ ಕಳಿಸಿಕೊಡುವ ನರ ನರ ನರಳಿಸಿಡುವ ನಿಜ ಮನ ಬಾನರ. ಕೆದರಿದ ಜಟೆಯ ಸರಿಸಿ ಕರದಲ್ಲಿ ಖಡಗ ಧರಿಸಿ ನಡೆಯಲಿ ಕಿಡಿಯ ಹರಿಸಿ ಚಲಿಸಿದ ಭೀಕರ. ಎದುರಿಗೆ ಹೋಗಬೇಡದಯ್ಯ ಕೆಣಕಲೆ ಬೇಡ ಬ್ರಹ್ಮಚಾರಿಯ, ಮುಷ್ಟಿಗೆ ಮಾಡೋ ಪ್ರಹಾರ ಮಾಡೋಕೆ ಆಗಿಲ್ಲ ಆಗ್ರಹದಾರ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ, ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ.
ಎಸ್ ವಿಶೇಷವಾಗಿ ಬರುತ್ತಿರುವಂತಹ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ. ಓಕೆ, ಜಾನ್ವಿ ಕಾಣಿಯವರು ಒಮ್ಮೆ ಜೋರಾದ ಕೈ ಚಪ್ಪಲಿ ಮತ್ತೊಮ್ಮೆ ಕೊಡುವ. ಓಕೆ, ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸಿದ ಮತ್ತೆ ಕಾರ್ಯಕ್ರಮ ಮುಂದುವರಿಸಿದ್ದೇವೆ. ಸಮಯದ ಅಭಾವ, ಎಲ್ಲ ಅಡ್ಜಸ್ಟ್ಮೆಂಟ್. ಓಕೆ, ಎಲ್ಲರೂ ಕಾತರರಾಗಿ ಕಾಯ್ತಿರುವಂತಹ ವಿಶೇಷವಾಗಿ ಈ ಒಂದು ವೇದಿಕೆಗೆ ಎಂಟ್ರಿ ಆಗ್ಲಿಕ್ಕಿದ್ದಾರೆ ಪ್ರಸನ್ನ ಬಾಗಿನ ಹಾಗೆಯೇ ಹಂಸ ಪ್ರತಾಪ್ ಸ್ವಾಮಿ ಓರ್ವ ಅತ್ಯದ್ಭುತ ಬಿಗ್ ಬಾಸ್ ಎಂಟ್ರಿ ಮೂಲಕ ಎಲ್ಲರ ಮನೆಗೆ ತಂತ ಅವರು ಕೂಡ ಈ ಒಂದು ವೇದಿಕೆಗೆ ಎಂಟ್ರಿ ಆಗ್ಲಿಕ್ಕಿದ್ದಾರೆ. ಇದೀಗ ವೇದಿಕೆಯಲ್ಲಿ PM ಶ್ರೀ ಶಾಲೆ ವೀರಮಂಗಲ ತಂಡದ ಹೆಮ್ಮೆಯ ಬಾಲ ಕಲಾವಿದೆಯರು ವೇದಿಕೆಯಲ್ಲಿ. ಓಕೆ, ಇದೊಂದು ಅದ್ಭುತವಾದಂತಹ ಯಕ್ಷಗಾನ ಪ್ರದರ್ಶನ ರಾಣಿ ಶಶಿಪ್ರಭೆ. ಓಕೆ ಓಕೆ ಭಾಗವತಿಗೆಯಲ್ಲಿ ನಮ್ಮೊಂದಿಗಿದ್ದಾರೆ ಅತ್ಯದ್ಭುತ ಸಿರಿಕಂಠದ ರಚನಾ ಚಿತ್ಗಲ್. ಹಾಗೆಯೇ ಈ ಒಂದು ಓಕೆ ಇಲ್ಲಿ ಇವತ್ತಿನ ಈ ಯಕ್ಷಗಾನ ಎಲ್ಲರೂ ಗೌಡ್ರಿ ಗೌಡ್ರನಲ್ಲಿ ಅವರು ಜೋರಾಯಿನ ಕೈ ಚಪ್ಪಾಳೆ ಕರ್ಕೊಂಡು ಮಾತಲ್ಲ ಚಪ್ಪಾಳೆ ಒಂದು ಟೀಮು ಇನ್ನು ವಿಶೇಷವಾಗಿ ಪ್ರಸ್ತುತಪಡಿಸಿದ ವಿಶೇಷವಾಗಿ ಮಾತಲ್ಲ ಗೌಡ್ರನಗ್ಲಿ ಜೋಕುಲ್ಲ ಪೂರ ಗೌಡ್ರನಗ್ಲಿ ಅಂತ ಪುನಗ ಎಂಚ ಇನ್ನಿತ ಪ್ರದರ್ಶನ ಈ ವೇದಿಕೆ ಮೂಡಿದರ್ಕೊಂಡು ನಮ್ಮ ನಿರೀಕ್ಷೆ ಅದ್ಭುತವಾದ ಮೂಡಿವರಿಯರ ನಿಖಿಲ ಸಾತು ಹೊರಟುಪಡು ನಮ್ಮ ಗೋಪಾಲ್ ಕೃಷ್ಣ ಪಟೇಲ್ ಚಾರ್ವಾಕ ಅವರು ಅತ್ಯದ್ಭುತ ಹಿರಿಯ ಯಕ್ಷಗಾನ ಕಲಾವಿದರು ಅವ್ರನ್ನ ಸಂಯೋಜನೆ ಅಂಚನೆ ನಮ್ಮ ತಾರನಾಥ್ ಸವಣ ಅವರ ನಿರ್ದೇಶನ ಮೂಡಿದ ಇನ್ನು ತೋರ್ಲ ಯಕ್ಷಗಾನ ಇತ್ತ ವೇದಿಕೆ ರಾಣಿ ಶಶಿ ಪ್ರಭೆ ಅದ್ಭುತ ಯಕ್ಷಗಾನ ಒಂದ್ಸಲ ಚೋರ ಇಡಗೈ ಚಪ್ಪಾಳದ ಮೂಲಕ ಈ ಒಂದು ಯಕ್ಷಗಾನ ಆರಂಭ ಮಾಡ್ಬೋದ ಚಪ್ಪಾಳಿ. ಹಲೋ 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 ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತ ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನ್ಪಿದೈತೆ. ಜಯ ರತ್ನಾಕರ ಜಯ
ಅಂಬುರುಹದಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡ್ಡ ಮಡು ತವಣಿಪೆ ನೀ ಕಥಾಮೃತವ
ಆಗುತ್ತನವನು ನೋಡಕ್ಕೆ ತೋರುವ ಶಿರದ ಕಡಿವೆ ಬಾರಲು ನಮ್ಮ ದೇಶದ ಮುಕ್ತಿಗೆ ಆಗಿದ್ದೆಲ್ಲ ನಿಮ್ಮನ್ನು ಸದೆ ಬರೆಯುತ್ತೇನೆ. ಹುಚ್ಚುತನಕ್ಕೆ ಬರಲೆ ಶರವನ್ನ ಮುಚ್ಚುವೆ ಬಾರಿಂದನು ನಿನ್ನ ಕಪ್ಪ ಕಾಣಿಕೆಯನ್ನು ನಮಗೆ ಒಪ್ಪಿಸು. ಕೊಡಲ್ಲ, ಕೊಡದಿದ್ದರೆ ನಾವು ಕಿತ್ತುಕೊಳ್ಳುತ್ತೇವೆ. ನೋಡಲ್ಲ ಬಾಬು. ಎನ್ನಯ ಸಣ್ಣ ಮಾತಿದೊಂದು ಎನ್ನಯ ಸಣ್ಣ ಮಾತಿದೊಂದು
ಸಣ್ಣ ಮಾತಿದೊಂದು ಎನ್ನಯ ಸಣ್ಣ ಮಾತಿದೊಂದು ಪನ್ನಗವೇಣಿ ಸಂಪನ್ನೆ ಗುಣಾಟಿಯ ಪನ್ನಗವೇಣಿ ಸಂಪನ್ನೆ ಗುಣಾಟಿಯರನ್ನು ಹುಡುಕಿದೆವು ಇನ್ನೂ ದೊರೆಯದೆ ಅಣ್ಣನೆ ಲಾಲಿಗುದು ಎನ್ನಯ ಸಣ್ಣ ಮಾತಿದೊಂದು ಅಣ್ಣ ಮನಸು ನಾವಿಬ್ಬರು ಜೊತೆಯಾಗಿ ಗುರುಕುಲದಲ್ಲಿ ಕಲಿತಿದ್ದೇವೆ. ಹೌದು. ಈಗ ನೀನು ಬೇರೆ
ಯಾರು ಬರುತ್ತ ನೋಡಿದರು ಸ್ತ್ರೀರಾಜ್ಯವನ್ನು ನೋಡಿದರು ಸ್ತ್ರೀರಾಜ್ಯವನ್ನು ಮೆರೆದು ಕಂಗೊಳಿಸುತ್ತಿಹ ಗುಡಿ ಗೋಪುರವನು ಮೆರೆದು ಕಂಗೊಳಿಸುತ್ತಿಹ ಗುಡಿ ಗೋಪುರವನು ನೋಡಿದರು ತೋರುತಿಹ ಪುರಭಾಗ್ಯದ ಸಗಿರ್ಪಾವನದಿ ಸೇರಿ ವಿಶ್ರಮಿಸಕ್ಕೆ ಇಚ್ಛಿಸಿದ ಮನದಿ ಪರಿಕಿಸೋ ತಮ್ಮ ಪರಿಕಿಸೋ ಪರಿಕಿಸು ತಮ್ಮ ಮತ್ತ ಕಡೆಯ ಪರಿಕಿಸೋ ಸ್ವರ್ಣಾಕ್ಷರದೋಳು ಬರೆದಿರಿಸಿದ ಲಿಪಿಯ ಸ್ವರ್ಣಾಕ್ಷರದೋಳು ಬರೆದಿರಿಸಿದ ಲಿಪಿಯ ತರುಣಿಯು ರಾಜವ ಪುರವಿದು ತರುಣಿಯ ರಾಜವ ತರುಣಿಯರಾಡುವ ಪುರವಿದು ತರುಣಿಯ ರಾಜ ಪುರವಿದು ಮೊದಲಿರುವುದು ಮೇಲೆ ನರಿವೆನು ತಮ್ಮ ಪರಿಗಿಸು ತಮ್ಮ ಮತ್ತ ಕಡೆಯ ಸ್ವರ್ಣಾಕ್ಷರದೊಳು ಬರೆದಿರಿಸಿದ ಲಿಪಿಯ ತಮ್ಮ ತಮ್ಮ
ಇರುವಂತಹ ಸ್ಥಳ ಶ್ರೀರಾಜ್ಯಕ್ಕೆ ಯಾರೆಂದು ಅನ್ಕೊಂಡ್ರಿ? ಶಶಿಪ್ರಭೆ ಎಂಬುದಾಗಿ ಕೇಳಿದ್ದೇವೆ. ಹಾಗೆ ಅನ್ಕೊಳ್ಳಿ. ಬಂದಂತಹ ಕಾರ್ಯ ಅನೇಕವಿದೆ. ಶಶಿಪ್ರಭೆಯ ಮುನದಿ ನಮೋ ನಮೋ. ಸ್ತ್ರೀರಾಜನ್ನು ಯಾರು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂದು ಮಾತಿತ್ತು. ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಯರಿಗೆ ಸ್ಥಾನವಿಲ್ಲ. ಇದು ಈ ಕೆಟ್ಟ ಸಮಾಜ ಮಾಡಿದ ಕಟ್ಟುಕಟ್ಟಳೆ. ಹೆಣ್ಮಕ್ಕಳು ನಮ್ಮ ನೂರಾರು ಸೈನ್ಯ. ಸೇನಾಧಿಪತಿಯಾದ ಕಮಲಗಂಧಿನಿದ್ದಾಳೆ, ಮಂತ್ರಿಯಾದ ಭ್ರಮರಕುಂತಲೆ ಇದ್ದಾಳೆ, ಕಾಳಿಕಾಂಬೆ ಕೊಟ್ಟ ವರಹಾಮಾಲೆ ಅದೃಶ್ಯಂಜನ ಕೊಟ್ಟಿದ್ದಾಳೆ. ಮಹಾಶಕ್ತಿಯಾಗಿನ್ನು ಮೆರೆಯುತ್ತಿದ್ದೇನೆ. ಯಾರಲ್ಲಿ ಏನದು ಒಳಗೆ ಬಂದೆ?
ಬಂದು ನಿಮ್ಮ ಫಲಕವನ್ನು ನೋಡಿದ್ರು ರಾಣಿ ಶಶಿಪ್ರಭೆ ಮುರ್ದಾಕಿದ್ರಮ್ಮ. ಮತ್ತೆ ಮುಂದೆ ಬಂದ್ರ ನಿಮ್ಮ ಹೂವಿನ ಕಂಡಗಳನ್ನು ನೋಡಿ ಅದನ್ನು ಕೂಡ ತಿಳಿ ಮುರ್ದಾಕಿದ್ರಮ್ಮ. ಮತ್ತೆ ಮುಂದೆ ಬಂದ್ರ ನಿಮ್ಮ ಈಜುಕೊಳ ಉಂಟಲ್ಲ ಅದರಲ್ಲಿ ಈಜಿ ಅದನ್ನು ಕೊಲತೆ ಮಾಡಿಬಿಟ್ರಮ್ಮ. ನೀತಾನು ಹೋಗ್ಲಿಲ್ಲವ? ನಾನು ಬಿಡ್ತೇನೆ ಅಮ್ಮ. ನೋಡಿ ಅಮ್ಮ, ನಾನು ತಡಿಲಿಕ್ಕೆ ಹೋದೆ. ಆಗ ನೋಡಿ ಸುಣ್ಣ ಮೂಗಿಗೆ ಬಡಿದರು ಬಣ್ಣವಾಗಿ ಅಮ್ಮ. ಸುಣ್ಣ ಮೂಗಿಗೆ ಬಡಿದರು ಬಣ್ಣವಾಗಿ ಸಣ್ಣ ಹುಡುಗರ ಎನ್ನದು ಪಟಡ ಬಣ್ಣಿಸುವುದ್ಯಾಗೆ. ಸಣ್ಣ ಹುಡುಗರ ಎನ್ನದು ಪಟಡ ಬಣ್ಣಿಸುವುದ್ಯಾಗೆ. ಬೇಡಮ್ಮ ನಾರಿ ನಮಗೆ ಕಾಡು ನೌಕರಿ ಅಮ್ಮ. ಅಷ್ಟು ಮಾತ್ರವಲ್ಲಮ್ಮ, ಕಡೆಗೆ ಹೇಳಿದ್ದೇನು ಗೊತ್ತಾ? ಯಾರ ಶಶಿಪ್ರಭೆ ಅವಳೆಂತ ದೊಡ್ಡ ರಾಣಿಯ ಗುಣಪಾಲಕಿ. ಏನು, ನಮ್ಮ ಸ್ತ್ರೀ ರಾಜ್ಯಕ್ಕೆ 2 ಪುರುಷರು ಪ್ರವೇಶ ಮಾಡಿದ್ದಾರ? ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಕಮಲಗನ್ನಿಯನ್ನು ಕರೆಯುತ್ತಿದ್ದೇನೆ.
ನಿಮ್ಮ ಮೊಗದಲ್ಲೂ ರಣೋತ್ಸಾಹ. ಯಾರಿಂದ ಏನಾಯ್ತು ಹೇಳುತ್ತೀರಾ? ಭ್ರಮರ ಕುಂತಲೆ ಅಮ್ಮ ನಮ್ಮ ಸ್ತ್ರೀರಾಜ್ಯಕ್ಕೆ 2 ಪುರುಷರು ಪ್ರವೇಶ ಮಾಡಿದ್ದಾರೆ. ಏನು ಅಷ್ಟು ಮಾತ್ರವಲ್ಲ, ಅವರು ನಮ್ಮ ದೂತಿಗೆ ಸುಣ್ಣದ ನಾಮವನ್ನು ಹಾಕಿದ್ದಾರೆ. ಇಷ್ಟು ಸಣ್ಣ ಕಾರ್ಯಕ್ಕೆ ನೀವು ಹೊರಡುವುದೇ? ಎಲೆಯನ್ನು ಕಡಿಯಲು ಕೊಡೆಯಲ್ಲಿ ಬೇಕೆ? ನಿಮ್ಮ ಬೆವರು ಬಿದ್ದಲ್ಲಿ ನನ್ನ ರಕ್ತ ಸರಿಸೇನು? ಕೊಡೆ ನನಗೆ ಅಪ್ಪಣೆ. ಸರಿ ಭ್ರಮರ ಕುಂತಲೆ, ನಿನ್ನನ್ನು ಒಬ್ಬಳನ್ನೇ ಕಲಿಸುವುದಿಲ್ಲ, ಹಾಗಾಗಿ ಗಮನಗಣ್ಣಿನ ಜೊತೆಗೆ ಕಲಿಸುತ್ತೇನೆ. ಕಾಳಿಕಾಂಬೆ ಕೊಟ್ಟ ಅದೃಶ್ಯ ಅಂತನ ಇಕ್ಕೋ ರಕ್ಷಣೆ ಆಗಿಲ್ಲ ನಿಮಗೆ.
ಫಲಕವನ್ನು ನೋಡಿ ಅವಳಿಗೆ ಪ್ರವೇಶ ಮಾಡಿದ್ಯಲ್ಲ? ಹೌದು, ನಿನಗೊಂದು ಗದ್ದು ಕಾಣಿಸುತ್ತೇನೆ. ನಿನ್ನ ಸೊಂಟ ಬರುತ್ತಾನೆ, ನಿನ್ನನ್ನು ಕೈಕಾಲು ಬರುತ್ತಾನೆ ನೋಡೋಣ.
ಯಾತಕ್ಕೆ ಮಲಗಿದೆ ಧರೆಯಲ್ಲಿ ಪ್ರೀತಿಯ ತೊರೆದೆಯ ಎನ್ನಲಿ ತಮ್ಮ ವಿಧದೆ ಹಲುಬುದ ಎದು ನಾನಾ ವಿಧದೆ ಹಲುಬುದ ಮುಂದುಗಾಣದೆ ಭ್ರಮರ ಕೂದಲೇ ಹಿಂದೆ ಬರ ಕಂಡು ಅವನ ಭ್ರಮರ ಕೂದಲೇ ಹಿಂದೆ ಬರೆ ಕಂಡು ಅವನ ಕಂಡು ಸ್ಮರ ಶರದೋದ ಬಸವಳಿಯುತ ಸ್ಮರ ಶರದೋದ ಬಸವಳಿಯುತ ಧನುಷರವ ದಿಸುತು ಪೇಳಿದನು ಆರೋ 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 ಸುಂದರ ನೀವ ಮಾರನ ಪೋಲ ಚೆಲ್ವಾ ಈತ ಮೂರು ಲೋಕದಿ ಕಾಣ ಸಿಗದಂತ ಚೆಲ್ವಾ ಆರು
ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದವರು ಅಶ್ವಿನಿ ದೇವತೆಗಳಂತೆ. ಅವರು ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾ? ಅವರು ಆಗಿರ್ಬೋದಾ? ಅವರು ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೀಗೆ ನನ್ನನ್ನು ನಾನೇ ಪ್ರಶ್ನೆ ಮಾಡಿಕೊಂಡರೆ ಯಾರು ನನಗೆ ಉತ್ತರ ಕೊಡುವವರು? ಹೋಗಿ ಅವನಲ್ಲಿಯೇ ಕೇಳುತ್ತೇನೆ. ಓ ಮಹಾನುಭಾವ, ಕ್ಷಮಿಸು ಎನ್ನ ಅಪರಾಧವ ಕ್ಷಮಿಸು, ಮಹಾನುಭಾವ ಕ್ಷಮಿಸು ಕ್ಷಮಿಸು ಕ್ಷಮಿಸು, ಸುಮ ಶರಣ ಸನ್ನಿಭನೆ ನಿನ್ನ ಕಮಲ ಬರಿಯದೆ ಒಪ್ಪಿನವನಿಗೆ ಸಮನ ಕೊಡು ಅಕ್ರಮ ಎಸಗಿದೆನು, ಕ್ಷಮಿಸೋ ನನ್ನನ್ನು ಕ್ಷಮಿಸು. ನಿನ್ನ ತಮ್ಮನನ್ನು ಕೆಡವಿ ನಾನು ತಪ್ಪು ಮಾಡಿದೆ. ನನ್ನನ್ನು ದಯವಿಟ್ಟು ಕ್ಷಮಿಸು. ಇವನೇ ಸಿಕ್ಕಿದ್ಯಾ? ನಿನ್ನನ್ನು ಸಂಹರಿಸುತ್ತೇನೆ. ತಡಿ ತಮ್ಮ, ತಡಿ. ನೀನು ಯಾರು? ನಾನು ಈ ಶ್ರೀರಾಜ್ಯದ ಮಂತ್ರಿ ಭ್ರಮರ ಕುಂತಳೆ. ನಮಗೆ ಸ್ವಲ್ಪ ಹೊತ್ತು ಸಮಯ ಕೊಡುತ್ತೀಯಾ? ಆಯಿತು. ಹೀಗೆ ನಮ್ಮ ಜೊತೆಗೆ ಬರುವುದಾದರೆ ಬರಲಿ. ಆಗಬಹುದಲ್ಲವೇ? ಆಗಬಹುದನ್ನ. ಮಹಾನುಭಾವ, ನೀನು ಎಲ್ಲವನ್ನು ತೊರೆದು ನಮ್ಮ ಜೊತೆಗೆ ಬರುವುದಾದರೆ ಬಾ. ನಿನಗೆ ಸ್ವಾಗತ. ಆಗಲಿ. ಮೋಸಗೈದಳು ಮೋಸಗೈದಳು ನಮ್ಮನ್ನು ವಂಚಿಸಿ, ಬಲು ಮೋಸಗೈದಳು ಈ ಸುದ್ದಿ ನಾವು ಸಂತೋಷವ ಬೆರ್ಚಿಪಣ ಸಚಿವೆಯ ಕೃಪೆ ಹೇಸಿಗೆ ಯಾವುದೋ ಮೋಸಗೈದಳು ಮೋಸಗೈದಳು. ಮೋಸಗೈದಲಮ್ಮ, ಮೋಸಗೈದಳು. ಯಾರು ಮೋಸಗೈದಳು? ನಮ್ಮ ಮಂತ್ರಿಣಿಯಾದ ಭ್ರಮರ ಕುಂತಲೆ ಮೋಸಗೈದಲಮ್ಮ. ಗಮನದಲ್ಲಿಡಿ. ಏನು? ನಮ್ಮ ಮಂತ್ರಿಯಾದ ಭ್ರಮರ ಗೊಂದಲೆ ಮೋಸಗೈದಲೆ. ಯಾರನ್ನು ಕರೆಯಬೇಕು? ಕಾಳಿಕಾಂಬೆ ಕೊಟ್ಟ ವರಮಾಲೆಯನ್ನು ಘೋರ ರೂಪಿಯನ್ನು ಕರೆಯುತ್ತೇನೆ.
ಅಯ್ಯೋ, ಅವನ ಹೆಸರನ್ನು ಕೇಳಿದರೆ ಭಯವಾಗುತ್ತದೆ. ಅವನ ಹೆಸರು ಗೋರರುಪ್ಪಿ. ಅವನು ವರಹಮಾಲೆಯಿಂದ ಹುಟ್ಟುತ್ತಾನೆ. ಕಾಳಿಕಾಂಬೆ ಕೊಟ್ಟ ಶಶಿಪ್ರಭೆಗೆ ಕಾಳಿಕಾಂಬೆ ಕೊಟ್ಟ ವರಹಮಾಲೆಯಿಂದ ಹುಟ್ಟುತ್ತಾನೆ. ಆ ವರಹಮಾಲೆಯನ್ನು ನಾವು ವಶಪಡಿಸಿಕೊಳ್ಳೋಣವೇ? ಅದು ಸಾಧ್ಯವಿಲ್ಲ. ಯಾಕಂದರೆ ಅವಳು ಕೊರಳಲ್ಲಿ ಧರಿಸಿರುತ್ತಾಳೆ. ಮಲಗುವಾಗ ಮಾತ್ರ ಎಚ್ಚೆತ್ತಿಡುತ್ತಾಳೆ. ನನಗೊಂದು ಉಪಾಯ ಹೊಳೆಯಿತು. ಏನದು? ನನಗೆ ಯುದ್ಧಕ್ಕೆಂದು ಹೊರಡುವಾಗ ಅದೃಶ್ಯಾಂಜನ ಕೊಟ್ಟಿದ್ದಳು. ಇಕೋ ತಮ್ಮ, ಹೆಂಗಸರನ್ನು ನಂಬಲು ಆಗುವುದಿಲ್ಲ. ನಾವೊಮ್ಮೆ ಪರೀಕ್ಷಿಸೋಣ. ಆಗಲೇ ತಮ್ಮ, ನಾನು ಕಾಣಿಸುತ್ತಿದ್ದೇನು? ಅಣ್ಣ, ಎಲ್ಲಿದ್ಯಾ? ನಿನ್ನ ಸ್ವರ ಮಾತ್ರ ಕೇಳಿಸ್ತುಂಟು. ಈಗ ಕಾಣಿ. ತಡ ಮಾಡುವುದಕ್ಕೆ ಶಶಿಪ್ರಭೆ ಆಸ್ಥಾನದ ಕಡೆ ಹೊರಡುತ್ತೇನೆ. ಪುರುಷರು ನಮ್ಮ ಸ್ತ್ರೀರಾಜವನ್ನು ಬಿಟ್ಟು ಹೋಗಿದ್ದೇನೆ ಎಂದು ಸುದ್ದಿ ಬಂದಿತ್ತು. ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತಿದ್ದೇನೆ. ಏನು ಭಾಗ್ಯವಾದಿಗಳು ಸತಿಯರ ರಾಣಿ, ಏನು ಭಾಗ್ಯವಾದಿಗಳು ಸತಿಯರ ರಾಣಿಗೆ ಎನ್ನುತ್ತಲೇ ಏನು ಭಾಗ್ಯವಾದಿಗಳು ಸತಿಯರ ರಾಣಿ ಎನ್ನುತ್ತಲೇ ಮನದಿ ಪೊಗಡುತ್ತಾ ಆನುಕಂಬನಿ ನಿದ್ರೆ ಕೈವಾಳ ಬಿಡು ತಿಗಿಲುಗಳ. ಏನು ಭಾಗ್ಯದಿಗಳು ಸತಿಯರ ರಾಣಿ ಎನ್ನುತ್ತಲೇ ಮನದಿ ಪೊಗಡುತ್ತಾ ದಿಗಿಲುಗೋಡನು ಜಗದಿ ಕಾಣದಾಗ ಅಗಡಿತದ ಕಾತಿಯ ಸುಮಾನೆಯ ಮುಗನಯನೆಗಳ ಮೇಲು ಆಗದಿ ಜಗ ಜಗಿಸನು. ಏನು ಭಾಗ್ಯಾದಿಗಳು ಏನು ಭಾಗ್ಯವಂತೆ ಈ ಶಶಿಪ್ರಭೆ. ಸಾವಿರಾರು ಹೆಂಗಳೆಯನ್ನು ದಾಟಿ ಈ ಅರಮನೆಯೊಳಗೆ ಬಂದಿದ್ದೇನೆ. ಒಂದೊಂದು ಗೋಡೆಯ ಮೇಲೆ ಕೂಡ ಶಿಲ್ಪ ಕಲೆಯನ್ನು ರಚಿಸಿದ್ದಾರೆ. ಇಲ್ಲಿ ಶಶಿಪ್ರಭೆ ನಿದ್ರಿಸುವ ಸ್ಥಾನ ಯಾವುದೆಂದು ನೋಡಬೇಕು. ಅಲ್ಲಿ ನೋಡಿ ವರಹಮಾಲೆ. ಇದನ್ನು ತೆಗೆದುಕೊಂಡು ಇಲ್ಲಿಯೇ ಸ್ವಲ್ಪ ಹೊತ್ತಿದ್ದು ನೋಡುತ್ತೇನೆ ಏನಾಗುತ್ತದೆ ಎಂದು. ಇದ್ದ ಶಶಿಪ್ರಭೆ ನಿದ್ದೆಯುವುದದ್ದು ಬೇಗದೆ, ಇದ್ದ ಶಶಿಪ್ರಭೆ ನಿದ್ದೆಯುವುದದ್ದು ಬೇಗ. ಹಸ್ತದಳು ತಡವರಿಸಿ, ಹಸ್ತದಳು ತಡವರಿಸಿ ತಡವರಿಸಿ
ಕಾಣದಿರಲು ಗಡಬಡಿಸಿ ಕಾಣದಿರಲು ಗಡಬಡಿಸಿ ಮೂರ್ಛೆ ಬಿದ್ದು ಮರುಗಿದನು. ಕರುಣ ದೇದ ಧರೆಯ ಮೇಲಕ್ಕೆ ಹರನ ಸತಿಯ ಕರುಣ ದೇದ ಧರೆಯ ಮೇಲಕ್ಕೆ ಅರಸಿಯನಿಸಿ ಮೆರೆಸಿದಂತ ಬರಹ ಮಾಲಿಕೆ ಅರಸಿಯನಿಸಿ ಮೆರೆಸಿದಂತ ಬರಹ ಮಾಲಿಕೆ ಅವರ ಕೈ ಸೇರಿತು ಬಂಗಾರದ ಹಾರವು ಅಂತರಂಗದ ಪ್ರೇಮದಿಂದಲ ದಾಂಪತ್ಯ ಜೀವನವ ನಡೆಸಿ ಬರಲು ಪಂಥದು ಕಾದುತಿಹ ಈರ್ವರ ಕೈ ಪಿಡಿದು ಸಂತವಿಸಿದನು.
ಎಲ್ಲ ಆದ್ಮೇಲೆ PMC ವೀರಮಂಗಲ ಶಾಲೆಯ ಸಣ್ಣ ಮಕ್ಕಳು ಯಕ್ಷಗಾನನ ಪ್ರದರ್ಶನ ನೀಡಿದ್ದೀರಿ. ಶಶಿಪ್ರಭೆ, ರಾಣಿ ಶಶಿಪ್ರಭೆ, ಸಣ್ಣ ಪರಿಚಯನ ಮಾತಿದ್ದೇನೆ. ಶಶಿಪ್ರಭೆ ಪಾತ್ರ ಮಾಡಿದವಳು 5ನೇ ತರಗತಿಯ ಶ್ರೀದೇವಿ. ಮಾರ್ತಾಂಡ ತೇಜ 6ನೇ ತರಗತಿಯ ಶಿವಶನ್ಮಯಿ. ಕಮಲ ಧ್ವಜ ಮಾಡಿದವಳು 5ನೇ ತರಗತಿಯ ಚಿಂತನ. ಕಮಲಗಂಧಿನಿ 4ನೇ ತರಗತಿಯ ಆರಾಧ್ಯ. ಭ್ರಮರ ಕುಂತಲೆ ಮಾಡಿದ 5ನೇ ತರಗತಿಯ ವರ್ಷ. ಅಜ್ಜಿ ಪಾತ್ರ ಮಾಡಿದವ ಉದಿತ್ 6ನೇ ತರಗತಿ. ದೇವಿ ಪಾತ್ರ ಮಾಡಿದ 5ನೇ ತರಗತಿಯ ಅನನ್ಯ. ಅರಶರ ಪಾತ್ರ ಮಾಡಿದವ ಚಿರಾಗ್. ಘೋರರೂಪಿ ಪಾತ್ರ ಮಾಡಿದವ ಆಶ್ಲೇಷ 7ನೇ ತರಗತಿ, ಇವ 5ನೇ ತರಗತಿ. ಬೇಟೆಗಾರನ ಪಾತ್ರ ಮಾಡಿದವ ಧನುಷ್ 7ನೇ ತರಗತಿ. ರಾಜನ ಪಾತ್ರ ಮಾಡಿದವ ನಿಶಾಂತ್ 5ನೇ ತರಗತಿ. ರಾಜನ ಪಾತ್ರ ಮಾಡಿದವ ಧನ್ವಿತ್ 7ನೇ ತರಗತಿ. ರಾಜನ ಪಾತ್ರ ಮಾಡಿದವ ಹವಿಶ್ 5ನೇ ತರಗತಿ. ದೂತ ಪಾತ್ರ ಮಾಡಿದವ ಯಶ್ವಿತ್ 6ನೇ ತರಗತಿ. ಇದು 3ನೇ ತರಗತಿಯ ರಾಜನ ಪಾತ್ರ ಮಾಡಿದವ ನಿಖಿತ್. ಅನ್ವಿತ್ 2ನೇ ತರಗತಿ, ರಾಜನ ಪಾತ್ರ ಮಾಡಿದವ. ಇವರೆಲ್ಲ ನಮ್ಮ ಪ್ರಧಾನಮಂತ್ರಿ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲದ ವಿದ್ಯಾರ್ಥಿಗಳು. ಇವರು ರಾತ್ರಿ ಕೂಡ ಇವರಿಗೆ ಯಕ್ಷಗಾನ ಇದೆ ಶ್ರೀಕೃಷ್ಣ ಲೀಲೆ. ಎಲ್ಲರ ಭರತನಾಟ್ಯ ಕಲಾವಿದರು ಕೂಡ ಹೌದು. ಈ ಒಂದು ಅವಕಾಶವನ್ನು ಕೊಟ್ಟಂತಹ ಗೋಪಾಲಕೃಷ್ಣ ಪಟೇಲ್ ಅವರಿಗೆ ಮತ್ತು AVG ಅವರಿಗೆ ನಾನು ಅತ್ಯಂತ ಗೌರವವನ್ನು ಸಲ್ಲಿಸ್ತಾ ನಮ್ಮ ಈ ಸುಂದರವಾದಂತಹ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪುತ್ತೂರು ದಶಮಾನೋತ್ಸವದ ಅಂಗವಾಗಿ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೇನೆ. ನಾನು ಆ ಶಾಲೆಯ ಮುಖ್ಯ ಗುರು, ನಾನೇ ನಿರ್ದೇಶನ ಮಾಡಿದ ತಾರನಾಥ ಸವಣೂರು. ಹಿಮ್ಮೇಳದಲ್ಲಿ ಭಾಗವತರಾಗಿ ನಮ್ಮವರೇ ರಚನಾ ಚಿದ್ಗಲ್, ಚೆಂಡೆಮದ್ಲೆಯಲ್ಲಿ ಮಧ್ವರಾಜಿ ಮತ್ತು ಲಕ್ಷ್ಮೀಶ, ಇವರಿಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಮಹಾಬಲ ಕಲ್ಮಡ್ಕ ಅವರು ನಮಗೆ ಪ್ರಸಾದನವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಓಕೆ. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಸಂಸ್ಥೆಗಳ ಸಹಯೋಗದೊಂದಿಗೆ ವಾರ್ಷಿಕ ಸಮಾವೇಶ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ದಶಮಾನೋತ್ಸವದ ಈ ಒಂದು ಶುಭ ಸಂಭ್ರಮದ ಶುಭ ಕಾರ್ಯಕ್ರಮ ಚೋರದ ಕೈ ಚಪ್ಪಾಲೆ PMC ಶಾಲಾ ವೀರಮಂಗಲ ಪ್ರಸ್ತುತಪಡಿಸಿದಂತ ರಾಣಿ ಶಶಿಪ್ರಭು ಈ ಒಂದು ಯಕ್ಷಗಾನ ಅದ್ಭುತವಾಗಿ ಮೂಡಿ ಬಂದಿದೆ ಖಂಡಿತವಾಗಲು. ಓಕೆ, ಇದರ ಸಂಯೋಜನೆ ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ, ಹಾಗೇನೆ ತಾರನಾಥ್ ಸವಣ್ ಅವರು ಇವರ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಇದೀಗ ತಾರನಾಥ್ ಸವಣ್ ಅವರ ತಂಡಕ್ಕೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇವೆ. ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಸ್ಥಾಪಕ ಅಧ್ಯಕ್ಷರಾದಂತಹ AV ನಾರಾಯಣ ಗೌಡ ಹಾಗೂ ಇವರೊಂದಿಗೆ ಅಮರ್ನಾಥ್ ಹಾಗೂ ದಿವ್ಯ ಪ್ರಸಾದ್ ಎಲ್ಲ ಒಕ್ಕೂಟದ ಸದಸ್ಯರು ಕೂಡ ಸೇರಿಕೊಳ್ಳಬೇಕಾಗಿ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮ ಮುಂದಿನ ಭವಿಷ್ಯದ ಜೀವನದ ಯಕ್ಷಗಾನದಲ್ಲಿ ಅತಿ ಎತ್ತರದ ಯಶಸ್ಸನ್ನು ಕಾಣಲಿ ಎನ್ನುತ್ತಾ AV ನಾರಾಯಣ್ ಸ್ಥಾಪಕ ಅಧ್ಯಕ್ಷರು ಹಾಗೂ ಪಟೇಲ್ ಸರ್ ಹಾಗೂ ಅಮರ್ನಾಥ್ ಸರ್ ಹಾಗೂ ದಿವ್ಯ ಪ್ರಸಾದ್ ಸರ್ ಎಲ್ಲರೂ ಕೂಡ ಈ ಒಂದು ಗೌರವದಲ್ಲಿ ಭಾಗಿಯಾಗಬೇಕಾಗಿ ಈ ಮೂಲಕ ವಿನಂತಿ. ಕಲಾ ಪ್ರತಿಭೆಗಳು ಅದ್ಭುತವಾದಂತಹ ಪ್ರತಿಭೆಗಳಾಗಿ ಹೊರ ಚೆಮ್ಮಲಿ ಅನ್ನೋ ಮಾತಿನೊಂದಿಗೆ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸಿದ್ದೇವೆ. ಸರ್ತಿಚ್ಚು ಮಾತಾ ಭಿನ್ನರಿಲ್ಲ ಅರ್ಥ ಪಿರಿತಿನ ಪೊರ್ಲ ಪೊಳಿಪದ ಪೊರ್ಲ ಕಚ್ಚ ಪೊರ್ಲ ಮತ್ತರ್ಮಿಡ್ ಮೂರ್ದ ಪಂಚನ ಪೊರ್ತುಡು ಮಾತಾ ಭಿನ್ನರಿಲ್ಲ ಕುಡರ ನಾನರ ಎದುಕುವ ಒಜಾತ ಕಾರ್ಯಕ್ರಮದ ಬಿಸಿ ಇತ್ತಿಲ್ಲ ಕಾರ್ಯಕ್ರಮ ನಮ್ಮ ಒಟ್ಟಿಗೆ ಪಾಲ್ಪಡೋದಿತ್ತಿನ ಮಾತ ಕಲಾಭಿಮಾನಿ ಬಂದಿಲ್ಲ ಒಜಾತ ಕಾರ್ಯಕ್ರಮ ಒಜಾತ ಫಾಸ್ಟ್ ಅದು ತುಂಬಿಕೊಂಡಾಗ ಓಕೆ NV ಡ್ಯಾನ್ಸ್ ಸ್ಟುಡಿಯೋ ಫ್ರಮ್ ಪುತ್ತೂರು ತಂಡದ ಕರ್ಮದ ಕಲಾವಿದರು ಇತ್ತೆ ವೇದಿಕೆಗೆ ಎಂಟ್ರಿ ಆಗುತ್ತಿದ್ದಾರೆ. ಅದ್ಭುತವಾದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೂಲಕ ಒಂದು ಜೋರಾದ ಕೈ ಚಪ್ಪಾಳೆ NV ಡ್ಯಾನ್ಸ್ ಸ್ಟುಡಿಯೋ ಫ್ರಮ್ ಪುತ್ತೂರು. ಸರ್ ಒಂದೇ ಒಂದು ನಿಮಿಷ ಒಂದು ಫೋಟೋ ಛಾಯಾಗ್ರಹಣದ ಮೂಲಕ
ಆಲ್ರೆಡಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ತಾರಾಗಣದಲ್ಲಿರುವಂತಹ ಅದ್ಭುತವಾದಂತಹ ಕಲಾವಿದೆಯರು. ಓಕೆ, ಇಂದಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಸಾಕ್ಷಿಯಾಗಿರತಕ್ಕಂತಹ ಅವರು ನಮ್ಮ ಊರಿನ ಅದ್ಭುತವಾದಂತಹ ಪ್ರತಿಭೆ. ಎಲ್ರಿಗೂ ಅವರನ್ನು ನೋಡುವಾಗಲೇ ಗೊತ್ತಾಗುತ್ತೆ, ವಿಲನ್ ಪಾರ್ಟ್ ಮೂಲಕ ಎಲ್ಲರ ಮನಗೆದ್ದಂತಹ ಓರ್ವ ಪ್ರಸನ್ನ ಭಾಗಿನ ನಮ್ಮ ಪುತ್ತೂರಿನ ಕೀರ್ತಿಯನ್ನು ಬೆಳಗಿಸುತ್ತಿರುವಂತಹ ಹೆಮ್ಮೆಯ ಕಲಾವಿದ. ಜೋರಾದ ಕೈ ಚಪ್ಪಾಳೆ. ಹಾಗೆಯೇ ನಮ್ಮ ತಂಡದೊಂದಿಗೆ ಇವತ್ತು ಸೇರಿಕೊಂಡಿದ್ದಾರೆ ಓರ್ವ ಅತ್ಯದ್ಭುತ ಯಶಸ್ವಿ ಬಿಗ್ ಬಾಸ್ ಮೂಲಕ ಎಲ್ಲರ ಮನೆ ಮಾತಾಗಿರತಕ್ಕಂತಹ ಹಂಸ ಪ್ರತಾಪ್ ಸ್ವಾಮಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿ ಪೂರ್ವಕವಾಗಿ ಬರಮಾಡಿಕೊಳ್ತಿದ್ದೇವೆ. ಎಸ್, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಎನ್ವಿ ಡ್ಯಾನ್ಸ್ ಸ್ಟುಡಿಯೋ ಫ್ರಮ್ ಪುತ್ತೂರು ಪ್ರಸ್ತುತಪಡಿಸುವಂತಹ ಅದ್ಭುತವಾದಂತಹ ಡ್ಯಾನ್ಸ್ ಇದೀಗ ವೇದಿಕೆಯಲ್ಲಿ. ಜೋರಾದ ಕೈ ಚಪ್ಪಾಳೆ. ಎನ್ವಿ ಡ್ಯಾನ್ಸ್ ಸ್ಟುಡಿಯೋ ಫ್ರಮ್ ಚಪ್ಪಾಳೆ. ಮಂಗಲ ಜಯ ಶ್ರೀರಾಮಚಂದ್ರನಿಗೆ ಮಂಗಲ ಜಯ ಶ್ರೀರಾಮಚಂದ್ರನಿಗೆ ಮಂಗಲ ಸೀತಾಕಾಂತನಿಗೆ ಮಂಗಲ ದಶರಥ ನಂದನ ರಾಮಗೆ ಮಂಗಲ ಕೌಸಲ್ಯಾತ್ಮಕಗೆ ಮಂಗಲಂ ಶಿವ ಮಂಗಲಂ ಶಿವ ಮಂಗಲಂ ಶಿವ ಮಂಗಲೋ ಮಂಗಲೋ. ಎಸ್, ಎನ್ವಿ ಡ್ಯಾನ್ಸ್ ಸ್ಟುಡಿಯೋ ಫ್ರಮ್ ಪುತ್ತೂರು ತಂಡದ ಪೆರ್ಮೆದ ಕಲಾವಿದರನ್ನು ವೇದಿಕೆಗೆ ಎತ್ಕೊಂಡು ಎಸ್ ರೆಡಿ ನಾವು. यहाँ भी होगा वहाँ भी होगा. यहाँ भी होगा वहाँ भी होगा, अब तो सारे जहाँ में होगा क्या मेरा ही जलवा, मेरा ही जलवा. अरे यहाँ भी होगा वहाँ भी होगा, अब तो सारे जहाँ में होगा क्या. Now remix.
होगा क्या मेरा ही मेरा ही मेरा ही जलवा मेरा ही जलवा 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 जवानी के रेले देखे हसीनों के मेले देखे दिल पे तू ही जाग Let's do it in Ron style. सपनों में सजनी सजनी पे दिल आ गया ये सजनी पे दिल आ गया ಎಸ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿನಲ್ಲಿ ಜರ್ಬಿ ಡ್ಯಾನ್ಸ್ ಪುತ್ತೂರು ಇವರ ವತಿಯಿಂದ ಡ್ಯಾನ್ಸ್ ಮಾಡಿದ್ದಾರೆ ಪುಟಾಣಿ ಮಕ್ಕಳು ಬಲ್ಲ ಜೋರಾದ ಚಪ್ಪಾಳೆ. ಎಸ್ ಇದೀಗ ವೇದಿಕೆಯಲ್ಲಿ ಮತ್ತೊಂದು ಡ್ಯಾನ್ಸ್ ನಿಮಗಾಗಿ. ಮತ್ತೊಂದು ಅದ್ಭುತವಾದಂತಹ ಪ್ರತಿಭೆ ಇದೀಗ ವೇದಿಕೆಗೆ ಬರುವಂತ ಹೊತ್ತು. ಎಸ್ ತನ್ವಿಶ್ರೀ ಅಂಡ್ ಟೀಮ್ ಒಮ್ಮೆ ಜೋರದ ಕೈ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಬರಮಾಡಿಕೊಳ್ಳೋಣ. ಕೇಳಿ ಚೆಲುವೆ ಅದ್ಭುತವಾದಂತಹ ಗೀತೆ. ಒನ್ಸ್ ಅಗೈನ್ ಚಪ್ಪಾಳೆ ಕೊಡ್ಬೋದಾ ಹೇಳ್ರು. ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ ನೀನು ಮೆನು 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 ಗೋತಾರೆ ಜುಡು ಜುಡು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಾಳು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಡುತ್ತಿದೆ ಎಡೆ ಚೆಲುವೆ ಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಗಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಕಲ್ಲವಗಿಲ್ಲಿ ನೋಡಲೇ ಕನವಾಗ ತಲ್ಲಣವಾಗುತ್ತಿದೆ ಚೆಲುವೆ
ಕೆಣಕಿದೆ ಕೆಣಕಿದೆ ಕೇಶರಾಶಿಯು ಇರುಳು ಆದರೆ ಮೊಗದಲ್ಲಿ ಕೆಣಕಿದೆ ನಿನ್ನ ಮಾತಿನ ಪ್ರವಾಹದಲ್ಲಿ ಸುಳ್ಳಿನ ಪ್ರಭಾವ ಚೆಲ್ಲಿ ಹೋಗಲಿಕ್ಕೆ ನೀ ಸುರಿವಾಗ ನಮನವಾಗುವುದೇ ಕೆಳಚೊಂಬೆ ಒಂದಷ್ಟು ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಒಂದಷ್ಟು ಸ್ಪರ್ಧೆಗಳಲ್ಲಿ ತನ್ನ ಆ ಒಂದು ಛಾಪನ್ನು ನಿರ್ಮಿಸಿರತಕ್ಕಂಥ ಹೆಮ್ಮೆಯ ಕಲಾವಿದೆಯರು ತುಂಬ ಹೃದಯದ ಅಭಿವಂದನೆಗಳು ಸಲ್ಲಿಸುತ್ತಾ ವಿಶೇಷವಾಗಿ ನಡೀತಿರುವಂತಹ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಹಾಗೆಯೇ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ಇದರ ದಶಮಾನೋತ್ಸವದ ಈ ಒಂದು ಶುಭ ದಿನದ ಶುಭ ಸಂಭ್ರಮದಲ್ಲಿ ಖಂಡಿತವಾಗಲೂ ನಾವಿದ್ದೇವೆ. ಕಾರ್ಯಕ್ರಮ ಮತ್ತೆ ಮುಂದುವರಿಸುತ್ತೆ. ನಮ್ಮ ನಿರೀಕ್ಷೆಯ ನಾವೆಲ್ಲರೂ ಕಾತುರಿಂದ ಕಾಯ್ತಿದ್ದೇವೆ ಒಂದಷ್ಟು ಕಾಲಗಳಿಂದ. ಓಕೆ, ಅವರನ್ನು ಬರಮಾಡಿಕೊಳ್ಳುವಂತಹ ಹೊತ್ತು ವೇದಿಕೆಗೆ ಇದೀಗ ತಾರಾ ಗಣದಲ್ಲಿ ಮಿಂಚಿರತಕ್ಕಂತಹ ಹೆಮ್ಮೆಯ ಕಲಾವಿದ ಹಾಗೆಯೇ ಕಲಾವಿದೆ ನಮ್ಮನ್ನು ಸೇರಿಕೊಂಡಿದ್ದಾರೆ. ಜೋರಾದ ಕೈ ಚಪ್ಪಾಳೆ ಅವರಿಗೆ ಮತ್ತೊಮ್ಮೆ ನೀಡೋಣ. ಯಾಕೆಂದ್ರೆ ಕೊಟ್ಟ ಮಾತಿಗೆ ಬೆಲೆ ಕೊಟ್ಟು ಬಂದಿರತಕ್ಕಂತ ಹೆಮ್ಮೆಯ ಕಲಾವಿದರನ್ನು ಗೌರವಿಸುವುದು ತುಂಬಾನೇ ಖುಷಿ ಆಗ್ತದೆ. ಓಕೆ, ಈಸ್ ನನ್ನ ಅದ್ಭುತವಾದಂತಹ ಓರ್ವ ವಿಲನ್ ಪಾರ್ಟ್ ಮೂಲಕ ಎಲ್ಲರ ಮನೆ ಮಾತಾಗಿರತಕ್ಕಂತ ಓರ್ವ ಯಶಸ್ವಿ ಕಲಾವಿದ ಮಾತ್ರ ಅಲ್ಲ, ಒಂದಷ್ಟು ಆ ಒಂದು ವಿಲನ್ ಪಾರ್ಟಿಗೆ ಸೂಕ್ತವಾದಂತಹ ಬಾಡಿಯನ್ನು ಹೊಂದಿರತಕ್ಕಂತ ಹೆಮ್ಮೆಯ ಕಲಾವಿದ ಅಂತ ಹೇಳಲಿಕ್ಕೆ ನಮ್ಮ ಊರಿನ ಅದ್ಭುತ ಕಲಾವಿದನನ್ನು ಇದೀಗ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಹೊತ್ತು JV ನಾರಾಯಣ್ ಸರ್ ಹಾಗೂ ದಿವ್ಯಪ್ರಸಾದ್ ಸರ್ ಅವರು ಕೂಡ ಇಲ್ಲಿ ಗಣ್ಯರನ್ನು ವೇದಿಕೆಯತ್ತ ಕರೆದುಕೊಂಡು ಬರಬೇಕಾಗಿ ಬಿಗ್ ಬಾಸ್ ಮೂಲಕ ಮನೆ ಮಾತಾಗಿರತಕ್ಕಂಥ ಹಂಸ ಪ್ರತಾಪ್ ಸ್ವಾಮಿ ಅವರನ್ನು ಕೂಡ ನಿಮ್ಮ ಜೋರದ ಕೈ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಒಂದಷ್ಟು ಕಾತುರದಿಂದ ಕಾಯ್ದುವಂತಹ ಈ ಒಂದು ಶುಭ ಸಂದರ್ಭ. ಅವರ ಆ ಒಂದು ಕಲಾ ಕ್ಷೇತ್ರದ ಆ ಸಾಧನೆ ಹೇಗಿದೆ, ಅವರು ಮಿಂಚಿರತಕ್ಕಂಥ ಆ ಕ್ಷೇತ್ರ ಅದು ಯಾವುದು, ಅದೆಲ್ಲವನ್ನು ಇದೀಗ ಇಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಹಾಗೆ ಇದೇ ಒಂದು ವೇದಿಕೆಯಲ್ಲಿ ಈ ಒಂದು LED VT ಮೂಲಕ ಇವರ ಕಿರು ಪರಿಚಯವನ್ನು ಕೂಡ ಮಾಡಲಿದ್ದೇವೆ. ಹಾಗೆ ಯಾವುದೇ ಶಾಂತಾ ಸುರೇಂದ್ರ ನಮ್ಮ ರಾಜ್ಯ ಅಖಿಲ ಮಹಿಳಾ ಅಧ್ಯಕ್ಷರು ಕೂಡ ವೇದಿಕೆಗೆ ಬರಬೇಕಾಗಿ ಮೂಲಕ ಪ್ರೀತಿಯ ವಿನಂತಿಗಳು. ಹಾಗೆ VTಯಲ್ಲಿ ತಮ್ಮ ಜೀವನದ ಚರಿತ್ರೆ, ಹಾಗೆ ಹಂಸ ಅವರು ಬಿಗ್ ಬಾಸ್ ಸೀಸನ್ 11 ನಲ್ಲಿ ಕಂಟೆಸ್ಟೆಂಟ್ ಆಗಿದ್ರು, ಇವರದು ಕೂಡ ಪರಿಚಯದ ವಿಡಿಯೋ. ಇದೆಲ್ಲವನ್ನು ನೋಡಿ ತಮ್ಮ ಜೀವನದ ಚರಿತ್ರೆಯ ಬಗ್ಗೆ ಕೆಲವು ಮಾತುಗಳು, ಹಾಗೆ ನಮ್ಮ ಊರಿನ ಬಗ್ಗೆ ಪ್ರೀತಿಯ ಮಾತುಗಳನ್ನು ಆಡಬೇಕಾಗಿ ಈ ಒಂದು ಸಂದರ್ಭದಲ್ಲಿ ವಿನಂತಿ. ನಮ್ಮೊಂದಿಗೆ ಒಂದಷ್ಟು ಕಾರ್ಯ ಸಾಧನೆಗಳ ಮೂಲಕ ಎಲ್ಲರ ಮನೆ ಮಾತಾಗಿರತಕ್ಕಂತಹ ಹೆಮ್ಮೆಯ ವಿಲನ್ ಪಾರ್ಟ್ ಮೂಲಕ ಮನೆ ಮಾತಾಗಿರತಕ್ಕಂತಹ ಪ್ರಸನ್ನ ಭಾಗಿನ ಇವರ VT ನೋಡ್ಕೊಂಡು ಬರೋಣ. ವಾರಿಜ ಒಳ್ಳಕ್ಕೆ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಮೂಲಕ ವಿನಂತಿ. ವಾರಿಜ ಬೆಳ್ಳೆಪ್ಪಗೌಡ, ಇದೀಗ ಪ್ರಸನ್ನ ಭಾಗಿನ ಇವರ ಕಿರುಪರಿಚಿದ VT ಪ್ಲೀಸ್. ಲೈಟ್ ಆಫ್ ಸ್ಟೇಜ್. ಪ್ರಸನ್ನ ಭಾಗಿನ ದಿವಂಗತ ನಾರಾಯಣ ಗೌಡ ಮತ್ತು ಭಾಗೀರಥಿ ದಂಪತಿಗಳ ಹಿರಿಯ ಪುತ್ರ. 1991 ಡಿಸೆಂಬರ್ 1ರಂದು ಪುತ್ತೂರಿನಲ್ಲಿ ಜನಿಸಿದ ಪ್ರಸನ್ನ ಭಾಗೀನ KSRTC ಚಾಲಕರಾಗಿದ್ದ ದಿವಂಗತ ನಾರಾಯಣ ಗೌಡ ಮತ್ತು ಭಾಗೀರಥಿ ದಂಪತಿಗಳ ಹಿರಿಯ ಪುತ್ರ. ತಮ್ಮ ಶಿಕ್ಷಣವನ್ನು ಪುತ್ತೂರಿನ ಪ್ರಸಿದ್ಧ ಸಂಸ್ಥೆಯಾದ ವಿವೇಕಾನಂದದಲ್ಲಿ ಪೂರೈಸಿದ ಭಾಗೀನ ಇನ್ಫಾರ್ಮೇಷನ್ ಸೈನ್ಸ್ ಡಿಪ್ಲೊಮಾ ಪದವೀಧರನೂ ಹೌದು. ತಮ್ಮ
ತಮ್ಮ ವೃತ್ತಿ ಜೀವನವನ್ನು ಪುತ್ತೂರಿನ ಆರ್ವಿ ಎಂಟರೋಗ್ರಾಫಿಕ್ಸ್ನಲ್ಲಿ ಪ್ರಾರಂಭಿಸಿದ ಇವರು ನಂತರದ ದಿನಗಳಲ್ಲಿ ಫಸ್ಟ್ ಅಮೆರಿಕನ್ ಮತ್ತು ವಿಪ್ರೋ ಎಂಬ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸಿದರು. ಆದರೆ ಪ್ರವೃತ್ತಿ ಎನ್ನುವುದು ಅವರನ್ನು ಮತ್ತೊಂದು ಹೊಸ ದಿಕ್ಕಿನತ್ತ ಕರೆತಂದಿತ್ತು. ಅದೇ ಚಲನಚಿತ್ರರಂಗ. ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕ ಪ್ರವೀಣ್ ಕುಮಾರ್ ಕೊಂಚಾಡಿ ಅವರ ಪ್ರೋತ್ಸಾಹದಿಂದ ತುಳು ಚಲನಚಿತ್ರದಲ್ಲಿ ಪ್ರಮುಖ ಪಾತ್ರಕ್ಕಾಗಿ ಅವಕಾಶ ಸಿಕ್ಕಿತ್ತು. ಆದರೆ ಆ ಚಿತ್ರದ ಬಿಡುಗಡೆಗೆ ಅಡಚಣೆಗಳು ಸಿಲುಕಿದರು. ಅದರಿಂದ ಚಲನಚಿತ್ರದ ಮೇಲಿರುವ ಅವರ ಆಸಕ್ತಿ ಬೇರೊಡೆದು ಮರವಾಯಿತು. ಅಂಗಡಿಯಿಂದ ನಾಯಕನಿಗೆ ಎಂಬಂತೆ ಪ್ರಾರಂಭದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಸುಮಾರು 15ರಿಂದ 20 ಸಿನಿಮಾಗಳಲ್ಲಿ ತಮ್ಮ ಪಯಣದ ದಾರಿಯನ್ನು ಕಟ್ಟಿದರು. ಹೆಜ್ಜೆ ಹೆಜ್ಜೆಗೂ ಶ್ರಮ, ಧೈರ್ಯ, ಪ್ರತಿಭೆಯನ್ನು ತೋರಿಸುತ್ತಾ ಹರಹರ ಮಹಾದೇವ, ನೀರಿ ಮತ್ತು ತಮಿಳಿನ ನೂರ ಧಾರಾವಾಹಿಗಳಲ್ಲಿ ವಿಲನ್ ಪಾತ್ರವನ್ನು ಮಾಡುತ್ತಾ ಪ್ರತ್ಯೇಕ ಗುರುತನ್ನು ಸೃಷ್ಟಿಸಿದ ಪ್ರಸನ್ನ ಕನ್ನಡ ಚಿತ್ರರಂಗದ ಮಹಾ ಪ್ರವೇಶವನ್ನು KGF1 ಚಿತ್ರದ ಮೂಲಕ ಮಾಡಿದರು. ಕನ್ನಡವನ್ನು ವಿಶ್ವ ಮಟ್ಟಕ್ಕೆ ಕೊಂಡೊಯ್ದ ಸಿನಿಮಾದಲ್ಲಿ ನಮ್ಮ ಪುತ್ತೂರಿನ ಪ್ರತಿಭೆ ಮಿಂಚಿದ್ದು ಅಸಾಧಾರಣ ವಿಷಯ. ಇದಾದ ಬಳಿಕ ಕನ್ನಡದ ಸ್ಟ್ರೈಕರ್, ಗೊಂಡಲಾಪುರ, ಮುಫ್ತಿ, ಕಿರಿಕ್ಪಾರ್ಟಿ ಎಂಬ ಸುಪ್ರಸಿದ್ಧ ಸಿನಿಮಾಗಳಲ್ಲಿ ತಮ್ಮ ನಟನೆಯ ಚಾಪು ಮೂಡಿಸಿದ ಪ್ರಸನ್ನ ಮತ್ತೊಮ್ಮೆ ಕಿರುತೆರೆಯಲ್ಲಿ ಮನೆಮಗನಾದದ್ದು ಜೈ ಹನುಮಾನ್ ಮತ್ತು ಉಗೆ ಉಗೆ ಮಾದೇಶ್ವರ ಎಂಬ ಪೌರಾಣಿಕ ಧಾರಾವಾಹಿಗಳಲ್ಲಿ. ಬಾಗಿನ ಅವರ ಸಿನಿಪಯಣದ ಮಹಾ ತಿರುವು ಎಂದರೆ ಅದು ಬಜರಂಗಿ 2 ಸಿನಿಮಾ.
ವೇದಿಕೆಯಲ್ಲಿರುವ ನಮ್ಮ ಈ ಕಾರ್ಯಕ್ರಮದ ಒಕ್ಕಲಿಗ ಸಮಾಜದ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ನಮ್ಮ ವೇದಿಕೆ ಮುಂಭಾಗಿರುವ ಎಲ್ಲ ನಮ್ಮ ಸಮಾಜ ಕುಲ ಬಾಂಧವರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ನಮ್ಮ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರಾಗಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ವಿಶೇಷ ಆಕರ್ಷಣೀಯವಾಗಿ ನಮ್ಮ ಊರಿನವರಾದಂತಹ ನಾವು ಚಿಕ್ಕದಿಂದಲೇ ನೋಡ್ತಿರುವಂತಹ ನಮ್ಮ ಪುತ್ತೂರಿನ ಮಗ, ಮಣ್ಣಿನ ಮಗ, ಪುತ್ತೂರಿನ ಮುತ್ತು ಹುಡುಗಾದಂತಹ ನಮ್ಮ ಪ್ರಸನ್ನ ಬಾಗಿನ ಬಂದರೆ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸರ್ ನಿಮಗೆ ಸ್ವಾಗತ ಸರ್. ಅದೇ ರೀತಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಅತ್ಯಂತಹ ನಟನೆಯಲ್ಲಿ ನಮ್ಮ ಛಾಪನ್ನು ಮೂಡಿಸಿದಂತಹ ಹಂಸ ಗೌಡ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಮೇಡಮ್. ಅದೇ ರೀತಿ ನಮಗೆ ದೂರದಿಂದ ಬಹುಶಃ ಶಿವಮೊಗ್ಗದಿಂದ ನಿನ್ನೆಯೇ ಅವರು ಬಂದು ಇಲ್ಲಿ ನಮ್ಮೊಂದಿಗೆ ಇಡೀ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ರಾಜ್ಯಾಧ್ಯಕ್ಷೆ, ಅಖಿಲ ಕರ್ನಾಟಕ ಒಕ್ಕಲಿಗ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಶಾಂತಾ ಸುರೇಂದ್ರ ಗೌಡ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಚಿದಾನಂದ ಬೈಲಡನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸರ್. ಅದೇ ರೀತಿ ನಮ್ಮ ದಶಮಾನೋತ್ಸವದ ಅಧ್ಯಕ್ಷರಾಗಿರುವಂತಹ ಸುಮಾರು 75 ವರ್ಷದ ಯುವಕ ಆಗಿರುವಂತಹ ಶ್ರೀಯುತ ಪಟೇಲ್ ಗೋಪಾಲಕೃಷ್ಣ ಗೌಡ ಚಾರ್ವಕ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಈಗಿನ ಅಧ್ಯಕ್ಷರಾದಂತಹ ಡಿ ವಿ ಮನೋಹರ್ ಸರ್ನ್ನು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷೆಯಾದಂತಹ ಶ್ರೀಮತಿ ವಾರಿಜಾ ಬೆಲ್ಯಪ್ಪ ಗೌಡರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ನಮ್ಮ ಇಲ್ಲಿಯ ಯುವ ನೇತಾರಾದಂತಹ ಯುವ ಒಕ್ಕಲಿಗೌಡ ಸೇವಾ ಸಂಘದಂತಹ ನಮ್ಮ ಮುನ್ನಡೆ ಬರೆಯುವಂತಹ ಅಮರನಾಥ ಗೌಡ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮಗೆ ಇಬ್ಬರು ನಿರೂಪಕರಾಗಿ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, PC ಪದ್ಮರಾಜ್ ಅವರು ನಮ್ಮ ಇದೇ ಊರಿನ ಹತ್ತಿರದ ಚಾರಕದವರು. ಅವರ ಶ್ರೀರಾಗಂ ಎನ್ನುವ ಸ್ವಂತ ಮ್ಯೂಸಿಕಲ್ ನೈಟ್ ಉಂಟು. ಅವರು ಅತ್ಯಂತ ಪ್ರಭಾವಿಯಾಗಿ ಇಲ್ಲಿ ತುಂಬ ಸಾಹಿತ್ಯವನ್ನು ಬರೆದು ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಅಪಾರ ಕೊಡುಗೆ, ಅಲ್ಲದೆ ಸಿಂಗರ್ ಆದಂಥ ನಮ್ಮ ಪದ್ಮರಾಜ್ BC ಅನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮ ಇವತ್ತು ಮತ್ತೊಬ್ಬರು ನಮ್ಮೊಟ್ಟಿಗೆ ಇರುವಂತಹ ಉಜಿತ್ ಶ್ಯಾಮ್, ಬಹುಶಃ ಇವರು ಪಂಜದಲ್ಲಿ ಚಿಕ್ಕಮುಳಿಯಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ. ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ಸೆಕೆಂಡ್ ಇಯರ್ LLBಯನ್ನು ವಿದ್ಯಾಂಗವನ್ನು ನಡೆಸಿರುವಂತಹ ಹುಡುಗ ನಮ್ಮೊಂದಿಗೆ ಅತ್ಯಂತ ಈಗಿನ ಉದಯೋನ್ಮುಖ ಒಬ್ಬ MC ಆಗಿ ಬೆಳೆಯುತ್ತಿದ್ದಾರೆ. ಇವರು ಅತ್ಯಂತ ಚಂದದ ಪದ್ಯಗಳನ್ನು ಕೂಡ ಆಡ್ತಾರೆ. ಆ ಹುಡುಗನನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ಮುಂದೆ ಇರುವಂತಹ ಶ್ರೀಮತಿ ಭಾಗೀರಥಿ ಪ್ರಸನ್ನರವರ ಅಮ್ಮ ತಾಯಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಅವರ ಅಣ್ಣ ಆದಂತಹ ಆಫೀಸರ್ ಆಗಿ ಈಗ ಮೈಸೂರಲ್ಲಿ ಇದ್ದಾರೆ, ಪುತ್ತೂರಲ್ಲಿ ಇದ್ದರು, ರಾಜ್ ಗೋಪಾಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಮೇಡಮ್ ಅನ್ನು ಕೂಡ ಅವರ ನಿಮ್ಮ ಅದೇ ರೀತಿ ನಮ್ಮ ಹೀರೋಯಿನಿಯಾದಂತಹ ಹಂಸವತಿ ಹಂಸಗೌಡ ಇವರ ತಂದೆ ತೀರ್ಥರೂಪರಾದಂತಹ ತಂದೆ ನಾರಾಯಣ ಸ್ವಾಮಿ ಅವರಿದ್ದಾರೆ, ಬೆಂಗಳೂರಿನ ಬಂದವರು. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದಂತಹ ನಮ್ಮ ಕುಲ ಬಾಂಧವರು, ವಿವಿಧ ಪದಾಧಿಕಾರಿಗಳು, ಒಕ್ಕೂಟದ ಅಧ್ಯಕ್ಷರುಗಳು ಹಾಗೂ ಪ್ರೇರಕರು, ಸೂಪರ್ವೈಸರು ಹಾಗೂ ಮ್ಯಾನೇಜರು ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸಲಹಾ ಸಮಿತಿಯವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಹೀರೋ ಆದಂತಹ ಬಹುಶಃ ಈ ಮಣ್ಣಿನಿಂದ ಇನ್ನೊಬ್ಬ ಹೀರೋ ಹುಟ್ಟುತ್ತಾನೆ, ಅದೇ ನಮ್ಮ ಪ್ರಸನ್ನ ಬಾಗಿನ ಅವರ ಅತ್ತಿಗೆ ಆದಂತಹ ಶ್ರೀಮತಿ ನಯನ ಅಕ್ಕ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರ ಅತ್ತಿಗೆ ಇದೇ ಹತ್ತಿರದ ನಮ್ಮ ಬೆಳ್ತಂಗಡಿ ತಾಲೂಕಿನ ಪೂವಜ ಕುಶಲಪ್ಪ ಗೌಡರ ಮಗಳು, ಪ್ರತಿಷ್ಠಿತ ಮನೆಯವರವರು. ಹಾಗೆ ಎಲ್ಲರನ್ನೂ ನಾನು ಈ ಕುಟುಂಬ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಸರ್. ಒಂದಷ್ಟು ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಒಂದಷ್ಟು ಜನರ ಮನ ಮಾತಾಗಿರುವಂತಹ ಹೆಮ್ಮೆಯ ಕಲಾವಿದರು. ಒಮ್ಮೆ ಅವರ
ಪರಿಚಯ ಆಲ್ರೆಡಿ ಮಾಡಿದ್ದೇವೆ. ಒಮ್ಮೆ ವೇದಿಕೆಯ ಮುಂಭಾಗಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ ಸರ್. ಮೇಡಮ್, ಅವರು ಒಂದಷ್ಟು ಚಲನಚಿತ್ರಗಳ ಮೂಲಕ ಎಲ್ಲರ ಮನೆ ಮಾತಾಗಿದ್ದಾರೆ. ಖಂಡಿತ ಅವರ ಡೈಲಾಗ್ಸ್ ಅವರ ಆಕ್ಟ್ ಯಾವ್ದಾದ್ರು ನೋಡಿದ ಖುಷಿ ಅಲ್ವಾ ಲೈವ್ ಆಗಿ. ಆರ್ ಯು ರೆಡಿನೋ? ರೆಡಿನಾ? ಏ ಸೌಂಡ್ ಇಲ್ಲ ಇಲ್ಲಿ ಮಾಡ್ತಾರೆ. ಖಂಡಿತ ತಾನೇ ಜೋಶಾಗಿ ಹೇಳ್ರು ಓ ಅಂತ ಹೇಳ್ಬೋದಾ? ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಪ್ರಸನ್ನ ಭಾಗಿನ ಸರ್, ಹತ್ತಿರ ನಿಂತಾಗ ಮೇಲೆ ನೋಡ್ಬೇಕಾಗುತ್ತೆ. ತುಂಬಾ ಖುಷಿ ಆಗುತ್ತೆ. ಇಂಥ ಒಂದು ಅದ್ಭುತವಾದಂತ ಕಲಾವಿದರು ಪುತ್ತೂರಿಂದ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದ ಮೂಲಕ, ಇನ್ನಷ್ಟು ಕಲಾಮಾತೆಯ ಆಶೀರ್ವಾದದ ಮೂಲಕ ದೊಡ್ಡ ಕಲಾವಿದರಾಗಿ ಖಂಡಿತವಾಗ್ಲೂ ಬೆಳೆಯಬೇಕು. ಭಜರಂಗಿ ಎಲ್ಲರನ್ನು ಆ ಮನ ಸೆಳೆಯುವಂತ ಮೂಲಕ ಇವತ್ತು ಶಿವರಾಜಕುಮಾರ್ ಆಗಿರಲಿ ಅಥವಾ ಪುನೀತ್ ರಾಜ್ಕುಮಾರ್ ಅವರ ಮನ ಗೆದ್ದು ಇದೀಗ ಕಲಾಭಿಮಾನಿ ಬಂಧುಗಳ ಎಲ್ಲರ ಮನ ಗೆಲ್ಲುವ ಮೂಲಕ ಅದ್ಭುತ ಕಲಾವಿದರಾಗಿ ನಮ್ಮೊಂದಿಗಿದ್ದಾರೆ. ಪ್ರಸನ್ನ ಭಾಗಿನ ಅವರನ್ನು ಈ ಮೈಕ್ರೋಫೋನ್ ಹ್ಯಾಂಡ್ ಓವರ್ ಮಾಡುವ ಮೂಲಕ ಅವರ ಪರಿಚಯ, ಅವರ ಡೈಲಾಗ್ಸ್ ಎಲ್ಲ ಒಮ್ಮೆ ಕೇಳೋಣ. ಒಮ್ಮೆ ಜೋರಾದ ಕೈ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪುತ್ತೂರು ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ನಮಸ್ಕಾರ ಹೇಳ್ತಾ, ಇಲ್ಲಿ ಬಂದಂಥ ಎಲ್ಲ ನನ್ನ ಪ್ರೀತಿಯ ಗೌಡ ಸಮುದಾಯದ ಸ್ನೇಹಿತರಿಗೂ ನಮಸ್ಕಾರ ಹೇಳ್ತಾ, ಈ ಪುಟ್ಟ ಕಲಾವಿದನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಎಲ್ಲ ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ಎ ವಿ ನಾರಾಯಣ ಸರ್ಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಮಂಗಳೂರಿಂದ ಪುತ್ತೂರಿಗೆ ಬಂದದ್ದು ಹೇಗಾಯಿತು ಅಂದರೆ, 2 ಸಲ ಬೆಂಗಳೂರಿಗೆ ಹೋಗಿ ಬರ್ಬೋಯಿತ್ತು ಫ್ಲೈಟಲ್ಲಿ. 3-4 ಗಂಟೆ ಟ್ರಾಫಿಕ್ ಜಾಮ್ ಕಾರಣ ಸ್ವಲ್ಪ ಲೇಟ್. ಕಾರ್ಯಕ್ರಮ ನೋಡ್ತಾ ಇದ್ದೀರ ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತದೆ. ಇದರಲ್ಲಿ ನಮಗೆ ಗೊತ್ತಾಗ್ತದೆ ನಮ್ಮ ಗೌರವ ತಾಕತ್ತು ಎಷ್ಟಿದೆ ಅಂತ ಹೇಳಿ. ನಮ್ಮನ್ನೆಲ್ಲರೂ ಒಕ್ಕಲಿಗ ಗೌಡ ಅಂತ ಕರೀತಾರೆ. ಆದರೆ ಒಕ್ಕಲಿಗ ಅನ್ನೋ ಪದ ನನಗೆ ಯಾಕೆ ಬಂತು ಅಂತ ಹೇಳೋದಂದ್ರೆ, ಹಿಂದೆ ದ್ವಾಪರ ಯುಗದಲ್ಲಿ ಮಧ್ಯಮ ಪಾಂಡವ ಅನ್ಸ್ಕೊಳ್ತಿದ್ದ ಅರ್ಜುನ ತೀರ್ಥಯಾತ್ರೆ ಮಾಡುವಂಥ ಸಮಯದಲ್ಲಿ ಜೋಗಿ ವೇಷ ತಗೊಂಡು ನೃತ್ಯ ಮಾಡ್ತಾ ಇರ್ತಾರೆ. ಅವರ ನೃತ್ಯ ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ, ಅವರ ನೃತ್ಯ ನೋಡೋದಕ್ಕೆ ಬೇರೆ ಬೇರೆ ಊರುಗಳಿಂದ ಅರ್ಜುನ ಇವರು ಜಾಗಕ್ಕೆ ಬರ್ತಾ ಇರ್ತಾರೆ. ಒಂದಿನ ಹೀಗೆ ನೃತ್ಯ ಮಾಡಿಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಒಂದು ಮನೆ ಮುಂದೆ ಹೋಗಿ ಅರ್ಜುನ ನಿಲ್ತಾನೆ. ಆ ಮನೆಯಲ್ಲಿದ್ದಂತೆ ಒಂದು ಹೆಂಗಸು ತರಕಾರಿಗಳನ್ನು ಕಟ್ ಮಾಡ್ತಾ ಇರ್ತಾರೆ. ಅರ್ಜುನ ಒಂದು ನೃತ್ಯ ಮಾಡ್ತಿರ್ತಾನೆ. ಅರ್ಜುನನ ನೃತ್ಯ ನೋಡಿ ಆ ಹೆಂಗಸು ತನ್ನ ಮೈ ಹೊತ್ತು ತನ್ನ ಮಣ್ಣಲ್ಲಿದ್ದಂತೆ ತನ್ನ ಸ್ವಂತ ಮಗುವಿನ ಕತ್ತುವಾಗ ಕಾಲನ್ನ ತುಂಡು ಮಾಡ್ತಾರಂತೆ ತರಕಾರಿ ತಂದು. ಮಗುವಿನ ಪ್ರಾಣ ಹೋಯಿತು ಗೊತ್ತಾಗುತ್ತೆ. ಇದಕ್ಕೆ ಅರ್ಜುನನೇ ಕಾರಣ ಅಂತ ತುಂಬಾ ದುಃಖ ಪಡ್ತಾರೆ. ಆ ಹೆಂಗಸಿನ ದುಃಖ ನೋಡಿ ಅರ್ಜುನ ಶ್ರೀ ಕಾಲಭೈರವೇಶ್ವರನ ಪ್ರಾರ್ಥನೆ ಮಾಡಿಬಿಟ್ಟು ಆ ಮಗುಗೆ ಜೀವದಾನ ಮಾಡ್ತಾರಂತೆ. ಜೀವದಾನ ಮಾಡ್ತಾನೆ. ಆದರೆ ತುಂಡಾಗಿರುವಂಥ ಕಾಲು ಮತ್ತೆ ಆ ಮಗುಗೆ ಬರೋದಿಲ್ಲ. ಅವತ್ತಿನಿಂದ ಆ ಮಗುವನ್ನ ಒಂಟಿ ಕಾಲಿಗ, ಒಂದು ಕಾಲಿಗ, ಒಕ್ಕಾಲಿಗ ಅಂತ ಅವನ ಮುಂದಿನ ವಂಶಸ್ಥರನ್ನು ಕತ್ತುಕೊಂಡು ಬರುವಂತೆ. ಅದೇ ರೀತಿ ನಮಗೆ ಒಕ್ಕಲಿಗ ಅನ್ನುವ ಹೆಸರು ಆ ರೀತಿ ಬಂತು ಅಂತ ಎಲ್ಲ ಓದಿದ ನೆನಪು ಈಗ ನೆನಪಾಯಿತು. ನಮ್ಮ ಗೌಡ ಸಮುದಾಯದವರು ತುಂಬ ಸಾಧನೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೆಲವು ಹೆಸರುಗಳನ್ನು ಹೇಳೋದಂತಾದರೆ, ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ಒಕ್ಕಲಿಗ ಸಮುದಾಯದವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹನುಮಂತರಾಯರು ನಮ್ಮ ಒಕ್ಕಲಿಗ ಸಮುದಾಯದವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಸಂಗೀತ ಕ್ಷೇತ್ರದಲ್ಲಿ ವಿದ್ವಾನ್ ಅಂತ ಖ್ಯಾತಿ ಆದಂಥ ಪಿಟೀಲು ಚೌಡಯ್ಯನವರು ಕೂಡ ನಮ್ಮ ಒಕ್ಕಲಿಗ ಸಮುದಾಯದವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ಗೌಡರಗತ್ತು ಬರೀ ಊರಿಗಲ್ಲ, ಪ್ರಪಂಚಕ್ಕೆ ಗೊತ್ತು ಅಂತ ಎಲ್ರಿಗೂ ಅದು ಗೊತ್ತಿದೆ. ಒಂದು ಚಿಕ್ಕ ಹಳ್ಳಿಯಿಂದ ಡೆಲ್ಲಿವರೆಗೆ ನಿಶಬ್ದದ ಶಬ್ದ ಮೂಡುವಂಥ ಒಂದು ಪದ ಇದೆ ಅಂತಾದರೆ ಅದು ನಮ್ಮ ಗೌಡ ಪದ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಶೂಟಿಂಗ್ ಅಂತ
ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತೀವಿ. ಒಮ್ಮೆ ಮೈಸೂರು, ಬೆಂಗಳೂರು, ತುಮಕೂರು, ಈ ಕಡೆ ಹಳೆ ಮೈಸೂರು ಪ್ರಾಂತ್ಯ ಅಲ್ಲೆಲ್ಲ ಹೋದಾಗ ಬಂದಂಥ ಆರ್ಟಿಸ್ಟ್ಗಳು ಗೌಡ್ರು ಅಂತ ಗೊತ್ತಾದರೆ ನಮ್ಗಳಿಗೆ ತೋರಿಸುವಂಥ ಪ್ರೀತಿಯೇ ತುಂಬ ಖುಷಿಯಾಗುತ್ತೆ. ತುಂಬ ವಿಶ್ವಾಸ, ಪ್ರೀತಿಯಿಂದ ಮಾತಾಡ್ಸಿದ್ರೆ ಅದೇ ನಮಗೆ ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾರ ಎದೆ ಮೇಲೆ ನಿಯತ್ತು ಎಂಬ ಹಚ್ಚೆ ಇರ್ತದೋ ಅವನು ಗೌಡ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅಂಥ ಗೌಡ ಸಮುದಾಯದಲ್ಲಿ ನಾವೆಲ್ಲರೂ ಹುಟ್ಟಿದ್ದೇವೆ. ಅದಕ್ಕೆ ನಾವು ಯಾವತ್ತೂ ನಮ್ಮ ತಂದೆ ತಾಯಿಯವರಿಗೆ ಋಣಿಯಾಗಿರ್ಬೇಕು ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಇನ್ನೊಂದು ವಿಷಯ ಹೇಳಬೇಕು, ಬರೀ ಗೌಡ ಗೌಡ ಅನ್ನೋದು ಬರೀ ಬಾಯಿ ಮಾತಿಂದ ಹೇಳುವಂಥದ್ದು ಆಗಬಾರ್ದು. ಇನ್ನು ನಮ್ಮ ಸಮುದಾಯದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳಾಗಬೇಕು. ಅದರಲ್ಲಿ ವಿದ್ಯಾದಾನ ಆಗಿರ್ಬೋದು. ನಮ್ಮ AVC ಅವರು ಅವರೇ ಒಂದು ಸ್ಕೂಲ್ ಕಟ್ಟಿದ್ದಾರೆ, AVG ಶಾಲೆ ಕಟ್ಟಿದ್ದಾರೆ. ಅದರಿಂದ ಎಷ್ಟೋ ಮಕ್ಕಳು ವಿದ್ಯೆ ಕಲಿತಿದ್ದಾರೆ. ಬಡವರಾಗಿರ್ಬೋದು, ಅಲ್ಲ ನಾನು ಒಬ್ಬ ದೊಡ್ಡ ಬಡವನೇ, ತುಂಬ ಕಷ್ಟದಲ್ಲಿ ಯಾರಿರ್ತಾರೆ ಅವ್ರಿಗೆ ವಿದ್ಯಾದಾನ ಮಾಡೋದಾಗಿರ್ಬೋದು, ವಿದ್ಯಾಭ್ಯಾಸ ಆಗಿರೋರಿಗೆ ಕೆಲಸ ಹುಡುಕಿ ಕೊಡೋದಾಗಿರ್ಬೋದು. ಅಂಥದ್ದೆಲ್ಲ ನಮ್ಮ ಗೌಡ ಸಮುದಾಯದಿಂದ ಇನ್ನೂ ಹೆಚ್ಚೆಚ್ಚು ಮಾಡಿದರೆ ನಮ್ಮ ಗೌಡ ಸಮುದಾಯ ಈಗಲೇ ಯಾರಿಗೂ ಕಡಿಮೆ ಇಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಹೆಸರು ಮಾಡ್ತೀವಿ, ಜೊತೆಗೆ ಹೆಸರು ಮಾಡೋಣ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು ವಿಷಯ ಹೇಳಲೇಬೇಕು, ತುಂಬ ಥ್ಯಾಂಕ್ ಯು. ಯಾರು ಈ ವಿಡಿಯೋ ಎಡಿಟ್ ಮಾಡಿದ್ರಲ್ವ, ನಂದಾಗಿರ್ಬೋದು, ಹಂಸ ಮೇಡಮ್ದಾಗಿರ್ಬೋದು. ನಾನು ಏನು ಇಷ್ಟೆಲ್ಲ ಸಾಧನೆ ಮಾಡಿದ್ದೀನೋ ಇಲ್ವೋ ಅಂತ ಗೊತ್ತಿಲ್ಲ. ನಾನೊಂದು ಚಿಕ್ಕ ಪ್ರಯತ್ನ ಪಟ್ಟಿದ್ದೇನೆ ಅಷ್ಟೇ ಹೊರತು ಕೆಲಸಗಳನ್ನು ಮಾಡ್ತಾ ಹೋದಾಗೆ. ಬಟ್ ಇದೆಲ್ಲ ಆಗಲಿಕ್ಕೆ ಸಾಧ್ಯ ಆಗಿದ್ದು ನನ್ನ ಅಣ್ಣನಿಂದ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ವರ್ಷದಿಂದ ನಾನು ಏನು ನಮ್ಮ ಮನೆ ಆಗಿರ್ಬೋದು ಅದಕ್ಕೆಲ್ಲ ತುಂಬ ಸಹಾಯ ಮಾಡಿದ್ದು ನನ್ನ ಅಣ್ಣನೇ. ನಾನು ಸಿನಿಮಾ ಅಂತೇಳಿ ಬೆಂಗಳೂರಲ್ಲಿ ಇದ್ದೆ. ನಿಜವಾದ ಹೀರೋ ಅಂತ ಹೇಳಿದ್ರೆ ನನ್ನ ಅಣ್ಣನೇ ಅಂತ ಹೇಳ್ಬೋದು. ಬಟ್ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಈ ಥರ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಥ್ಯಾಂಕ್ ಯು ಯಾರು ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇವರು ಆ್ಯಕ್ಟ್ ಮಾಡಿದಂಥ ಫಿಲ್ಮಲ್ಲಿ ಒಂದು ಡೈಲಾಗ್ ಹೊಡಿಬೋದು ಸರ್, ಒಂದು ಡೈಲಾಗ್ ಯಾವುದಾದ್ರು? ಹಾಂ, ಆಯ್ತು. ಒಂದು ಪೌರಾಣಿಕ ಡೈಲಾಗ್ ಹೇಳ್ತೀನಿ ನಾನು. ಎಲವೋ ಹರಿ, ನಾನಿಲ್ಲದ ವೇಳೆಯಲ್ಲಿ ವರಹ ರೂಪದಲ್ಲಿ ಬಂದು ನನ್ನ ತಮ್ಮನನ್ನು ಕೊಂದು ಹೋಗಿರುವೆನೆಂದರೆ ನೀನು ಸರ್ವಶಕ್ತನಲ್ಲ, ರಣ ಹೇಳಿ. ನೀನು ಸರ್ವೋತ್ತಮನೆಯಾಗಿದ್ದರೆ, ಭಕ್ತ ಪರಾಧೀನ ಎಂಬ ಬಿರುದಿಗೆ ಬಾಧ್ಯನೆಯಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ರುಂಡವನ್ನು ಚೆಂಡಾಡದಿದ್ದರೆ ನಾನು ಕಶ್ಯಪ ಬ್ರಹ್ಮನ ಮಗ ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ನೀನು ಬರುವವರೆಗೂ ನಿನ್ನ ಭಕ್ತರ ಮಾರಣ ಹೋಮ ನಿಲ್ಲುವುದಿಲ್ಲ. ನಿನ್ನ ಪ್ರಿಯ ಭಕ್ತ ಭೂದೇವಿಯ ಹಸಿರು ಸೀರೆಯ ಮೇಲೆ ರಕ್ತದ ಓಕುಳಿ ಹರಿಯುವುದನ್ನು ನಿಲ್ಲಿಸಲು ಈ ಬ್ರಹ್ಮಾಂಡದಲ್ಲಿ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ, ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಾಹ್, ಸೂಪರ್. ಓರ್ವ ಕಲಾವಿದ ಮಾತ್ರ ಅಲ್ಲ, ಅದ್ಭುತವಾದಂಥ ವಾಯ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ಒಂದು ವಿಷಯ ಹೇಳ್ತೀನಿ, ಒಂದಷ್ಟು ಕುವೆಂಪು, ರಾಷ್ಟ್ರಕವಿ ಕುವೆಂಪು, ಹಾಗೆಯೇ ಪಿಟೀಲು ಚೌಡೆಯವರು, ಹಾಗೆಯೇ ಆ ಸ್ಥಾನಕ್ಕೆ ಏರುವಂಥ ಅದ್ಭುತ ಕಲಾವಿದನಾಗಿ ಬೆಳೆಯಲಿ ಅನ್ನುವಂಥ ಮಹಾಲಿಂಗೇಶ್ವರ ದೇವರು, ಕಲಾಮಾತೆ ಶೃಂಗೇರಿ ಶ್ರೀ ಶಾರದಾಂಬಿ ದೇವಿ ಅಮ್ಮನವರಿಗೆ ಬೇಡಿಕೊಳ್ಳುತ್ತಾ ಜೋರಾದ ಕೈ ಚಪ್ಪಾಲೆಯ ಆ ಆಶೀರ್ವಾದವನ್ನು ಅವರಿಗೆ ನೀಡೋಣ. ಅದ್ಭುತ ಕಲಾವಿದರಾಗಿ ಬೆಳೆಯಿರಿ ಅನ್ನುವ ಮಾತ್ರೊಂದಿಗೆ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಿದ್ದೇವೆ ಸರ್. ಓಕೆ. ಬಹು ಬೇಡಿಕೆಯ ಬಹು ಭಾಷೆಯಲ್ಲಿ ಕೂಡ ನಾಯಕನಾಗಿ ನಟಿಸಲಿ ಎನ್ನುವ ಆಶಯ. ಹಾಗೆ ಇದೀಗ ಮತ್ತೋರ್ವ ಅತಿಥಿ ನಮ್ಮೊಂದಿಗಿದ್ದಾರೆ, ನಮ್ಮೆಲ್ಲರ ಪ್ರೀತಿಯ ಹಂಸ ಅವರು ಇದೀಗ ವೇದಿಕೆಯಲ್ಲಿದ್ದಾರೆ. ಸೊ ಇವರ ಕಿರು ಪರಿಚಯವನ್ನು ಇವರು ವಿಟಿಯ ಮೂಲಕ ತೋರಿಸಾಗಿದೆ. ಅದಾದ ನಂತರ ಈ ಒಂದು ಒಕ್ಕೂಟದ ಬಗ್ಗೆ ಮತ್ತೆ ನಮ್ಮ ಕರಾವಳಿ ಮಂಗಳೂರಿನ ಬಗ್ಗೆ ಕಿರುದಾದ ಮಾತನಾಡಬೇಕಾಗಿ ಮೂಲಕ ವಿನಂತಿ. ಪುತ್ತೂರು ಹಾಗೂ ಮಂಗಳೂರ ಎಲ್ಲ ಜನರಿಗೂ ನಮಸ್ಕಾರಗಳು. ನಮ್ಮನ್ನು ಬೆಂಗಳೂರಿಂದ ಇಲ್ಲಿ ಕರೆಸ್ಕೊಂಡು ನಮಗೆಲ್ಲ ಸನ್ಮಾನ ಮಾಡಿ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ನಿಜವಾಗ್ಲೂ ನಾನು ತುಂಬ ಆಭಾರಿಯಾಗಿದ್ದೀನಿ ನಿಮಗೆಲ್ಲ. ನಾವು ಮಂಗಳೂರಿಗೆ ತುಂಬ ಸಲ ಶೂಟಿಂಗ್ ಬಂದಿದ್ದೀವಿ, ಆದರೆ ಪುತ್ತೂರಿಗೆ ಬರ್ತಾ ಇರೋದು ಮೊದಲನೇ ಸಲ. ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ನೀವು ತೋರಿಸಿದಂಥ ಪ್ರೀತಿ ಇರ್ಬೋದು, ಗೌರವ ಇರ್ಬೋದು,
ನಿಜವಾಗ್ಲೂ ನಾವು ಕಲಾವಿದರಾಗಿರೋದಕ್ಕೆ ಒಂಥರ ಸಾರ್ಥಕತೆ ಭಾವ ಮೂಡಿಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ತುಂಬ ಖುಷಿ ಆಯಿತು ನಿಮ್ಮ ಊರಿಗೆ ಬಂದಿದ್ದು, ನಿಮ್ಮ ಆತಿಥ್ಯನ ಸ್ವೀಕರಿಸಿದ್ದು. ತುಂಬ ಚೆನ್ನಾಗಿ ಮಿಮಿಕ್ರಿ ಮಾಡಿದ್ರಿ ಬಿಗ್ ಬಾಸ್ದು. ಚೆನ್ನಾಗಿತ್ತು. ಈಗ ಒಕ್ಕಲಿಗರ ಸ್ವಸಹಾಯ ಸಂಘ ಏನಿದೆ ಅದು ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಥಾಟ್ ಇರ್ಬೋದು, ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಮೂಡಿರುವಂತಹ ಸಂಘ. ನಾನು ದಾರಿಯಲ್ಲಿ ಬರ್ತಾ ಮಾತಾಡ್ಕೊಂಡು ಬಂದೆ. ಅಂದರೆ ಈ ಸಂಘದಿಂದ ಏನೆಲ್ಲ ಸಹಾಯ ಆಗಿದೆ, ಅಂದರೆ ಅಗತ್ಯ ಇರೋರಿಗೆ ಏನೆಲ್ಲ ಸಹಾಯಗಳಾಗಿದೆ ಅನ್ನೋದನ್ನು. ಸೊ ಈ ಒಕ್ಕಲಿಗರ ಸಂಘ ಅನ್ನೋದು ಇನ್ನೂ ಹೆಮ್ಮರವಾಗಿ ಬೆಳಿಬೇಕು. ನಾನು ಗೌಡಾಸೆ ಒಕ್ಕಲಿಗರೆ. ನನಗೆ ಗೊತ್ತಿರಲಿಲ್ಲ ಈ ಕತೆ ಆ್ಯಕ್ಚುಲಿ ಒಕ್ಕಲಿಗ ಅಂತ ಹೇಗೆ ನಮಗೆ ಹೆಸರು ಬಂತು ಅನ್ನೋದು. ಸೊ ನಿಮ್ಮಿಂದ ತಿಳ್ಕೊಂಡಂಗಾಯಿತು. ತುಂಬ ಖುಷಿ ಆಯಿತು ಈ ಕತೆ ಕೇಳಿ. ಹಾಗೆ ಈಗ ಒಕ್ಕಲಿಗ ಸ್ವಸಹಾಯ ಸಂಘ ಏನಿದೆ, ನಮ್ಮ ಗೌಡ್ರು ಎಲ್ಲ ಸೇರಿ ಮಾಡಿರೋಂಥ ಈ ಸಂಘದಲ್ಲಿ ತುಂಬ ಜನಕ್ಕೆ ಅಂದರೆ ಅಗತ್ಯ ಇರೋರಿಗೆ ತುಂಬ ಸಹಾಯ ಆಗ್ತಿದೆ ಅಂತ ಕೇಳ್ಪಟ್ಟೆ. ತುಂಬ ಖುಷಿ ಆಯಿತು. ಈ ಸಂಘ ಇನ್ನಷ್ಟು ಬೆಳಿಬೇಕು, ಹೆಮ್ಮರವಾಗಿ ಬೆಳಿಬೇಕು. ಈ ಹೆಮ್ಮರವಾಗಿ ಬೆಳೆದು ನಾವು ಅಗತ್ಯ ಇರೋರಿಗೆ ಸಹಾಯ ಹಸ್ತ ಆಗಬೇಕು ಈ ಸಂಘ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಬರೀ ಒಕ್ಕಲಿಗರಿಗಷ್ಟೇ ಇದು ಸೀಮಿತವಾಗದೆ, ಒಕ್ಕಲಿಗರಿಂದ ಇದು ಒಂದು ಸಂಘ ಪ್ರತಿಷ್ಠಾಪನೆ ಆಗಿದೆ, ಉದ್ಘಾಟನೆ ಆಗಿದೆ, ಹಾಗೆ ಒಂದು ಸಂಘ ಅಂತ ಒಂದು ನಿರ್ಮಿಸಿದ್ದಾರೆ. ಓಕೆ, ಆದರೆ ಇದು ಬರೀ ಒಕ್ಕಲಿಗರಿಗೆ, ಗೌಡರಿಗೆ ಅಷ್ಟೇ ಸೀಮಿತವಾಗದೆ ಎಲ್ಲ ಅಗತ್ಯವಿರೋ ಜನರಿಗೆ, ಎಲ್ಲ ಅದು ಜಾತಿ ಧರ್ಮ ಯಾವುದೇ ಇರಬಹುದು, ಯಾರಿಗೆಲ್ಲ ಅಗತ್ಯ ಇದೆಯೋ ಅವ್ರಿಗೆಲ್ಲ ಈ ಸಂಘದಿಂದ ಸಹಾಯ ಆಗಬೇಕು ಅನ್ನೋದೇ ನನ್ನ ಒಂದು ಕಳಕಳಿಯ ಮನವಿ. ಇದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಬಾರ್ದು. ನಮ್ಮ ಒಂದು ನಾವು ಮಾಡುವಂತಹ ಸಹಾಯ ಇರ್ಬೋದು, ಅದು ಜಾತಿ ಧರ್ಮಕ್ಕೆ ಸೀಮಿತವಾದರೆ ಎಲ್ರಿಗೂ ತಲುಪುವಂಥದ್ದಾಗಬೇಕು. ನಾವು ಈ ಒಕ್ಕಲಿಗರ ಸ್ವಸಹಾಯ ಸಂಘದಿಂದ ನಾವು ಜನಕ್ಕೆ ಸಹಾಯ ಮಾಡೋವಂಥದ್ದಾದರೆ ತುಂಬ ಒಳ್ಳೆಯದಾಗತ್ತೆ. ಒಕ್ಕಲಿಗರು ಮಾಡಿದಂಥ ಈ ಸಂಘ ಒಕ್ಕಲಿಗರಿಗಷ್ಟೇ ಸೀಮಿತವಾಗದೆ ಎಲ್ರಿಗೂ, ಎಲ್ಲ ಜಾತಿ ಧರ್ಮದವ್ರಿಗೂ ಸಹಾಯ ಆಗಬೇಕು ಅಂತ ನನ್ನ ಒಂದು ಮನವಿ, ಕಳಕಳೆಯ ಪ್ರಾರ್ಥನೆ ಈ ಅಧ್ಯಕ್ಷರಿಗೆ. ತುಂಬ ಖುಷಿ ಆಗುತ್ತೆ. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಮ್ಯಾಂಗ್ಳೂರಲ್ಲಿ ಬೀಚಸಲ್ಲಿ ನಾವು ತುಂಬ ಶೂಟಿಂಗ್ ಮಾಡಿದ್ದೀವಿ ಮಂಗಳೂರಲ್ಲಿ, ಬಟ್ ಪುತ್ತೂರಿಗೆ ಮೊದಲನೇ ಸಲ ಬಂದಿದ್ದು ನಾನು ಆಗಲೇ ಹೇಳಿದಾಗೆ. ಖುಷಿಯಾಗಿದೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ಒಂದು ಆಸೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಕಾಂತಾರ ಬಂದಮೇಲಂತೂ ನಿಮ್ಮ ದೈವನ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಆಸೆ ಇವತ್ತು ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಹಾಲಿಂಗೇಶ್ವರ ಸ್ವಾಮಿನ ನೋಡ್ಕೊಂಡು ಹೋಗ್ತೀನಿ. ಹಾಗೆ ಆ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಪ್ರತಾಪ್ ಸ್ವಾಮಿ, ಒಂದು ಬಿಗ್ ಬಾಸ್ ಮೂಲಕ ಎಲ್ಲರ ಮನೆ ಮಾತಾಗಿದ್ರಿ, ಖಂಡಿತ ಅದರಲ್ಲಿ ಒಂದು ಅಟ್ರಾಕ್ಟಿವ್ ಒಂದು ಪಂಚಿಂಗ್ ಡೈಲಾಗ್ ಯಾವುದಾದ್ರೂ ಇದ್ರೆ ಅದು ಕೊಡ್ಬೋದಾ? ಪಂಚ್ ಡೈಲಾಗ್ ಅಂತ ಯಾವುದೂ ಇಲ್ಲ ಅನ್ಕೊಂತೀನಿ ಬಿಗ್ ಬಾಸ್ ಅಲ್ಲಿ. ಅಂದ್ರೆ ಈಗ ಹಂಸದಿಂದ ಅದೇ ಒಬ್ಬರು ಲಾಯರ್ ಜಗದೀಶ್ಗೆ ಬೈತಿದ್ರಂತೆ, ಆ ಡೈಲಾಗ್ಸ್ ಒಮ್ಮೆ ಹೇಳ್ಬೋದು, ಅದು ಹೇಗೆ ಅಂತ? ಅಂದರೆ ಪಂಚ್ ಡೈಲಾಗ್ ಅಂತ ಏನಿರಲಿಲ್ಲ, ಬಟ್ ಈಗ ತುಂಬ ಇದು ಹಂಸದಿಂದ ಹಂಸ ಆಗ್ಬಿಟ್ಟಿದ್ದೀನಿ, ಅದು ತುಂಬ ಫೇಮಸ್ ಆಗಿಬಿಟ್ಟಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ರಾಜಿ ಅಂತ ತುಂಬ ಪಾಪ್ಯುಲರ್ ಆಗಿದೆ. ಅದಾದಮೇಲೆ ಡ್ರಾಮಾ ಚಿತ್ರದಿಂದ ಬೆಣ್ಣೆ ಶಾಂತಮ್ಮ ಪಾತ್ರದಿಂದ ತುಂಬ ಪಾಪ್ಯುಲರ್ ಆಗಿದೆ. ಈಗ ಬಿಗ್ ಬಾಸ್ ಬಂದಮೇಲೆ ಹಂಸ ಅಂತ ಫೇಮಸ್ ಆಗಿದ್ದೀನಿ ಜಗದೀಶ್ ಅವ್ರ ಕೃಪೆಯಿಂದ. ಅದಕ್ಕೆ ನಾನು ಯಾವಾಗಲೂ ಜಗದೀಶ್ ಅವ್ರಿಗೆ ಹೇಳ್ತಾ ಇದ್ದೆ, ಅವರು ನೀವೆಲ್ಲ ನೋಡಿರ್ತೀರ ಬಿಗ್ ಬಾಸಲ್ಲಿ ತುಂಬಾ ಹಿಂಸೆ ಕೊಟ್ಟಿದ್ರು. ಅಂದರೆ ಇಟ್ಸ್ ಆಲ್ ದ ಪಾರ್ಟ್ ಆಫ್ ದ ಶೋ. ಸೊ ನಿಮಗೆಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಜಗದೀಶ್ ಅವರು ಕಾಟ ಕೊಡ್ತಿದ್ದಾಗ ನಾನು ಅವ್ರಿಗೆ ಅವ್ರ ಮೇಲೆ ರೇಗ್ತಾ ಇದ್ದಿದ್ದು ಅಷ್ಟೇ. ಅಂದರೆ ಡ್ಯಾನ್ಸ್ ಇರ್ಬೋದು ನಾವು ಮಾಡಿದ್ದು, ಅದೆಲ್ಲನೂ ಜಸ್ಟ್ ಫಾರ್ ಎ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್. ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ನಾನು, ಯಾಕೆ ಸರ್ ಹಿಂಗೆ ತಲೆ ತಿಂತೀರಾ ಅಂತ. ಅದವರು ಬಟರ್ ಚಿಕನ್ ಅದೆಲ್ಲ ತರಿಸು ಅಂತಲ್ಲ, ಬಿಗ್ ಬಾಸ್ಗೆ ಹೋಗಿ ಕೇಳಿ ಅಂತ ಹೇಳ್ತಿದ್ದೆ ನಾನು. ಸೊ ಇದೆಲ್ಲ ಒಂಥರ ಮೆಮೊರೀಸ್. ಬಿಗ್ ಬಾಸ್ ಇರ್ಬೋದು, ಚಲನಚಿತ್ರ ಇರ್ಬೋದು, ಸೀರಿಯಲ್ಸ್ ಇರ್ಬೋದು, ಎಲ್ಲ ಒಂದು ಮೆಮೊರೀಸು, ಗುಡ್ ಮೆಮೊರೀಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಧನ್ಯವಾದಗಳು. ಮ್ಯಾಮ್ ಹೇಳಿದಾಗೆ ಅವರಿಗೆ ಮಹಾಲಿಂಗೇಶ್ವರ ದೇವಸ್ಥಾನದ
ಬಳಿ ಹೋಗ್ಬೇಕು ಅಂತ ಹೇಳುವಂತ ಆಸೆ ಇದೆ. ಏನಾದ್ರೂ ವ್ಯವಸ್ಥೆ ಇದ್ರೆ ನಮ್ಮಿಂದ, ನಮ್ಮ ತಂಡದಿಂದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮಾಲಿಂಗೇಶ್ವರ ದೇವಸ್ಥಾನದ ಬಳಿ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ನಮ್ಮ ಸಮಾಜದ ವತಿಯಿಂದ ಮಾಡ್ತೇವೆ ಅಂತ ಹೇಳುವ ಆಶಯವನ್ನು ಕೊಡುತ್ತಾ, ಹಾಗೆ ನಿಮಗೆ ತುಂಬಾ ಧನ್ಯವಾದಗಳು. ನನ್ನ ಮಿಮಿಕ್ರಿಯ ಬಗ್ಗೆ ಮಾತನಾಡಿದರೆ, ಹಂಸ ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ. ಹಾಗೆ ಈ ವಿಟಿ ಮಾಡಿದವರಿಗೆ ಕೂಡ ಇದು ನಮ್ಮ ತಂಡದಿಂದ ಮಾಡಿದೆ. ಇದರಿಂದ ಏನಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದ್ರೆ ಅತಿಥಿಗಳೊಂದಿಗೆ ಇದೇ ಸಮಯದಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇನ್ನು ಮುಂದಕ್ಕೆ ಎಸ್ ಬಹುಭಾಷಾ ಕಲಾ ನಟರಾಗಿ ಅವರು ಅತ್ಯದ್ಭುತ ಯಶಸ್ವಿ ಕಲಾವಿದರಾಗಿ ನಮ್ಮೊಂದಿಗಿದ್ದಾರೆ. ತಮಿಳು, ತೆಲುಗು, ಹಾಗೆಯೇ ಕನ್ನಡ ಮಾತ್ರ ಅಲ್ಲ, ಮಲಯಾಳಂ, ಇನ್ನು ನೆಕ್ಸ್ಟ್ ತುಳು ಫಿಲ್ಮ್ ಇಂಡಸ್ಟ್ರಿ ಕೂಡ ಆ ದೇವರ ಆಶೀರ್ವಾದದಿಂದ ಅದ್ಭುತ ಕಲಾವಿದನಾಗಿ ಎಂಟ್ರಿ ಆಗುವಂತ ಆ ಒಂದು ಸನ್ನಿವೇಶ ನಿರ್ಮಾಣ ಆಗ್ಲಿ ಅನ್ನೋ ಮಾತಿನೊಂದಿಗೆ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಇಲ್ಲ, ಖಂಡಿತವಾಗ್ಲೂ ತುಳು ಸಿನಿಮಾ ಸಹ ಮಾಡುವ. ಇಲ್ಲಿ ಯಾರಾದರೂ ನಿರ್ಮಾಪಕರಿದ್ರೆ ತುಳು ಸಿನಿಮಾ ಖಂಡಿತವಾಗ್ಲೂ ಮಾಡುವ, ಆದಷ್ಟು ಬೇಗ ಮಾಡುವ. ನಾನು ಇರ್ತೀನಿ, ಹಂಸ ಮೇಡಮ್ ಜೊತೆಗೆ ಅದರಲ್ಲಿ ಆಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವರನ್ನು ಪ್ರಸನ್ನ ಬಾಗಿನ. ನಾನು ಒಂದು ವರ್ಡ್ ಕಲ್ತ್ಕೊಂಡಿದ್ದೀನಪ್ಪ ತುಳುದು, ಎಂಚ ಉಳ್ಳಾರು, ಕರೆಕ್ಟಾ? ವನಸಾಂಡ. ಓಕೆ, ಥ್ಯಾಂಕ್ ಯು. ನಿಮ್ಮ ತುಳು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಆ್ಯಕ್ಟ್ ಮಾಡ್ತೀನಿ. ತುಳು ಬರೋದಿಲ್ಲ, ಆದರೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಂಸ ಪ್ರತಾಪ್ ಸ್ವಾಮಿ ಇವರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಅದ್ಭುತವಾದಂತಹ ವೇದಿಕೆಯಲ್ಲಿ ಗೌರವಿಸುವಂತ ಹೊತ್ತು ಪ್ರಸನ್ನ ಭಾಗಿನ ಹಾಗೆಯೇ ಹಂಸ ಪ್ರತಾಪ್ ಸ್ವಾಮಿ ಇವರುಗಳನ್ನು ನಮ್ಮ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಹಾಗೆಯೇ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ದಶಮಾನೋತ್ಸವದ ಶುಭ ಸಮಾರಂಭದ ಶುಭ ದಿನದ ಈ ಶುಭ ಸಂಜೆಯ ವೇಳೆಗೆ ಅವರನ್ನು ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಜೋರಾದ ಕರತಾಳದೊಂದಿಗೆ ಇದೀಗ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸೋಣ. ವಾಸಗೆ ನಿಚ್ಚ ಪಾಲಿ. ಎಸ್, ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಇದೀಗ ಹಂಸ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಇದರೊಂದಿಗೆ ಸ್ಥಾಪಕ ಅಧ್ಯಕ್ಷರಾದಂತಹ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಈ ಒಂದು ಸನ್ಮಾನದಲ್ಲಿ ಸೇರಬೇಕಾಗಿ ಮೂಲಕ ವಿನಂತಿಸಿಕೊಳ್ಳುತ್ತಾ ಇವರನ್ನು ಕರೆದುಕೊಂಡು ಬರಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟವರು ಆನಂದಗೌಡ ಮೂವಪ್ಪ ಮತ್ತು ನಮ್ಮ ಗೋವರ್ಧನ್ ಕಲ್ಲೆಗ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇನೆ. ಇಲ್ಲಿ ಇದ್ದ ನಮ್ಮ ಎಲ್ಲ ಅತಿಥಿಗಳು ಸೇರಿ ಅವರನ್ನು ಸನ್ಮಾನ ಮಾಡಬೇಕಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇನೆ. ಮೇಡಮ್ ಆರ ತಮ್ಮ ಮುಂಬರುವ ಜಿಲ್ಲಾ ಚಿತ್ರಗಳು ಹಾಗೂ ಧಾರಾವಾಹಿಗಳು ಹಾಗೂ ನಿಮ್ಮ ಜೀವನಕ್ಕೂ ಕೂಡ ಯಶಸ್ಸನ್ನು ಕಾಣಲಿ ಎನ್ನುವ ಪ್ರೀತಿಯ ಆಶಯದ ಮೂಲಕ ಮಾಲಿಂಗೇಶ್ವರ ದೇವರು ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನು ಮಾಡಲಿ ಎನ್ನುವ ಮಾತಿನ ಮೂಲಕ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡದ್ದು ನಮ್ಮೆಲ್ಲರ ಪುಣ್ಯ ಎನ್ನುವ ಮಾತಿನ ಮೂಲಕ ಹಂಸ ಇವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹಲೋ, ಕಲಾಮಾತೆ ಶೃಂಗೇರಿ ಶ್ರೀ ಶಾರದಾಂಬೆ ದೇವಿ ಹಾಗೆಯೇ ನಟರಾಜ ದೇವರ ಮಹಾಲಿಂಗೇಶ್ವರ ದೇವರ ಆಶೀರ್ವಾದಗಳೊಂದಿಗೆ ಅದ್ಭುತ ಕಲಾವಿದೆಯಾಗಿ ಬೆಳೆಯುವಂತ ಈ ಕಲಾಕ್ಷೇತ್ರದ ಸಾಧಕಿಯಾಗಿ ಬೆಳೆಯಿರಿ. ದೇವರ ಆಶೀರ್ವಾದ ತಮ್ಮ ಮೇಲೆ ಇರಲಿ. ದೇವರು ತಮಗೆ ಆಯುರಾರೋಗ್ಯ, ಸುಖ, ಸಂಪತ್ತು, ಐಶ್ವರ್ಯ, ನೆಮ್ಮದಿ, ಸಮೃದ್ಧಿಯನ್ನು ಕರುಣಿಸಲಿ ಅನ್ನೋ ಮಾತಿನೊಂದಿಗೆ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸುತ್ತೇವೆ ಮೇಡಮ್. ಇದೀಗ ನಮ್ಮೆಲ್ಲರ ನೆಚ್ಚಿನ ಕಲಾನಾಯಕ ಪ್ರಸನ್ನ ಭಾಗಿಯವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ತಾವು ಊರಿನವರಾಗಿದ್ದ ಕಾರಣದಿಂದಾಗಿ ಅತಿಥಿಗಳಿಗೆ ಮೊದಲಾಗಿ ಸನ್ಮಾನವನ್ನು ಮಾಡಿ ಅನಂತರ ನನಗೆ ಮಾಡಿ ಎನ್ನುವ ಆ ಮುಗ್ಧ ಮನಸ್ಸಿನಿಂದ ಜೀವನದಲ್ಲಿ ಮುಗ್ಧ ಮನಸ್ಸು ಆದರೆ ಚಿತ್ರರಂಗದಲ್ಲಿ ಖಳನಾಯಕನನ್ನಾಗಿ ಮಾಡ್ತಾ ಇದ್ದಾರೆ. ಇದೀಗ ಇವರ ಸನ್ಮಾನ ಪತ್ರವನ್ನು ಓದಲು ನಮ್ಮೊಂದಿಗೆ ದಿವ್ಯಪ್ರಸಾದ್ ಕಾರ್ಯದರ್ಶಿ ಇವರಿದ್ದಾರೆ. ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ದಶ ಸಂಭ್ರಮ 2025 ಸನ್ಮಾನ ಪತ್ರ ಪ್ರಸನ್ನ ಬಾಗಿನ. ಇವರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಬಪ್ಪಳಿಗೆಯ ನಿವಾಸಿಯಾಗಿದ್ದು ಶ್ರೀಯುತರು ದಿವಂಗತ ಶ್ರೀ ನಾರಾಯಣಗೌಡ ಹಾಗೂ ಶ್ರೀಮತಿ ಭಾಗೀರಥಿ ದಂಪತಿಗಳ 3ನೇ ಮಗನಾಗಿದ್ದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿನದಲ್ಲಿ ಪೂರೈಸಿರುತ್ತಾರೆ.
ನಂತರ ವಿವೇಕಾನಂದ ಪಾಲಿಟೆಕ್ನಿಕ್ ನೆಹರು ನಗರ ಇಲ್ಲಿ ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಪದವಿ ಪಡೆದಿರುತ್ತಾರೆ. ಮುಂದೆ ತಮ್ಮ ವೃತ್ತಿ ಜೀವನವನ್ನು ಬೆಂಗಳೂರಿನ ಫಸ್ಟ್ ಅಮೆರಿಕನ್ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ಟೆಕ್ ಸಪೋರ್ಟ್ ಆಗಿ ಪ್ರಾರಂಭಿಸಿದರು. ನಂತರ ಫಸ್ಟ್ ಅಡ್ವಾಂಟೇಜ್ ಎಂಬ ಕಂಪನಿಯಲ್ಲಿ ಸೀನಿಯರ್ ಟೆಕ್ ಸಪೋರ್ಟ್ ಆಗಿ ಪ್ರತಿಷ್ಠಿತ ವಿಪ್ರೋ ಸಾಫ್ಟ್ವೇರ್ ನೆಟ್ವರ್ಕ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ದೇವರ ಆಶಯವೇನೋ ಎಂಬಂತೆ ಕಲಾರಂಗ ಇವರನ್ನು ತನ್ನಲ್ಲಿಗೆ ಸೆಳೆದದ್ದು ಒಂದು ಇತಿಹಾಸವೇ ಸರಿ. 2016ನೇ ಇಸವಿಯಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರುತ್ತಾರೆ. ಮುಂದೆ ಉದಯ ಟಿವಿ, ಸುವರ್ಣ ಚಾನೆಲ್, ಜಿ ಕನ್ನಡದಲ್ಲಿ 7ಕ್ಕೂ ಹೆಚ್ಚು ಮನಮೆಚ್ಚಿದ ಧಾರಾವಾಹಿಗಳಲ್ಲಿ ಅಭಿನಯಿಸಿರುತ್ತಾರೆ. ಅವುಗಳಲ್ಲಿ ಉದಯ ಟಿವಿಯ ಜೈ ಹನುಮಾನ್ ಹಾಗೂ ಜಿ ಟಿವಿಯ ಉಗೆ ಉಗೆ ಮಾದೇಶ್ವರ ಹಾಗೂ ಇತ್ತೀಚೆಗೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ಶ್ರೀ ದೇವಿ ಮಹಾತ್ಮೆ ಧಾರಾವಾಹಿಯ ಅಭಿನಯಕ್ಕೆ ಉತ್ತಮ ಪ್ರಶಂಸೆಯನ್ನು ಪಡೆದಿರುತ್ತಾರೆ. ಸುಮಾರು 25ಕ್ಕೂ ಹೆಚ್ಚಿನ ಕನ್ನಡ ಚಿತ್ರಗಳಲ್ಲಿ ಹಾಗೂ ತಮಿಳು ಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ಜನಮಾನಸದಲ್ಲಿ ನೆಲೆ ನಿಂತಿರುವ ಇವರು ಖಳನಾಯಕನಾಗಿ ನಟಿಸಿರುವ ಬಜರಂಗಿ 2, ವೇದ ಹಾಗೂ ಜೇಮ್ಸ್ ಚಿತ್ರಗಳು ಇವರಿಗೆ ದೊಡ್ಡ ಯಶಸ್ಸು ತಂದುಕೊಟ್ಟಿರುತ್ತದೆ. ಮತ್ತಷ್ಟು ನಟನೆಯಲ್ಲಿ ತೊಡಗಿಸಿಕೊಂಡಿರುವ ತಮಗೆ ದೇವರ ಆಶೀರ್ವಾದ ಇರಲಿ ಹಾಗೂ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಎಂಬ ಹಾರೈಕೆ ನಮ್ಮದು. ಶ್ರೀ ಎ.ವಿ. ನಾರಾಯಣಗೌಡ, ಸ್ಥಾಪಕಾಧ್ಯಕ್ಷರು, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು. ಶ್ರೀ ಡಿ.ವಿ. ಮನೋಹರ್ ಗೌಡ, ಅಧ್ಯಕ್ಷರು, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು. ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ, ಅಧ್ಯಕ್ಷರು, ದಶಮಾನೋತ್ಸವ ಸಮಿತಿ. ಎಸ್, ಈ ಸನ್ಮಾನವನ್ನು ಎಲ್ಲ ವೇದಿಕೆಯ ಅತಿಥಿ ಗಣ್ಯರು ಕೂಡ ಈ ಸನ್ಮಾನವನ್ನು ಮಾಡಿಕೊಡಬೇಕಾಗಿ ಮೂಲಕ ವಿನಂತಿಯನ್ನು ಮಾಡುತ್ತಾ ಎ.ವಿ. ನಾರಾಯಣಗೌಡ ಇವರು ಕೂಡ ಸಹಕರಿಸಬೇಕು. ಹಾಗೆ ಅತಿಥಿಯಾಗಿ ಬಂದಿರುವಂತಹ ಹಂಸ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ಮೂಲಕ ವಿನಂತಿ. ಅವರ ತಾಯಿಯಾದ ಭಾಗೀರಥಿ ಮೇಡಮ್ ಕೂಡ, ಅವರ ತಾಯಿಯಾದ ಭಾಗೀರಥಿ ಮೇಡಮ್ ಮತ್ತು ಅವರ ಅಣ್ಣನಾದ ಮತ್ತು ಅತ್ತಿಗೆಯವರು ವೇದಿಕೆ ಬರಬೇಕಾಗಿ ನಾವು ಕೇಳಿಕೊಳ್ತೇನೆ. ತಾಯಿ ಮಾತೃ ಸ್ವರೂಪಿಯಾದಂತಹ ಅಮ್ಮ ಅವರು ಬರಲೇಬೇಕು. ಯಾಕೆಂದ್ರೆ ಬಹುಶಃ ಅವರು ಇಷ್ಟು ಎತ್ತರದ ಒಂದು ಅವಕಾಶಕ್ಕೆ ಹೋಗ್ಲಿಕ್ಕೆ ಅವರ ಮನೆಯವರ ಪ್ರೋತ್ಸಾಹ, ನಮ್ಮ ಪ್ರೇಕ್ಷಕರ ಪ್ರೋತ್ಸಾಹ, ನಾವು ಯಾವಾಗಲೂ ನಾವೊಂದು ಪ್ರೋತ್ಸಾಹ ಕೊಟ್ಟು ಅವರನ್ನು ಮೇಲೆತ್ತಬೇಕು. ಇನ್ನು ಖಳನಾಯಕನಾಗೆಲ್ಲ ಇನ್ನು ನಾಯಕನಾಗಿ ನಾವು ಇದೇ ಸ್ಟೇಜಲ್ಲಿ, ಇದೇ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಅವಕಾಶವನ್ನು ನಮಗೆ ಪುತ್ತೂರು ಮಾಲಿಂಗೇಶ್ವರವರು ನಮಗೆ ಕರುಣಿಸಬೇಕು. ಅವರ ಅಮ್ಮನ ಆಶೀರ್ವಾದದೊಂದಿಗೆ ನಾವು ಅವರನ್ನು ಈ ಪುತ್ತೂರಿನ ಮಣ್ಣಿನಲ್ಲಿ ನಮ್ಮ ಕಲಾವಿದರಂತ ಶ್ರೀ ಪ್ರಸನ್ನ ಬಾಗಿನ ಇವರ ಮುಂಬರುವ ದಿನಗಳ ಎಲ್ಲ ಚಿತ್ರ ಕೂಡ ಯಶಸ್ವಿ ಪೂರ್ಣವಾಗಲಿ. ಹಾಗೆ ಬಂದಿರುವಂತಹ ಚಿತ್ರದಲ್ಲಿ ಕೂಡ ಅತ್ಯುತ್ತಮವಾದ ಕಳನಟನಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತನ್ನ ಹುಟ್ಟೂರಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಪೂರ್ಣವಾಗಿ ಮಾಡಿಕೊಟ್ಟಂತ ನಿಮಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ, ಮನದಾಳದ, ಹೃದಯಪೂರ್ವಕ ಧನ್ಯವಾದಗಳು. ಮಾತಿನಲ್ಲಿ ನಡೆನುಡಿಯಲ್ಲಿ ಮೃದು ಸ್ವಭಾವ, ಚಲನಚಿತ್ರರಂಗಕ್ಕೆ ಎಂಟ್ರಿ ಆದರೆ ಖಳನಾಯಕ, ಅದ್ಭುತವಾದಂಥ ಕಲಾವಿದ ಅಂತ ಗುರುತಿಸಿಕೊಂಡಿರೋಕ್ಕೆ ಇವತ್ತು ಕಾರಣ ಕಲಾಭಿಮಾನಿ ಬಂಧುಗಳೇ, ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಖಂಡಿತ ಈ ಭಜರಂಗಿ ಒಮ್ಮೆ ಸಿನಿಮಾ ಮತ್ತೊಮ್ಮೆ ನೋಡಿ ಅದರ ಮೂಲಕ ಅವರು ಅತ್ಯದ್ಭುತ ಯಶಸ್ವಿ ಖಳನಾಯಕನಾಗಿ ಮಾತ್ರ ಅಲ್ಲ, ಈ ಪುತ್ತೂರಿನ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯುವಲ್ಲಿ ಖಂಡಿತವಾಗ್ಲೂ ಸಾಕ್ಷಿಯಾಗಿದ್ದಾರೆ. ಮಹಾಲಿಂಗೇಶ್ವರ ದೇವರ ಆಶೀರ್ವಾದ, ಕಲಾಮಾತೆ ಶೃಂಗೇರಿ ಶ್ರೀ ಶಾರದಾಂಬೆ ದೇವಿ ಹಾಗೇನೆ ನಟರಾಜ ದೇವರ ಆಶೀರ್ವಾದ ಇವರ ಮೇಲೆ ಸದಾ ಇರಲಿ ಅನ್ನೋ ಮಾತಿನೊಂದಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಸರ್. ಈಸ್ ನನ್ ಅದರ್ ದ್ಯಾನ್ ಮಿಸ್ಟರ್ ಪ್ರಸನ್ನ ಭಾಗಿನ. ಹಾಗೆ ಇದೇ ಒಂದು ವೇದಿಕೆಯಲ್ಲಿ ಇದಾದ ನಂತರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ಇದೇ ಒಂದು ವೇದಿಕೆಯಲ್ಲಿ ನೆರವೇರಲಿದೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರು ಕೂಡ ಈ ಒಂದು ವೇದಿಕೆಯಲ್ಲಿ ಇರಬೇಕು ಅಂತ ಹೇಳುತ್ತಾ, ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇದೇ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನೆರವೇರಲಿದೆ. ಎಲ್ಲರೂ ಕೂಡ ಕಾದು ಕುಳಿತು ಆ ಡ್ಯಾನ್ಸ್ ಪ್ರೋಗ್ರಾಮ್ ಅನ್ನು ಎಂಜಾಯ್ ಮಾಡಬೇಕಂತ ನಿಮ್ಮ ವಿನಂತಿ. ಒಂದು ಡ್ಯಾನ್ಸ್, 2 ಡ್ಯಾನ್ಸಿಂಗ್ ನಂಬರ್ ಗೀತೆಗಳ ಮೂಲಕ ಕಾರ್ಯಕ್ರಮ ಮುಗಿಸೋಣ. ಯಾಕೆಂದ್ರೆ ಟೈಮ್ ಮಿತಿ ಮೀರಿದೆ. ಖಂಡಿತವಾಗಲೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರೀತಿಪೂರ್ವಕವಾಗಿ ಶಾಂತ ಸ್ವಭಾವದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಕಲಾಭಿಮಾನಿ ಬಂಧುಗಳನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಇಂದಿನ ಒಂದು ಶುಭ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ವೇದಿಕೆಯಲ್ಲಿ ಅದ್ಭುತವಾದಂತಹ ಸೋಲೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೂಲಕ ಬಾಲ ಕಲಾವಿದೆಯನ್ನು ವೇದಿಕೆಗೆ ಎಂಟ್ರಿ ಮಾಡಿಸ್ತಿದ್ವಿ. ಎಸ್, ಇಲ್ಲಿವರೆಗೆ ವೇದಿಕೆಯಲ್ಲಿ ಸಹಕರಿಸಿದ ಖಳನಾಯಕ ನಮ್ಮ ಪ್ರಸನ್ನ ಬಾಜಿನ ಇವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಹಂಸ ಮೇಡಮ್ ಇವರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹಂಸ, ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ ಎನ್ನುವ ಮಾತಿನ ಮೂಲಕ ಮತ್ತೊಮ್ಮೆ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಪುಟ ನಿಮ್ಮಗೂ ಇದೀಗ ಸೋಲೋ ಡ್ಯಾನ್ಸ್ ನಿಮ್ಮ ಮುಂದೆ. ಬಾರ್ಲಿ ಜೋಳದ ಚಪ್ಪಾಳೆ, 1 2 3 ಚಪ್ಪಾಳೆ.
ಏರಿತು ಗೋಡ ಹೊರಿಯರು ಬರ ನಂದಿಯನ್ನು ನೋಡಿತು ಆಹ ಬಿಟ್ಟಲೆ ಬಂದು ಶಿವನ ಕಾಲಿಗೆ ಗೆಜ್ಜೆಯ ಕಟ್ಟಿದ ಆನಂದ ಅರೆ ವಿಷ್ಣುವು ಬಂದು ವೀಣೆಯ ತಿಂದು ನೀಟಿದ ನೋಟದ ಬಂಚೆಂದ ಏಳು ಕುದುರೆ ಏರಿ ನಿನ್ನ ನೋಡಲು ಸೂರ್ಯ ತಾರಗಳೆಲ್ಲ ಕಟ್ಟಿದ ಕದಿರು ತಾರವ ಹಾಕುತ್ತಿಲ್ಲ ರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಭೋಲೆ ಸ್ವಾಮಿ ಭೋಲೆ ಸ್ವಾಮಿ ಭೋಲೆ ಸ್ವಾಮಿ ಭೋಲೆ ಶಿರವನೇರಿ ಹುಣ್ಣಿಮೆ ಹೂವೇ ಹಾಗೆ ಕಂದಮ್ಮ ಕೊಬ್ಬ ದಬ ತಣಿಸಲೆಂದೇ ನಾಗರ ಕೊರಳಲಿಟ್ಟು ನರ್ತನ ಮಾಡುವೆ ನೀನೆ ಓಟಿ ದೇವರುಗಳ ದೈವ ನೀನೆ ಸೋಮನಾಥನಿಂದ ರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಭೋಲೆ ಸ್ವಾಮಿ ಭೋಲೆ ವಿಶ್ವನಾಥನು ನೀನೇ ಕಾಳಹಸ್ತಿಯನ್ನು ಶ್ರೀಕಂಠ ಶ್ರೀಶೈಲ ಬೆಟ್ಟದ ಶ್ರೀ ಮಲ್ಲಿಕಾರ್ಜುನ ಕೋಟಿಲಿಂಗೇಶ್ವರ ನೀನಪ್ಪ ರಾಮೇಶ್ವರದಲ್ಲಿದ್ದು ವರವ ನೀಡಲು ನಿತ್ತವ ನೀನಂತೆ ಭಾರತ ನೆಲದಲ್ಲೆಂದು ದ್ವಾದಶ ಜ್ಯೋತಿರ್ಲಿಂಗವು ನೀನಂತೆ ರಮ್ಮನ ಜೊತೆ ಕಾಲು ಬೆರೆಸಿ ಶಿವ ಕುಣಿದಾಡುವ ಸ್ವಾಮಿ ಭೋಲೆ ಸ್ವಾಮಿ ಭೋಲೆ ಜೋರದ ಕೈ ಚಪ್ಪಾಳೆ ಮಗುವಿಗೆ ಕೊಡ್ಬೋದಾ? ಯಾಕಂತೇಳಿದ್ರೆ ಒಂದು ಡ್ಯಾನ್ಸ್ ಕ್ಲಾಸ್ ಮೂಲಕ ಗುರುಗಳ ಆಶೀರ್ವಾದ ಮೂಲಕ ಹೆಮ್ಮೆಯ ಅದ್ಭುತವಾದಂಥ ಕಲಾವಿದೆ ಆಗಿ ಬೆಳೆಯಲಿ. ಜೋರದ ಕೈ ಚಪ್ಪಾಳೆ ಮಗುವಿಗೆ. ತಮ್ಮ ಹೆಸರು? ಅಶ್ವಿಕಾ. ಅಶ್ವಿಕಾ. ಅಶ್ವಿಕಾ, ಒನ್ಸ್ ಅಗೇನ್ ನಿಮ್ಮ ಮುಂದಿನ ಕಲಾಕ್ಷೇತ್ರದ ಬೆಳವಣಿಗೆ ದೇವರ ಆಶೀರ್ವಾದಗಳಿಂದ ಅದ್ಭುತ ಕಲಾವಿದೆ ಆಗಿ ಹೊರ ಹೊಮ್ಮಬೇಕು. ಖಂಡಿತವಾಗ್ಲೂ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ವೇದಿಕೆಯಲ್ಲಿ ಇದೀಗ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೆರವೇರ್ತಾ ಇರುತ್ತದೆ. ಹಾಗೆ ಪಡ್ಡೂರು ಒಂದೊಂದು ಸಂಘಗಳ ಹೆಸರೇಳಿದಾಗೆ ಎಲ್ಲರೂ ಕೂಡ ಆದಷ್ಟು ಬೇಗ ವೇದಿಕೆಯತ್ತ ಬರಬೇಕು. ಪಡ್ಡೂರು ಒಕ್ಕೂಟದಲ್ಲಿ ಶ್ರೀ ಲಕ್ಷ್ಮೀ ಸಂಘ, ಬನ್ನೂರು ಒಕ್ಕೂಟದಲ್ಲಿ ನೆಕ್ಕಿಲ ಸಂಘ, ಬಲ್ನಾಡು ಒಕ್ಕೂಟದಲ್ಲಿ ಧನ್ಯಶ್ರೀ ಸಂಘ, ಕಬ್ಬಕ ಒಕ್ಕೂಟದಲ್ಲಿ ನಾಗಶ್ರೀ ಸಂಘ, ಕೊಡಿಪಾಡಿ ಒಕ್ಕೂಟದಲ್ಲಿ ಸಾರಥಿ ಸಂಘ, ಪುತ್ತೂರು ಕಸಬಾ ಒಕ್ಕೂಟದಲ್ಲಿ ಜನನಿ ಸಂಘ, ಆರ್ಯಾಪು ಒಕ್ಕೂಟದಲ್ಲಿ ಸಮೃದ್ಧಿ ಸಂಘ, ಮುಂಡೂರು ಒಕ್ಕೂಟದಲ್ಲಿ ಪಂಚಮಿ ಸಂಘ, ಕುರಿಯ ಒಕ್ಕೂಟದಲ್ಲಿ ಹೃದಯ ಸಂಗಮ ಸಂಘ, ಕೆಮ್ಮಿಂಜೆ ಒಕ್ಕೂಟದಲ್ಲಿ ಓಂ ಶಿವ ಸಂಘ, ಇದ್ದೆ ಬೆಟ್ಟಂಪಾಡಿ ಒಕ್ಕೂಟದಲ್ಲಿ ಕೇಸರಿ ಸಂಘ, ಬೆಟ್ಟಂಪಾಡಿ ಒಕ್ಕೂಟದಲ್ಲಿ ಧರ್ಮಶ್ರೀ ಸಂಘ.
ಎಲ್ಲ ಸಂಘದ ಸದಸ್ಯರು ವೇದಿಕೆಗೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಬೇಗ ಆಗಮನಿಸಬೇಕಾಗಿ ಮೂಲಕ ಮತ್ತೊಮ್ಮೆ ವಿನಂತಿ. ಎಸ್, ಎಲ್ಲ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಎಂಟ್ರಿ ಆಗಬೇಕು. ಪ್ರಸನ್ನ ಪುತ್ತೂರು ಒಕ್ಕೂಟದಲ್ಲಿ ಶ್ರೀ ಲಕ್ಷ್ಮೀ ಸಂಘ, ಪಡ್ನೂರು ಒಕ್ಕೂಟದಲ್ಲಿ ಶ್ರೀ ಲಕ್ಷ್ಮೀ ಸಂಘ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಎಲ್ಲರಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ. ಸಮಯದ ಅಭಾವ ಜಾಸ್ತಿ ಇರುವುದರಿಂದ ನಾವು ಗೌಡರು ಮಾತಿಗೆ ತಪ್ಪಲಾರವು, ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಯವನ್ನು ಮಾಡುವವರು ಎನ್ನುವ ಮತ್ತೊಮ್ಮೆ ಮಾತಿನ ಮೂಲಕ ಎಲ್ಲರೂ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕಲ್ಲಿ. ಒಕ್ಕಲಿಗರು, ನಾವು ಒಕ್ಕಲಿಗರು, ಆದಿಚುಂಚನಗಿರಿಯ ಗುರು ವಂದಿತರು ನಾವೆಲ್ಲರೂ ಖಂಡಿತವಾಗ್ಲೂ ಆದಷ್ಟು ಬೇಗ ವೇದಿಕೆಗೆ ಬನ್ನಿ, ಮತ್ತೆ ಫೋಟೋ ಸೆಷನ್ ಮುಂದುವರಿಸುವ. ಓಕೆನಾ? ಎಸ್, ಆಲ್ರೆಡಿ ಎಲ್ಲರೂ ಆದಷ್ಟು ಬೇಗ ಸದಸ್ಯರು ಎಂಟ್ರಿ ಆಗ್ತಿದ್ದಾರೆ. ಓಕೆ, ಮತ್ತೆ ಪಡ್ನೂರು ಒಕ್ಕೂಟದಲ್ಲಿ ಶ್ರೀ ಲಕ್ಷ್ಮೀ ಸಂಘ, ಬನ್ನೂರು ಒಕ್ಕೂಟದಲ್ಲಿ ನೆಕ್ಕಿಲ ಸಂಘ, ಬಲ್ನಾಡು ಒಕ್ಕೂಟದಲ್ಲಿ ಧನ್ಯಶ್ರೀ ಸಂಘ, ಕಬಕ ಒಕ್ಕೂಟದಲ್ಲಿ ನಾಗಶ್ರೀ ಸಂಘ, ಕೊಡಿಪಾಡಿ ಒಕ್ಕೂಟದಲ್ಲಿ ಸಾರಥಿ ಸಂಘ. ವೇದಿಕೆಗೆ ನಮ್ಮ ಹೆಮ್ಮೆಯ ಕಲಾ ನಾಯಕ, ನಟನಾಗಿ ನಟಿಸಿರ್ತಕ್ಕಂಥ ಹೆಮ್ಮೆಯ ಕಲಾವಿದ ಪ್ರಸನ್ನ ಬಾಗಿನ ಸರ್ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇವೆ. ಪ್ರಶಸ್ತಿಯನ್ನು ಪ್ರಸನ್ನ ಸರ್ ಇವರು ನೀಡಬೇಕಾಗಿ ಈ ಮೂಲಕ ವಿನಂತಿ. ಪುತ್ತೂರು ಕಸಬಾ ಒಕ್ಕೂಟದಲ್ಲಿ ಜನನಿ ಸಂಘ, ಹಾಗೆ ಆರ್ಯಪು ಒಕ್ಕೂಟದಲ್ಲಿ ಸಮೃದ್ಧಿ ಸಂಘ, ಮುಂಡೂರು ಒಕ್ಕೂಟದಲ್ಲಿ ಪಂಚಮಿ ಸಂಘ, ಕುರಿಯ ಒಕ್ಕೂಟದಲ್ಲಿ ಹೃದಯ ಸಂಗಮ ಸಂಘ, ಕೆಮ್ಮಿಜೆ ಒಕ್ಕೂಟದಲ್ಲಿ ಓಂ ಶಿವ ಸಂಘ, ಇರ್ದೆ ಬೆಟ್ಟಂಪಾಡಿ ಒಕ್ಕೂಟದಲ್ಲಿ ಕೇಸರಿ ಸಂಘ, ಬೆಟ್ಟಂಪಾಡಿ ಒಕ್ಕೂಟದಲ್ಲಿ ಧರ್ಮಶ್ರೀ ಸಂಘ. ಇದಿಷ್ಟು ಸಂಘದ ಎಲ್ಲರೂ ಕೂಡ ಆದಷ್ಟು ಬೇಗ ವೇದಿಕೆ ಹತ್ತ ಬರಬೇಕಾಗಿ ಮೂಲಕ ಮತ್ತೊಮ್ಮೆ ಕಳಕಳಿಯ ಪ್ರೀತಿಯ ವಿನಂತಿ. ಆದಷ್ಟು ಬೇಗ ಫೋಟೋ ಸೆಷನ್ ಕೂಡ ಮುಗಿಸಿಕೊಳ್ಳಿ. ಎಲ್ಲ ತಂಡಗಳು ತಯಾರಾಗಿರಬೇಕು, ಬೇಗನೆ ವೇದಿಕೆಗೆ ಎಂಟ್ರಿ ಆಗಬೇಕು. ಇಂದು ನಡೀತಿರುವಂತಹ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು, ಹಾಗೆಯೇ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಆಶ್ರಯದಲ್ಲಿ ನಡೀತಿರುವಂತಹ ದಶಮಾನೋತ್ಸವದ ಶುಭ ದಿನದ ಶುಭ ಸಂಭ್ರಮದ ಶುಭ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಒಂದಷ್ಟು ಕಾರ್ಯಕ್ರಮ ಮೂಡಿ ಬರುವಂತಹ ಈ ಹೊತ್ತಲ್ಲಿ ಇನ್ನೇನೋ ಒಂದು ಡ್ಯಾನ್ಸ್ ಹಾಗೆಯೇ 2 ಗೀತೆಗಳ ಮೂಲಕ ಕಾರ್ಯಕ್ರಮ ಮುಗಿಸೋಣ. ತಪಂಗುಚಿ ಡ್ಯಾನ್ಸಿಂಗ್ ನಂಬರ್ ಗೀತೆ ಮೂಲಕ ಎಲ್ಲರೂ ಸ್ಟೆಪ್ ಹಾಕಬಹುದು ಆ ಗೀತೆಗೆ. ಓಕೆ, ಎಲ್ಲ ಸಂಘದ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಎಂಟ್ರಿ ಆಗಬೇಕು. ಹಾಗೆ ಇನ್ನು ಮುಂಬರುವ ಪ್ರಶಸ್ತಿ ವಿಧಾನದಲ್ಲಿ ವಿಟ್ಲದ ವಲಯದವರು ಸಿದ್ಧರಾಗಿರ್ಬೇಕಲ್ಲಿ. ವಿಟ್ಲದ ವಲಯದಲ್ಲಿ ಕೆದಿಲ ಒಕ್ಕೂಟದಲ್ಲಿ ಧರ್ಮಶ್ರೀ ಸಂಘ, ಕುಳ ಒಕ್ಕೂಟದಲ್ಲಿ ವಿಷ್ಣುಮೂರ್ತಿ ಸಂಘ, ಬಿಟ್ಲ ಮುಡ್ನೂರು ಒಕ್ಕೂಟದಲ್ಲಿ ದೇವಿಕೃಪಾ ಸಂಘ, ಇಡ್ಕಿದು ಒಟ್ಟೂದದಲ್ಲಿ ಶ್ರೀನಿಧಿ, ಪುಣಚ ಒಕ್ಕೂಟದಲ್ಲಿ ಮಹಾಲಿಂಗೇಶ್ವರ ಸಂಘ, ಪೆರ್ಲೆ ಬಿಳಿಯೂರು ಒಕ್ಕೂಟದಲ್ಲಿ ಮಹಿಷಮರ್ದಿನಿ ಸಂಘ, ನೆಟ್ಲ ಮುಡ್ನೂರು ಒಕ್ಕೂಟದಲ್ಲಿ ಜನದುರ್ಗ ಸಂಘ, ಬಿಟ್ಲ ಕಸಬಾ ಒಕ್ಕೂಟದಲ್ಲಿ ಗಂಗಾ ಸಂಘ, ಪರಾಜೆ ಒಕ್ಕೂಟದಲ್ಲಿ ಶ್ರೀ ವಿಷ್ಣು ಸಂಘ, ಅನಂತಾಡಿ ಒಕ್ಕೂಟದಲ್ಲಿ ದೊಡ್ಡ ಮನೆ ಸಂಘ. ಇದಿಷ್ಟು ಸಂಘಗಳು ಇಲ್ಲಿ ಆದಷ್ಟು ಬೇಗ ಸಿದ್ಧರಿರಬೇಕು. ನಮ್ಮೆಲ್ಲರ ಪ್ರೀತಿಯ ಹಂಸ ಮೇಡಮ್ ಇವರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕೆಂದು ಈ ಮೂಲಕ ಮತ್ತೊಮ್ಮೆ ಪ್ರೀತಿಯ ವಿನಂತಿ. ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಬೇಕಿದೆ ಬಿಟ್ಲ ವಲಯದ ಸಂಘದ ಸದಸ್ಯರು. ಆದಷ್ಟು ಬೇಗ ಫೋಟೋ ಸೆಷನ್ ಮುಗಿಸಿಕೊಂಡು ಎಲ್ಲ ಸಂಘದ ಸದಸ್ಯರು ಸರತಿ ಸಾಲಲ್ಲಿ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಂಸ ಮೇಡಮ್ ವೇದಿಕೆಗೆ ಬಂದಿದ್ದಾರೆ ಆಲ್ರೆಡಿ. ಎಸ್ ಸರ್. ಫೋಟೋ ಏನರ್ಥ ಅಲ್ಲಿ ಅಲ್ಲಿ ಏರೆ ತಾಂಡು ಒಂದು ಕೊರ್ಲೆ. ಧನ್ಯವಾದಗಳು
ಪ್ರಸನ್ನ ಭಾಗಿನ ಸರ್ ಇವರಿಗೆ ಇಷ್ಟು ಸಮಯಗಳ ಕಾಲ ನಮ್ಮೊಂದಿಗೆ ಸಹಕರಿಸಿದ ಪ್ರಸನ್ನ ಭಾಗಿನ ಸರ್ ಇವರಿಗೆ ಧನ್ಯವಾದಗಳು. ಇದೀಗ ವಿಟ್ಲ ಒಕ್ಕೂಟದವರು ಕೂಡ ಇಲ್ಲಿ ಆದಷ್ಟು ಬೇಗ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಮೂಲಕ ವಿನಂತಿ. ಇಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿರುವವರು ಹಂಸ ಇವರು. ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಬೇಗ ಬಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಮೂಲಕ ವಿನಂತಿ. ಎಸ್, ಇದೀಗ ಅಲಂಗಾರ ವಲಯದ ಸದಸ್ಯರು ಕೂಡ ಅಲ್ಲಿ ರೆಡಿ ಇರಬೇಕು. ಹೆಸರು ಕೊಡಿದಾಗೆ ಬಂದು ಇಲ್ಲಿ ಮೊದಲಿನಿಂದ ಲೈನ್ ಅನ್ನು ಮಾಡಬೇಕಾಗಿ ಮೂಲಕ ವಿನಂತಿ. ಕುಂದೂರು ಒಕ್ಕೂಟದಲ್ಲಿ ಸ್ಕಂದಶ್ರೀ ಸಂಘ, ರಾಮಕುಂಜ ಒಕ್ಕೂಟದಲ್ಲಿ ಸಮೃದ್ಧಿ ಸಂಘ, ಅಲಂಕಾರ ಒಕ್ಕೂಟದಲ್ಲಿ ಶ್ರೀ ಚಾಮುಂಡಿ ಸಂಘ, ಸಬಲೂರು ಒಕ್ಕೂಟದಲ್ಲಿ ಸ್ವಸ್ತಿಕ್ ಸಂಘ, ಕೊಯ್ಲಾ ಒಕ್ಕೂಟದಲ್ಲಿ ನಾಗಶ್ರೀ ಸಂಘ, ಹಳೆ ನೇರಂಕಿ ಒಕ್ಕೂಟದಲ್ಲಿ ಶ್ರೀ ವಿಷ್ಣುಮೂರ್ತಿ ಸಂಘ, ಪೆರಾಬೆ ಒಕ್ಕೂಟದಲ್ಲಿ ಸ್ವರ್ಣ ಸಂಘ. ಇದಿಷ್ಟು ಸಂಘದ ಎಲ್ಲ ಸದಸ್ಯರು ಕೂಡ ಇಲ್ಲಿ ಆದಷ್ಟು ಬೇಗ ಸಿದ್ಧರಾಗಿರಬೇಕು. ವಿಟ್ಲ ವಲಯದವರು, ವಿಟ್ಲ ವಲಯದ ಎಲ್ಲ ಸದಸ್ಯರು ಕೂಡ ಆದಷ್ಟು ಬೇಗ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಮೂಲಕ ವಿನಂತಿ. ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿರುವವರು ಹಂಸ ಮೇಡಮ್ ಇವರು. ಎಲ್ಲ ಸದಸ್ಯರು ಆದಷ್ಟು ಬೇಗ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಫೋಟೋ ಸೆಷನ್ ನಡೀತಿದೆ, ಎಲ್ಲರೂ ಸಹಕರಿಸಬೇಕು. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ ಪುತ್ತೂರು ಹಾಗೆ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ಇದರ ದಶಮಾನೋತ್ಸವದ ಅದ್ದೂರಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಒಂದಷ್ಟು ಕಾರ್ಯಕ್ರಮಗಳು ಧಾರ್ಮಿಕ, ಸಾಂಸ್ಕೃತಿಕ, ವೈದಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಮೂಲಕ ಒಂದಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದೆ. ಖಂಡಿತವಾಗಲೂ ಎಲ್ರಿಗೂ ತುಂಬು ಹೃದಯದ ಅಭಿವಂದನೆಗಳು ಸಲ್ಲಿಸುತ್ತಿದ್ದೇವೆ. ನೆಕ್ಸ್ಟ್ ಪೂರ ಸಣ್ಣ ಲೆತ್ತು ಬಿಡ್ಕ ಒಂದ ಪೂರ ವಿಟ್ಲಾಂಡ್ ಮುಂದಾಯ್ತು ಕುಂಬ್ರವಲ್ಲ ಕನ್ನಡ. ಎಸ್, ಇದೀಗ ವೇದಿಕೆಯಲ್ಲಿ ಕುಂಬ್ರ ವಲಯ ಕದಂಬೇಡು ಒಕ್ಕೂಟದಲ್ಲಿ ಫ್ರೆಂಡ್ಸ್ ಸಂಘ, ಹಾಗೆಯೇ ಒಳಮುಗ್ರು ಒಕ್ಕೂಟದಲ್ಲಿ ಸುಗಮ ಸಂಘ, ಹಾಗೆಯೇ ಬಡಗಣ್ಣೂರು ಒಕ್ಕೂಟದಲ್ಲಿ ಸರಪೇಡಿ ನಡುಮಣಿ ಸಂಘ, ಹಾಗೆಯೇ ನೆಟ್ಟಣಿಗೆ ಮುಡ್ಡೂರು ಒಕ್ಕೂಟದಲ್ಲಿ ಭಾಗ್ಯನಿಧಿ ಸಂಘ, ಹಾಗೆಯೇ ಮಾಡ್ನೂರು ಒಕ್ಕೂಟದಲ್ಲಿ ಪಂಚಶ್ರೀ ಸಂಘ, ಬೇಳಂಪಾಡಿ ಒಕ್ಕೂಟದಲ್ಲಿ ಮುದಿಯಾರು ಸಂಘ. ಎಲ್ಲ ಸಂಘದ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇವೆ. ಒಂದಷ್ಟು ಕಾರ್ಯಕ್ರಮಗಳು ಮತ್ತೆ ವೇದಿಕೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಒಂದು ತಪ್ಪಂಗುಚ್ಚಿ ಡ್ಯಾನ್ಸ್ ಹಾಗೆಯೇ ಒಂದು ಗೀತೆಗಳ ಮೂಲಕ ಈ ಒಂದು ಕಾರ್ಯಕ್ರಮ ಮುಗಿಸಲಿಕ್ಕಿದ್ದೇವೆ. ಎಸ್, ಮತ್ತೊಮ್ಮೆ ವೇದಿಕೆಯಲ್ಲಿ ಉಪ್ಪಿನಂಗಡಿ ವಲಯದ ಸದಸ್ಯರು ಅಲ್ಲಿ ಸಿದ್ಧರಾಗಿರಬೇಕು. ಬಜತ್ತೂರು ಜೆ ಒಕ್ಕೂಟದಲ್ಲಿ ಸೂರ್ಯ ಸಂಘ, ಬಜತ್ತೂರು ಬಿ ಒಕ್ಕೂಟದಲ್ಲಿ ನವಶಕ್ತಿ ಸಂಘ, ಉಪ್ಪಿನಂಗಡಿ ಒಕ್ಕೂಟದಲ್ಲಿ ಸಮೃದ್ಧಿ ಸಂಘ, ಬಂದಾಡಿ ಒಕ್ಕೂಟದಲ್ಲಿ ಆದಿಶಕ್ತಿ ಸಂಘ, ಚಿಕ್ಕಮಡ್ಡೂರು ಒಕ್ಕೂಟದಲ್ಲಿ ಶಾಂತಿ ಸಂಘ, ನೆಕ್ಕಿಲಾಡಿ ಒಕ್ಕೂಟದಲ್ಲಿ ಯಶಸ್ವಿ ಸಂಘ, ಬೆಳ್ಳಿಪ್ಪಾಡಿ ಒಕ್ಕೂಟದಲ್ಲಿ ದುರ್ಗಾಶ್ರೀ ಸಂಘ, ಕೊಡಿಂಬಾಡಿ ಒಕ್ಕೂಟದಲ್ಲಿ ಆಶ್ರಯ ಸಂಘ. ಪ್ರಸನ್ನ ಭಾಗಿನ ಸರ್ ತಮ್ಮನ್ನು ಮತ್ತೊಮ್ಮೆ ಎ.ವಿ. ನಾರಾಯಣ್ ಸರ್ ವೇದಿಕೆಗೆ ಸ್ವಾಗತಿಸುತ್ತಿದ್ದಾರೆ. ತಮ್ಮೊಂದಿಗೆ ಯಾಕೆಂದ್ರೆ ಅವರು ಕಲಾನಾಯಕನಾಗಿ ಒಂದು ವೇದಿಕೆಗೆ ಎಂಟ್ರಿ ಆಗಬೇಕಾದ್ರೆ ಅವರು ಕೂಡ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರು. ಮೈಸೂರಲ್ಲಿ ಇಂಜಿನಿಯರಿಂಗ್ ವೃತ್ತಿ ಮಾಡುವಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಯೊಬ್ಬರು ಒಂದು ಮಾತು ಹೇಳಿದ್ರಂತೆ. ಏನು ಅಂತ ಹೇಳಿದ್ರೆ, ನಿಮ್ಮ ಆ ಒಂದು ಹೈಟ್ ವೆಯ್ಟ್ ನೋಡುವಾಗ ನಿಮಗೆ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಆಗಲಿಕ್ಕೆ ಸಾಧ್ಯ ಇಲ್ವಾ ಅನ್ನೋ ಆ ಮಾತನ್ನೇ ತನ್ನ ಗಮನದಲ್ಲಿ ಇಟ್ಟುಕೊಂಡು ಓರ್ವ ಆ ಒಂದು ಚಿಂತನೆಯೊಂದಿಗೆ ಇದೀಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಾಧನೆ ಎಂಬುದು ಸಾಧಕರ ಸೊತ್ತೆ ಹೊರತು ಅದು ಸೋಮಾರಿಗಳ ಸೊತ್ತಾಗಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆ ಸಾಧನೆಯ ಮೂಲಕ ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೆಮ್ಮೆಯ ಕಲಾವಿದ ಹಿ ಈಸ್ ನನ್ ಅದರ್ ದ್ಯಾನ್ ಪ್ರಸನ್ನ ಬಾಗಿನ. ಉಪ್ಪಿನಂಗಡಿ ವಲಯದವರು
ಕಾನಿರು ವಲಯದ ಹಲೋ. ಉಪ್ಪಿನಂಗಡಿ ವಲಯದ ಎಲ್ಲ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಮತ್ತೊಮ್ಮೆ ಇದೀಗ ಮತ್ತೊಮ್ಮೆ ಅಲ್ಲಿ ಕಾನೂರು ವಲಯದ ಎಲ್ಲ ಸದಸ್ಯರು ಕಾಯ್ಮನ ಒಕ್ಕೂಟದಲ್ಲಿ ಶ್ರೀ ಸದಾಶಿವ ಸಂಘ, ಕಾನೂರು ಒಕ್ಕೂಟದಲ್ಲಿ ಶ್ರೀ ಲಕ್ಷ್ಮೀ ಸಂಘ, ದೋಲ್ಪಾಡಿ ಒಕ್ಕೂಟದಲ್ಲಿ ನವರತ್ನ ಸಂಘ, ಚಾರ್ವಕ ಒಕ್ಕೂಟದಲ್ಲಿ ಶ್ರೀ ಕಪಿಲೇಶ್ವರ ಸಂಘ ಎಲ್ಲರೂ ಕೂಡ ಆದಷ್ಟು ಬೇಗ ವೇದಿಕೆಯ ಮುಂಭಾಗದ ಬಳಿ ಬರಬೇಕಾಗಿ ಮೂಲಕ ವಿನಂತಿ. ಪ್ರಶಸ್ತಿ ಯಾರಿಗಾದ್ರೂ ಬಾಕಿ ಇದ್ರೆ ಕೂಡಲೇ ಬಂದು ಅದನ್ನು ತೆಗೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಇಲ್ಲದ್ರೆ ನೀವು ನಾಳೆಯಿಂದ ನಮ್ಮ ಟ್ರಸ್ಟ್ ಆಫೀಸಲ್ಲಿ ತೆಗೆದುಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿ. ಮುಂದೆ ವೇದಿಕೆಯಲ್ಲಿ ಎನ್ವಿ ಡ್ಯಾನ್ಸ್ ಸ್ಟುಡಿಯೋ ತಂಡದ ಹೆಮ್ಮೆಯ ಕಲಾವಿದೆಯರು ಅದ್ಭುತವಾದಂಥ ತಪಂಗ್ ಗುಚ್ಚಿ ಹಾಡಿಗೆ ಹೆಜ್ಜೆ ಹಾಕಲಿಕ್ಕೆ ಬರಲಿಕ್ಕಿದ್ದಾರೆ. ಹೆಮ್ಮೆಯ ಕಲಾವಿದರ ಕಲಾಭಿಮಾನಿ ಬಂಧುಗಳ ತುಂಬ ಹೃದಯದ ಆ ಒಂದು ಶುಭ ಹಾರೈಕೆ ಪ್ರೋತ್ಸಾಹ ಸದಾ ನಮ್ಮೊಂದಿಗೆ ಇರಲಿ ಅನ್ನೋ ಮಾತಿನೊಂದಿಗೆ ತುಂಬ ಹೃದಯದ ಅಭಿವಂದನೆಗಳು ಸಲ್ಲಿಸಿದ್ದೀವಿ. ಇದೀಗ ವೇದಿಕೆಯಲ್ಲಿ ಸವನೂರು ವಲಯದವರು ವೀರಮಂಗಲ ಒಕ್ಕೂಟದಲ್ಲಿ ಶ್ರೀ ವಿಷ್ಣುಪ್ರಿಯ ಸಂಘ, ಸರ್ವೆ ಒಕ್ಕೂಟದಲ್ಲಿ ಅರುಣೋದಯ ಸಂಘ, ಶಾಂತಿಗೋಡು ಒಕ್ಕೂಟದಲ್ಲಿ ಶ್ರೀ ದುರ್ಗಾ ಸಂಘ, ಪುಂಚಪ್ಪಾಡಿ ಒಕ್ಕೂಟದಲ್ಲಿ ಬದಿಯಡ್ಕಬಿ ಸಂಘ, ಸವಣೂರು ಒಕ್ಕೂಟದಲ್ಲಿ ಶ್ರೀ ವಿಷ್ಣು ಸಂಘ, ಕುತ್ಮಾರು ಒಕ್ಕೂಟದಲ್ಲಿ ಸಿರಿ ಸಂಘ, ನರಿಮುಗೆರು ಒಕ್ಕೂಟದಲ್ಲಿ ಕಾರ್ಯವುಗೆರು ಸಂಘ ಎಲ್ಲದ ಸದಸ್ಯರು ಕೂಡ ಆದಷ್ಟು ಬೇಗ ವೇದಿಕೆ ಹತ್ತ ಬರಬೇಕು. ದಯಮಾಡಿ ಇದೊಂದು ಕಳಕಳಿಯ ವಿನಂತಿ. ಆದಷ್ಟು ಬೇಗ ಸವಣೂರು ವಲಯದವರು ಕೂಡ ಬಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಮೂಲಕ ವಿನಂತಿ. ನೆಲ್ಯಾಡಿ ವಲಯದವರು ಕೂಡ ಈ ಒಂದು ವೇದಿಕೆ ಹತ್ರ ಬರಬೇಕಾಗಿ ಮೂಲಕ ವಿನಂತಿ. ಇಚಿಲಂಪಾಡಿ ಒಕ್ಕೂಟದಲ್ಲಿ ಕೇರ್ನಡ್ಕ ಸಂಘ, ಗೋಳಿತೊಟ್ಟು ಒಕ್ಕೂಟದಲ್ಲಿ ಬಾಂಧವ್ಯ ಸಂಘ, ಉದನೆ ಒಕ್ಕೂಟದಲ್ಲಿ ಶ್ರೀ ಗಣೇಶ ಸಂಘ, ಕೊನಾಲು ಒಕ್ಕೂಟದಲ್ಲಿ ಡಬ್ಬೇಲಿ ಸಂಘ, ಕೌಕ್ರಾಡಿ ಒಕ್ಕೂಟದಲ್ಲಿ ಅರುಣೋದಯ ಸಂಘ, ಸಿರಿಬಾಗಿಲು ಒಕ್ಕೂಟದಲ್ಲಿ ಶ್ರೀ ರಕ್ತೇಶ್ವರಿ ಸಂಘ, ಮಾದೇರಿ ಒಕ್ಕೂಟದಲ್ಲಿ ಸತ್ಯದೇವತೆ ಸಂಘ, ನಿಲ್ಯಾಡಿ ಒಕ್ಕೂಟದಲ್ಲಿ ಶ್ರೀ ಶಾಸ್ತಾರ ಸಂಘ ಎಲ್ಲರೂ ಕೂಡ ಆದಷ್ಟು ಬೇಗ ವೇದಿಕೆ ಎತ್ತ ಬರಬೇಕಾಗಿ ಮೂಲಕ ವಿನಂತಿ. ಪ್ರಸನ್ನ ಬಾಗಿನ ಹಾಗೆಯೇ ಹಂಸ ಪ್ರತಾಪ್ ಸ್ವಾಮಿ ತಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಲಕ್ಕಿ ಡಿಪ್ ಡ್ರಾ ಇದೆ ವೇದಿಕೆಯಲ್ಲಿ, ಅದನ್ನು ಅದೃಷ್ಟವಂತರನ್ನು ಆಯ್ಕೆ ಮಾಡುವಂತ ತನ್ನ ಅಮೃತ ಹಸ್ತದ ಮೂಲಕ ಆಯ್ಕೆ ಮಾಡಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇವೆ. ಓಕೆ, ಅದೃಷ್ಟ ಚೀಟಿಯನ್ನು ಎತ್ತುವ ಮೂಲಕ ಅದೃಷ್ಟವಂತರನ್ನು ಆಯ್ಕೆ ಮಾಡುವಂತ ಸಮಯ ಲಕ್ಕಿ ಡಿಪ್ ಡ್ರಾ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಪ್ರಸನ್ನ ಬಾಗಿನ ಹಾಗೆಯೇ ಹಂಸ ಪ್ರತಾಪ್ ಸ್ವಾಮಿ ವೇದಿಕೆಯಲ್ಲಿದ್ದಾರೆ. ಹಲ್ 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 ಛೇ ಹಲ್ ಬಾಕಿ ಆಗಿದೆ ಅಂತ ನೋಡ್ತೀರಾ? ಇದರಲ್ಲಿ ಏನೇ ಆಗಿದೆ ಎಲ್ಲ ಹೋಗಿದ್ದಾರೆ ಮನೆಗೆ. ನಾನು ಮನೆಗೆ ಹೋಗಿ ಕೊಡ್ತಾ ಇದ್ದೀನಿ. ವೇದಿಕೆಯಲ್ಲಿ ಲಕ್ಕಿ ಡಿಪ್ ಡ್ರಾ ಇದೀಗ ಪ್ರಸನ್ನ ಬಾಗಿನ ಹಾಗೆಯೇ ಹಂಸ ಪ್ರತಾಪ್ ಸ್ವಾಮಿ ಇವರ ಅಮೃತ ಹಸ್ತದ ಮೂಲಕ ಅದೃಷ್ಟವಂತರನ್ನು ಆಯ್ಕೆ ಮಾಡುವಂತ ಸಮಯ. ಯಾರೆಲ್ಲ ಸ್ವಸಹಾಯ ಸಂಘದ ಸದಸ್ಯರು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಬಾಕಿ ಇದ್ದೀರಾ ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೀವಿ. ಯಾರೆಲ್ಲ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಾಕಿ ಇರುವಂತ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. ಸದಸ್ಯರು ಕೂಡ ಒಂದು ನಿಮಿಷ ಮೇಡಮ್. ಎಸ್ ಓಕೆ. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಹಾಗೆಯೇ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ದಶಮಾನೋತ್ಸವದ ವಿಶೇಷವಾದಂತಹ ಅದೃಷ್ಟ ಚೀಟಿ ಅದೃಷ್ಟವಂತರನ್ನು ಆಯ್ಕೆ ಮಾಡುವಂತಹ ಸಮಯ.
ಪ್ರೈಸ್ ಬರ್ದೇ ಇರೋ ದಯವಿಟ್ಟು ನನ್ನ ಬೈಕೋಬೇಡಿ. ಎಸ್ ತನ್ನ ಅಮೃತ ಹಸ್ತದ ಮೂಲಕ ಒಂದು ಚೀಟಿಯನ್ನು ಆಯ್ಕೆ ಮಾಡ್ತಿದ್ದಾರೆ. ಯಾರು ಅದೃಷ್ಟವಂತರು? ಅದು ಕೂಡ ಬಿಗ್ ಬಾಸ್ ಮೂಲಕ ಎಂಟ್ರಿ ಕೊಟ್ಟಿರತಕ್ಕಂಥ ಹೆಮ್ಮೆಯ ಕಲಾವಿದೆ ಎಸ್ ಹಂಸ ಪ್ರತಾಪ್ ಸ್ವಾಮಿ ಇವರ ಅಮೃತ ಹಸ್ತದ ಮೂಲಕ ಓರ್ವ ಅತ್ಯದ್ಭುತ ಅದೃಷ್ಟವಂತರನ್ನು ಆಯ್ಕೆ ಮಾಡಿದ್ದಾರೆ. ನಿರೀಕ್ಷೆಯಲ್ಲಿ ಓಕೆ, ಥರ್ಡ್ ಪ್ರೈಸ್ ಅನ್ನು ಅನೌನ್ಸ್ಮೆಂಟ್ ಮಾಡ್ತಿದ್ದೇವೆ. ಪ್ರಥಮವಾಗಿ ಓಕೆ, ನಿಮ್ಮ ನಿರೀಕ್ಷೆ ಓಕೆ, ನಂಬರ್ 5 4 8 2 5 4 8 2 5 4 ಎನ್ಮ ರಡ್ ಏರು ಅದೃಷ್ಟವಂತರು ಎತ್ತನ ವೇದಿಕೆಗೆ ಪ್ರೀತಿಪೂರ್ವಕವಾದ ನಿಖಿಲಿನ ಎದುಕೊಳ್ಳೋದಿಲ್ಲ. ಓಕೆ, ಆಕಾಶ ಮರ್ದಾಲ ಹೌಸ್ ಬಿಳಿಯುವವರು ಬಂಟ್ವಾಳ ಬಂಟ್ರ ಎಸ್ ಆಕಾಶ್ ಇವರಿಗೆ ಈ ಒಂದು ತೃತೀಯ ಬಹುಮಾನ ಲಭಿಸಿರುತ್ತೆ. ಒಂದು ಚಪ್ಪಾಳೆ ಕೊಡ್ಬೋದಾ ಎಲ್ಲರೂ? ಅದೃಷ್ಟವಂತರ ಈ ಒಂದು ಅದ್ಭುತವಾದಂತ ಚಾಯ್ಸ್ ಮಾಡುವಂತ ಈ ಒಂದು ಆಯ್ಕೆ ಮಾಡುವಂತ ಈ ಒಂದು ಇದೀಗ ಕಲಾ ನಾಯಕ ಅವರ ಅಮೃತ ಹಸ್ತದಲ್ಲಿ ಅದೃಷ್ಟವಂತನನ್ನು ಅಥವಾ ಅಂತೆಯನ್ನು ಆಯ್ಕೆ ಮಾಡ್ತಿದ್ದಾರೆ. ನೋಡುವ ಯಾರ ಅದೃಷ್ಟ ಇದೀಗ ಒಳಿಯುತ್ತೆ. ಪ್ರಸನ್ನ ಭಾಗಿನರ ಅಮೃತ ಹಸ್ತದಲ್ಲಿ ಅವರ ಅದೃಷ್ಟವಂತರ ಆಯ್ಕೆ 8680 8680 ಎನ್ಮ ಆಜಿ ಎನ್ಮ 0 ಏರಲ್ಲ ಅದೃಷ್ಟವಂತರು ಎತ್ತನ ವೇದಿಕೆ ಬರಲಿ. ಓಕೆ, ಗಿರಿಜಾ ನೇಮ್ ಪುದರ್ ಗಿರಿಜಾ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಗಿರಿಜಾ. ಓಕೆ, ನಮ್ಮ ನಿರೀಕ್ಷೆಯ ಪ್ರಥಮ ಬಹುಮಾನ ಅದೃಷ್ಟವಂತರು ಯಾರು ನೋಡೋಣ. ಹಂಸ ಪ್ರತಾಪ್ ಸ್ವಾಮಿ ಇವರು ಪ್ರಥಮ ಬಹುಮಾನದ ಅದೃಷ್ಟವಂತರನ್ನು ಆಯ್ಕೆ ಆಲ್ರೆಡಿ ಮಾಡಿದ್ದಾರೆ. 7859 7859 7 ಎನ್ಮ 5 9 ಅದೃಷ್ಟವಂತರು ಪುದರು ಅರ್ಪಣ ಒಬ್ಬ ಜೋರಾದ ಕೈ ಚಪ್ಪಾಳೆ. ಅರ್ಪಣ ಇಂದಿನ ಈ ಒಂದು ಲಕ್ಕಿ ಡಿಪ್ಪು ಅದೃಷ್ಟ ಸಂಖ್ಯೆ ಮೂಲಕ ಅದೃಷ್ಟವಂತೆಯಾಗಿ ಆಯ್ಕೆಗೊಂಡಿದ್ದಾರೆ. ಅರ್ಪಣ ಮತ್ತೊಮ್ಮೆ ಅವರ ಜೀವನ ಪಾವನವಾಗಲಿ ಅನ್ನೋ ಮಾತಿನೊಂದಿಗೆ ತುಂಬ ಹೃದಯದ ಅಭಿವಂದನೆಗಳು ಸಲ್ಲಿಸುತ್ತಿದ್ದೇವೆ. ಈ ಒಂದು ಲಕ್ಕಿ ಡಿಪ್ಪು ಚೀಟಿ ಎತ್ತಲಿಕ್ಕೆ ನಮಗೆ ಸಹಕರಿಸಿದಂತಹ ಹೆಮ್ಮೆಯ ಕಲಾವಿದೆ ಓಕೆ ಪ್ರಸನ್ನ ಭಾಗಿನ ಹಾಗೇನೆ ಹಂಸ ಪ್ರತಾಪ್ ಸ್ವಾಮಿ ಇವರಿಗೆ ತುಂಬ ಹೃದಯದ ಅಭಿವಂದನೆಗಳು ಸಲ್ಲಿಸ್ತಾ ಜೋರಾದ ಕೈ ಚಪ್ಪಾಳೆ ನಮ್ಮ ಕಲಾವಿದರಿಗೆ. ಆಕರ್ಷಕ ಬಹುಮಾನವನ್ನು ಅನೌನ್ಸ್ಮೆಂಟ್ ಮಾಡೋಣ. ಇದೀಗ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದೆ. ಓಕೆ, ಪ್ರಸನ್ನ ಭಾಗಿನ ಆಕರ್ಷಕ ಬಹುಮಾನಗಳು 9554 9554 ಒರಂಬ 5 4 ಮೀನಾಕ್ಷಿ ಪುದರ್ ಮೀನಾಕ್ಷಿ. ಎಸ್ ನೆಕ್ಸ್ಟ್ ಆಕರ್ಷಕ ಬಹುಮಾನದೊಂದಿಗೆ 5713 ಜಾನಕಿ ಎಸ್ ನಾಯ್ತೊಟ್ಟು ಮನೆ ವಿಟ್ಲ ಇವರಿಗೆ ಲಭಿಸಿರುತ್ತೆ. 5713 ಅದೃಷ್ಟ ಸಂಖ್ಯೆ. ನೆಕ್ಸ್ಟ್ ಗೋಸ್ ಟು 10162 ಪುನರ್ವಿ KR ಕೆಮ್ಮಾಟ ಮನೆ ಕುಂತೂರು ಗ್ರಾಮ ಕುಂತೂರಿನ ಪುನರ್ವಿ KR ಇವರಿಗೆ ಲಭಿಸಿದೆ 10162 10 ಆಜಿ ರೆಡ್. ಎಸ್ ನೆಕ್ಸ್ಟ್ ಆಕರ್ಷಕ ಬಹುಮಾನದ ಅದೃಷ್ಟವಂತರು 1181 ಒಂಜಿ ಎನ್ಮ ಒಂಜಿ ಕುಸುಮ ಕುಳಗ್ರಾಮ ಬಂಟ್ವಾಳ ತಾಲೂಕು. ಎಸ್ ನೆಕ್ಸ್ಟ್ ಅದೃಷ್ಟವಂತರು 6224 ಭುವಿ ಆರ್ ಕೈಲಾಜ ಹೌಸ್ ವೀರಮಂಗಲ ಇವರಿಗೆ ಲಭಿಸಿರುತ್ತೆ ಭುವಿ ಇವರಿಗೆ. ಓಕೆ, ನೆಕ್ಸ್ಟ್ ಅದೃಷ್ಟವಂತರು 9933 9933 ಒರಂಬ ಮೂಜಿ ಪುಷ್ಪಲತಾ ಕುಂಟ್ಯಾನ. ಎಸ್ ನೆಕ್ಸ್ಟ್ ಅದೃಷ್ಟವಂತರು 9934 ದಿವ್ಯಾ ಫ್ರಮ್ ಕುಂಟ್ಯಾನದ ಅದೃಷ್ಟವಂತರು
ನೆಕ್ಸ್ಟ್ ಪ್ಲೇಸ್ ಗೋಸ್ ಟು ಅದೃಷ್ಟ ಆಯ್ಕೆ ಆಕರ್ಷಕ ಬಹುಮಾನಗಳಲ್ಲಿ 286 286 ರೆಡ್ ಎನ್ಮ ಆಜಿ ಮಾಧವ ಗೌಡ ಬನಾರಿ. ಇನ್ನೊಂದು ಎಸ್. ನೆಕ್ಸ್ಟ್ ಅದೃಷ್ಟವಂತರು 5175 5175 ಸುನೀತಾ ಫ್ರಮ್ ಮೈರಾ ಅವರಿಗೆ ಲಭಿಸಿರುತ್ತೆ. ಓಕೆ, ನೆಕ್ಸ್ಟ್ ಅದೃಷ್ಟವಂತರು 8780 ಎನ್ಮ 7 ಎನ್ಮ 0 8780 ಜಯರಾಮ ಕಾಪುತ್ತಡ್ಕ ಇವರಿಗೆ ಲಭಿಸಿರುತ್ತೆ ಆಕರ್ಷಕ ಬಹುಮಾನಗಳ ಅದೃಷ್ಟವಂತರು. ಹಾಗೆಯೇ ಪ್ರಥಮ, ದ್ವಿತೀಯ, ತೃತೀಯ ವಿಜೇತರಿಗೆಲ್ಲರಿಗೂ ತುಂಬ ಹೃದಯದ ಅಭಿವಂದನೆಗಳು ಸಲ್ಲಿಸಿದ್ದೇವೆ. ಈ ಒಂದು ಕಾರ್ಯದಲ್ಲಿ ನಮಗೆ ತುಂಬ ಹೃದಯದಿಂದ ಸಹಕರಿಸಿರತಕ್ಕಂಥ ಹೆಮ್ಮೆಯ ಕಲಾವಿದರು ಪ್ರಸನ್ನ ಬಾಗಿನ ಹಾಗೆಯೇ ಹಂಸ ಪ್ರತಾಪ್ ಸ್ವಾಮಿ, ತಮಗೂ ತುಂಬ ಹೃದಯದ ಅಭಿವಂದನೆಗಳು ಸಲ್ಲಿಸುತ್ತಿದ್ದೇವೆ ಮೇಡಮ್. ಎಸ್ ಸರ್, ಒಂದು ನಿಮಿಷ. ಒಂಜಿ ಪಟ್ಟ ಬೇಗ ಎಂಕಲೆ ಎಲ್ಲ ನನ್ನ ಬಿಟ್ಟದು ಮಾರೆ. ಎಸ್, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ವೇದಿಕೆಯಲ್ಲಿ ಇದೀಗ ಎನ್ವಿ ಡ್ಯಾನ್ಸ್ ಸ್ಟುಡಿಯೋ ಇದರ ಹೆಮ್ಮೆಯ ಕಲಾವಿದೆಯರು ಅದ್ಭುತವಾದಂತಹ ಗೀತೆಗೆ ಸ್ಟೆಪ್ ಹಾಕಲಿಕ್ಕೆ ಬರ್ತಿದ್ದಾರೆ. ಮತ್ತೆ ವೇದಿಕೆಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಎನ್ವಿ ಡ್ಯಾನ್ಸ್ ಸ್ಟುಡಿಯೋ ಫ್ರಮ್ ಪುತ್ತೂರ್. ಅದು ರೆಡಿ ಆಗ್ತೀರ? ಓಕೆ ಅಂತ ತೊಂದರೆ ಚಿಕ್ಕಮ್ಮ ಡ್ಯಾನ್ಸ್ ಎಸ್, ಧನ್ಯವಾದಗಳು. ಇಷ್ಟೊತ್ತಿನ ಕಾಲ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೆರವೇರುತ್ತಿರುವ ವೇದಿಕೆಯಲ್ಲಿ ಸಹಕರಿಸಿದ ಪ್ರಸನ್ನ ಭಾಗಿನ ಹಾಗೂ ಹಂಸ ಮೇಡಮ್ ಇವರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ವೇದಿಕೆಯಲ್ಲಿ ಡ್ಯಾನ್ಸ್ ಪ್ರೋಗ್ರಾಂ ನಡೀತಾ ಇದೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. முத்தாயவனே இன்னும் சூரியனும் சந்திரனும் முன்னாயவனே காலம் காத்து வச்ச ரட்சகனே சம்ஹாரகனே எங்கள் கண்ணனை வந்தவனே பயமே மாறிப்போனி அண்ணன் வந்தால் துன்புற்றுமில்லை இருட்டில் சிட்டி வாழும் ராஜாவுக்கு எல்லாரும் சொல்ல இவனை தொழுவானாயும் ஜனத்திரக்க காலம் மறுத்து வச்சால் சொர்க்கம் போலும் இன்னும்
ಡ್ಯಾನ್ಸ್ ಸ್ಟುಡಿಯೋ ಪುತ್ತೂರು ತಂಡದ ಹೆಮ್ಮೆಯ ಕಲಾವಿದರು ಒಮ್ಮೆ ವೇದಿಕೆ ಬನ್ನಿ. ಎಸ್ ಜೋರಾದ ಕೈ ಚಪ್ಪಾಳೆ ಕೊಡ್ಬೋದಾ? ಇತರ ಬಿನ್ನಿರು ಕೂಡ ಅವರ ಚಪ್ಪಾಳೆ ಕೊಡಲಿಯಾ? ಎಸ್ ಎನ್ವಿ ಡ್ಯಾನ್ಸ್ ಸ್ಟುಡಿಯೋದ ಮೂಲಕ ಒಂದು ಆತು ಪೆರ್ಮಿದ ಕಲಾವಿದೆಯರದು ಬುಳಿಯೊಂದು ಪ್ರಚಿತನ ಕಲಾವಿದೆಯರು ಮಲ್ಲ ಬುಳಿಚಿಲಿಟ್ಟು ಬುಳಿ ಪ್ರಚಿತನ ಶಕ್ತಿನ ನಮ್ಮ ಚಿತ್ರನ ಶಕ್ತಿ ಎಂಬು ಕೊರತು ಕಾಪಾಡುವ ಪ್ರಚಿತನ ಪಾತ್ರದ ಹೊರಟು ಉಡೋದಿನ ಸಲ ಸಂತೈತ ಮಂತಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಸ್ ಎ ವಿ ನಾರಾಯಣ್ ಸರ್ ಉದಿತ್ ಸರ್ ಎ ವಿ ನಾರಾಯಣ್ ಓಕೆ. ಲಾಸ್ಟ್ ಟಾಸದ ಪೆಟ್ಟದ ಮೂಲಕ ಕಾರ್ಯಕ್ರಮ ಮುಗಿದನ ಮಲ್ಪಗ ಒಂಜಿ ಪದದ ಮೂಲಕ ಓಕೆ. ಎನ್ವಿ ಡ್ಯಾನ್ಸ್ ಸ್ಟುಡಿಯೋ ತಂಡಕ್ಕೆ ಮೊಮೆಂಟು ನೀಡಿ ಗೌರವಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೀವಿ ನಮ್ಮ ಒಕ್ಕಲಿಗ ಸ್ವಸಹ ಟ್ರಸ್ಟ್ ವತಿಯಿಂದ. ಹಾಗೇನೆ ತನುಶ್ರೀ ತಂಡದವರು ಇದ್ರೆ ತಾವು ಕೂಡ ವೇದಿಕೆಗೆ ಬರಬೇಕು. ತನುಶ್ರೀ ತಂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೀವಿ. ಎನ್ವಿ ಡ್ಯಾನ್ಸ್ ಸ್ಟುಡಿಯೋ ತಂಡದ ಹೆಮ್ಮೆಯ ಬಾಲ ಕಲಾವಿದರು ಇದೀಗ ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಈ ಒಂದು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಎ ವಿ ನಾರಾಯಣ್ ಸರ್ ಅಲ್ಲಿ ಕೇಳ್ಕೊಳ್ತಿದ್ದೀವಿ. ಎಸ್ ಹೆಮ್ಮೆಯ ಕಲಾವಿದೆಯರಾಗಿ ಬೆಳೆಯುವಂತ ಸರ್ವಶಕ್ತಿನ ದೇವರು ಅನುಗ್ರಹ ಮಾಡಲಿ ಅನ್ನೋ ಮಾತಿನೊಂದಿಗೆ ತುಂಬು ಹೃದಯದ ಅಭಿವಂದನೆಗಳು ಸಲ್ಲಿಸುತ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಟಾಸದ ಪೆಟ್ಟು ಪೂರ ಡ್ಯಾನ್ಸ್ ಮಾಡ್ತಾರೆ ರೆಡಿಲರ ಮಾಂತರ ಒಟ್ಟಿಗೆ ಇಷ್ಟಪಡಲಿ ಲಾಸ್ಟ್ ಒಂಜಿ ಪದ್ಧತಿ ಮೂಲಕ ಇನ್ನಿತ ಈ ಒಂದು ಕಾರ್ಯಕ್ರಮನ ಇಡಗ ಮುಗಿತನ ಮಲ್ಪನ ಚಿತ್ರ ಪೊರ್ತು ಸೇರಿದಿಚ್ಚಿ ಮಾತ ಕಲಾಭಿಮಾನಿ ಬಂದಲೆ ಟಾಸದ ಪೆಟ್ಟು हेलो वॉल्यूम सर वॉल्यूम हेलो चूर डेप्थ हेलो हेलो मॉनिटर हेलो थैंक यू यस रेडी नाउ Yeah.
ಕನ್ನಡಿ ಊರ ಸುಂದರ ತ್ರಿಗುಣ ಮಲ್ಲತೆಯಾದ ಈ ಶುಭ ಗಳಿಗೆ ಸಂತದ ಗರಿಯರಿಗೆ ಉಲ್ಲಾಸದ ಮೆರವಣಿಗೆ ಊರ ಕನಸರಿಗೆ ನಮ್ಮ ಊರ ಸಿಂಗಾರ ಹಾಡು ಈ ಭೂಮಿಯ ಬಂಗಾರ ತುಳಲು ನನಲಾಗ ಪಾಡುದು ನಲಿಗುಣ ಸಮಯ ಕಾಸದ ತೆಚ್ಚುದು ಊರದ ಬೀಳುದು ನಲಿಗುಣ ಬರ್ಲುಯ ಆಸೋದ ಕನ್ನಡೆ ನಿಸುವ ಅನ್ನವ ನಲಿಗುಣ ಬರ್ಲುಯ ಸ್ವರ ಸಂಗೀತಗೆ ಅಮೃತ ಮನ್ನುಡಿಗೆ ಮಕ್ಕಳದ ಸ್ವರ ಚಂದರದ ಚಂದದ ಓದಗುಗೆ ನಮ ಪೂರವನಾದ ಬರಿಸು ವೇದ ಭಾವ ದೂರಾಂಡು ಭರಿಸು ನನ್ನ ಸಾರ ಕಣ್ಣುನು ಕಲಿಗುಡು ಕಾಸದ ಬೆಟ್ಟುದು ಪೂರ್ವ ತಿಳಿಗುಳು ಕಲಿಗುಳ ಬರ್ಲುಯ ಆಸದ ಕಣ್ಣುಡಿ ಪೂರ್ವ ಸುಂಗುಲು ಕಲಿಗುಳ ಬರ್ಲುಯ ಕಾಸದ ಬೆಟ್ಟುದು ಪೂರ್ವ ತಿಳಿಗುಳು ಕಲಿಗುಳ ಬರ್ಲುಯ ಆಸದ ಕಣ್ಣುಡಿ ಪೂರ್ವ ಸುಂಗುಲು ಕಲಿಗುಳ ಬರ್ಲುಯ Let's go, guys. Porla, stop the door. Once again, ಕಾರ್ಯಕ್ರಮ ಮತ್ತೊಮ್ಮೆ ಹಿಡಿದುಕೊಂಡಿದೆ ಪೂಜೆ ಪುಟ್ಟಪಟ್ಟು ಒಕ್ಕಲಿಗ ದೈವ ಸೇವಾ ಸಂಘ ರಿಜಿಸ್ಟರ್ಡ್ ಪುಟ್ಟವರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುಟ್ಟವರು ದಶಮಾನೋತ್ಸವದ ಒಂದು ಶುಭ ದಿನದ ಶುಭ ಸಂಭ್ರಮದ ಕಾರ್ಯಕ್ರಮ ಅದ್ದೂರಿಯಾದ ಮೋದಿಬರಿಯ ಸಾಕ್ಷಾತ್ ಮಾತಾ ಹಿನ್ನೆಲೆಗಳ ಒಂದೇ ಪಾತ್ರ ಸಂದೇಶ ಮಾಡ್ತಿಲ್ಲ ಆಯತ್ತ ಮಲ್ಲ ಸಂದೇಶ ಮಾಡ್ತಿರ್ತೀರ ನಮ್ಮ ಸೌಂಡ್ ಇಂಜಿನಿಯರ್ ದುರ್ಗಾ ಸೌಂಡ್ಸ್ ತಂಡಗಳು ಜೋರಾಗಿ ಓಡಿ ಸಂದೇಶ ಮಾಡಿದಾಗ ಅಂಜನೆ ನ್ಯೂಸ್ ನಿಮಿತ್ತ ಈ ಒಂದು ಕಾರ್ಯಕ್ರಮ ಇಡೀ ವಿಶ್ವದ ಪ್ರಸರಿಸಿದ ಮಾತ ಜನಾಂಗಗಳಿಲ್ಲ ಉಡಲು ಮುಂದಿನ ಸುಳ್ಳು ಸಂದೇಶ ಮಾಡಿಕೊಂಡು ಕಾರ್ಯಕ್ರಮ ಬಂದಾಗ ಈ ತುಳುನಾಡು ಒಂದು ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ನಾಗ ಜಿಡೆ ಸರ್ಪ ಜಡೆ ಉಪಲಕ್ಷಿತ ಈ ಒಂದು ದೈವ ನಡೆದ ಈ ಪುಣ್ಯ ಶಕ್ತಿಲಾದ ದೇವರನ ಆಶೀರ್ವಾದ ಮಾತ್ರ ಉಪಡ ಮಾತ್ರ ಹೊರಟು ಕಾರ್ಯಕ್ರಮ ನಿರೂಪಣೆ ನಮ್ಮ ಯಾತ ಪೆರ್ಮೆದ ಕೊರ್ಲ ಮಧುರ ಆ ಕನ್ನಡ ಮೂಲಕ ನಮಗೆ ಕಾರ್ಯಕ್ರಮ ನಿರೂಪಣೆ ಸಹಕರಿಸಿದ ಪೆರ್ಮೆದ ಓರ್ವ ಯಶಸ್ವಿ ಕಲಾವಿದೆ ಉದೀತ್ ಶಾ ಅದ್ಭುತ ಯಶಸ್ವಿ ಕಾರ್ಯಕ್ರಮ ನಿರೂಪಕರಾದ ಬುಲ್ಲನೆ ದೇವರನ ಆಶೀರ್ವಾದ ಏನೆಲ್ಲ ಉಪಡ ಬಂದರೆ ಮಾತ್ರ ಹೊರಟು ಸಂದೇಶ ಮಾಡ್ತಿತ್ತು ಆದ್ದರಿಂದ ಒಳ್ಳೆಯ ಕೊಟ್ಟರು ಈಗ ಬಂದು ಕೊನೆಯ ಸುತ್ತು ಇದೀಗ ಏನಂತ ಹೇಳಿದ್ರೆ